ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಕರಮುಗಿದು ಶರವಣಗಿ ಗಣಪನ ಚರಣ ಸಾರಸಗೆರಗಿ ಶಿವನಂ ಸ್ಮರಿಸಿ ಶ್ರೀ ಗಣಪ್ಪ ಸ್ವಾಮಿಗೆ ನುತಿಸಿ ಭಕ್ತಿಯಲಿ ವರಮುನೀಶ್ವರ ಜಾತುಕರ್ಣರ ಪರಮ ಸನ್ನಿಧಿಗಭಿನಮಿಸಿ ಘನ ಗುರುಗಳ ಅಗ್ರಿಗೆ ಮಣಿದು ಬೇಡ್ಬೇಡಿ ಕಥಾಮೃತವನ್ನ. ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರೆಂದು ಕೇಳಬಲ್ಲಿರಿ? ದೇವೇಂದ್ರನಿಗೆ ಕೇಳಿಕೊಂಡಿದ್ದೇವೆ. ಹಾಗಾದರೆ ನಾನೇ ಸರಿ. ಏನು ಹೊರಟು ಬಂದ ಕಾರ್ಯ? ಅನೇಕ ವಿನಲಾಲಿಸಬೇಕು. ಅಮರಾವತಿಯೋಳು ಸಮನಿಸಿದ ಸರಬಿಯೊಳಗೆ
ನನ್ನ ಜೀವನದಲ್ಲಿ ದೇವನು ಆಗಬಲ್ಲ ಮಹಾದೇವನಾಗಬಲ್ಲವ ಎಂಬ ಹಾಗೆ ಜಲಂತ ಉದಾಹರಣೆ ಪುರಂದರ ನಾಮಕನಾದಂತಹ ನಾನೇ ಸರಿ. ಮರ್ತ್ಯಲೋಕದಲ್ಲಿ ಹುಟ್ಟಿದಂತಹ ನಾನು, ಆದಿತ್ಯ ದೇವಿ ಹಾಗೂ ಕಶ್ಯಪನ ಮಗನಾಗಿ ಜನಿಸಿದಂತಹ ನಾನು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕೆಂಬ ಹಾಗೆ ತೀರ್ಮಾನಿಸಿದವನು. ಜನಕನ ಆಜ್ಞೆಯಂತೆ ಮೇಘನಾಥ ಪರ್ವತವನ್ನು ಸೇರಿ ಶತಮಖಗಳನ್ನು ಕೈಗೊಂಡು 3 ಮೂರ್ತಿಗಳ ಅನುಗ್ರಹಕ್ಕೆ ದೊರಕಿದಂತಹ ನಾಕಲೋಕ. ಈ ನಾಕಲೋಕದಲ್ಲಿ ದೇವೇಂದ್ರನಾಗಿ ನಾನು ಈ ಕಾಲದಲ್ಲಿ ಮೆರೆಯುತ್ತಾ ಇದ್ದೇನೆ. ಎಂದಿನಂತೆ ಇಂದು ಕೂಡ ಈ ಸಭಾಂಗಣವನ್ನು ಸೇರಿ ಇಲ್ಲಿ ನಡೆಯಬೇಕಾದಂತಹ ಆಗು ಹೋಗುಗಳ ಬಗ್ಗೆ ವಿಚಾರಿಸಿದವನಿದ್ದೇನೆ. ಆದರೆ ಈ ಕಾಲದಲ್ಲಿ ನಿಮ್ಮ ಮುಖವನ್ನು ಅವಲೋಕನೆ ಮಾಡಿದಂತಹ ಸಂದರ್ಭ ನಂದನವನವು ಬಾಡಿ ಕಂದಿ ಹೋದ ತಿಹುದು ಕಂದಿ ಹೋದ ತಿಹುದು ನಂದನವನದಂತೆ ನಿಮ್ಮ ಮುಖವು ಬಾಡಿ ಹೋಗಿದೆ. ಯಾವುದೋ ಒಂದು ವಿಚಾರದಲ್ಲಿ ಅಲ್ಲ, ನಿಮ್ಮ ದೇಹದಲ್ಲಿ ಉಲ್ಲಾಸಭರಿತರಾಗಿ ನೀವಿಲ್ಲ. ಹೀಗಿರುವುದಕ್ಕೆ ಕಾರಣವೇನು? ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಆಕಾಶದಲ್ಲಿ ಹಾರಾಡುವಂತಹ ಗರುಡನು ಭೂಮಿಯಲ್ಲಿ ಕಂಡಂತಹ ಕೆಂಪು ಮಾಣಿಕ್ಯವೊಂದನ್ನು ಕಂಡು ಮಾಂಸದ ತುಂಡೆಂದು ಭಾವಿಸಿ ಅದರ ಮೇಲೆ ಎರಗುತ್ತದೆ ಅಂತೆಯೇ ನಮ್ಮ ಈ ಯಾಗದ ಲೋಕವಾದಂತಹ ಈ ಸ್ವರ್ಗಲೋಕಕ್ಕೆ ಭೋಗದ ಲೋಕವೆಂದು ತಿಳಿದಂತಹ ಆ ದಾನವರು ಪದೇ ಪದೇ ದಾಳಿಯನ್ನು ಮಾಡುತ್ತಾ ಇದ್ದಾರೆ. ಚಿಂತೆಯನ್ನು ಬಿಡು,
ಬಂದಂತಹ ದಾನವರನ್ನು ಮುಂಬರುವಂತಹ ದಾನವರನ್ನು ವಧಿಸಿ ಸುರಪೀಠವನ್ನು ನಿನಗೆ ಒಪ್ಪಿಸುತ್ತೇನೆ. ಬಿಡು ಚಿಂತೆ. ನಾವು ಉತ್ಸಾಹಭರಿತರಾಗಿಲ್ಲ ಎನ್ನುವ ಹಾಗೆ ಮಾತನಾಡುತ್ತಾ ಇದ್ದೀಯ. ಒಂದು ಲೆಕ್ಕದಲ್ಲಿ ಹೇಳುವುದಾದರೆ ಹೌದಾಗಿದೆ. ಯಾಕೆ ಈ ಹಿಂದೆ ಬಂದಂತಹ ಕಳರನ್ನೆಲ್ಲ ವಧಿಸಿಯಾಗಿದೆ. ರಣರಂಗದಲ್ಲಿ ನಮ್ಮ ಪರಾಕ್ರಮ ಏನೆಂಬುದನ್ನು ತೋರಿಸದೆ ಅದೆಷ್ಟೋ ದಿನವಾಗಿದೆ. ಆ ದುರುಳರ ವಧೆಗಾಗಿ ಇಲ್ಲಿಗೆ ಬಂದಂತಹ ಯಾವ ದುರುಳರಾದರು ಅವರನ್ನು ಎದುರಿಸಿ ನಮ್ಮ ಪರಾಕ್ರಮ ಏನೆಂಬುದನ್ನು ತೋರಿಸುವಲ್ಲಿ ನಾವು ಯಶಸ್ವಿಗಳಾಗುತ್ತೇವೆ. ಬಿಡು ಚಿಂತೆ. ದಿವಿಜ ವೀರರ ವೀರವಾಕ್ಯವ ದಿವಿಜ ವೀರರ ವೀರವಾಕ್ಯವನವಧರಿಸಿ ಮತ್ತೆಂದನ ವಾಸವ ಭಾಪುರೇ ಭಾಪುರೇ ಮೆಚ್ಚಿದೆನೋ ಮೆಚ್ಚಿದೆನೋ ಧೀರತೆಗೆ ನಿರ್ಜರರೇ ಬಾಪುರೇ ಮೆಚ್ಚಿದೆನು ಧೀರತೆಗೆ ನಿರ್ಜರರೇ ಮೆಚ್ಚಿದೆ. ಇಷ್ಟರವರೆಗೆ ಬಂದಂತ ದುರುಳರೊಂದಿಗೆ ಹೋರಾಡಿದವರು ನೀವು. ಆದ ಕಾರಣ ಯುದ್ಧವನ್ನು ಮಾಡುವುದೆಷ್ಟೋ ಕಾಲಗಳು ಕಳೆದು ಹೋಗಿದೆ. ಈ ಸಂದರ್ಭದಲ್ಲಿ ನಾನು ಕೇಳಿದಂತಹ ಮಾತು ಬಲಹೀನರಾಗಿದ್ದೀರಾ ನೀವು ಎಂಬ ಹಾಗೆ, ನಿಮ್ಮ ದೇಹದಲ್ಲಿ ಏನು ಉತ್ಸಾಹ ಕಾಣುತ್ತಾ ಇಲ್ಲವೋ ಎಂಬ ಹಾಗೆ ಕೇಳಿದ್ದು ಪ್ರಶ್ನೆ. ಯಾಕೆಂದರೆ ನೀವು ಯಾವತ್ತು ನಿಮ್ಮಲ್ಲಿ ಶಕ್ತಿ ಇಲ್ಲ ಎಂಬುದಾಗಿ ನಾನು ಕೇಳಿದಂತಹ ಪ್ರಶ್ನೆ ಅಲ್ಲ ಇದು. ನೀವು ಯುದ್ಧವನ್ನು ಮಾಡದೆ ಅದೆಷ್ಟೋ ಕಾಲಗಳು ಕಳೆದಿದ್ದೆ ಅಲ್ಲ, ನೀವು ಹೇಗಿದ್ದೀರಿ ಎಂಬ ಹಾಗೆ ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಹೇಳಿದಂತಹ ಮಾತು. ಆದುದರಿಂದ ನೀವು ಹೇಳಿದಂತಹ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಆನಂದವಾಯಿತು. ಎಂದಿನಂತೆ ಕೂಡ ಸಭೆಯನ್ನು ನಾವು ಮುಕ್ತಾಯಗೊಳಿಸುವಂತ ಸಂದರ್ಭ ಈಗ ಒದಗಿ ಬಂದಿದೆ. ತಡ ಮಾಡದೆ ಇಂದಿನ ಈ ಸಭೆಗೆ ಕೊನೆಗೊಳಿಸುವ ಹಾಗೆ. ಮಂದಮತಿಗಳೊಳೆಯ ದುರ್ಜಯಾಚುರನಾಗ ಇತ್ತ ಮೂಲಕ ಅಧಿಕ ವಿಭವದಲ್ಲಿ
ದುರ್ಜಯಾಸುರ ಕೇಳಿಕೊಂಡಿದ್ದೇನೆ. ಏನು ಓಲಗವಿತ್ತು ವಿಚಾರ? ಇದ್ದನ ದುರ್ನಗ ಪದ್ಮನದೇ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಉನ್ನತ ಸ್ಥಾನವನ್ನು ಏರಬೇಕು ಅಂತೇಳಿ ಅದಕ್ಕೆ ಯೋಗ ಭಾಗ್ಯ ಎಂಬುದು ಬೇಕಂತೆ. ನಿತ್ಯ ವಿಧಿಗಳನ್ನು ಪೂರೈಸಿ ಸಭಾ ಪ್ರವೇಶ ಮಾಡುವಂತಹ ಕಾಲಕ್ಕೆ ದುರ್ಜಯ ಮಹಾಪ್ರಭುಗಳಿಗೆ ಜಯವಾಗಲೆಂಬಂತಹ ಜಯಘೋಷ ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಇದೆ. ಅಳಿದುಳಿದ ರಕ್ಕಸ ವೀರರನ್ನೆಲ್ಲ ಒಟ್ಟು ಸೇರಿಸಿ ಅಂತವರಿಗೆ ನಾಲ್ವರು ಸಮರ್ಥ ನಾಯಕರಾಗಿ ಈ ಕಾಲಕ್ಕೆ ಮನಸ್ಸಲ್ಲೊಂದು ಆಸೆ, ಸ್ವರ್ಗವನ್ನು ಏರಬೇಕು, ಸ್ವರ್ಗವನ್ನು ನನ್ನದಾಗಿಸಬೇಕೆಂಬುದಾಗಿ. ಹಾಗಾಗಿ ನಾನು ಓರ್ವನಲ್ಲ, ನನ್ನವರಿದ್ದಾರೆ. ಧೂಮಾಸುರ ಭಾರತ ಓಡೋಡಿಕೊಂಡು ಬಂದಿದ್ದಿ. ಅಯ್ಯ, ನಮ್ಮಲ್ಲಿ ಅನೇಕ ವೀರಾದಿ ವೀರರೆಲ್ಲರೂ ಕೂಡ ಸ್ವರ್ಗವನ್ನು ಏರಿದ್ದಾರೆ. ಹೌದು, ಆದ್ರೆ ಏನು ಮಾಡೋಣ ಹೇಳಿ, ಉಳಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಆಗ್ಲಿಲ್ಲ. ಹಾಗಾಗ ಕೂಡ ನಮ್ಮ ಜೀವನ ದೇಹ ಬಲವಿದೆ, ಸೇಲಾ ಬಲವಿದೆ. ಈ ಕಾಲಕ್ಕೆ ಸ್ವರ್ಗವನ್ನು ಏರ್ಬೇಕೆಂಬುದಾಗಿ ನನ್ನ ಮನಸ್ಸು ಆತುರದಿಂದ ಕಾಯುತ್ತಾ ಇದೆ. ಹಾಗಾಗಿ ನಿನ್ನನ್ನು ಬರಮಾಡಿದ್ದೇನೆ. ಹೋಗುವ ವಿಚಾರದಲ್ಲಿ ಏನು ಅಭಿಪ್ರಾಯ?
ಧೂಮಾಸುರನಾದಂತಹ ನಾನು ಹೊಗೆಯಾಡುವ ಹಾಗಾಯ್ತಲ್ಲ. ಪ್ರಭು, ಸದಾ ಕಾಲವು ನಾವು ತಾಮಸ ಪ್ರವೃತ್ತಿಯಲ್ಲಿರುವವರು. ಈ ಕಾಲಕ್ಕೆ ಹೆಚ್ಚು ಹೆಚ್ಚಾಗುತ್ತಾ ಉಂಟು. ಪ್ರಭು, ನಾಲ್ಕಕ್ಕೆ ಅಭಿಯೋಗ ಮಾಡಬೇಕೆನ್ನುವಾಗಿ ಹೇಳುತ್ತಾ ಇದ್ದೀರಿ. ಅದಕ್ಕೂ ಮೊದಲು ಭೂಮಿಯೊಳಗೆ ಅಭಿಯೋಗ ಮಾಡಬೇಕು. ಭೂಮಿ ಪಾಲನ ದರ್ಪವನ್ನು ಮುರಿಬೇಕು. ಅದರ ನಂತರದಲ್ಲಿ ನೇರವಾಗಿ ನಾಲ್ಕಕ್ಕೆ ಏರುವುದು. ಅಲ್ಲಿರುವಂತಹ ಇಂದ್ರಾದಿ ಸುಮನಾಸರನ್ನು ನಾಲ್ಕದ ಅಧಿಕಾರವನ್ನು ವಶ ಮಾಡಬೇಕು. ಹಾಗಾಗಿ ಪ್ರಭು, ತಡ ಮಾಡುವುದು ಬೇಡ. ಈ ಕಾಲಕ್ಕೆ ನೇರವಾಗಿ ಭೂಮಿದರಲ್ಲಿಗೆ ಹೋಗೋಣ. ನಿಮ್ಮ ವೀರಾವೇಶದ ನುಡಿಗಳನ್ನು ಕೇಳಿ ಮನಸ್ಸು ಬಹಳ ಸಂತೋಷವಾಗುತ್ತಾ ಇದೆ. ತಡ ಮಾಡುವ ಹಾಗಿಲ್ಲ. ಆದಷ್ಟು ಬೇಗ ಭೂಪೂಜರನ್ನು ಸೋಲಿಸಿ ತದನಂತರ ಸ್ವರ್ಗವನ್ನು ಏರಬೇಕೆಂಬುದಾಗಿ ನಿನ್ನ ಅಭಿಪ್ರಾಯ. ಹೌದು ಪ್ರಭು. ಮಂತ್ರೀಶಲಾಗಿರುವಂತಹ ನಿನ್ನ ಅಭಿಪ್ರಾಯಕ್ಕೆ ನಾನು ಅಲ್ಲ ಸಲ್ಲಗಳಿಯೋ ನಾನಲ್ಲ. ಇಷ್ಟರವರೆಗೆ ಮಾಡುವ ಹಾಗಿಲ್ಲ. ಆದಷ್ಟು ಬೇಗ ಹೇಳಿದ್ದೀರ ನೀವೆಲ್ಲ. ಚರರು ಬಂದು ಹೇಳಿದಂತಹ ಮಾತು ನಮ್ಮದಾದಂತಹ ಈ ನಾಗಲೋಕಕ್ಕೆ ದುಷ್ಯಂತಪುರದ ದೈತ್ಯನಾದಂತ ದುರ್ಜಾಸುರನು ದಾಳಿಯನ್ನು ಮಾಡಿದ್ದಾನೆ. ಅವನನ್ನು ಎದುರಿಸುವುದು ನಮ್ಮ ಕರ್ತವ್ಯ. ನಿಮ್ಮ ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ. ನಿಮ್ಮದಾದಂತಹ ವಾಹನವನ್ನು ಏರಿ ನಡೆಯಿರುತ್ತದೆ. ಸ್ವರ್ಗವನ್ನು ಏರುವ ಆಸೆಯನ್ನಿಟ್ಟುಕೊಂಡು ಬಂದವನು ನೀನು. ಜೀವದ ಮೇಲೆ ಆಸೆ ಎಂಬುದು ಇದ್ದರೆ ಸ್ವರ್ಗದ ಮೇಲೆ ಆಸೆಯನ್ನು ಬಿಟ್ಟು ಹಿಂದೆ ಹೊರಟರೆ ಸರಿ. ಹಿಡಿದಂತಹ ಶರದಿಂದ ಪ್ರಾಣ ತೆಗೆಯುವ ಬಂದದ್ದು ಇಲ್ಲಿ ಸತ್ತು ಹೋಗ್ಲಿಕ್ಕೆಲ್ಲ ಅಧಿಕಾರವನ್ನು ಪಡೆಯುವುದಕ್ಕಾಗಿ. ನಿನ್ನ ಸಾಮರ್ಥ್ಯವನ್ನು
ಎಲ್ಲಿದೆಯ ನಿನ್ನ ಸಾಮರ್ಥ್ಯ? ಎಲ್ಲಿದೆ ನಿಮ್ಮವರು? ಆ ವರುಣನು, ಆ ವಾಯು, ನಿಮ್ಮದ್ದಾಗಿರುವಂತ ಅಟ್ಟಹಾಸ ಬಹಳಷ್ಟು ಬರೆಯುತ್ತಾ ಇದೆ. ಈ ಕಾಲಕ್ಕೆ ನಿಮ್ಮೆಲ್ಲರ ಅಧಿಪತಿಯಾಗಿರುತ್ತ ದೇವೇಂದ್ರನಲ್ಲೇ ನನ್ನ ಕೈಗೆ ಸಿಕ್ಕಿದ್ದಿ. ಅಯ್ಯ, ಇಲ್ಲಿಯ ಅಧಿಕಾರವನ್ನು ಪಡೆಯುವಂತ ಉದ್ದೇಶದಿಂದಲ ಬಂದವ ನಾನು. ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೇನೆ. ನಿನ್ನಂತ ಅದೆಷ್ಟೋ ದಾನವರು ಈ ಸ್ವರ್ಗಲೋಕದಲ್ಲಿರುವಂತಹ ಸುವಸ್ತುಗಳಿಗೆ ಆಸೆಯನ್ನು ಪಟ್ಟು ವೈಭೋಗ್ಯವನ್ನು ಮಾಡಿದವರಿದ್ದಾರೆ. ಅಂತವರನ್ನು ನಾನು ಮಾಡಿ ಜೋಡಿಸಿದವರಿದ್ದೇನೆ. ಅಂದ ಹಾಗೆ ಹಿಂದೆ ನಡೆದರೆ ಸರಿ, ಇಲ್ಲದ್ರೆ ಬೆಟ್ಟದಿಂದ ಬಹಳ ಸಂತೋಷವಾಯಿತು. ಈ ಕಾಲಕ್ಕೆ ಸ್ವರ್ಗವನ್ನೇ ನಮ್ಮದಾಗಿಸಿದ್ದೇವೆ. ಎಲ್ಲಿದ್ದಾಲ ವಾಯು, ಎಲ್ಲ ಓಡಿ ಎಲ್ಲಿದ್ದಾಲ ವರುಣ, ಚಂಡಮಾರುತ, ಹೌದು ಪ್ರಭಾವ, ಅವನದ್ದು ತಿರುಗಾಟ ಮಾಡುವುದಕ್ಕೆ ನಮ್ಮನ್ನು ಬಿಡುವುದಿಲ್ಲವಾ? ಸಂತೋಷವಾಯ್ತಲ್ವಾ? ವಿಶ್ರಾಂತಿ ಬೇಕಲ್ವಾ? ವಿಶ್ರಾಂತಿ ಯೋದ್ರನು ಕರೆದು ಮಾತಲಿಯೊಡನೆ ಪೀಳಿದನು ಸಾರಥಿಯವರನೇ ಇಂದ್ರ. ದುರ್ಜಯನಾದಂತ ದುಷ್ಟನು ಸ್ವರ್ಗಲೋಕದಿಂದ ನಮ್ಮನ್ನು ಬಡಿದೋಡಿಸಿ ನೆಲ ಇಲ್ಲದಾಗಿ ಮಾಡಿದ್ದಾನೆ. ದುರುಳನನ್ನು ನಿಗ್ರಹಿಸುವುದು ಹೇಗೆ ಎಂಬ ಹಾಗೆ ಚಿಂತಿಸುವಂತ ವೇಳೆಯಲ್ಲಿ ನಾರದರು ಬಂದು ಹೇಳಿದಂತಹ ಮಾತು ಪ್ರತಿಷ್ಠಾನಪುರದಲ್ಲಿರುವಂತ ಅರಸನಲ್ಲಿ ಆತನೇ ಸಮರ್ಥನ ಈತನನ್ನು ವಧಿಸುವುದಕ್ಕೆ ನಮ್ಮಿಂದ ಅಸಾಧ್ಯ ಎಂಬ ಹಾಗೆ ಹೇಳಿದ್ದಾರೆ. ಆದುದರಿಂದ ಆತನನ್ನು ಕರೆತರುವುದಕ್ಕೆ ಸಮರ್ಥನಿರುವವನು ನನ್ನ ಸಾರಥಿ. ಆತನನ್ನೇ ಕರೆಯುತ್ತೇನೆ. ಯಾರಲ್ಲಿ ದುಷ್ಟನಾದಂತಹ ದುರ್ಜಯನನ್ನು ವಧಿಸುವವಗೆ ಹೇಗೆ ಎಂಬುವಾಗ ಚಿಂತಿಸುವಂತ ಸಂದರ್ಭದಲ್ಲಿ ನಾರದರು ಬಂದಂತೆ ಆಡಿದಂತಹ ಮಾತು ಏನು? ಪ್ರತಿಷ್ಠಾನಪುರದಲ್ಲಿರುವಂತ ದುಷ್ಯಂತ ಮಹಾರಾಜನು ಸಮರ್ಥನಿದ್ದಾನೆ ಎಂಬ ಹಾಗೆ. ಆದುದರಿಂದ ಆತನನ್ನು ಕರೆತರುವುದಕ್ಕೆ ನೀನೆದರಳಬೇಕು. ಈಗಲೇ ಹೊರಟು ಹೋಗಿ ಬಾ. ಪ್ರತಿಷ್ಠಾನ ಪುರವರ
ಜಾತಿಯೋ ಪ್ರತಿಷ್ಠಾನ ಪುರವರ ನಾಥನಗೆ ದುಷ್ಯುತ ಬೆರೆದನು ಸಾತಿಶಯದಿ ದುಷ್ಯಂತ ಜಗನ್ನಿಯಾಮಕ ಸೂತ್ರಧಾರಿಯಾಗಿರುವಂತಹ ಹರಿಯ ಪದಾರವಿಂದಗಳನ್ನ ಮನಸ ಧ್ಯಾನಿಸಿ ಸುಪ್ರತಿಷ್ಠೆಯ ಪುರವೆನಿಸಿದಂತಹ ಪ್ರತಿಷ್ಠಾನದ ಭವ್ಯ ಪೀಠವನ್ನು ಏರಿ ನಿಂತಹ ಸುಸಂದರ್ಭವಿದು. ಸರಿ ಸರಿ. ದೇಹ ಎನ್ನುವುದು ಪರಮಾತ್ಮನ ಉಪಕರಣವಾಗಿ ಸಾರ್ಥಕ ಸಾಧನವಾಗಿ ಬಳಕೆಯಾಗಬೇಕು. ಆವಾಗಲೇ ತಾನೇ ದೇಹಧಾರಿಯಾದಂತಹ ಜೀವನಿಗೂ ತೃಪ್ತಿ, ರಂಗಕ್ಕಿಳಿಸಿದಂತಹ ದೇವನಿಗೂ ಅಭಿಮಾನ. ಮೌಲ್ಯಯುತವಾದಂತಹ ದೇಹ ಅಪವ್ಯಯ ಆಗಕೂಡದು. ಅದು ಪ್ರಪಂಚಮುಖಕ್ಕೆ ಒಳಿತನ್ನು ಬಯಸುವ ಹಾಗಾಗಬೇಕು ಎನ್ನುವಂತಹ ಪ್ರಜ್ಞೆಯೊಂದಿಗೆ ಬದುಕು ಸಾಗಿಸುತ್ತಾ ಇರುವವ ನಾನು. ಸುಪ್ರತಿಷ್ಠೆ ಈ ಪ್ರತಿಷ್ಠಾನದಲ್ಲಿ ನೆಲೆಗೊಳ್ಳುವುದಕ್ಕೆ ಕಾರಣೀಭೂತರಾದವರು ನನ್ನಪ್ಪಯ್ಯರಾಗಿರುವಂತಹ ರೈಭ್ಯಕ ಭೂಪತಿಗಳು. ಅವರ ವಜ್ರವೀರ್ಯದ ಬಿಂದುವೊಂದು ಈ ಪ್ರತಿಷ್ಠಾನಪುರದಲ್ಲಿ ಕಂಗೊಳಿಸಿದಂತಹ ಕಾಲದಲ್ಲಿ ಪ್ರತಿಷ್ಠಾನಕ್ಕೆ ಪ್ರತಿಷ್ಠಾನವೇ ಹರ್ಷಭರಿತವಾಗಿ ನನ್ನ ಜನನವನ್ನು ಸ್ವಾಗತಿಸಿತ್ತು. ಹಾಗಾದರೆ ಪ್ರಜಾಜನರು ನನ್ನ ವಿಷಯಕವಾಗಿ ಎಷ್ಟೊಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರೋ ಅದನ್ನು ಸಾಕಾರಗೊಳಿಸಬೇಕಾದದ್ದು ನನಗೆ ಆದ್ಯ ಕರ್ತವ್ಯವೂ ಹೌದು. ಅಪ್ಪಯ್ಯನಿಂದ ಆಶೀರ್ವಾದಗೊಂಡೆ ಲೋಕವಿಶ್ರುತವಾದಂತಹ ಕೀರ್ತಿಗೆ ಭಾಜನರಾಗಿರುವಂತಹ ನಮ್ಮ ಹಿರಿಯರನೇಕರ ಆದರ್ಶಗಳನ್ನು ಚೆನ್ನಾಗಿ ಮೈಗೂಡಿಸಿಕೊಂಡೆ. ಅಪ್ಪಯ್ಯ ತೋರಿಸಿದಂತಹ ಪಥ ಎನ್ನುವುದು ಅವರ ಜಾತರಾಗಿರುವಂತಹ ನನ್ನ ಬದುಕಿನ ಏಳಿಗೆಗೆ ಕಾರಣವಾಗುವುದು ಮಾತ್ರವಲ್ಲ, ನಮ್ಮವರೆಲ್ಲವರ ನಿರೀಕ್ಷೆ ಏನುಂಟು ಅದನ್ನು ಪ್ರಸ್ಫುಟಗೊಳಿಸಬೇಕಾದಂತಹ ಸುಸ್ಥಿತಿಯಲ್ಲಿ ನಾನು ಇವಾಗ ಕಂಗೊಳಿಸುತ್ತಾ ಇದ್ದೇನೆ. ಬಲವಂತರ ಬಲವು ಬಲಹೀನರ ರಕ್ಷಣೆಗಾಗಿ ವಿನಿಯೋಗಿಸಲ್ಪಟ್ಟರೆ, ಧನವಂತರ ಧನವು ದೀನದಲಿತರ ಉದ್ಧಾರಕ್ಕಾಗಿಯೇ ವ್ಯಯವಾಗುತ್ತಾ ಇದೆ. ಕಳವು, ಕೊಲೆ, ಹಾದರ, ಸುಲಿಗೆ ಇಂತಹ ಯಾವುದೇ ಕುಕೃತ್ಯಗಳು ನಮ್ಮ ಪ್ರತಿಷ್ಠಾನಪುರದಲ್ಲಿ ಗೋಚರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅರ್ಥವನ್ನೂ ಕಲ್ಪಿಸಲಾಗದು. ಈ ಪುರದಲ್ಲಿ ನನ್ನನ್ನು ದೇವರು ಎನ್ನುವ ಹಾಗೆ ಆರಾಧಿಸುವಂತಹ ನನ್ನ ಪ್ರಜಾಜನರು ಮಕ್ಕಳೋಪಾದಿಯಲ್ಲಿ ಇದ್ದಾರೆ ನನಗೆ. ಹಾಗಾಗಿ ಅವರ ಬದುಕಿಗೊಂದು ಒಳಿತನ್ನು ಬಯಸುವಂತಹ ಉದ್ದೇಶದಿಂದಲೇ ಒಬ್ಬ ಪ್ರಜ್ಞಾವಂತನಾಗಿ ನಾನು ವರ್ತಿಸುತ್ತಾ ಇದ್ದೇನೆ. ರಾಜಕೀಯ ವಿಷಯಿಕವಾಗಿ ನಿತ್ಯ ತೃಪ್ತಿಯನ್ನು ಹೊಂದಿ ಇವರೆಲ್ಲರನ್ನು ಪರಿಪಾಲಿಸುವುದರ ತನ್ಮಧ್ಯೆ ನನ್ನೊಳಗಿರುವಂತಹ ಹೊರಗೊಂದು ನನ್ನನ್ನು ಬಾಧಿಸ್ತಾ ಉಂಟಲ್ಲ. ಪಿತ್ತಿಗಳು ಶ್ರಮದೊಳುಳಿದು ಚಕೋತನೆಯ ಉರಿದಿದ್ದು ಸ್ಮರಣಿ ಕವಿದುಗದ್ಯೋದ್ಯೋ ತಿಳಿ ಆನಂದರದಿ ಸ್ಮರಣಿ ಕವಿದುಗದ್ಯೋದ್ಯೋ ತಿಳಿ ನನ್ನ ವಿಷಯಿಕವಾಗಿ ನಡೆದಂತಹ ಘಟನಾವಳಿಗಳ ಬಗ್ಗೆ ನನಗೇ ಮರುಕ ಉಂಟಾಗುತ್ತಾ ಉಂಟು. ಕಣ್ಣವಾಶ್ರಮದಲ್ಲಿ ನಡೆದಂತಹ ಚಿತ್ರಣಗಳೆಲ್ಲವೂ ನನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಭಾಸವಾಗುತ್ತಾ ಇದೆ. ಕಣ್ಣಾಲಿಗಳು ತುಂಬಿ ಬರುತ್ತಾ ಇದೆ, ಹೃದಯ ತಡವರಿಸುತ್ತಾ ಇದೆ.
ಯಾಕೆ ನನ್ನ ಬದುಕಿನಲ್ಲಿ ಹಾಗೆ ಆಗಿ ಹೋಯಿತೋ ನಾನರಿಯೆ. ಚಂದ್ರಾನ್ವಯದಲ್ಲಿ ಕಾಣಿಸಿಕೊಂಡವರು ಯಾರೂ ಕೂಡ ಹೆಣ್ಮಕ್ಕಳಿಗೆ ಮೋಸ ಮಾಡಿದವರಲ್ಲ. ಹೆಣ್ಣಿನ ಬದುಕಿಗೆ ಸರಿಯಾದಂತಹ ಬೆಲೆಯನ್ನು ಒದಗಿಸಿಕೊಟ್ಟವರು. ಅಂತಹ ಆ ವಂಶದಲ್ಲಿ ಕಾಣಿಸಿಕೊಂಡ ಈ ದುಷ್ಯಂತನ ಬದುಕಿನಲ್ಲಿ ಹಾಗೆ ಯಾಕೆ ಆಗಿ ಹೋಯಿತು ನನಗೆ. ನಾನು ವಚನವಿತ್ತಿದ್ದೆ, ನಿನಗೆ ಬದುಕು ಕೊಡ್ತೇನೆ ಎನ್ನುವ ಹಾಗೆ ಬದುಕನ್ನು ಕಟ್ಟಿಕೊಟ್ಟದ್ದು ಹೌದು. ಆ ಬಳಿಕ ಮುದ್ರೆಯ ಉಂಗುರವೊಂದು ಶಕುಂತಲೆಯ ಬಳಿಯಲ್ಲಿ ಕಾಣಿಸದೇ ಇದ್ದಂತಹ ಕಾಲದಲ್ಲಿ ನನ್ನ ಬುದ್ಧಿಗೆ ಮಂಕು ಕವಿಯಿತು. ನಾನೇ ಕಳವಳಕ್ಕೆ ಒಳಗಾಗಿದ್ದೆ, ನನ್ನನ್ನೇ ನಾ ಮರೆತಿದ್ದೆ. ಪರಿಣಾಮವಾಗಿ ಅವಳನ್ನು ಅಗಲಿ ಹಾಗಾಯಿತು. ನನ್ನ ಕಣ್ಣ ಮುಂಭಾಗದಲ್ಲಿ ದಿವದಿಂದ ಇಳಿದಂತಹ ದಿವ್ಯ ದೇಹಧಾರಿಣಿಯೊಬ್ಬಳು ಅವಳನ್ನು ಎತ್ತಿಕೊಂಡು ಹೊರಟೇ ಬಿಟ್ಟಳು. ನಾ ಕೇವಲ ನೋಟಕನಾಗಿದ್ದೆ. ಇರೋಣ ಪ್ರಕ್ಷುಬ್ಧ ಮನಸ್ಸಿಗೆ ಸೈರಣೆಯೊಂದೇ ತಂಗಾಳಿ. ನಾನು ಬದುಕಿನಲ್ಲಿ ಆಶಾವಾದಿಯಾಗಿದ್ದೇನೆ. ನಾ ಕಳೆದುಕೊಂಡಿರುವಂತಹ ಶಕುಂತಲೆಯನ್ನ ಮತ್ತೆ ಹೊಂದುವುದಕ್ಕೆ ಭಗವಂತ ನನಗೆ ಅನುಗ್ರಹಿಸಿಯಾನು ಎನ್ನುವ ಹಾಗೆ. ದುಃಖದಿಂದ ಇದ್ದರೆ ಪ್ರಜಾಜನರನ್ನು ಪರಿಪಾಲಿಸುವುದಕ್ಕಾಗುವುದಿಲ್ವಲ್ಲ. ಹಾಗಾಗಿ ಎಲ್ಲವನ್ನು ನಾನೇ ನುಂಗಿಕೊಂಡೆ. ಯಾರದು? ನಡೆದಾದ ಬಂದವನಾರಿಯೇ ಮಹನೀಯ ಅವತೇಜದೊಂದಿಗೆ ಬೆಳಗಾದೆನು ಮಹನೀಯ ಬಂದವನಾರಿಯ ಮಹನೀಯ ತವ ತೇಜದೊಂದಿಗೆ ಬೆಳಗಾದೆನು ಬಂದು ದಾವಣೆಯಿಂದ ಇಂದು ನೀಲಿ ಕೈತೋದಿಗ ಅದನವಾಗುವುದು ಒಂದು ದಾವಣೆಯುದ ಇಂದು ನೀಲಿ ಕೈತೋದಿಗ ಅದನವೇನು ಮಹನೀಯದ ಬಂದವನಾರಿಯ ಮಹನೀಯ ತವ ತೇಜದೊಂದಿಗೆ ಬೆಳಗಾದೆನು ಉಳಕಿದಾನಂದಗಾತ್ರನಾದ ನಾನು ನಭದಿಂದ ದಿವ್ಯ ನಕ್ಷತ್ರಗಳ ಪುಂಜವನ್ನು ಧರೆಗಿಳಿದ ಹಾಗಾಯಿತು. ತೇಜೋಮೂರ್ತಿಯಾದಂತಹ ನಿಮ್ಮನ್ನು ಕಂಡಾಕ್ಷಣದಲ್ಲಿ ನಾ ಪೀಠದಿಂದ ಎದ್ದು ನಿಂತೆ. ಆದರ ಆತಿಥ್ಯದಿಂದ ಬರಮಾಡಿಕೊಂಡೆ. ಸಾವಿರ ಸಾವಿರ ನಮಸ್ಕಾರಗಳನ್ನು ಸಲ್ಲಿಸಿದರು ಈ ದಿವ್ಯತೆಗೆ ಕಡಿಮೆ. ನನ್ನೊಳಗೆ ಬಾಧಿಸುತ್ತಾ ಇದ್ದಂತಹ ಕೊರಗು ಆ ಕ್ಷಣದಲ್ಲಿ ನನ್ನ ಬದುಕಿಗೆ ಬೆಳಕಾಗುವ ರೀತಿಯಲ್ಲಿ ಆಗಮಿಸಿದವರು ಎನ್ನುವಂತಹ ಭಾವ ನನ್ನದ್ದು. ಯಾರಯ್ಯ ತಾವು? ನನ್ನನ್ನು ಕಾಣುವಂತಹ ಉದ್ದೇಶದಿಂದಲೇ ಬಂದಿರು. ಏನು ವಿಚಾರ? ಎಲ್ಲಿಂದ ಬಂದವರು ಹೇಳಬಹುದೇ? ಆಲಿಸಯ್ಯ ರಸ. ಮಾತಲಾಲಿ ಪುರಿಯ ದುಷ್ಯದ ಉರುಕುಲ ವಿಭೂಷಣ ಕ್ಯಾತೆ ಗುಣಗೋ ಭೀರೆ ಧೀಮಂತ
ನಿನ್ನೆಡೆಗೋದು ಬಂದಿರೋ ಮಾತಲಾಗುವುದು ಅರಸ ದುಷ್ಯಂತ, ಅಯ್ಯ ನಿನ್ನ ಬಳಿಗೆ ಯಾರು ಬಂದೆಂಬುದಾಗಿ ನಿನಗೆ ತಿಳಿದಿಲ್ಲ. ನಾನು ಸ್ವರ್ಗಲೋಕದಿಂದ ಇಲ್ಲಿಗೆ ಬಂದಿದ್ದೇನೆ. ಧರೆಗಿಳಿದದ್ದು. ಹೌದು. ಯಾಕೆ? ದೇವೇಂದ್ರನ ಸಾರಥಿ ಮಾತಾಲಿ ಇದ್ದೇನೆ. ಮಾತಲಿ? ಹೌದು. ದಿವದ ಸಾರಥಿ? ನಿಜ. ಈ ಭೂಮಿಗೆ ಯಾಕೋ ನಾನು ಅರಿಯೆ. ಬರುವುದಕ್ಕೆ ಕಾರಣ ಉಂಟು. ಸ್ವರ್ಗಲೋಕದ ಮೇಲೆ ದುರ್ಜಯ ಎನ್ನುವಂತಹ ದಾನವ ದಾಳಿಯನ್ನು ಮಾಡಿದ್ದಾನೆ. ಅಹಂಕಾರ ಗರ್ವದಿಂದ ಮೆರೆಯುತ್ತಾ ಇದ್ದಾನೆ. ಅದಕ್ಕೆ ದೇವೇಂದ್ರ ಹೇಳಿದ, ಮಾತಾಳಿ ನೀನು ದುಷ್ಯಂತನ ಬಳಿಗೆ ಹೋಗಿ ಅವನನ್ನು ಕರೆದುಕೊಂಡು ಬರಬೇಕು ಎಂಬುದಾಗಿ. ಅದಕ್ಕಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ಆ ದುಷ್ಟನಿಗೆ ತಕ್ಕುದಾದಂತಹ ಪಾಠವನ್ನು ನೀನೇ ಕಳಿಸುವುದಕ್ಕೆ ಸಮರ್ಥನಿದ್ದೀಯ. ದುಷ್ಟರೇ ಊದಿ ಬುಸುಕಿದ ಕೈತ ಬಂದಿರದು ಆದುದ ದುಶ್ಚಂತನೊಳಗಿದ್ದ ಸೂರ್ಯಕ್ಕೆ ಪ್ರಜ್ವಲಿಸಿ ಅರ್ಥ ಮಾಡಿಕೊಂಡ ಮಾತಲ್ಲಿ ಸ್ವರ್ಗಲೋಕಕ್ಕೆ ಆವರಿಸಿರುವಂತಹ ಕಷ್ಟ ಪರಂಪರೆಗಳನ್ನು ಹೋಗಲಾಡಿಸುವುದಕ್ಕೆ ದುಷ್ಯಂತನೇ ಬೇಕು ಎನ್ನುವಂತಹ ತೀರ್ಮಾನ ಇಂದ್ರನದ್ದು. ಹೌದು. ಎಂತಹ ಸೌಭಾಗ್ಯವಿದು, ಎಂತಹ ಸೌಭಾಗ್ಯವಿದು. ಇದೇ ಭೂಲೋಕದಲ್ಲಿ ಪುಣ್ಯತಮವಾದಂತಹ ಕೈಂಕರ್ಯಗಳನ್ನು ಕೈಗೊಂಡು ಸ್ವರ್ಗದೆಡೆಗೆ ಪಥವನ್ನು ಬೆಳೆಸಿದವ ಇಂದ್ರ. ಭೂಲೋಕಕ್ಕೂ ಸ್ವರ್ಗಲೋಕಕ್ಕೂ ಅವಿನಾಭಾವವಾದಂತಹ ನಂಟಿದೆ. ಭೂಲೋಕಕ್ಕೆ ಕಷ್ಟಗಳು ಆವರಿಸಿದಾಗ ಸ್ವರ್ಗದವರು, ಸ್ವರ್ಗಕ್ಕೆ ಏನಾದರೂ ಅನಾಹುತಗಳು ಸಂಭವಿಸಿದಂತಹ ಕಾಲದಲ್ಲಿ ಭೂಲೋಕದ ಭುವನೇಶರು ಅದೆಷ್ಟೋ ಬಾರಿ ಉಪಕರಿಸಿದ್ದಿದೆ. ಸತ್ಯ. ಈ ಕಾಲದಲ್ಲಿ ಅಲ್ಲಿಗೆ ಒದಗಿ ಬಂದಿರುವಂತಹ ಕಷ್ಟವನ್ನು ಪರಿಹರಿಸುವುದಕ್ಕೆ ನನ್ನ ಬಳಿಗೆ ಒಂದು ದೂರು ಬಂತು ಎಂದಾದ ಕ್ಷಣ ನಾನು ಬಹಳಷ್ಟು ಸಂತೋಷ ಭರಿತನಾಗಿದೆ. ಬೂದಿ ಮುಚ್ಚಿದ ಕೆಂಡದ ಹಾಗಿತ್ತು ನನ್ನೊಳಗಿರುವಂತಹ ಶೌರ್ಯ. ನನ್ನ ಶೌರ್ಯಾಗ್ನಿ ಪ್ರಜ್ವಲಿಸುವುದಕ್ಕೆ ಮಹದವಕಾಶವೊಂದನ್ನು ಇಂದ್ರ ಕೊಟ್ಟ ಬಳಿಕ ತಡೆಯಾಕಿ ನಿಶ್ಚಿಂತರಾಗಿರಿ. ಆ ದುಷ್ಟರನ್ನು ಸಂಹರಿಸುವುದಕ್ಕೆ ಬೇಕಾಗಿ ಈ ಕ್ಷಣದಲ್ಲಿಯೇ ನಾ ಕಟಿಬದ್ಧನಾಗಿ ನಿಲ್ಲುತ್ತೇನೆ. ದಿವ್ಯವಾದಂತಹ ರಥ ಸಹಿತ ಬಂದವರು ತಾವು. ಅದನ್ನು ಏರುವುದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಹಾಗೆ ಆಗಲಿ. ನಮ್ಮಲ್ಲಿ ಸೋತು ಓಡಿ ಹೋಗಿದ್ದಾನೆ. ಅಂತಹ ರಣ ಹೇಳಿಗೆ ಬೆಂಬಲಿಗನಾಗಿ ಸಹಾಯ ಮಾಡುವುದಕ್ಕೆ ಬಂದವ ಮಾನವ. ಯಾರೋ ನೀನು? ಇನ್ನ ಪರಾಕ್ರಮ ನನ್ನಲ್ಲಿ ನಡೀತಿದ್ದ. ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ಧೂಮಾಸುರ. ಧೂಮನ? ನಿನ್ನ ಕೆಟ್ಟ ಹೊಗೆ ಸ್ವರ್ಗಲೋಕಕ್ಕೂ ಆವರಿಸಿತಲ್ಲ. ನಿಮಗೆ ಒಳ್ಳೆಯದು ಮಾಡುವುದಕ್ಕೆ ಯಾವುದು ಗೊತ್ತಿಲ್ಲ. ಕೆಟ್ಟದು ಮಾಡಿ ಆ ಮೂಲಕವಾಗಿ ವಿಘ್ನ ಸಂತೋಷ
ವರ್ಷಾನುವರ್ಷಗಳಾಗಿ ಮುಂದುವರಿಯುತ್ತಾ ಇರುವಂತಹ ನೀವುಗಳು ಸ್ವರ್ಗಲೋಕದಲ್ಲಿ ನಿಮ್ಮ ಅಟ್ಟಹಾಸವನ್ನು ಮೆರೆದಿರಬಹುದು. ನಿಜ. ದಿವಿಜೇಂದ್ರ ನಿಮಗೆ ಈ ಕಾಲದಲ್ಲಿ ಸೋತಿರಬಹುದು. ಅವನಿಗೆ ಜಯಲಲಿತೆಯನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿ ಬಂದವ. ಭೂಲೋಕದಿಂದ ಇಲ್ಲಿಯವರೆಗೆ ಏರಿ ನಿಂತವ ನಾ ದುಷ್ಯಂತನಿದ್ದೇನೆ. ದುಷ್ಟನಾದಂತಹ ನಿನ್ನನ್ನು ಸಾಮರ್ಥ್ಯಕ್ಕೂ ಶಕ್ತಿಗೂ ಮೆಚ್ಚಲೇಬೇಕು. ನೀವೆಚ್ಚಿದೆಯಾ? ಅಯ್ಯ, ಭೂಲೋಕದವ ಅದನ್ನು ಬಿಟ್ಟು ನನ್ನೊಂದಿಗೆ ಯುದ್ಧಕ್ಕಾಗಿ ಬಂದಿದ್ದಿ. ಒಂದು ಸಮಾನತೆ ಎಂಬುದು ಬೇಕಿತ್ತು, ಅದನ್ನೆಲ್ಲ ಬಿಟ್ಟು ಈ ದುರ್ಜನ. ನಿನಗೂ ಇಂದ್ರನಿಗೂ ಸಮಾನತೆ ಉಂಟು? ಅಯ್ಯ, ಸಾಹಸದಿಂದ ಪಡೆಯಬೇಕೆಂಬುದಾಗಿ ಸ್ವರ್ಗವನ್ನು ಏರಿದ್ದೇನೆ, ಪಡೆದಿದ್ದೇನೆ. ದೇವೇಂದ್ರನಿಗಿಂತಲೂ ದೊಡ್ಡವನೇನು. ಅಯ್ಯ, ಓರ್ವ ಮಾನವನಾಗಿದ್ದುಕೊಂಡು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೇನೆ, ಬದುಕಬೇಕಾ? ನಿನ್ನ ಹೆಸರಂತದ್ದು ಇನ್ನೊಬ್ಬ ದುರ್ಜಯ. ನಿಮಗೆಲ್ಲ ಒಳ್ಳೆ ಹೆಸರು ಸಿಗುವುದಿಲ್ಲ, ಯಾಕೆ ಬಲ್ಲಿರ? ಯಾಕೆ? ನೀವು ಬೇಡದ್ದನ್ನೇ ಮಾಡುವುದಲ್ವ? ನಮ್ಮ ಪಾಲಿಗೆ ಒಳ್ಳೆ ಹೆಸರು. ನಿನಗೆ ಜಯ ಯಾವತ್ತೂ ದುರ್ಲಭ. ಇಂದ್ರ ಸೋತ ಮಾತ್ರಕ್ಕೆ ಸ್ವರ್ಗಲೋಕದಲ್ಲಿ ಶಾಶ್ವತವಾಗಿ ನೀವು ಉಳಿಯಬಹುದು ಎನ್ನುವಂತಹ ಭಾವನೆ ನಿನಗಿರಬಹುದು. ನಿನ್ನಂತಹ ಕೆಟ್ಟವರಿಗೆ ಅದೆಲ್ಲ ಕ್ಷಣಕಾಲ ಮಾತ್ರ. ಶಾಶ್ವತವಾದದ್ದು ಯಾವುದು? ನಾವು ಉಳಿಸಿಕೊಂಡು ಬಂದಂತಹ ಧರ್ಮ, ನಾವು ಗಳಿಸಿದಂತಹ ಕೀರ್ತಿ. ಕೆಟ್ಟವನಾಗಿ ದೇವತೆಗಳನ್ನು ಕಂಗಡಿಸಿದಂತಹ ನಿನ್ನನ್ನು ಒಂದೇ ಒಂದು ಬಾಣದಿಂದ ತಾರಿದೆ ಅನ್ನುವುದಕ್ಕೆ ಬಂದವ ಯಾರು? ನಾ ದುಷ್ಯಂತನು. Oh,
ಸುತ್ತಲಿ ಭೂವರನೆ ದಿವಿಯನೆಂದು ರಕ್ಷಿಸಿದೆ ದಿವಿಯನೆಂದು ರಕ್ಷಿಸಿದೆ ನಾವುಗಳು ಋಣಿಗಳುವುದು ನಾವುಗಳು ಋಣಿಗಳುವುದು ದೇವ ದುರುಳನಾದಂತ ದುರ್ಜಯನನ್ನು ವಧಿಸಿ ಕಳೆದು ಹೋದಂತ ಸುರಪೀಠವನ್ನು ಪುನರೊಬ್ಬಿ ನಮ್ಮ ಪಾಲಿಗೆ ದೊರಕಿಸಿದವರು ನೀವು. ಹಾಗಾಗಿ ನಿಮ್ಮನ್ನು ಇಲ್ಲಿಗೆ ಬಂದಂತಹ ನಾವು ನೀವು ಮಾಡಿದಂತಹ ಈ ಮಹತ್ ಕಾರ್ಯಕ್ಕೆ ಎಂದಿಗೂ ನಾವು ಚಿರಋಣಿಗಳು. ಇಂದ್ರ, ನಿನ್ನಿಂದ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಿದ್ದೇನೆ ಎನ್ನುವಂತಹ ಗರ್ವ ನನಗಿಲ್ಲ. ನಾ ಇಂದ್ರನಿಗೆ ಸಹಕರಿಸಿದ್ದಲ್ಲ, ಹೂವಿನಂತಹ ಮನಸ್ಸುಳ್ಳ ಸಜ್ಜನಿಗೆ ಸಹಕರಿಸಿದ್ದೇನೆ ಎನ್ನುವಂತಹ ಸದ್ಭಾವ ಹೆಮ್ಮೆ ನನಗುಂಟು. ಈ ಕಾಲದಲ್ಲಿ ನಿನಗೆ ಸಂಕಷ್ಟ ಒದಗಿ ಬಂತು ಅಂತಾದ್ರೆ 3 ಲೋಕಗಳು ಪಾಡುಪಡುತ್ತವೆ. ನೀ ಮೌನಿಯಾಗಿ ಕುಳಿತೆ ಅಂತಾದ್ರೆ ಎಲ್ಲೆಲ್ಲಿಯೂ ಬೆಳೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಮಳೆ ಕಾಣದು, ಪರಿಣಾಮವಾಗಿ ಭೀಕರ ಕ್ಷಾಮ ತಲೆದೋರಿತು. ಈ ಕಾರಣದಿಂದ ಜಗದ ಸಕಲರಿಗೂ ಉಪಕರಿಸುವಂತಹ ಸದ್ಭಾವ ಸ್ಫುರಿಸಿದ ಕಾರಣ ಈ ಉಪಕಾರವನ್ನು ನಾ ಮಾಡಿದ್ದೇನೆ. ಧನ್ಯೋಸ್ಮಿ ಧನ್ಯೋಸ್ಮಿ. ಭೂಪತಿ, ನೀನು ಮಾಡಿದಂತಹ ಈ ಕಾರ್ಯಕ್ಕೆ ದೇವಲೋಕದಲ್ಲಿರುವಂತಹ ಶ್ರೇಷ್ಠ ಆಯುಧಗಳು, ಶ್ರೇಷ್ಠವಾದಂತಹ ಉಡುಗೊರೆಯನ್ನು ನಿನಗೆ ನೀಡುತ್ತಾ ಇದ್ದೇನೆ. ದೇವಲೋಕದಿಂದ ಉಡುಗೊರೆ? ಹೌದು. ಹೌದೇ? ಹಾಗೆಯೇ ನೀನು ಹೇಗೆ ಬಂದಿದ್ದೀಯಾ ಅದೇ ರಥದಲ್ಲಿ ಮಾತಾಡಿ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಇದ್ದಾನೆ. ದಿವ್ಯವಾದಂತಹ ರಥವೊಡನೆ ಬಂದೆ. ನಿಮಗೆ ಗೆಲುವನ್ನು ಒದಗಿಸಿಕೊಟ್ಟ ಬಳಿಕ ಭರಿತ ಸಂಪನ್ನನಾಗಿ ನಾ ಭುವಿಗೆ ತೆರಳಬೇಕು ಎನ್ನುವಂತಹ ಸದಿಚ್ಛೆ ನಿಮಗೆ ಉಂಟು ಅಂತಾದರೆ ಅದನ್ನು ಧನ್ಯತಾಭಾವದಿಂದ ಸ್ವೀಕರಿಸುತ್ತೇನೆ. ಮಾತಲಿಯ ಸಹಿತ ದಿವ್ಯ ರಥವೊಡನೆ ಭೂಲೋಕದತ್ತ ನಡೆಯುತ್ತೇನೆ. ಕಶ್ಯಪ ಬ್ರಹ್ಮನ ಬಂಧುರಾಶ್ರಮವನದಿ ಕಶ್ಯಪ ಬ್ರಹ್ಮನ ಮಾತಲಿಯೇ ಅರಸ, ದಿವ್ಯಲೋಕದಲ್ಲಿರುವ ಹಾಗೆ ಭೂಲೋಕವು ಸಣ್ಣ ಇರುವೆಯ ಹಾಗೆ ಗೋಚರಿಸ್ತಾ ಇತ್ತು. ಹೌದು. ಅಲ್ಲಿರುವಂತಹ ಯಾವ ಲಾಲಿತ್ಯವೂ ಯಾವ ಶೃಂಗಾರವು ಕಣ್ಣಿಗೆ ಹೋಗುತ್ತಾ ಇರಲಿಲ್ಲ. ಆದರೆ ಭುವಿಗೆ ಇಳಿಯುತ್ತಾ ಇರುವ ಹಾಗೆ ರಮ್ಯ ಮನೋಹರವಾದಂತಹ ತಾಣಗಳು ನನ್ನ ಕಣ್ಮನಗಳನ್ನು ಸೆಳೆಯುತ್ತಾ ಉಂಟು. ಅದರಲ್ಲಿಯೂ ವಿಶೇಷವಾಗಿ ಗೋಚರಿಸುತ್ತಾ ಇರುವಂತಹ ಋಷ್ಯಾಶ್ರಮದ ಕಡೆಗೆ ನನ್ನ ಗಮನ ಹರಿಯುತ್ತಲ್ಲ. ಪ್ರಾಯಶಃ ದೇವ ಸಾನ್ನಿಧ್ಯವನ್ನು ಹೊಂದಿರುವಂತಹ ಭೂಮಿ ಇದು ಎನ್ನುವ ಹಾಗೆ ತೀರ್ಮಾನಕ್ಕೆ ಬಂದವನಿದ್ದೇನೆ. ನೋಡಿದಿರಿಯಾ? ಏನು? ಹುಲಿಯೊಂದಿಗೆ ಆಟವಾಡುವಂತಹ ದೃಶ್ಯ. ಹೌದು. ಕಪ್ಪೆಯೊಂದಿಗೆ ಹಾವೊಂದು ಈ ಕಾಲದಲ್ಲಿ ಆಟವಾಡುತ್ತಾ ಇದೆ. ನಿಜ. ಹಾವು ಮುಂಗುಸಿಗಳು ಜೊತೆಯಾಗಿ ಉಂಟು. ಹೌದು. ಎನ್ನುವಲ್ಲಿಗೆ ನಾ ತೀರ್ಮಾನ ಮಾಡಿದೆ. ಏನು? ಇದು ಪರಮ ಪ್ರಾಶಸ್ತ್ಯವನ್ನು ಹೊಂದಿದಂತಹ ಕ್ಷೇತ್ರ ಎನ್ನುವ ಹಾಗೆ. ಹಾಗಾಗಿ ಸ್ವಲ್ಪ ರಥದ ಗತಿಯನ್ನು ನಿಧಾನಿಸು. ನಾ ಅಲ್ಲಿಯವರೆಗೆ ಹೋಗಿ ಬರ್ತೀನಿ. ಅಲ್ಲಿರುವಂತಹ ಸೌಂದರ್ಯಾತಿಶಯವನ್ನ, ವಿಶೇಷತೆಯನ್ನ ಕಣ್ತುಂಬಿಸಿಕೊಂಡು ಧನ್ಯನಾಗಬೇಕು ಎನ್ನುವಂತಹ ಭಾವ ನನಗುಂಟು. ಹಾಗಾಗಿ ನೀ ಇಲ್ಲೇ ಇರು, ಆ ಸೌಂದರ್ಯವನ್ನು ಸವಿದು ಆ ಬಳಿಕ ನಾ ಬರ್ತೇನೆ. ನಿನ್ನ ಇಚ್ಛೆಯಂತೆ ಆಗಲಿ ಅರಸ.
ಮುದ್ದಿನ ತರಳ ನಾನು ಏನಪ್ಪ ಇದು? ನಾನೇ ಒಂದೊಮ್ಮೆಗೆ ಭೀತಿಗೆ ಒಳಗಾದೆ. ಸಿಂಹಾಸನರೂಢನಾಗಿ ಪ್ರಜಾಜನರನ್ನು ಪರಿಪಾಲಿಸುವಂತಹ ನಾನು ಸಿಂಹ ಸದೃಶವಾದಂತಹ ವ್ಯಕ್ತಿತ್ವವನ್ನು ಹೊಂದಿದವ. ಆದರೆ ಈ ಕಾಲದಲ್ಲಿ ಹುಡುಗ ಸಿಂಹನೊಂದಿಗೆ ಆಟವಾಡುತ್ತಾ ಇದ್ದಾನೆ. ಅದರ ಬಾಯಿಯೊಳಗೆ ಕೈ ಹಾಕಿ ಅದರ ಬಾಯಿಯನ್ನು ಅಗಲಿಸಿ ಇಂತಹ ಆಟ ಇದು. ಹುಡುಗ ಹುಡುಗ ಬಿಡು 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 ಮಗು ಮೊಲೆ ಕೊರೆಯುವ ಮರಿಯ ಬಿಡು 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 ಮಗು ಮೊಲೆ ಕುಡಿಯುವ ಮರಿಯ ಕಡುಗು ಮಗುವಿಗೆ ಅರಿಯ ಕಡುಗೋಪ ಬಹುದರ ಹೇಗೆ ಅರಿಯ ಕೊಡುವೆನೋ ನಿನಗಾಡಲೊಂದಾಟಿಕೆಯನು ಕೊಡುವೆನೋ ನಿನಗಾಡಲೊಂದಾಟಿಕೆಯನು ಬಿಡು ನೀವು ಸರ್ವದವನ ನೀನು ಬಿಡು 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 ಮಗು ಮೊಲೆ ಮರಿಯ ಕಡುಗೋಪ ಬಹುದರ ಹೀಗೆ ಅರಿಯ ಬಿಡು ಮಗು ಓ ಮಗುವೆ, ಏನು ಮಗು ಇದು? ನೀನು ಯಾವುದರ ಜೊತೆ ಆಟ ಆಡುತ್ತಾ ಇದ್ದಿ ಎನ್ನುವಂತಹ ಪ್ರಜ್ಞೆ ಆದರೂ ನಿನಗುಂಟ? ಹಾಲುಗನ್ನೆಯ ಹುಡುಗ ನೀನು. ಮನೆಯಲ್ಲಿ ಮಾತೆಯ ಜೊತೆ ಆಟ ಆಡಬೇಕಾದಂತಹ ನೀನಿಂದು ಈ ಕಾಡಿನ ರಾಜ ಸಿಂಹನೊಂದಿಗೆ ಹುಡುಗ, ಅದನ್ನು ಈ ರೀತಿಯಾಗಿ ನೀನು ಕೆಣಕಿದೆ ಅಂತಾದರೆ ಕ್ಷಣ ಮಾತ್ರದಲ್ಲಿ ಅದು ನಿನ್ನನ್ನು ನುಂಗಿ ಬಿಡುತ್ತದೆ. ನಿನಗೆ ಆಟ ಆಡುವುದಕ್ಕೆ ಸಿಂಹವೇ ವಸ್ತುವಾಗಬೇಕಾ? ಈಗ ನಿನಗೆ ಬೇಕಾದಂತಹ ಆಟಿಕೆಗಳನ್ನು ನಾನನ್ನ ಅರಮನೆಯಿಂದ ನಿನಗೆ ಒದಗಿಸ್ತೇನೆ. ಆ ಸಿಂಹದ ಸಹವಾಸ ಹಿಂದೆ ಬಾ. ಕಂದ ಕುಂದಲಾವಣ್ಯವ ನೋಡು ಚಂದದು ಅಂಗಳದಲ್ಲಿ ನೀನಾಡು ಚಂದದುಳದುಳಂಗಳದಲ್ಲಿ ನೀನಾಡು ಎಂದಿನಿ ಎಲ್ಲಿ ಹಳೆಯಾನ ತಾಯಿನೊದ ಹಿಂದು ಮುಂದಕ್ಕೆ ನೋಡಿದನು ಭ್ರಮಿಸುತ್ತಾಳ ತಾಯಿನೊದ ಹಿಂದು ಮುಂದಕ್ಕೆ ನೋಡಿದನು ಭ್ರಮಿಸುತ್ತ ಕಂದದ ಕುಂದಲಾವಣ್ಯವ ನೋಡು ಚಂದದುಳಗಳಲ್ಲಿ ನಾಡು ಬಿಡು ಮಗು ಬಿಡು ಬಿಡುವುದಕ್ಕೆ ಹೇಳಿ ಮಗನೇ, ಬಿಡು ಮಗನೇ. ನಿನ್ನ ತಾಯಿ ನಿನ್ನ ಜೊತೆಯಲ್ಲಿ ನನ್ನನ್ನು ಕಳಿಸಿದ್ದು ಯಾಕೆ? ಸರಿಯಾಗಿ ನೋಡಿಕೊಂಡು ಬರಬೇಕು ಅಂತ ಅಲ್ವೇ? ಆ ಸಿಂಹದ ಜೊತೆಯಾಗಿ ನೀನು ಆಟವಾಡುವುದೇ? ಮತ್ತೆ ಆಟವಾಡುವುದಕ್ಕೆ ಅದು ಅಸ್ತ ನಿನಗೆ? ನೋಡು, ಆಕಾಶದಲ್ಲಿ ನೋಡು, ಆ ಚಂದಿರ ಇದ್ದಾನೆ. ಆ ಚಂದಿರನ ಜೊತೆ ಆಟ ಆಡಬಹುದು. ಈ ಪ್ರಾಣಿಯ ಜೊತೆ ನೀನು ಆಟವಾಡುವುದಲ್ಲ. ನೀನು ಬಿಡು ಮಗ. ನೋಡ, ನೀಗ ಅವನನ್ನು ತಡೆಯದಿದ್ರೆ ಮೊದಲಾಗಿ ಕುಳ್ಳಗಿರುವ ನಿನ್ನನ್ನು ಅದು ಮೊದಲು ನುಂಗುತ್ತದೆ, ಮತ್ತೆ ಆ ಮಗುವನ್ನು ಇಲ್ಲಿ ಬಾ, ಬೇಗ ಬೇಗ ಬಿಡು. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ ಎಂದು ಉಪಯೋಜಿಗಳು ತೋಪಯೋಗಳ ಕಟಕಟಾದ ಅವನ ತೋಳಿಗೆ ಬಂಧಿಸಿಗ ಶ್ರೀರಕ್ಷೆಗಾಡದು ಶ್ರೀರಕ್ಷೆಗಾಡದು ಎನ್ನುತ್ತ ಏನು ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಅವನ ರಕ್ಷೆಗೆ ಎಂದು ಕಟ್ಟಿದಂತಹ ತಾಯಿತ ಕೈಯಲ್ಲಿದ್ದದ್ದು ಕಾಣುತ್ತಾ ಇಲ್ಲಲ್ಲ? ನಾನು ಅಮ್ಮ ಅವನ ಕೈಯಲ್ಲಿ ರಕ್ಷಗಾಗಿದ್ದದ್ದ ಈತ ಆಯ್ತವ ನೋಡಿ, ಇಲ್ಲಿ ಉಂಟು. ಅದು ನಿಮ್ಮ ಕೈಗೆ ಸಿಕ್ಕಿದೆ. ಹೌದು ಹೌದು,
ಓ ಇಲ್ಲೆತ್ತಲ್ಲ. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಯಾಕೆ? ಈ ತಾಯಿತ ಗುರುಗಳಿಗೆ ಅಥವಾ ಅವನ ತಂದೆ ತಾಯಿಗಳಿಗೆ ಮುಟ್ಟುವಂತಹ ಮಾತ್ರ ಯೋಗ್ಯತೆ ಇರುವುದು. ಒಂದು ವೇಳೆ ಬೇರೆ ಯಾರಾದ್ರೂ ಮುಟ್ಟಿದರೆ ಆ ತಾಯಿತವೇ ಹಾವಾಗಿ ಬಂದು ಅವರಿಗೆ ಕಚ್ಚುತ್ತದೆ ಅಂತೆ. ಆದ್ರೆ ಆಶ್ಚರ್ಯ, ನೀವಿದನ್ನು ಮುಟ್ಟಿದ್ದೀರಿ, ನಿಮಗೆ ಏನು ಆಗ್ಲಿಲ್ಲ. ಏನಾಗ್ಲಿಲ್ಲ? ಅವನಿಗೆ ಮತ್ತು ನಿಮಗೆ ಏನೂ ಆಗ್ಲಿಲ್ಲ. ಅವನಿಗೆ ಮತ್ತು ನಿಮಗಿರುವ ಸಂಬಂಧವಾದ್ರೂ ಏನು? ಇವನ ತಾಯಿ ಯಾರು ಅಂತ ಮೊದಲು ಗೊತ್ತಾಗ್ಬೇಕಲ್ಲ. ತಾಯಿ ರಮ್ಮ, ನಾನು ಕೇಳಿದ್ದೇನೆ. ಅಮ್ಮ ಅಮ್ಮ ಏನು ರಕ್ಷೆ ಅವರಲ್ಲಿ ತಾಪಸಿಯ ತೀಜರಲ್ಲಿ ಪೊಳಿಯುವ ಮೇನಗ ಸೊತಿಯ ಕಂಡನು ದೂರ ನಿಂದಿಗೆ ಓ ಎಲ್ಲ ಮನದನ್ನೇ ದೂರ ನ್ಯೋದಿಗೆ ಓ ಎಲ್ಲ ಮನದನ್ನೇ ಕೊರದಿಗಿದಿ ಮನ್ನಿಪುದು ಜಾರಿತು ವಿಧಿಯ ವಿಲಾಸದಿ ಸ್ಮೃತಿ ಜಾರಿತು ವಿಧಿಯ ವಿಲಾಸದಿ ಸ್ಮೃತಿ ಅಪಚಾರವಾದುದು ನೀರಿನಿನಗೆ ಅಪಚಾರವಾದುದು ನೀರಿನಿನಗೆ ದೂರ ನಿಂದಿಗೆ ಓ ಎಲ್ಲ ಮನದನ್ನೇ ಮನದನ್ನೇ ಕಾಂತಿ ನನ್ನ ಹೃದಯ ಸಿಂಹಾಸನವನ್ನು ಅಲಂಕರಿಸಿ ಕಂಗೊಳಿಸಬೇಕಾದಂತಹ ನನ್ನ ಕಾಂತೆ ನನ್ನ ಮನದನ್ನೇ ಶಕುಂತಲ ಅಡಿದಾವರಿಗಳಿಗೆ ಅಭಿವಂದಿಸಿಕೊಳ್ಳುತ್ತಾ ಇದ್ದೆ. ಯಾಕೆ ದೂರ ನಿಂತಿರುವೆ? ನಿನ್ನನ್ನು ಗಮನಿಸುವಾಗ ನನಗೆ ಅರ್ಥವಾಗುತ್ತಾ ಇದೆ. ಹೇಗೆ? ದೀಪ ಶಿಖೆಯಂತೆ ಕಂಗೊಳಿಸುತ್ತಾ ಇರಬೇಕು. ಕವಲು ಮನವಾಗಿ ಹೋಗಿದೆ ನಿನ್ನದ್ದು. ನನ್ನ ಬದುಕು ಆ ಕಡೆಗೂ ಈ ಕಡೆಗೂ ಮಧ್ಯದಲ್ಲಿ ಸ್ಥಾಯಿಯಾಗಿ ಉಳಿಯಬೇಕು ಎನ್ನುವಂತಹ ಭಾವ. ಪ್ರಭು, ನಿನ್ನನ್ನು ಕಂಡ ಕ್ಷಣದಲ್ಲಿ ನನ್ನೊಳಗೆ ಇದುವರೆಗೂ ಅವಿತಿದ್ದಂತಹ ಗುರು ಎಲ್ಲ ದೂರ ಆಯಿತು. ನೀ ದೂರದಲ್ಲಿ ನಿಂತುಕೊಳ್ಬೇಕಾದವಳಲ್ಲ ಕಾಂತೆ. ಮತ್ತೇನು ಸ್ವಾಮಿ? ನನ್ನ ಜೀವನ ಯಜ್ಞದ ಪಾಲುಗಾರಳಾದಂತಹ ನೀನು ನನ್ನ ಬದುಕಿಗೆ ಹೊಸ ಸವಿಯನ್ನು ಕೊಟ್ಟವಳು. ನನ್ನ ಬದುಕಿಗೆ ಯಥಾರ್ಥವಾದಂತಹ ನ್ಯಾಯವನ್ನು ಒದಗಿಸಿದವಳು. ನನ್ನ ಶಕುಂತಲೆ, ನನ್ನ ಶಕುಂತಲೆ, ನನ್ನ ಶಕುಂತಲೆ. ಶಕುಂತಲ, ಪ್ರಭು ಚಿಂತಿಸಬೇಡುವೆ. ದುಷ್ಯಂತ ಮಹಾರಾಜ ತಿಳಿದು ತಿಳಿದು ತನ್ನ ಮಡದಿಗೆ ಬಿಡು, ಇತರರ ಹೆಣ್ಮಕ್ಕಳಿಗೆ ಮೋಸ ಮಾಡುವವನೇ ಹೇಳು? ಇಲ್ಲ ಸ್ವಾಮಿ. ಇಲ್ಲೂ ಅಲ್ಲ, ಕನಸಿನಲ್ಲಿಯೂ ನಾನು ಹೆಣ್ಮಕ್ಕಳ ವಿಷಯಕವಾಗಿ ದುಷ್ಟ ಭಾವವನ್ನು ಹೊಂದಿದವನಲ್ಲ. ಕಣ್ವಾಶ್ರಮದಲ್ಲಿ ನಿನಗಿತ್ತ ಮಾತಿನ ಹಾಗೆ ನನ್ನ ಜೀವನದ ಕೊನೆಯವರೆಗೆ ನಿನ್ನನ್ನು ಉಳಿಸಿಕೊಡಬೇಕಿತ್ತು ಕಾಂತೆ. ಸತ್ಯ. ಆದರೆ ವಿಧಿ ನಿರ್ಣಯವನ್ನು ಮೀರಿ ನಿಲ್ಲುವುದಕ್ಕೆ ನಾವ್ಯಾರು ಹೇಳು? ಜೀವನದ ಆಗುಹೋಗುಗಳ ಲೆಕ್ಕಾಚಾರವನ್ನು ಬರೆಯುವಂತಹ ವಿಧಿಯೇ ಪ್ರತಿಕೂಲನಾಗಿ ವರ್ತಿಸಿದರೆ ಯಾರು ತಾನೇ ಏನು ಮಾಡುವುದಕ್ಕೆ ಸಾಧ್ಯ? ಹೌದು ಸ್ವಾಮಿ. ನನಗೆ ಮರವೆಯಾಗುವುದಕ್ಕೆ ಕಾರಣ ಏನು ಬಲ್ಲೆಯ? ಏನು? ನನ್ನ ಮುದ್ರೆಯುಂಗುರ ನಿನ್ನಲ್ಲಿ ಕಾಣದೇ ಹೋದಂತಹ ಸ್ಥಿತಿಯಲ್ಲಿ ಮತಿಭ್ರಮಣೆಗೆ ಒಳಗಾದ ಹಾಗಾಗುತ್ತೆ. ನನ್ನನ್ನೇ ನಾ ಮರೆತು ಬಿಟ್ಟಿದ್ದೆ. ನೀನು ಯಾರು ನಾನು ಯಾರು ಎನ್ನುವ ಹಾಗೆ ತಿಳಿಯುವಂತಹ ಬುದ್ಧಿಮತ್ತೆಯೇ ನನ್ನಲ್ಲಿ ಇರಲಿಲ್ಲ. ಆದರೆ ಕಾಂತೆ ಸ್ವಾಮಿ, ನಿನ್ನ ಬಗ್ಗೆಯೇ ನಾ ತಾಪಸಿಯಾಗಿದ್ದೆ. ನನ್ನರಸಿ ಶಕುಂತಲೆಯನ್ನು ಕಾಣುವಂತಹ ಸೌಭಾಗ್ಯ ಭಗವಂತನೇ ಯಾವಾಗ ಒದಗಿಸಿಕೊಡ್ತೆ ಎನ್ನುವ ಹಾಗೆ ನನ್ನಳಲನ್ನು ನನ್ನೊಳಗೆ ಅವಿತಿರಿಸಿಕೊಂಡಿದ್ದೆ. ಈ ಕಾಲದಲ್ಲಿ ನಿನ್ನನ್ನು ಕಾಣುವಂತಹ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತು.
ಶಕುಂತಲೆ ಸ್ವಾಮಿ, ಬೆಸ್ತನೊಬ್ಬ ಆ ಮುದ್ರೆಯುಂಗರವನ್ನು ತಂದುಕೊಟ್ಟ ಆ ಕ್ಷಣದಲ್ಲಿ ನಾ ಮತ್ತೆ ಪುನಶ್ಚೇತನಗೊಂಡೆ. ನನ್ನ ಶಕುಂತಲೆಯ ಬಗ್ಗೆ ಕನಸು ಕಾಣುವುದಕ್ಕೆ ಪ್ರಾರಂಭಿಸಿದೆ. ನಾ ಮಾಡಿದ್ದು ಅಪರಾಧ ಆಯಿತು ಎನ್ನುವಂತಹ ಭಾವ ನನಗೆ ಗೊತ್ತಾದದ್ದು ಆವಾಗ. ಶಕುಂತಲೆ ಆವಾಗ ಗೊತ್ತಾಯಿತು, ನಿನಗೆ ಮೋಸ ಮಾಡುವಂತಹ ಉದ್ದೇಶ ನನ್ನದ್ದಲ್ಲ ಶಕುಂತಲೆ, ನೀ ನನ್ನೊಂದಿಗೆ ಇರಬೇಕಾದವಳು. ಹಾಗೆ ಹೇಳಬೇಡಿ ಸ್ವಾಮಿ. ಕಣ್ಣೀರಗರಿಯುವ ತನ್ಮಿನಿಯನ ಬಳಿಗೈದೆ ಮನ್ನಿಸೋನೊಯೋದು ಕಣ್ಣೀರಗರೆಯುವ ತಾನಿನಿಯನ ಬಳಿಗೈದೆ ಚೆನ್ನೆಯೋದೇಳು ಯಾರದು ಫಲವೇನು ಎಂದಳು ಯಾರದೂರು ಫಲವೇನು ಬನ್ನೆ ಬಡಿಸಿದ್ಯೋ ವಿಧಿಯು ಬನ್ನೆ ಬಡಿಸಿದ್ಯೋ ವಿಧಿಯು ಸ್ವಾಮಿ, ಯಾಕೆ ನೀವು ಮರೆಗುತ್ತಾ ಇದ್ದೀರಾ? ಅದರಲ್ಲಿಯೂ ನನ್ನಲ್ಲಿ ಕ್ಷಮೆಯನ್ನು ಕೇಳುವುದಕ್ಕೆ ಮುಂದಾಗುತ್ತಾ ಇದ್ದೀರಾ? ಯಾಕೆ ನನ್ನಲ್ಲಿ ಕ್ಷಮೆಯನ್ನು ಕೇಳಿಕೊಳ್ಬೇಕು ತಾವು? ಸ್ವಾಮಿ, ಈ ರಾಜ್ಯವನ್ನು ಆಳುವಂತಹ ಅರಸ ತಾವು, ಅದರಲ್ಲಿಯೂ ನನ್ನ ಹೃದಯ ಮಂದಿರದ ಅರಸ ನೀವು. ನೀವು ಯಾವ ಕಾರಣಕ್ಕೂ ತಪ್ಪು ದಾರಿಯಲ್ಲಿ ನಡೆಯುವವರಲ್ಲ ಎನ್ನುವಂತಹ ಭರವಸೆ ನನಗುಂಟು ಸ್ವಾಮಿ. ಆದರೂ ಕೂಡ ಅಂದು ಯಾಕೆ ಆ ರೀತಿಯಾಗಿ ಹೋಯಿತು? ವಿಧಿಯ ಲೀಲೆಯನ್ನ ಮೀರಿ ನಡೆಯುವುದಕ್ಕೆ ಯಾರಿದ್ದಾರೆ ಸ್ವಾಮಿ? ಹೌದರಸ. ಹಣೆಯಲ್ಲಿ ಅವನೇನು ಬರೆದಿದ್ದಾನೆಯೋ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಡೆಯಲೇಬೇಕು. ಯಾವುದನ್ನು ಕೂಡ ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನೀವು ತಪ್ಪು ಮಾಡಿದ್ದೀರಿ, ನಾನು ತಪ್ಪು ಮಾಡಿದ್ದೇನೆ, ಇನ್ನೊಬ್ಬರು ತಪ್ಪು ಮಾಡಿದ್ದಾರೆ ಎನ್ನುವ ಹಾಗೆ ಹೇಳುವುದರ ಬದಲಾಗಿ ವಿಧಿ ಇಟ್ಟದ್ದನ್ನು ನಾವು ಅನುಭವಿಸಲೇಬೇಕು ಸ್ವಾಮಿ. ಆದರೆ ಇಂದಿಗಾದರೂ ನಿಮ್ಮ ಮುಖದರ್ಶನದ ಭಾಗ್ಯ ನನಗೆ ಒದಗಿತಲ್ಲ, ಅದು ನಾನು ಮಾಡಿದಂತಹ ಪುಣ್ಯದ ಫಲ ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ ಸ್ವಾಮಿ. ನೋಡಿದೆಯಾ, ನಮ್ಮ ಪ್ರೇಮ ವಾತ್ಸಲ್ಯದ ಪ್ರತೀಕವಾಗಿ ಕಂಗೊಳಿಸುವಂತಹ ಮುತ್ತು ಮಗ. ಒಂದು ಉಪಕಾರ ಮಾಡಲಾರೆಯ? ಏನು ಸ್ವಾಮಿ? ಬಹು ಸುದೀರ್ಘವಾದಂತಹ ಸಮಯವೇ ಕಳೆದು ಹೋಯಿತು. ಸತಿ ಸುತರೊಂದಿಗೆ ಬದುಕಬೇಕು ಎನ್ನುವಂತಹ ಅಭಿಲಾಷೆ ನನಗೆ. ನಾನು ನೋಡುತ್ತಾ ಇದ್ದ ಹಾಗೆ ನಿನ್ನನ್ನು ದಿವ್ಯ ದೇಹಧಾರಣೆ ಎಂಬಳು ಕರೆದೊಯ್ಯುವುದನ್ನು ಕಾಣಿ ಅಲ್ಲಿಗೆ ಮರೆತು ಬಿಟ್ಟಿದ್ದೆ ಅಂತ ನೀ ಭಾವಿಸಬೇಡ. ಇಲ್ಲ ಸ್ವಾಮಿ, ನಿನ್ನನ್ನು ಮತ್ತೆ ಹೊಂದಿ ಬದುಕುವಂತಹ ಆಸೆ ನಿನ್ನನ್ನು ಯಾರು ಸಾಕಿಸಲಾಗಿತ್ತು? ಇಲ್ಲಿ ಹೇಗೆ ಬಂದೆ? ಪ್ರಭು, ನಿಮ್ಮಲ್ಲಿ ನಾನು ಕೂಡ ಅನುರಕ್ತಳಾಗಿ ನಿಮ್ಮನ್ನು ಅನುಸರಿಸಿಕೊಂಡು ಬರಬೇಕೆನ್ನುವ ಆಸೆ ನನಗೂ ಕೂಡ ಇದೆ. ಆದರೆ ಏನು ಮಾಡೋಣ ಹೇಳಿ? ಇಷ್ಟರವರೆಗೆ ನನ್ನನ್ನು ಯಾರು ಪ್ರೀತಿಯಿಂದ ಮಗಳೆನ್ನುವ ಮಮಕಾರದಿಂದ ಸಾಕಿ ಬೆಳೆಸಿದ್ದಾರೆಯೋ ಅವರನ್ನು ಮೀರಿ ನನಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಅವರೂ ಕೂಡ ಒಪ್ಪಿಕೊಳ್ಳಬೇಕು. ಹೌದು, ಕಶ್ಯಪ ಮುನಿಗಳ ಆಶ್ರಯವನ್ನು ಪಡೆದುಕೊಂಡವಳು ನಾನು. ಕಶ್ಯಪರೇ? ಅವರ ಆಶ್ರಮದಲ್ಲಿ ಬೆಳೆಯುತ್ತಾ ಇದ್ದೇನೆ. ಹೌದೇ? ಅವರು ಬಂದು ನಮ್ಮನ್ನು ಬಿಟ್ಟುಕೊಟ್ಟರು ಅಂತಾಗಿದ್ದರೆ ಖಂಡಿತವಾಗಿ ನಿಮ್ಮ ಒಟ್ಟಿಗೆ ನಾನು ಬರ್ತೇನೆ ಸ್ವಾಮಿ. ಘನ ಮಹಿಮರು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಒಮ್ಮೆ ಕರೆ ಇಲ್ಲಿ ಬಂದು ಮಹರ್ಷಿ ಹೇಳು. ಮತ್ಯೋದೆ ಕಶ್ಯಪ ಮುನೀಂದ್ರ ದುಷ್ಯೋತ ತವ ಪುತ್ರ ನೀ ಸರ್ವ ದಮನ
ಕಶ್ಯಪ ಮುನೀಂದ್ರ ದುಷ್ಯೌತ ತವ ಪುತ್ರ ಈ ಸರ್ವದಮನ ಕೀರ್ತಿಯುತನಾಗಿ ಭುವನದ ಭಾಗ್ಯ ವರ ಚಕ್ರವರ್ತಿ ಯೋಧಿಪ ಪೃಥ್ವಿಯಲಿ ಕೀರ್ತಿಯುತನಾಗಿ ಭುವನದ ಭಾಗ್ಯ ವರ ಚಕ್ರವರ್ತಿ ಯೋಧಿಪ ಪೃಥ್ವಿಯಲಿ ದುಷ್ಯಂತ ಮಹಾರಾಜ ಮಹರ್ಷಿ, ಋಷಿಗಳ ಶಾಪವೊಂದು ಮನುಷ್ಯ ಜೀವನದಲ್ಲಿ ಎಷ್ಟು ಪರಿಣಾಮ ಬೀರುತ್ತದೆ ಎಂಬುದನ್ನು ನಿನಗೆ ಅರ್ಥಕೊಂಡಿದ್ದಿ. ಹೌದು, ಅಂದು ನೀನು ಬಂದಿಯವಳು ನೋಡಿದಿ, ನೀ ಇಬ್ಬರು ಒಂದಾಗಿದ್ದೀರಿ. ಆಮೇಲೆ ಹೋದಂತ ನಿನ್ನ ಪತ್ತೆಯೇ ಇಲ್ಲ. ಇದನ್ನು ತಿಳಿದಂತ ಇವಳು ಯಾವತ್ತೂ ಕೂಡ ನಿನ್ನ ಧ್ಯಾನದಲ್ಲೇ ಕಾಲ ಕಳೀತಾ ಇದ್ದಳು. ತಿಳಿದಿದೆ ಪ್ರಭು. ಆ ಸಂದರ್ಭದಲ್ಲಿ ದೂರ್ವಾಸ ಮಹಾಮುನಿಗಳ ಆಗಮನವಾಯಿತು. ಬಂದದ್ದನ್ನು ಇವಳು ನೋಡಲೂ ಇಲ್ಲ. ಆದ್ರೆ ಕುಪಿತಗೊಂಡಂತ ಅವರು ಶಾಪವನ್ನು ಕೊಟ್ಟಿದ್ದಾರೆ. ಯಾರ ಬಗ್ಗೆ ನೀನು ಧ್ಯಾನ ಮಾಡುತ್ತಾ ಇದೆಯಾ ಆ ವಿಚಾರ ಮರೆತೇ ಹೋಗಲಿ ಎಂಬ ಶಾಪವನ್ನು ಕೊಟ್ಟಿದ್ದಾರೆ. ಪರಿಣಾಮವಾಗಿ ಇಷ್ಟರಿಂದ ಅಘಟಿತ ಘಟನೆ ನಡೆದು ಹೋಯಿತು. ನಿನ್ನಿಂದಲಾಗಿ ಇದೋ ಸರ್ವಸಮನೆಂಬಂತ ಪುತ್ರ ಬಂದಿದ್ದಾರೆ. ಸಕಲ ವಿದ್ಯಾಪಾರಂಗತರಾಗಿದ್ದಾರೆ. ಮಾತ್ರವಲ್ಲ, ಈತನ ಮುಖದ ವರ್ಚಸ್ಸನ್ನು ಕಾಣುವಾಗ ಇಡೀ ಭುವನವನ್ನೇ ಆಳುವಂತ ಭಾಗ್ಯ ಇವನಿಗೆ ಇದೆ. ಈತ ಭುವನ ಭಾಗ್ಯನಾಗುತ್ತಾನೆ. ಕಶ್ಯಪ ಮಹರ್ಷಿಗಳೇ, ಮಹಾರಾಜ, ಇವನನ್ನು ಕಂಡಾಕ್ಷಣವೇ ನನ್ನ ಹೃದಯ ಹಂಬಲಿಸಿತ್ತು. ಇವನನ್ನ ಮಗ ಎನ್ನುವ ಹಾಗೆ ಕಣ್ಣರಿಯದಿದ್ದರೂ ಕರುಳರಿಯದೇ ಇರ್ತದೆ. ಇವನ ಮುಖದ ಕಾಂತಿ, ತನುವಿನಲ್ಲಿರುವಂತಹ ತೇಜ, ಈ ದುಷ್ಯಂತನ ತೇಜ. ತಂದೆಯಂತೆ ಮಗ, ಗುರುವಿನಂತೆ ಶಿಷ್ಯ. ಮಹರ್ಷಿ, ತಂದೆಯ ಸ್ಥಾನದಲ್ಲಿ, ಮಾವನ ಸ್ಥಾನದಲ್ಲಿ ಶಕುಂತಲೆಗೆ ನಿಂತು ಕಾಪಾಡಿದಂತಹ ಪುಣ್ಯಾತ್ಮರು ತಾವು. ಇದುವರೆಗೂ ನಾನು ಕಾಪಾಡಿದ ಸಲಹಿದೆ. ಮತ್ತೊಮ್ಮೆ ದುಷ್ಯಂತನಿಗೆ ಒಪ್ಪಿಸುವಂತಹ ಸೌಭಾಗ್ಯ ನಿಮಗೇ ಒದಗಿ ಬರಬೇಕು ಎನ್ನುವ ಹಾಗೆ ದೈವ ನಿರ್ಣಯ ಇದ್ರೆ ಅದನ್ನು ಮೀರಿ ನಿಲ್ಲುವುದಕ್ಕೆ ಮನುಷ್ಯ ಮಾತ್ರರಾದಂತಹ ನಮ್ಮಿಂದ ಸಾಧ್ಯವೇ ಹೇಳಿ? ಖಂಡಿತ. ನೀವು ಸಾಕಿ ಸಲಹಿದ್ದೀರಿ, ಕೈ ಎತ್ತಿ ನನಗೆ ಒಪ್ಪಿಸಿದಿರಿ ಅಂತಾದರೆ ಧನ್ಯತಾ ಭಾವದೊಂದಿಗೆ ಪ್ರತಿಷ್ಠಾನಪುರವನ್ನು ಸೇರಿಕೊಳ್ಳುತ್ತೇನೆ ಸ್ವಾಮಿ. ಮಹಾರಾಜ, ಇಂತಹ ಶುಭ ದಿನವನ್ನೇ ಜಾತಕ ಪಕ್ಷಿ ಹಾಗೆ ನಾನೂ ಕೂಡ ಕಾಯುತ್ತೇನೆ. ಆ ವಿಧಿ ಸಂಕಲ್ಪ ಇದು ನಿಜವಾಯಿತು. ಇನ್ನು ಮುಂದೆ ಸತಿ ಪತಿ ಪುತ್ರರು ನೀವು ಒಂದಾಗಿ ಸುಖವಾಗಿ ಬಾಳಬೇಕು. ಕಳುಹಿಸಿಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಬಂದನಿ. ನಿಮ್ಮ ಶುಭಾಶೀರ್ವಾದವನ್ನು ಹೊತ್ತು
ಲೋಕಪ್ರಸಿದ್ಧವಾದಂತಹ ಪವಿತ್ರವಾದಂತಹ ಚಂದ್ರವಂಶದಲ್ಲಿ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದೆ ಪ್ರತಿಷ್ಠಾನಪುರ. ಇಲ್ಲಿಯ ಅಧಿಕಾರಿಯಾಗಿ ಮಹಾರಾಜರಾಗಿ ಮೆರೆಯುತ್ತಾ ಇರುವವರು ನನ್ನ ತೀರ್ಥರೂಪರಾದಂತಹ ದುಷ್ಯಂತ ಮಹಾರಾಜರು ಹಾಗೂ ಶಕುಂತಲೆಯ ಪ್ರೀತಿಯ ಮಗನಾಗಿ ಹುಟ್ಟಿ ಈ ಪ್ರಪಂಚದ ಬೆಳಕನ್ನು ಕಂಡವ ನಾನಿದ್ದೇನೆ. ಪ್ರೀತಿಯಿಂದ ಸರ್ವದಮನ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದಾರೆ. ಏನು ಮಾಡೋಣ ಹೇಳಿ? ಎಳವೆಯಲ್ಲಿ ಬಾಲ್ಯದ ಜೀವನವನ್ನು ಕಶ್ಯಪರ ಆಶ್ರಮದಲ್ಲಿ ಕಳೆದೆ. ತದನಂತರ ಕಣ್ವಾಶ್ರಮವನ್ನು ಸೇರಿದೆ. ಕಣ್ವರಿದನ್ನು ಬೇಕಾದಂತಹ ವಿದ್ಯೆಗಳನ್ನೆಲ್ಲ ಕರಗತ ಮಾಡಿಕೊಂಡು ಅರಮನೆಯನ್ನು ಸೇರಿದೆ. ಆದರೆ ಯಾಕೋ ಏನು, ಮನಸ್ಸಿಗೆ ಒಂದು ರೀತಿಯ ಬೇಸರ, ದೇಹಕ್ಕೆ ಒಂದು ರೀತಿಯ ಜಾಡ್ಯತೆ. ಇದನ್ನು ದೂರ ಮಾಡುವುದಾದರೆ ಹೇಗೆ ಎನ್ನುವ ಹಾಗೆ ಯೋಚಿಸುತ್ತಾ ಇರುವಂತಹ ವೇಳೆಯಲ್ಲಿ ಉಪಾಯವನ್ನು ದೊರಕಿತು. ಎಷ್ಟೇ ಆದರೂ ನಾವು ಕ್ಷತ್ರಿಯರು, ಬೇಟೆಯಾಡುವುದು ಒಂದು ಧರ್ಮವೇ ಸರಿ. ಹಾಗಾಗಿ ತಂದೆಯವರ ಬಳಿಗೆ ಹೋದೆ. ಮನಸ್ಸಿಗೆ ಬಂದಂತಹ ಬೇಸರವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ಅಪ್ಪಯ್ಯ ಬೇಟೆಗೊಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಎನ್ನುವ ಹಾಗೆ ಕೇಳಿದೆ. ಆವಾಗ ಅಪ್ಪ ಹೇಳಿದಂತಹ ಮಾತು, ಮಗನೇ, ಯಾವುದೇ ಕಾರಣವಿಲ್ಲದೆ ಪ್ರಾಣಿಗಳನ್ನು ಕೊಲ್ಲಬಾರದು, ಹಿಂಸೆಯನ್ನು ಕೊಡಬಾರದು ಎನ್ನುವ ಹಾಗೆ ಬುದ್ಧಿಯ ಮಾತುಗಳನ್ನು ಆಡಿದ್ರು. ಅಪ್ಪಣೆ ಕೊಡ್ಲಿಲ್ಲ. ಆಮೇಲೆ ಅಪ್ಪಣೆ ಕೊಡದೆ ಅನಿವಾರ್ಯತೆ ಅವರಿಗಿಲ್ಲ. ಯಾಕೆ? ನನ್ನ ಹಠದ ಮಾತಿಗೆ ಕಟ್ಟು ಬಿದ್ದಿದ್ದಾರೆ. ಹಾಗಾಗಿ ಒಲ್ಲದ ಮನಸ್ಸಿನಿಂದ ಬೇಟೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ನಾನು ಒಬ್ಬನೇ ಹೋಗುದ? ಬೇಟೆಗೆ ಹೋಗಬೇಕಾದ್ರೆ ಬೇಟೆಯ ಬಗ್ಗೆ ತಿಳಿದವರು ಬೇಕು. ಎಲ್ಲಿದ್ದಾರೆ ಶಬರರು? ನೀನಲ್ಲಿ ಮೇಲಿನ ಮಹಡಿಯಲ್ಲಿ ನಿಂತು ಏನ್ ಮಾಡ್ತಾ ಇದ್ದೆ? ನಾನು ಯಾವಾಗ ಕರೀತಿ ಅಂತ ಕಾದುಕೊಂಡು ಕೂತದ್ದು. ಹೌದಾ? ವಿಷಯ ಗೊತ್ತಾಯ್ತು? ಹೌದೌದು, ಗೊತ್ತಾಗಿದೆ. ನಾನು ಪ್ರವೇಶ ಮಾಡುವಾಗ್ಲೇ ಗೊತ್ತಾಗ್ಲೇನೆ. ಈಗ ಬೇಟೆಗಾಗಿ ಹೊರಟು ನಿಂತವರು. ಹೌದು. ಹೀಗೆ ಹೋದ್ರೆ ಆಗ್ತದೆ ಹೇಳು? ಬೇರೆ ಬೇರೆ ಆಯುಧಗಳು ಬೇಕು. ಆಯುಧಗಳು ಬೇಕು. ಆಯುಧ ಪಾಯುಧ ಅಂದ್ರೆ ಆಯುಧಗಳು ಏನುಂಟು? ಏನು? ನನ್ನಲ್ಲಿ ಬಾಣ, ನಿನ್ನಲ್ಲಿ ಕತ್ತಿ ಅಷ್ಟೇ ಸಾಕಾಗುದಿಲ್ಲ. ಈಟಿ ಕಟಾರಿ, ಆಮೇಲೆ ಕೊಟ್ಟು ಮತ್ತೆ ಇನ್ನು ಉಂಟು ಅಂತ. ದೂರದಲ್ಲಿರುವಂತಹ ಪ್ರಾಣಿಗಳನ್ನು ಅಥವಾ ಹಾರುವಂತಹ ಹಕ್ಕಿಗಳನ್ನು ಹಿಡಿಯುವುದಕ್ಕೆ ಬಲೆಗಳ ಅವಶ್ಯಕತೆ. ಯಾವುದು? ಮೇಲ್ಬಲೆ, ಕೆಳಬಲೆ, ಅಂಚು ಬಲೆ, ಇಂಚು ಬಲೆ, ಮಧ್ಯ ಬಲೆ, ಮಾಬಲೆ. ಅದು ಯಾವುದು? ಮಾಬಲೆ ಗೊತ್ತಿಲ್ಲ? ಮಹತ್ತರ ದೊಡ್ಡ ದೊಡ್ಡ ಕೋಣವನ್ನು ಕೂಡ ಹಿಡಿಯುವಂತಹ ಬಲೆ. ಹಾಗೆ ಎಷ್ಟೇ ಸಾಕಾಗುದಿಲ್ಲ. ದೂರದಲ್ಲಿರುವಂತಹ ಪ್ರಾಣಿಗಳ ಜಾಡನ್ನು ಹಿಡಿಯುವುದಕ್ಕೆ ಒಂದು ಕುನ್ನಿ ಮರಿಬೇಕು. ಕುನ್ನಿ ಮರಿ ಅಂದ್ರೆ ನಾಯಿ ಮರಿಯ ಮೂಸುವುದಕ್ಕಲ್ಲ, ಅದು ಬೇಡ. ನಾಯಿ ಮರಿ ಬೇಡ. ಮತ್ತೆ ನಮ್ಗೆ ಪ್ರಾಣಿಗಳ ಜಾಡಿ ಗುರುತಿಸಬೇಕು ಅಂತಲ್ಲ, ಮೂಸುವುದಕ್ಕಂತಲ್ವ? ಹೌದು. ಏನು ಅವನನ್ನು ಅವ ಮೂಸುವುದ್ರಲ್ಲಿ ಬಹಳ ಭಯಂಕರ. ಯಾರು ಕಲಿಸಿದ್ಯಾ? ಎಲ್ಲಿ ಮೃಗ ಉಂಟು ಆ ಇರವನ್ನು ಇಲ್ಲಿಂದಲೇ ಅಲ್ಲಿ ಹದ್ನಿ ಉಂಟು, ಇಲ್ಲಿ ಕೋಣ ಉಂಟು, ಇಲ್ಲಿ ಸಿಂಹ ಉಂಟು ಎನ್ನುವ ಹಾಗೆ ಇಲ್ಲಿಂದಲೇ ಮೂಸಿ ಹೇಳಬಲ್ಲ. ಮೊದಲು ನಾನು ಮೂಸ್ತಾ ಇದ್ದೆ, ಈಗ ಪ್ರಾಯ ಆಯ್ತು. ನಿನ್ನ ಮಗನ ಈಗ ಸದ್ಯಕ್ಕೆ ನನ್ನ ಮನೆಯಲ್ಲಿ ಬಾಗಿ ಮೂಸ್ಲಿಕ್ಕೆ ಬಿಡುವುದಿಲ್ಲ. ಗೊತ್ತಾದ್ರೆ ಬಿಡುವುದೂ ಇಲ್ಲ, ಅವರು ಬಿಡುವುದಿಲ್ಲ. ಹಾಗಾಗಿ ಸ್ವಲ್ಪ ಇವನಿಗೆ ಹೇಳಿಕೊಟ್ಟದ್ದು ಇವ ಸುಧಾರಿಸಿಕೊಂಡು ಹೋಗ್ತಾ ಇರ್ಲಿ. ಸಂತೋಷವಾಯಿತು, ತಡ ಮಾಡುವುದಲ್ಲ. ಎಲ್ಲರೂ ಸಿದ್ಧವಾಗಿ ಕಾಡನ್ನು ಸೇರೋಣ.
ಸಮಾಧಾನವಾಯ್ತು. ಬಾಣ ಬಿಡ್ಬೇಕು ಅಂತಲೇ ಇಲ್ಲ, ಬಾಣಗಳಿಗೆ ಸಿಕ್ಕ ಸಿಕ್ಕ ಪ್ರಾಣಿಗಳು, ಅಂಬರದಲ್ಲಿ ಹಾರುವಂತಹ ಹಕ್ಕಿಗಳು ಒಂದೊಂದು ಬಿಡದೆ ಎಲ್ಲವನ್ನು ಕೊಂದಿದ್ದೇವೆ. ಓಡಿದ್ದು ನೋಡಿ, ಕೆಟ್ಟ ಪ್ರಾಣಿ ಯಾವುದು ದುಷ್ಟ ಪ್ರಾಣಿ ಯಾವುದು ಅಂತ ನೋಡ್ಲಿಲ್ಲ. ಅಪ್ಪ ಹೇಳಿದ್ದಾರೆ ಹೇಗೆ, ಕೆಟ್ಟ ಪ್ರಾಣಿಗಳನ್ನು ಕೊಲ್ಲುವುದು ಒಂದು ಸರಿ ಅವರಿಗೆ ಅಲ್ವಾ, ಹಾಗಂತ ಒಳ್ಳೆಯ ಪ್ರಾಣಿಗಳನ್ನು ಕೊಲ್ಲಬಾರದು, ಅದು ತಪ್ಪು. ಅದು ನಮಗ್ ಗೊತ್ತುಂಟು, ನಿಮಗ್ ಗೊತ್ತುಂಟು, ಹೋಗುವ ಬಾಣಕ್ಕೆ ಗೊತ್ತುಂಟು ಅಲ್ವಾ. ಇಷ್ಟೇ ಸಾಕಾಗುದಿಲ್ಲ, ಸ್ವಲ್ಪ ಸಮಾಧಾನ ಆದ್ರೂ ಕೂಡ ಪೂರ್ತಿ ಸಮಾಧಾನ ಆಗ್ಬೇಕು ಅಲ್ವಾ. ಹೇಗೂ ಇಷ್ಟು ದೂರಕ್ಕೆ ಬಂದಿದೆ, ಸ್ವಲ್ಪ ಮುಂದೆ ನೋಡಿರೋ, ನೋಡಿ ನೋಡಿ ಅತ್ತ ನೋಡಿ, ನೋಡಿರೋ ಅತಿ ಸಂಕುಲವನ್ನು ಅತ್ತೆ ನೋಡಿರೋ, ನೋಡಿರೋ ಆ
ಸೊಂಡಿಲ ಎತ್ತಿ ಸೊಂಡಿಲ ಚಲಿಸುತ್ತಲಿರುವುದು ಅತ್ತ ನೋಡಿರು ಅತ್ತ ನೋಡಿರು ಅತ್ತ ನೋಡಿರು ನಿನಗೆ ಏನಾದ್ರೂ ಖಂಡಿತ ಈ ಕಾಡಿನಲ್ಲಿ? ಇಲ್ಲ, ಕಂಡಲಿಲ್ಲ. ಕಂಡಲಿಲ್ಲ? ಕಂಡಲಿಲ್ಲ, ಕಂಡಲಿಲ್ಲ. ಹಾಗಲ್ವೇ? ಕಾಣಲಿಲ್ಲ? ಕಾಣಲಿಲ್ಲ, ಕಾಣಲಿಲ್ಲ. ನೀನು ಯಾವುದನ್ನಾದ್ರೂ ಮೂಸಿದ್ದೀಯಾ? ಇಲ್ಲ, ಮೂಸ್ಲಿಲ್ಲ, ನೋಡಿದ್ದೇನೆ. ಅದೇ ಸಂತೋಷ ಅದೇನು ಗೊತ್ತು? ಬೇಕಾದ ಕಡೆಯಲ್ಲಿ ಯಾವುದನ್ನು ಮಾಡಬೇಕು ಅದನ್ನು ಮಾಡುದಿಲ್ಲ, ಬೇಡದ ಕಡೆಯಲ್ಲಿ ಯಾವುದನ್ನು ಮಾಡಬಾರದು ಅದನ್ನು ಮಾಡ್ತಾ ಇದ್ದ. ಅದು ಮಾಡ್ತಾ ಇದ್ದ. ಏನು ನೋಡ್ಲಿಲ್ಲ ಅದು ದೂರಕ್ಕೆ ಹೋದ ದೃಷ್ಟಿಯನ್ನು ಹಾಯಿಸಿ ದೊಡ್ಡ ಮೃಗ ಒಂದು ಕಾಣ್ತಾ ಇದೆಯಾ? ಒಂದಲ್ಲ, ಹಿಂಡೆ ಉಂಟು. ಯಾವ್ದದು ಗೊತ್ತಾಯ್ತಾ? ಅದೆಂತದ್ದು? 2 ಬಾಲದ್ದೊಂದು 2 ಬಾಲ ಉಂಟು. ಅಯ್ಯೋ, ನೀನು ಕಾಡಿನಲ್ಲಿರುವವ, ನಿನಗೆ ಪ್ರಾಣಿಗಳ ಪರಿಚಯ ಇಲ್ವೇನು? ಅದಲ್ಲ, ಅದೊಂದು ನಾನು ನೋಡ್ಲಿಲ್ಲ. ಅಷ್ಟೇ ಸಂಕುಲ ಆನೆಗಳ ಹಿಂಡೆ ಮುಂದಕ್ಕೆ ಕಾಣುತ್ತಾ ಇದೆ ನೋಡಿ. ವಿಶಾಲವಾದಂತಹ ಕಿವಿಗಳನ್ನು ಅರಳಿಸುತ್ತಾ ತನ್ನ ಸೊಂಡಿಲನ್ನು ಎತ್ತಿ ಬಗ್ಗಿಸಿ ಎತ್ತಿ ಮತದ ಹೆಜ್ಜೆಗಳನ್ನು ನೀಡುತ್ತಾ ಮುಂದುವರಿತಾ ಇದೆ. ಈಗ ಒಂದು ವಿನೋದ. ಆನೆಗಳ ಹಿಂಡನ್ನು ನೋಡಿ ಯಾವುದೇ ಭೀತಿ ಇಲ್ಲದೆ ನಾವೇ ಈ ಕಾಡಿನಲ್ಲಿ ಪ್ರಾಣಿಗಳು, ದೊಡ್ಡ ಪ್ರಾಣಿಗಳು ಎನ್ನುವಂತ ಅಹಂ ಅವರ ತಲೆಗಡೆಗೆ ಹೋಗಿದೆ. ನಾವು ದೊಡ್ಡವರು, ನಮ್ಮನ್ನು ಹೇಳುವವರಿಲ್ಲ, ಕೇಳುವವರಿಲ್ಲ, ಬೇಟೆಯಾಡಿದಂತೂ ಸಾಧ್ಯವೇ ಇಲ್ಲ ಎನ್ನುವಂತಹ ಮತ ಇರಲುಬಹುದು. ಇವರ ಮತವನ್ನು ಇಳಿಸಬೇಕು. ಒಂದು ಹೊಸ ಆಟ,
ಒಂದು ಹೊಸ ಆಟ ನೋಡ್ಬೇಕು. ಈಗ ಇವುಗಳನ್ನು ಓಡಿಸ್ಬೇಕು. ಏನು ಉಪಾಯ? ಹೀಗೆ ಮಾಡುವ. ಅದು ಗಜಗಳಿಗೆ ಸಿಂಹವನ್ನು ಕಂಡ್ರೆ ಆಗುದಿಲ್ಲ, ಸಿಂಹಕ್ಕೆ ಗಜವನ್ನು ಕಂಡ್ರೆ ಆಗುದಿಲ್ಲ. ಸಿಂಹವನ್ನು ಕಂಡ್ರೆ ನಿನ್ಗಾಗ್ತದ? ನನಗೆ ಸಹ ಆಗುದಿಲ್ಲ. ನೀನು ನೋಡಿದ ಚಿತ್ರಪಟದಲ್ಲಿ ಅಲ್ಲ ನೋಡಿದ್ದೇನೆ. ಇದು ಅದು ಬೆಕ್ಕಿನ ಮರಿಯಾಗಿರ್ಬೇಕು ಬಹುಶಃ. ಇಲ್ಲ, ಸಿಂಹವೇ. ಹೌದಾ? ಸಿಂಹವೇ. ನಾವು ಇಲ್ಲಿಂದಲೇ ಅದು ಆನೆಗೆ ಮತ್ತು ಸಿಂಹಕ್ಕೆ ಒಳಗಿಂದ ಒಳಗೆ ಅದು ಇದುಂಟು ಮತ್ಸರ. ಅದನ್ನು ಕಂಡ್ರೆ ಇದು ಓಡುದು, ಇದನ್ನು ಕಂಡ್ರೆ ಒಮ್ಮೊಮ್ಮೆ ಅದು ಓಡುದು. ಈಗ ಇಲ್ಲಿ ಸಿಂಹದ ಮರಿ ಇಲ್ಲ, ನಮ್ಗೆ ಓಡಿಸಬೇಕಾದ ಆನೆ ಮರಿ ಅಲ್ಲ. ನಾವು ಇಲ್ಲಿಂದಲೇ ಕೂಗಿ ಹೇಳುದು, ಓಯ್ ಸಿಂಹ ಬಂತು, ಓಯ್ ಸಿಂಹ ಬಂತು. ಆಗ ಆನೆಗೆ ಕೇಳಿ ಒಂಥರ ಆಗ್ತದೆ, ಓ ಬಂತಲ್ಲ ಅಂತ. ಅದು ಆನೆ. ನಿನ್ನ ಹಾಗಂತ ಭಾವಿಸಿದ್ಯಾ? ನೀನ್ ಯಾರ ಹೆಂಡತಿ ಹತ್ರ ಹೇಳಿದೆ ಸಿಂಹ ಬಂತು? ಅದೆಲ್ಲ ಆಗ್ಲಿಕ್ಕಿಲ್ಲ. ಆನೆಗಳೇ ಹೆದರುವುದು ಯಾವುದಕ್ಕೆ? ಬೆಂಕಿಯನ್ನು ಕಂಡ್ರೆ ನಿಲ್ಲುವುದಿಲ್ಲ. ಬೆಂಕಿ ಹೊಡಿಬೇಕು. ಹೇಗೆ ನೋಡಿ, ಬಿದಿರ ಮೆಳೆಗಳು ಗೋಚರಿಸ್ತವೆ. ತಡ ಮಾಡುವುದಲ್ಲ, ಆ ಬಿದಿರ ಮೆಳೆಗಳನ್ನೆಲ್ಲ ಜೊತೆಯಾಗಿ ಇರಿಸಿ ಇದು ಆನೆಗಳ ಹಿಂಡಿಗೆ ಬೆಂಕಿಯನ್ನು ಕೊಟ್ಟೆ. ಬೆಂಕಿಯನ್ನು ಕಂಡದ್ದೇ ತಡ. ಆನೆಗಳು ಚೆಲ್ಲಾಪಿಲ್ಲಿಯಾಗಿ ಪ್ರಾಣಗಳು ಉಳಿಸುವ ಉದ್ದೇಶದಿಂದ ಓಡಾಡುತ್ತಾ ಇವೆ. ಇದು ನಿಜವಾದ ಸಂತೋಷ, ವಿನೋದ ಅಲ್ವಾ? ಇಷ್ಟೇ ಸಾಕಾಗ್ತದಾ? ಇಲ್ಲೇ ಇರುವುದಲ್ಲ, ಸ್ವಲ್ಪ ಮುಂದೆ ಹೋಗು, ಮುಂದೆ ಹೋಗು. ಎಂತ ಏನು ಶಬ್ದ ಗೊತ್ತಾಯ್ತಾ? ಗೊತ್ತಾಗ್ಲಿ. ಬುಸ್ ಬೂಸು ಬೂಸು ಅಂತ ಹೇಳ್ತಾ ಉಂಟು. ಯಾವ್ದು? ಬೂಸು ಬುಷ್ ಬುಷ್. ಹಾವುಗಳು. ಬುಷ್ ಬುಷ್. ಬುಷ್. ಹೌದು, ಬುಷ್ ಬುಷ್. ನೋಡಿದ್ದೀರಾ? ಓ ಆ ಕಡೆ ನೋಡಿ, ಎರಡು ಹಾವುಗಳು ಒಂದಾಗಿ ಮಿಥುನ ಕ್ರೀಡೆಯನ್ನು ಆಡ್ತಾ ಇವೆ. ಒಂದು ಅಲ್ಲಿ ಮುಗಿಯಿತು ಆಟ. ಮತ್ತಿನ ಆಟ ನಿರೀಕ್ಷಿಸಿ.
ಮರಿತೀಗೆ ನೈವ ನಾಗಿಣಿಯನು ರಾಗಿಣಿ ಕಾಣೆಯ ಬೀಗದಿ ಕೈ ಮರಿತೀಗೆ ನೈವ ನಾಯಗಾರ ಹೋಗಬೇಡ ದೂರ ನಾಗಬಾರ ಹೋಗಬೇಡ ದೂರ ನಾಗಗಳ ಆಟ ನಡೀತಾ ಇದೆ ಅಲ್ವಾ? ಅದು ಕೂಡ ಆಟಕ್ಕೆ ಬಂತಲ್ಲ ಅಲ್ವಾ? ಇದಕ್ಕೂ ಹುಚ್ಚು ಪ್ರಾರಂಭ ಆಯ್ತು. ಇವರ ಈ ಆಟ ನಿಲ್ಲಿಸಬೇಕು. ಏನು ಮಾಡುದು? ನೋಡಿದ್ದೀರಾ? ಎರಡು ನಾಗಗಳು ಒಂದಾಗಿವೆ. ಈಗ ಕುವಹಾಕ ಏನು ಗೊತ್ತೇ? ಆಟವನ್ನು ನೋಡುವಾಗ ಒಂದು ರೀತಿಯ ಹೊಸ ಸಂತೋಷ ಅಲ್ವಾ? ಇಲ್ಲಿ ಕೂಡ ಪ್ರತ್ಯೇಕವಾಗಿ ಕಾಣಬೇಕು. ಎರಡಿದ್ದದ್ದು ಒಂದಾಗಿದೆ, ಒಂದಾದದ್ದು ಮತ್ತೆ ಎರಡಾಗಬೇಕು. ಹೇಗೆ ಹೇಗೆ ಇದು ಬಾಣವನ್ನು ಪ್ರಯೋಗಿಸ್ತೇನೆ. ಸ್ವಲ್ಪ ಜೀವ ಉಂಟು, ಇದು ಪೂರ್ತಿ ಸಾಯಿದೆ. ಒಂದು ಪೂರ್ತಿ ಸತ್ತಿದ ಅಂತ ಬಹುಶಃ, ಒಂದು ಸ್ವಲ್ಪ ಅರೆಪೆಟ್ಟಾಗಿದೆ. ಇಲ್ಲ, ಎರಡು ಒಟ್ಟಿಗೆ ಸಾಯ್ಬೇಕು. ಪಾಲವನ್ನು ಎತ್ತುತ್ತಾ ನೆಲಕ್ಕೆ ಬಡಿಯುತ್ತಾ, ಪಾಲವನ್ನು ಎತ್ತುತ್ತಾ ನೆಲಕ್ಕೆ ಬಡಿಯುತ್ತಾ ನೋಡು, ಉಸಿರನ್ನೇ ಚೆಲ್ಲಿ ಹೋಗಿದೆ. ಅಬ್ಬ, ಈಗ ಸಂತೋಷ ಆಯ್ತು, ಈಗ ಪೂರ್ತಿ ಸಮಾಧಾನ ಆಯ್ತು ಅಲ್ವಾ? ಇನ್ನೇನು ಮಾಡುದು? ಹೇಗೂ ಬೇಟೆಯನ್ನಾಡಿ ಸಂತೋಷ ಆಯ್ತು. ಇಷ್ಟೇ ಸಾಕಾಗ್ತದ? ಸ್ವಲ್ಪ ಸಮೀಪದಲ್ಲೇ ವನವನ್ನು ನೋಡುತ್ತಾ ಮುಂದುವರಿಯುತ್ತಾ ಇರುವ ಹೀಗೆ.
ನೆಮ್ಮದಿಯಿಂದ ಬದುಕುತ್ತಾ ಇದ್ದಂತ ಪ್ರಾಣಿ ಪಕ್ಷಿಗಳ ಸಂಕುಲ ಆದರೆಯಿಂದ ದೂರದಲ್ಲಿ ಕಾಣುತ್ತಾ ಉಂಟು ಬೆಂಕಿಯ ಪ್ರಜ್ವಲೆ. ಅಷ್ಟು ಮಾತ್ರವಲ್ಲ, ಆನೆಗಳು ಗರ್ಜಿಸುತ್ತಾ ಮುಂದುವರಿಯುತ್ತಾ ಇದೆ, ಪಕ್ಷಿಗಳು ಕೂಗುತ್ತಾ ಉಂಟು. ಏನೆಂಬುದಾಗಿ ನೋಡಿದೆ ಅಂತಾದರೆ ನಾಗದೇವತೆಗಳೇ ಸತ್ತು ಬಿಟ್ಟಿದ್ದಾರೆ. ಯಾಕಾಗಿ ಹೀಗಾಯ್ತೆಂಬುದಾಗಿ ನೋಡಿದೆ ಅಂತಾದರೆ ಸಾಮಾನ್ಯರು ಈ ಕೃತ್ಯವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾರಾದರೂ ಕ್ಷತ್ರಿಯನೇ ಮಾಡಿರಬಹುದು, ಯಾರಾಗಿರಬಹುದು ಎಂಬುದಾಗಿ ಯೋಚಿಸಿದಂತಹ ಸಂದರ್ಭ ದುಷ್ಯಂತ ಮಹಾರಾಜನ ಮಗನು ಮಾಡಿದಂತಹ ಕೃತ್ಯವಿದು. ಆತನಿಗೆ ತಕ್ಷ ಸಾಕ್ಷಿಯನ್ನು ನಾನು ಮಾಡುತ್ತೇನೆ. ತಕ್ಕದಾದಂತಹ ಶಾಪವನ್ನು ಕೊಡುವುದಕ್ಕೆ ಇದ್ದಾನೆ. ಈತನು ಮಾಡಿದಂತಹ ಈ ಕೃತ್ಯ ನಾಗದೇವತೆಗಳನ್ನೇ ವಧಿಸಿದ ಹೊಡಿದ್ದಾನೆ. ಮುಂದಕ್ಕೆ ಈತನ ಸಂತಾನದಲ್ಲಿ ನಾಗದೋಷ ತಪ್ಪದೇ ಹೋಗಲಿ. ಈತನು ಚಿಂತಿಸುತ್ತ ಕೊರಗಬೇಕು. ಇದು ಚಂಡವೃತ್ತನ ಶಾಪ. ತಂದೆಯ ಬೇಟೆಗಾಗಿ ಹೊರಡುವಂತಹ ವೇಳೆಯಲ್ಲಿ ಆಡಿದರು. ಬೇಡ ಮಗನೇ, ಬೇಡ, ಪ್ರಾಣಿಗಳನ್ನು ಕೊಲ್ಲಬೇಡ ಕೊಲ್ಲಬೇಡ ಎನ್ನುವ ಹಾಗೆ ಪರಿ ಪರಿಯಾಗಿ ಬುದ್ಧಿಯ ಮಾತುಗಳನ್ನು ಆಡಿದರು. ಬಿಸಿನೆತ್ತರು ಹಠದಿಂದ ಅವರ ಮಾತುಗಳನ್ನು ಧಿಕ್ಕರಿಸಿ ಬೇಟೆಗೆ ಬಂದೆ. ಸುಮ್ಮನೆ ವ್ಯರ್ಥವಾಗಿ ಪ್ರಾಣಿಗಳನ್ನು ಕೊಂದೆ. ಈ ಭೂಮಿಯ ಮೇಲೆ ಕಣ್ಣಿಗೆ ಕಾಣುವ ದೇವರು ನಾಗದೇವರು ಅಂತಹ ನಾಗಗಳನ್ನೇ ಕೊಂದಂತಹ ಪಾತಕಿ ಶಾಪ, ಸರ್ವದಮನ ಪಾಲಿಗೆ ಶಾಪ. ಏನು ಮಾಡು, ಯಾರಲ್ಲಿ ಹೇಳುವ? ನನ್ನನ್ನು ಹೇಳುವವರು, ಕೇಳುವವರು, ತಿದ್ದಿ ನಡೆಸುವವರು ನನ್ನ ಅಪ್ಪ ಇದ್ದಾರೆ. ನೇರವಾಗಿ ಅರಮನೆ ಎತ್ತಿದ್ದಾರೆ. ಕಳೆಯಿದೆ
ತವ ಮುಖ ವಿಮೋಲನ ಕಳೆಯಿದೆ ತಗೆ ತಿಳಿಯಲಾದೆನು. ಬೇಸರ ಕಳೆಯಿತೆ, ಮನದ ಗೊಂದಲ ನೀಗಿ ಹೋಯಿತೆ, ನಿನಗೆ ಸಂತೋಷವಾಯಿತೆ, ಬೇಟೆಯಾಡಿದ್ದರ ಪರಿಣಾಮ ಆಯಾಸವಾಯಿತೆ. ಏನಾಯ್ತು ಮಗನೇ? ಅಪ್ಪಯ್ಯ ನೀವೆಲ್ಲ ಮಾತ ಒಪ್ಪದೆ ಬೇಟೆಗೆ ತೆರಳಿ. ಪದೋದ ಕೃತ್ಯ ಬೆತ್ತಗಿ ತಪ್ಪಾಗಿ ಪ್ರಾಣಿಗಳನ್ನು ವ್ಯರ್ಥಕೊಂಡೆ ದೀನ ಭಾವದಿ. ಅಪ್ಪಯ್ಯ ಏನು ಮಗನೇ ನೀನು? ಕಾಡಿಗೆ ಬೇಟೆಗೆ ಹೋದವ ಬೇಸರವ ಕಳೆದು ಸಂತೋಷದಿಂದ ಬರುತ್ತಿರುವ ಹಾಗೆ ನಾ ಯೋಚಿಸಿದರೆ ಅದ ಮೂಲದಲ್ಲಿ ಬಿದ್ದು ದುಃಖಿಸ್ತಾ ಇತ್ತು. ಏನಾಯ್ತು ಮಗನೇ? ಬೇಸರ ಯಾಕೆ ಅದಕ್ಕೆಲ್ಲ? ನಡೆದಂತಹ ವಿಷಯವನ್ನು ಹೇಳುವರೆ ನಾಲಗೆ ತೊದಲುತ್ತಾ ಇದೆಯಪ್ಪ. ಭೇಟಿಗಾಗಿ ಹೋಗುವಾಗ ಸಂತೋಷದಿಂದ ನಗು ನಗುತ್ತಾ ಹೋದೆ ಅಪ್ಪಯ್ಯ. ಆ ಸಂತೋಷ ಹೆಚ್ಚು ಸಮಯ ಉಳಿಯಲಿಲ್ಲ ಅಪ್ಪಯ್ಯ, ಉಳಿಯಲಿಲ್ಲ. ಸಂತೋಷಕ್ಕೆ ತಡೆ ಆಯ್ತು. ಯಾರು ಏನು ಮಾಡಿದ್ರು ಮಗನೇ? ನಾನು ನನ್ನಿಂದ ನಿನ್ನಿಂದ? ಹೌದಪ್ಪ. ಅಪ್ಪ, ನಡೆದಂತಹ ವಿಷಯವನ್ನು ಹೇಳುತ್ತೇನೆ, ಆದ್ರೆ ನಿಮ್ಮ ಮಗನಾದಂತಹ ಈ ಸರ್ವದವನ ಮೇಲೆ ಯಾವತ್ತೂ ಮುನಿಸಿಕೊಳ್ಳಬಾರದು. ಮುದ್ದಿನ ಮಗನಲ್ವೇ ನೀನು ಮಗು? ಅಪ್ಪಯ್ಯ, ಹೇಳು ತಂದ. ಬೇಟೆಗೆ ಹೋದೆ. ಪ್ರಾಣಿಗಳನ್ನೆಲ್ಲ ಕೊಲ್ಲುತ್ತಾ ಮುಂದುವರಿಯುವಂತಹ ವೇಳೆಯಲ್ಲಿ ದೂರದಲ್ಲಿ ಆನೆಗಳ ಹಿಂಡನ್ನು ಕಂಡೆ. ಯಾಕೋ ಏನು ನನ್ನ ಮನಸ್ಸು ದಾರಿ ತಪ್ಪಿದಪ್ಪಯ್ಯ. ಒಂದು ವಿನೋದವನ್ನು ಮಾಡಬೇಕೆನ್ನುವ ಹಾಗೆ ಆನೆಗಳು ಇದ್ದಂತಹ ಆ ಹಿಂಡಿಗೆ ಬೆಂಕಿಯನ್ನು ಕೊಟ್ಟೆ. ಅಯ್ಯೋ, ಜೀವದ ಭಯ, ಪ್ರಾಣ ಉಳಿಸಿಕೊಳ್ಳುವಂತಹ ಅವಕಾಶದಿಂದ ಆನೆಗಳು ಚೆಲ್ಲಾಪಿಲ್ಲಿಯಾಗಿ ಓಡುವಂತಹ ದೃಶ್ಯವನ್ನು ಕಂಡು ಸಂತೋಷಗೊಂಡೆ ಅಪ್ಪಯ್ಯ. ಮತ್ತು ಮುಂದುವರಿಯುವಂತಹ ವೇಳೆಯಲ್ಲಿ ನಾಗಗಳೆರಡು ಮಿಥಿತ ಕ್ರೀಡೆಯಲ್ಲಿ ತೊಡಗುತ್ತಾ ಇದ್ದವು. ಯಾಕೋ ಏನು ನನ್ನ ಮನಸ್ಸು ಪೂರ್ತಿ ಹಾಳಾಗಿ ಹೋಯ್ತಪ್ಪಯ್ಯ. ಯಾಕೆ ಇವತ್ತು ಹೀಗಾಯ್ತೋ ಗೊತ್ತಿಲ್ಲ. ಒಂದೇ ಒಂದು ಬಾಣವನ್ನು ಆ ನಾಗಗಳ ಮೇಲೆ ಪ್ರಯೋಗಿಸಿಬಿಟ್ಟೆ. ಅಷ್ಟು ಬಾಣ ಪ್ರಯೋಗ ಮಾಡಿದ್ದೊಂದು ಗೊತ್ತುಂಟು. ಆದ್ರೆ ಅಪ್ಪಯ್ಯ, ಇಷ್ಟೆಲ್ಲ ಹಿಂಸಾ ಕೃತ್ಯಗಳನ್ನು ಮಾಡಿದಂತಹ ಈ ಸರ್ವ ದಮನ ಹತ್ತಿರದಲ್ಲಿ ತಪಸ್ಸನ್ನು ಮಾಡುತ್ತಿದ್ದಂತಹ ಚಂಡವೃತ ಮುನಿಗಳು ಕೆರಳಿ ಶಾಪವನ್ನು ಕೊಟ್ಟಿದ್ದಾರೆ. ಶಾಪ? ಹೌದಪ್ಪಯ್ಯ. ಇಂಥ ಕೃತ್ಯವನ್ನು ಯಾರು ಮಾಡಿದ್ದಾರೋ ಅವರ ಸಂತತಿಯೇ ನಾಶವಾಗಲಿ, ಹಾನಿಯಾಗಲಿ. ಅಪ್ಪ ಅಪ್ಪ ಅಪ್ಪ, ತಪ್ಪು ಮಾಡಿದೆ. ಭುವನದ ಭಾಗ್ಯನುತ ಕೀರ್ತಿಯುತ ಭರಿತನಾಗಿ ಬೆಳಗುವೆಯಾದು ಕನಸನ ಕಂಡೆ ನಕಟ. ಭುವನದ ಭಾಗ್ಯನುತ ಕೀರ್ತಿಯುತ ಭರಿತನಾಗಿ ಬೆಳಗುವೆ ಎಂದು ಕನಸನ ಕಂಡೆ ನಕಟ. ಮತಿ ಮರೆಯದಿರು ಮುಂದೆ ಈ
ಪ್ರತಿಷ್ಠಾನ ಪುರಪತಿಯಾಗಿ ಸದ್ಧರ್ಮದ್ಯೋದ ಹಾಲಿಬುದೆನುತ ಪಟ್ಟವನಿತ್ತು ವಾನಪ್ರಸ್ಥನು ಕೈಗೊಂಡನು ಸದ್ಧರ್ಮದ್ಯೋದ ಪಾಲಿಬುದೆನುತ ಪ್ರತಿಷ್ಠಾನ ಪುರವ ಎನುತ ಪಟ್ಟವನಿತ್ತು ವಾನಪ್ರಸ್ಥವನು ಸತಿಪತಿಯರು ಕೈಗೊಂಡನುದು ಮಗನೇ ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಬೇಕಪ್ಪ. ನಿಮ್ಮ ಮಾತುಗಳನ್ನು ಕೇಳಿ ಇಲ್ಲೇ ಉಳಿದೆ ಎಂದಾದರೆ ಇಂಥ ಪರಿಸ್ಥಿತಿ ನನಗಾಗುತ್ತಾ ಇರಲಿಲ್ಲ. ನಿಮ್ಮ ಮಾತನ್ನು ಧಿಕ್ಕರಿಸಿದ ಕಾರಣ ಇಂಥ ಶಾಪ. ಅಪ್ಪ ಅಪ್ಪ, ಕೈ ಮುಗಿದು ಬೇಡುತ್ತಾ ಇದ್ದೇನೆ, ತಪ್ಪಾಯ್ತಪ್ಪ. ನಿಸ್ಸಹಾಯಕನಾದೆ ಕಂದ, ನಿಸ್ಸಹಾಯಕನಾದೆ. ದೇಹದ ಚೈತನ್ಯ, ಮಾತಿನ ಚೈತನ್ಯವನ್ನು ಕಳಕೊಂಡೆ ಮಗನೇ, ಕಳ್ಕೊಂಡೆ. ನಿನ್ನ ಬಾಯಿಂದ ಇಂತಹ ದುರ್ವಾರ್ತೆಯನ್ನಾಲಿಸುವುದಕ್ಕೆ ನನ್ನ ಕಿವಿಗಳಲ್ಲಿ ಇನ್ನೂ ಶ್ರವಣ ಶಕ್ತಿ ಉಳಿದುಕೊಂಡಿದೆಯಲ್ಲ. ಬೇಡ ಮಗನೇ, ಹಿಂಸೆ ಮಾಡಬೇಡ. ನಿನ್ನ ಸರ್ವದಮನ ಪ್ರವೃತ್ತಿ ಅಧಪತನಕ್ಕೆ ಕಾರಣವಾಗುತ್ತದೆ ಅಂತ ಅಡಿಗಡಿಗೆ ಆಡಿ ತೋರಿಸಿದೆ ಮಗನೇ. ಕಾಡಿಗೆ ಬೆಂಕಿ ಕೊಟ್ಟೆಯ, ಪ್ರಾಣಿಗಳನ್ನು ಹಿಂಸಿಸಿದೆಯ, ಪಾಪ ಭೂಯಿಷ್ಠವಾದಂತಹ ಕರ್ತವ್ಯವನ್ನೆಸದೆ ಮಿಥುನ ಸ್ಥಿತಿಯಲ್ಲಿದ್ದಂತಹ ನಾಗಗಳನ್ನು ಕೊಂದು ಕೆಡಹಿದೆಯಾ? ಪಾಪಿ ನಾನು, ಪಾಪಿಯಾದೆ, ಪಾಪಿಯಾದೆ. ಕಂದ, ನಮ್ಮ ಪ್ರಜಾ ಜನರೆಲ್ಲರೂ ನಮ್ಮನ್ನು ಭಾವಿಸಿದ್ದು ಹೇಗೆ ಗೊತ್ತಾ? ಈ ಪುರದ ಪುಣ್ಯ ನಾವು ಅಂತ. ನಮ್ಮನ್ನು ಈ ಪ್ರಜಾ ಜನರು ಯೋಚಿಸಿದ್ದು ಹೇಗೆ ಬಲ್ಲೆಯ? ಕರುಣೆಯನ್ನು ಬೀರುವಂತಹ ಕಾರುಣ್ಯವುಳ್ಳ ಕಣ್ಣುಗಳು ಎನ್ನುವ ಹಾಗೆ ಮಗನೇ. ಹಿಂಸಾ ಪ್ರವೃತ್ತಿಯಿಂದ ತೃಪ್ತರಾದೆಯ. ನನ್ನ ಪದಮೂಲದಲ್ಲಿ ತೊಳಲಾಡುವಂತಹ ನಿನ್ನನ್ನು ಕಾಡುವುದಕ್ಕೆ ಅಸಾಧ್ಯ ಮಗನೇ, ಅಸಾಧ್ಯ. ನಾ ಭಾವಿಸಿದ್ದೆ ಈ ಭುವನವನ್ನು ಬೆಳಗುವಂತಹ ಭಾಗ್ಯ ನೀನು, ನೀ ದಿವ್ಯ ಜ್ಯೋತಿ ಆಗತ್ತಿ ಅಂತ. ಎಲ್ಲವನ್ನೂ ಅಳಿಸಿಬಿಟ್ಟೆ. ನನ್ನ ನಿರೀಕ್ಷೆ, ಆಸೆ, ಆಕಾಂಕ್ಷೆಗಳೆಲ್ಲ ಹುಸಿಪಡಿಸಿದೆಯಲ್ಲ. ನಮಗೆ ಬೇಕಾದದ್ದು ಸರ್ವದ ಮನಸ್ಥಿತಿ ಎಲ್ಲ ಮಗನೇ. ನಿನ್ನ ನಿರೀಕ್ಷಿಸಿದ್ದು ಭಾರತ ಸ್ಥಿತಿ ಕಂದ, ಭಾರತ ಸ್ಥಿತಿ. ಕೈಯಿಂದ ಇಂತಹ ಅಕೃತ್ಯಗಳು ನಡೆದ ಬಳಿಕ ನನ್ನ ಚಿತ್ತ ಸ್ಥಿತಿಯನ್ನೇ ನಾ ಕಳಕೊಂಡೆ ಮಗ. ಬೇಡ ಬೇಡ ಬೇಡ, ದೇಹದ ಸುಖ ಬೇಡ ಕಂದ ನನಗೆ. ಏನಪ್ಪಯ್ಯ ನೀವು ಆಡ್ತಾ ಇರೋದು? ಏನಪ್ಪಯ್ಯ, ಯಾಕಪ್ಪಯ್ಯ ಇಂತಹ ಮಾತು? ತಂದೆಯ ಮಾತನ್ನು ಮಕ್ಕಳಾದವರು ಕೇಳಬೇಕು. ತಂದೆಯ ಮಾತನ್ನು ಮೀರಿದಂತಹ ಮಕ್ಕಳಿಗೆ ಏನಾಗುತ್ತದೆ ಎನ್ನುವುದಕ್ಕೆ ನಾನೇ ನಿದರ್ಶನ. ಅಪ್ಪ, ತಿಳಿಯದೆ ಮಾಡಿದೆ ಅಪರಾಧ, ಈಗ ಅರ್ಥವಾಯಿತು ನನ್ನ ಅಪರಾಧಗಳನ್ನು. ಮಗು, ತಿಳಿದೆಯೋ ನೀ ಮಾಡಿರಬಹುದು, ಆದರೆ ಅನಾಹುತದ ಪರಿಣಾಮ ಏನಾಗಿ ಹೋಯಿತು ಎನ್ನುವ ಹಾಗೆ ತಿಳಿದಿದೆಯಲ್ಲ ಕಂದ. ಇನ್ನು ಈ ದೌರ್ಭಾಗ್ಯವನ್ನು ಕಂಡು ನಾ ಈ ಪುರದಲ್ಲಿ ಉಳಿಯಬೇಕೆ? ಬೇಡ ಮಗ. ಈ ಭವದಲ್ಲಿ ಬಳಲಿದವರಿಗೆ ಭಗವಂತನ ಅನುಗ್ರಹ ಇದೆಯಂತೆ. ಆ ಅನುಗ್ರಹ ದೊರೆಯುವುದು ಎಲ್ಲಿ ಎನ್ನುವ ಹಾಗೆ ನಾ ತೀರ್ಮಾನಕ್ಕೆ ಬಂದಿದ್ದೇನೆ. ಬೇಡ, ಇಹದ ಸುಖ ಬೇಡ. ಈ ಪುರದ ಸುಖೋಪಭೋಗಗಳನ್ನು ನಾ ಮತ್ತೆ ಬಯಸಲಾರೆ. ಬ್ರಹ್ಮತ್ವದ ಚಿಂತನೆಯ ಕಡೆಗೆ ನನ್ನ ಗಮನ ಹರಿಯುತ್ತಾ ಉಂಟು ಮಗು. ಇಲ್ಲಿಯ ಯಾವ ವಸ್ತುಗಳ ಬಗ್ಗೆ, ಅಧಿಕಾರದ ಬಗ್ಗೆ, ಮಗನ ಬಗ್ಗೆ ವ್ಯಾಮೋಹ ನನಗಿಲ್ಲ ಮಗನೇ. ಆದರೆ ಒಂದು ನಿನ್ನಲ್ಲಿ ಕೈ ಮುಗಿದು ಬೇಡ್ತೇನೆ. ತಂದೆಯಾದ ನೀವು ನನ್ನಲ್ಲಿ ಬೇಡುವುದೇ ಬೇಡ. ಬಿಡು ಈ ಸರ್ವದಮನ ಸ್ಥಿತಿಯನ್ನು ಬಿಡು. ಈ ಪ್ರವೃತ್ತಿ ಒಳ್ಳೆಯದಲ್ಲ. ನಮ್ಮ ಪ್ರಜಾಜನರು
ನನ್ನಿಂದ ಅದನ್ನು ನಿರೀಕ್ಷಿಸುವುದಲ್ಲ. ನೀ ಕೊಡಬೇಕಾದದ್ದು ಏನು ಎನ್ನುವ ಹಾಗೆ ನಾ ಹೇಳುತ್ತೇನೆ ಮಗು. ನೀ ಭುವನದ ಭಾಗ್ಯವಾಗಿ ಉಳಿಯಬೇಕು. ನೀ ಭರತ ಸ್ಥಿತಿಯಲ್ಲಿ ಕಂಗೊಳಿಸಬೇಕು ಮಗು. ಸಾಗರ ಒಂದು ಭರತ ಸ್ಥಿತಿಯಲ್ಲಿರುವಾಗ ಯಾವುದೇ ಕಸಕಡ್ಡಿಗಳನ್ನು ಸ್ವೀಕರಿಸುವುದಿಲ್ಲ, ಹೊರಚೆಲ್ಲುತ್ತದೆ ಮಗನೇ. ದುಷ್ಟ ಪ್ರವೃತ್ತಿಯನ್ನು ಹೊರಚೆಲ್ಲುವ ನನ್ನ ಮಗನೇನಾಗಬೇಕು. ನಿನ್ನಿಂದ ನಾ ನಿರೀಕ್ಷಿಸುತ್ತಾ ಇರುವುದು ಈ ಪುರದ ಉನ್ನತಿಕೆಯನ್ನು ಮಗು, ಈ ಪುರದ ಉದ್ಧಾರವನ್ನು ಮಗು, ಈ ಪುರದ ಉತ್ಕರ್ಷೆಯನ್ನು, ಈ ಪುರದ ಉತ್ಕರ್ಷೆ. ನಾ ಕಾಡಿಗೆ ಹೋಗ್ತೇನೆ. ಕಾಡಿನಲ್ಲಿದ್ದರೂ ಕೂಡ ಒಂದು ಒಳ್ಳೆಯ ಸುದ್ದಿ ನನಗೆ ಬರುವ ಹಾಗೆ ಮಾಡು. ಸರ್ವದಮನ ಪ್ರವೃತ್ತಿಯನ್ನು ಬಿಟ್ಟವ ಇವಾಗ ಭರತನಾಗಿ ಕಂಗೊಳಿಸುತ್ತಾ ಇದ್ದಾನೆ. ಅವನ ಭರತ ಸ್ಥಿತಿಯಿಂದಲಾಗಿ ಪ್ರಜಾಜನರೆಲ್ಲರೂ ಕೂಡ ಆ ಸೌಭಾಗ್ಯವನ್ನು ಅನುಸರಿಸುತ್ತಾ ಇದ್ದಾರೆ, ಅನುಭವಿಸುತ್ತಾ ಇದ್ದಾರೆ. ಕೇಡುಗಳಿಲ್ಲ, ಒಳಿತುಗಳೇ ಕಾಣುತ್ತಾ ಇದೆ. ಮಗನೇ, ನಿನ್ನಿಂದ ನಾ ನಿರೀಕ್ಷಿಸುವುದು ಸರ್ವದಮನ ಸ್ಥಿತಿಯನ್ನಲ್ಲ, ಭರತ ಸ್ಥಿತಿಯನ್ನು. ಅದನ್ನು ಉಣಬಡಿಸು, ಉಣಬಡಿಸು, ಉಣಬಡಿಸು. ಅಪ್ಪಯ್ಯ, ಒಂದು ಮಾತಿಗೆ ಅವಕಾಶವಿದೆ. ನಿಮ್ಮ ಮಾತನ್ನು ಕೇಳದೆ ಹೋದ ಕಾರಣದಿಂದಲಾಗಿ, ನನ್ನಿಂದಲಾಗಿ ನೀವು ಕಣ್ಣೀರು ಸುರಿಸುವಂತಾಯಿತು. ಇಲ್ಲಪ್ಪಯ್ಯ, ಇದಕ್ಕೆಲ್ಲ ಎರಡು ಕರೆಗಳನ್ನು ಮುಗಿದು ಕ್ಷಮೆ ಕೇಳುತ್ತಾ ಇದ್ದೇನೆ. ನಮ್ಮ ಈ ಚಂದ್ರವಂಶವನ್ನು ಅದೆಷ್ಟೋ ಮಂದಿ ಬೆಳೆಸಿದವರಿದ್ದಾರೆ. ಇಲ್ಲಪ್ಪಯ್ಯ, ಇನ್ನು ಯಾವತ್ತು ಇಂತಹ ಕೆಲಸ ನನ್ನಿಂದ ಆಗುವುದಿಲ್ಲ. ನಮ್ಮವರು ಹಿಂದೆ ಕಟ್ಟಿದಂತಹ ಕೀರ್ತಿ ಎನ್ನುವಂತಹ ಗೋಪುರ, ಆ ಗೋಪುರವು ಶೋಭಿಸಬೇಕಾದರೆ ಕಲಶ, ಹೊನ್ನ ಕಲಶ ನಾನಾಗುತ್ತೇನಪ್ಪಯ್ಯ, ಮಗನೇ, ಪ್ರಪಂಚವನ್ನು ಪ್ರಶಾಂತವಾದ ಕಿರಣಗಳಿಂದ ಬೆಳಗಿಸುವ ಸುಧಾಕರ ವಂಶ ನಮ್ಮದ್ದು. ಪ್ರಶಾಂತತೆಯನ್ನು ಕಾಪಾಡು, ಅಶಾಂತತೆಯನ್ನು ತೊಲಗಿಸು. ಭರತ ಸ್ಥಿತಿಯಲ್ಲಿ ಮೆರೆ ಮಗು, ಭರತ ಸ್ಥಿತಿಯಲ್ಲಿ ಮೆರೆ. ನಿನ್ನ ಅಮ್ಮನ ಸಹಿತ ವಾನಪ್ರಸ್ಥಕ್ಕೆ ಹೋಗುವುದರ ಪೂರ್ವದಲ್ಲಿ ಶುಭ ಮುಹೂರ್ತದಲ್ಲಿ ಋಷಿಸ್ತೋಮದೊಂದಿಗೆ ಹಿರಿಯರನ್ನು ನೆರಹಿ ನಿನಗೆ ಪಟ್ಟಾಭಿಷೇಕವನ್ನು ವಿರಚಿಸಿ ನಾ ವಾನಪ್ರಸ್ಥವನ್ನು ಕೈಗೊಳ್ಳುತ್ತೇನೆ ಕನ್ನ, ವಾನಪ್ರಸ್ಥವನ್ನು ಕೈಗೊಳ್ಳುತ್ತೇನೆ. ಒಳಿತಾಗ್ಲಿ ಮಗು.
ಸಮಯ ಇಲ್ಲ ಎನ್ನುವ ಹಾಗೆ. ಸಖ್ಯರು ಹಾಗಲ್ಲ, ನಮಗಿಂತಲೂ ತುಂಬಾ ಸಮಯದ ಕೆಲಸದಲ್ಲಿ ಒತ್ತಡದಲ್ಲಿ ಇರುತ್ತಾರೆ. ಏನೇ ಇರಲಿ, ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಶಾರದಾದೇವಿ ನೆಲೆ ನಿಂತಹ ಕ್ಷೇತ್ರ ಈ ಕಾಶ್ಮೀರ, ಈ ಪುಣ್ಯ ಕ್ಷೇತ್ರ. ಇಲ್ಲಿ ನಾನು ಜನ್ಮವನ್ನು ತಾಳಿದ್ದೇನಂತ ಹೇಳಿದ್ರೆ ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಎನ್ನುವ ಹಾಗೆ ಭಾವಿಸುತ್ತೇನೆ. ನನ್ನ ಅಪ್ಪನಾದಂತಹ ಕುಸುಮಕೇತ ಈ ಕಾಶ್ಮೀರವನ್ನು ಪ್ರಸ್ತುತ ಆಳುತ್ತಾ ಇದ್ದಾರೆ. ಕುಸುಮಕೇತನ ಮನವೆಂಬ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವಳು ನಾನೇ ಕಾಂತಿಮತಿ ಎನ್ನುವ ಹಾಗೆ ಇಂದೀಗ ನಾನು ಜಲಕೀಳೆಯನ್ನು ಆಡಬೇಕು, ವನವಿಹಾರವನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಹೊರಟವಳು. ಯಾಕೆ? ಕೆಲವೆಲ್ಲ ಉತ್ಸವ ಉಂಟು. ಯಾವುದು? ಕಾಮನ ಉತ್ಸವ, ಪುಷ್ಪೋತ್ಸವ, ಇಂದ್ರೋತ್ಸವ. ಈಗ ಪ್ರಸ್ತುತ ಕಾಶ್ಮೀರದಲ್ಲಿ ಪುಷ್ಪೋತ್ಸವ ಆಚರಣೆ. ಪುಷ್ಪಗಳಿಂದಲೇ ಅಲಂಕೃತವಾಗಿದೆ ನಮ್ಮ ಈ ಕಾಶ್ಮೀರ. ಹಾಗಾಗಿ ಇದರಲ್ಲಿ ಪಾಲ್ಗೊಳ್ಳಬೇಕು, ಜಲಕೀಳೆಯನ್ನು ಆಡ್ಬೇಕಂತಿದ್ದೇನೆ. ಸಖಿರೇ, ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. Oh
ಪಾಲ್ಗೊಳ್ಬೇಕೆನ್ನುವಂತಹ ಉದ್ದೇಶದಿಂದ ಮೊದಲಾಗಿ ನಾವು ಬಂದದ್ದು ಜಲಕೇಳಿಯನ್ನು ಆಡುವುದಕ್ಕೆ. ಜಲಕೇಳಿಯನ್ನು ಆಡಿ ಆಯಿತು. ಆಮೇಲೆ ನಮ್ಮದಾದಂತಹ ವಸ್ತ್ರವನ್ನು ಉಟ್ಟು ವಿಧ ವಿಧವಾದಂತಹ ಸುಮಗಳನ್ನು ಕೊಯ್ಯುತ್ತಾ ನಾವು ಕೂಡ ಪುಷ್ಪೋತ್ಸವದಲ್ಲಿ ಪಾಲ್ಗೊಳ್ಬೇಕು. ತುಂಬಾ ಜನ ಬಂದು ಸೇರಿದ್ದಾರೆ. ಅವರ ಮತ್ತೆ ನಾವು ಸಹ ಹೋಗ್ಬೇಕಲ್ಲ, ಹೋಗೋಣ. ವರ್ತಮಾನ ಕಾಲದಲ್ಲಿ ಈ ದುರ್ಲಂಘಪುರದಲ್ಲಿ ಸೇರಿಕೊಂಡಿದ್ದಾರೆ. ಭದ್ರವಾದ ರಾಕ್ಷಸ ಸಾಮ್ರಾಜ್ಯ ನಮ್ಮದು, ಸಂತೋಷದಿಂದ ಇದ್ದೇವೆ ಎನ್ನುವ ಹಾಗೆ ಹೇಳೋಣವೇ? ನಮ್ಮ ಹೃದಯದಲ್ಲಿ ಮಾಸದಂತಹ ಒಂದು ಗಾಯವಿದೆ. ತಂದೆಯಾದಂತಹ ದುರ್ಜಯಾಸುರನನ್ನು ಆ ದುಷ್ಟನಾದಂತಹ ದುಷ್ಯಂತ ಹಿಂದೆ ಕೊಂದ ಆ ಒಂದು ಬೇಸರ ಮಾತ್ರ ಸದಾ ನಮ್ಮಲ್ಲಿ ಕಾಡುತ್ತಾ ಇದೆ. ಪ್ರತೀಕಾರ ದಾಹ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇದೆ. ಅದಕ್ಕಾಗಿ ನಾವು ಸಮಯವನ್ನು ಕಾಯುತ್ತಾ ಇದ್ದೇವೆ. ತಮ್ಮ ತಂದೆಯನ್ನು ಕೊಂದಿದ್ದಾರೆ ಯಾರು ಎನ್ನುವ ಕಾರಣಕ್ಕೆ ಜೀವಮಾನ ಇಡೀ ದುಃಖಿಸುವುದರಲ್ಲಿ ಅರ್ಥವಿಲ್ಲ. ಸುಖ ಪಡೆಯಲೇಬೇಕು. ಅದಕ್ಕಾಗಿ ನಾನೊಂದು ತೀರ್ಮಾನವನ್ನು ಮಾಡಿದ್ದೇನೆ. ಕೇಳು ಕೇಳು.
ಇನ್ನೊಂದು ಬಳಿಗೆ ನಾನು ಬರಮಾಡಿಸಿಕೊಂಡವರಿದ್ದೆ. ಏನಣ್ಣ? ಕಾಶ್ಮೀರ. ಓಹೋ, ಗೊತ್ತಲ್ಲ ನಿನಗೆ? ನಿಜ. ಅಲ್ಲಿ ವಿಶೇಷವಾದಂತಹ ಒಂದು ಉತ್ಸವ, ಪುಷ್ಪೋತ್ಸವ ನಡೆಯುವುದಕ್ಕಿದೆ ಎನ್ನುವ ಹಾಗೆ ದೂತರಿಂದ ವರ್ತಮಾನ ಬಂದಿದೆ. ಹೌದೇ? ಹೋಗಬೇಕು ಎನ್ನುವಂತ ಆಕಾಂಕ್ಷೆ ನನಗಾಗಿದೆ. ಉತ್ಸವದಲ್ಲಿ ಭಾಗಿಯಾಗಬೇಕು ಎನ್ನುವಂತಹ ಆಶೆಯಿಂದ ಅಲ್ಲಿಗೆ ಹೋಗುವುದಲ್ಲ. ವಿಚಾರ ಗೊತ್ತೇನೋ ನಿನಗೆ? ಏನಣ್ಣ? ಕಾಶ್ಮೀರದ ಅರಸನಿಗೆ ಓರ್ವಳು ಸುಂದರಿಯಾದಂತಹ ಮಗಳಿದ್ದಾಳೆ. ಹೌದೇ? ಅವಳು ವಿಶ್ವ ಸುಂದರಿಯೇ ಸರಿ. ಹೇಗಾದರೂ ಮಾಡಿ ಅವಳನ್ನು ಸ್ವಾಧೀನ ಮಾಡಿ ಸುಖವನ್ನು ಪಡೆಯಬೇಕು ಎನ್ನುವಂತ ಆಕಾಂಕ್ಷೆ. ನೀನೇ ಆಲೋಚನೆ ಮಾಡು. ಒಂದು ಊರಿನಲ್ಲಿ ಉತ್ಸವ ನಡೆಯುತ್ತಾ ಇದೆ ಎಂದಾದ್ರೆ ಜನರೆಲ್ಲರೂ ಮೈ ಮೆರೆಯುವುದಕ್ಕೆ ಸಾಧ್ಯ. ನಿಜ. ಅಂತಹ ಸಂದರ್ಭದಲ್ಲಿ ನಮ್ಮದಂತಹ ಕಾರ್ಯವನ್ನು ಮಾಡುವುದಕ್ಕೆ ಬಹಳ ಸುಲಭವಿದೆ. ಏನು ನಿನ್ನ ಹೇಳಿದಂತಹ ಮಾತನ್ನ ಕೇಳುವಾಗ ನನಗೂ ಒಂದು ರೀತಿಯ ಸಂತೋಷವಾಗ್ತಾ ಇದೆ. ಒಂದು ಊರಿನಲ್ಲಿ ವಿಶೇಷವಾದ ಕಾರ್ಯಕ್ರಮವಾಗುತ್ತದೆ ಎಂದಾದರೆ ಅದೆಷ್ಟೋ ಮಂದಿಗಳಾದಂತಹ ಪ್ರಜೆಗಳು ಒಂದಾಗುವುದಕ್ಕೆ ಸಾಧ್ಯ ಉಂಟು. ಆ ಕ್ಷಣದಲ್ಲಿ ನಾವು ಹೀಗೆ ಹೋದೆವು ಎಂದಾದರೆ ನೋಡಿ ಹೆದರಿಯಾರು ವೇಷವನ್ನ ಬದಲಿಸಿ ನಮ್ಮನ್ನು ನೋಡಿಯೂ ಯಾರಾದರೂ ಹೆದರದೆ ಇದ್ರೆ ಅವರಿಗೆ ಎದೆ ಇಲ್ಲ ಎನ್ನುವುದೇ ಲೆಕ್ಕಾಚಾರ. ಹೌದಣ್ಣ. ಹಾಗಿದ್ರೆ ವೇಷವನ್ನ ಮರೆಸಿ ಹೋಗಬೇಕಣ್ಣ. ಹೋಗಲೇಬೇಕು ಎನ್ನುವ ಹಾಗೆ ನಿನಗೂ ಆಸೆ ಇದೆ. ಹೋಗೋಣ. ಇದೇ ರೀತಿಯಾಗಿ ಹೋಗುವುದಲ್ಲ. ಯಾಕೆ? ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಇದನ್ನೆಲ್ಲ ನಾವು ಮೊದಲಾಗಿ ತಿಳಿದು ಆಮೇಲೆ ನಮ್ಮ ಕಾರ್ಯದತ್ತ ಮುನ್ನುಗ್ಗಬೇಕಾಗಿದೆ. ಆದ ಕಾರಣ ಇದೇ ರೀತಿಯಲ್ಲಿ ಹೋಗುವುದಲ್ಲ. ಹೇಗೆ ಹೋಗೋಣ? ಸರಿ, ಇಂದ್ರಜಾಲ ಮಹೇಂದ್ರಜಾಲಗಳನ್ನು ಅರಿತಿರುವಂತಹ ಇಂದ್ರಜಾಲಕರಾಗಿ ಆ ಕಡೆಗೆ ಮುಂದುವರಿಯೋಣ, ತೆರಳೋಣ. ಸುಮಗಳನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಮುಂದೆ ಬಂದಿದ್ದೇವೆ. ನಾವು ಪುಷ್ಪೋತ್ಸವದಲ್ಲಿ ನಾವು ಕೂಡ ಭಾಗಿಯಾಗಬೇಕಲ್ಲ. ಹಾಗಾಗಿ ಇಲ್ಲಿ ನಿಂತುಕೊಳ್ಳಿ. ಇಲ್ಲಿರುವಂತಹ ಅಂದ ಚಂದವನ್ನೆಲ್ಲ ನೋಡುವ. ಇಲ್ಲಿ ಮುಗಿದ ಮೇಲೆ ಮತ್ತೆ ಅಲ್ಲಿಗೆ ಹೋಗುವ. ಅಲ್ಲಿ ಅಂದ ಚಂದವನ್ನು ಕಾಣುವ. ಆದಿತಲ್ಲ? ಹೊಟ್ಟೆಗಾಗಿ ಕೇಳುತ್ತ ಬಟ್ಟೆಗಾಗಿ ದಿನವೆಲ್ಲ ಹೋರಾಟ ಲೋಕದಲ್ಲಿ ಅಧಿಕಾರ ದಾಹದಿಂದ ಸಜ್ಜನರ ತಲೆಯ ಮೆಟ್ಟಿ ದುರ್ಜನರು ಬೆಳೆಯುವುದು ಲೋಕದಲ್ಲಿ. ಕೇಳುತ್ತ ಬಟ್ಟೆಗಾಗಿ ದಿನವೆಲ್ಲ ಹೋರಾಟ ಲೋಕದಲ್ಲಿ. ಮುಗೀತಾ? ದಿಕ್ಕು ತಗತ್ತೈ. ನಮ್ಮ ಉತ್ಸವಕ್ಕೆ ಯಾರು ಬಂದದ್ದು? ಎಂತ ರಕ್ಕಸರ ನೀವು? ಯಾರು ನೀವು? ನಾನು ರಕ್ಕಸನೆ. ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನಾರ್ಥಕ ನಿಮ್ಮ ಅಮ್ಮ, ತಾಯೇ, ಜನನಿ, ಮಾತೆ, ಕುಷ್ಮಾಂಡಿನಿ. ಬಹುಶಃ ನೀವು ಯಾವುದೋ ಒಂದು ಮೇಳದಲ್ಲಿ ಇರಬೇಕು. ಅಕ್ಕಳಿ ಅದು ಗೊತ್ತಾಯ್ತು ನಿಮಗೆ. ನಾವು ಅಮ್ಮ, ತಾಯಿ, ಜನನಿ. ನಾವು ನಿಜವಾಗಿಯೂ ಮನುಷ್ಯರಲ್ಲ. ಮನುಷ್ಯರಲ್ವ ನೀವು? ಕಲಾವಿದರು ಮನುಷ್ಯರಲ್ಲ. ಕಲಾವಿದರು ಮನುಷ್ಯರಲ್ಲ ಅಂತ ದೇವರು ದೇವರು ಹಾಗೆ ಅಮ್ಮ. ಅಂದ್ರೆ ದೇವರ ಪ್ರಸಂಗವನ್ನೆಲ್ಲ ಆಡಿ ತೋರಿಸ್ತಾರೆ, ದೇವರ ಕಥೆಯನ್ನೆಲ್ಲ ಹೇಳ್ತಾರಲ್ಲ ಅವರು. ಹಾಗಾಗಿ ದೇವ್ರಿ. ಹಾಗೆ ನಾವು ಊರೂರು ತಿರುಗಾದ ಅಲೆಮಾರಿಗಳು. ಅಲೆಮಾರಿ ಅಲೆಂಬರಾಟ ವಯ್ಯ
ಡೊಂಬರಾಟದವರು. ಡೊಂಬರಾಟದವರ? ಅಯ್ಯ, ನಮ್ಮದು 6 ತಿಂಗಳ ತಿರುಗಾಟ. ಮಳೆಗಾಲದಲ್ಲಿ ಮನೆಯಲ್ಲಿ, ಹೌದಾ? ಬೇಸಿಗೆಗಾಲದಲ್ಲಿ. ಬೇಸಿಗೆಕಾಲದಲ್ಲಿ ತಿರುಗಾಟ. ನಿನ್ನೆ ಒಂದು ಕಡೆ ಇತ್ತು. ನಿನ್ನೆಲ್ಲಿತ್ತು? ನಿನ್ನೆ ಕದ್ರಿಯಲ್ಲಿತ್ತು. ಹೌದಾ? ಇಲ್ಲಿ ತುಂಬಾ ಹತ್ತಿರವಾ ದೂರವಾ? ನಿನ್ನೆ ಇವರಿಗೆ ಸನ್ಮಾನ ಇತ್ತು. ಮತ್ತೆ ಹೌದಾ? ಸನ್ಮಾನ ಅಂದ್ರೆ ಎಂತದ್ದು? 5,000 ಇತ್ತು. ನಾಳೆ ಹೆಮ್ಮಾಡಿಯಲ್ಲಿ, ನಾಳೆ ಹೆಮ್ಮಾಡಿ, ನಾಡ್ದು ಗುಜ್ಜಾಡಿಯಲ್ಲಿ, ಗುಜ್ಜಾಡಿಯಲ್ಲಿ, ಆಮೇಲೆ ಬರೋದು ಅಜ್ಜಾಡಿಯಲ್ಲಿ. ಹೌದಾ? ಇದೆಲ್ಲ ಕಾಶ್ಮೀರದಲ್ಲಿ ಎಲ್ಲಿ ಬರ್ತದೆ? ಅದು ಕಾಶ್ಮೀರದಲ್ಲಿ ಅಲ್ಲ, ನಾವು ಎಲ್ಲೆಲ್ಲ ಸುತ್ತುತ್ತೇವೆ ಅಂತ ನಮ್ಗೆ ಹಾಗೆ ಅಂತ. ಈ ಊರಿಗೆ ಬಂದಾಗ ಎಷ್ಟು ಮೇಳ ಉಂಟು ನಿಮ್ಮ? ಎಷ್ಟು ಮೇಳ ಉಂಟು? ಏಕೈಕ 2 ಆಗಬಹುದು, ನಿರೀಕ್ಷಿಸಿ. ಹೌದಾ? ಅದು ವಿಷಯ ಅಲ್ಲ. ನಾವು ಎಷ್ಟು ಮಂದಿ ಇದ್ದೀರಿ ನೀವು ಕಲಾವಿದರು? ನಾವು ಏಕ ಮೇಲ ವ್ರತಸ್ಥರು. ಅದು ಏಕಪತ್ನಿ ಎರಡನೇ ಭಾಗ ಏಕ ಮೇಳ ವ್ರತ. ಸರಿ, ನಿಮ್ಮ ಮೇಳದಲ್ಲಿ ಎಷ್ಟು ಮಂದಿ ಕಲಾವಿದರು ಇದ್ದೀರಿ? ನಾವು ಕಲಾವಿದರೊಂದು 3-4 ಮಂದಿ, ಲೆಕ್ಕಕ್ಕೆ ಸಿಕ್ಕುದಿಲ್ಲ. ಕಲಾವಿದರೊಂದು 5 ಮಂದಿ, ಆಮೇಲೆ ಕಲಾವಿದವೇರು ಒಂದು 6 ವಿಧವೆಯರು. ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳು. ಗಂಡು ಮಕ್ಕಳಾದ್ರೆ ಕಲಾವಿದರು, ಹೆಣ್ಣು ಮಕ್ಕಳಾದ್ರೆ. ನಿಮ್ಮ ಮೇಳಕ್ಕೆ ಈ ಸಲ ಹೊಸತು ಸೇರ್ಪಡೆ? ಗಂಡಸರಿಗಿರುವುದು ಕಳೆ, ಹೆಂಗಸರಿಗೆ ಕಳಿ. ಹಾಗೆ ವಿಭಜನೆ. ಹಾಗೆ ಇಲ್ಲಿಗೆ ಬಂದಾಗ ಅರ್ಥವಾಯ್ತು, ನೀವು ಕಲೆಗೆ ಪ್ರೋತ್ಸಾಹ ಕೊಡುವರು. ಹಾಗೆಂದು ಇಲ್ಲಿಗೆ ನಾವು ಬಂದಿದ್ದೇವೆ. ನಮಗೆ ಒಂದು ಡೊಂಬರಾಟಕ್ಕೆ ನೀವು ಅವಕಾಶ ಮಾಡಿಕೊಡಬೇಕೆಂಬ ಕಳೆ. ಡೊಂಬರು. ನಾವು ಮಾಟ ಇಲ್ಲ, ಮಂತ್ರ ಇಲ್ಲ, ತಂತ್ರ ಇಲ್ಲ, ಏನಿಲ್ಲ, ಕೇವಲ ಕೈಚಳಕ, ಆಟ, ಡೊಂಬರಾಟ. ಯಾವ ಆಟವನ್ನು ಬೇಕಾದ್ರೂ ಮಾಡ್ತೀರಾ? ಯಾಕೆಂದ್ರೆ ನಾವೊಬ್ಬರು ಸಂಸಾರಿಗಳು. ನಮ್ಮ ಅಪ್ಪ ಅಮ್ಮ ನಮಗೆ ಬೇಕಾಗಿ ಏನನ್ನೂ ಮಾಡ್ಲಿಲ್ಲ. ಅಪ್ಪ ಮಾಡಿದ್ದು ನನ್ನನ್ನು ಮಾತ್ರ. ಹಾಗೆ ನಿಮ್ಮನ್ನಾದ್ರೂ ಮಾಡಿದಾರಲ್ಲ? ಸಾವಿರ ನಮಸ್ಕಾರ ಹೇಳಿ. ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲ ಇದ್ದೇವೆ, ಆದ್ರೆ ಬಡವರಾಗಿದ್ದೀವಿ. ಕಲಾವಿದರು ಬಡವರಲ್ಲಪ್ಪ, ಯಾರು ಹೇಳಿದ್ರು? ಕಲೆಗೆ ಬಡವರೇ ಬರಲ್ಲ, ನಮಗೆ ಬಂದಿದೆ. ನಿಮಗೆ ಬಂದಿದ? ಖಂಡಿತವಾಗಿ. ಹಾಗೆ ಕಲಾವಿದನ ಹೃದಯ ಶ್ರೀಮಂತಿಗೆ ಊರೂರಿಗೆ ಹೋಗಿ ಅಲ್ಲಿ ನಮ್ಮ ಪ್ರದರ್ಶನ ಮಾಡಿ ನೀವು ಕೊಟ್ಟ ಇಷ್ಟು ಅಂತ ನಾವು ಕೇಳುವುದಿಲ್ಲ. ಇಷ್ಟು ಕೇಳುದಿಲ್ಲ, ಕೊಟ್ಟದನ್ನು ಸ್ವೀಕಾರ. ಇಷ್ಟಕ್ಕಿಂತ ಕಡಿಮೆ ತಗೊಳ್ಳುದು ಅದುಂಟು. ಇಷ್ಟು ಕೇಳುದಿಲ್ಲ, ಕಡಿಮೆ ತಗೊಳ್ಳುದಿಲ್ಲ. ನಮ್ಗೆ ಹೆಚ್ಚು ಬೇಡ. ಹಾಗೆ ನೀವು ಪ್ರಧಾನ ಇವರು ಪ್ರಥಮ, ದ್ವಿತೀಯ, ತೃತೀಯ. ಹಾಗೆ ನಮಗೆ ಅವಕಾಶ ಇಂದ್ರಜಾಲ, ಮಹೇಂದ್ರಜಾಲ, ಉಜಾಲ, ಆಜಾಲ, ಎಲ್ಲ ಜಾಲ, ಮಾರ್ಜಾಲ ಉಂಟು. ಆಯ್ತು, ನಮಗೆ ಉಜಾಲ ಮಾಡಿ. ನೀವು ಹೇಳಿದ್ದು ಅದು ಭವಿಷ್ಯ. ಇಜಾಲ ಹಾಗೆ ಉಜಾಲ. ಹಾಗಾದ್ರೆ ನಮಗೆ ಅವಕಾಶ ಉಂಟು. ಇದು ಸೇರಿದಂತಹ ಕಲಾಭಿಮಾನಿಗಳೇ, ನಾವೆಲ್ಲ ಪರ ಊರಿನಲ್ಲಿಗೆ ಬಂದಿದ್ದೇವೆ. ಯಾಕೆಂದ್ರೆ ನಮ್ಮ ಕಲಾ ಪ್ರದರ್ಶನ ಮಾಡೋದಕ್ಕೆ ಬೇಕಾಗಿ. ಹಾಗಿದ್ರೆ ನಿಮ್ಮ ಕೈ ಚಪ್ಪಾಳೆ ಮಾತ್ರ ಸಾಕಾಗುದಿಲ್ಲ. ನೀವೇನಾದ್ರೂ ಕೊಟ್ಟರೆ ನಮ್ಮ ಸಂಸಾರ ಬದುಕುತ್ತೆ, ಇಲ್ಲ ನಮ್ಮ ಬದುಕು ಗೋವಿಂದ. ಆದ್ದರಿಂದ ನೀವೆಲ್ಲರೂ ತನು ಮನ ಧನ ಕೊಟ್ಟು ನಮ್ಮನ್ನು ಪ್ರೋತ್ಸಾಹ ಮಾಡಿದ ಹೌದು ಅಂತಾದರೆ ನಾವು ಮಾಡಿದಂಥ ಕೆಲಸಕ್ಕೆ, ನಮ್ಮ ಉದ್ಯೋಗಕ್ಕೆ ಒಂದು ಸಾರ್ಥಕತೆ ಬರ್ತದೆ. ನಿಮ್ಮನ್ನು ನಂಬಿ ನಾವು ಈ ಕೆಲಸಕ್ಕೆ ಪ್ರಾರಂಭ ಮಾಡ್ತೇವೆ, ಈ ಆಟಕ್ಕೆ. ಅದಕ್ಕೆ ಮೊದಲಾಗಿ ನಿಮ್ಮಲ್ಲಿ ಒಂದು ಕಳಕಳಿ, ಮೊದಲಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಬೇರೆ ಏನಿಲ್ಲ. ನಮ್ಮ ಈ ಎಂತ ಕಲೆ ಅದು? ಡೊಂಬರಾಟ. ಎಲ್ಲಿಯವರೆಗೆ ತೋರಿಸಿಕೊಡಬೇಕಾಗಿ ಎಲ್ಲರೂ ಒಂದು ಗಳಿಗೆ ಎದ್ದು ನಿಲ್ಲಿ, ಒಂದೇ ಗಳಿಗೆ ನಮಗೋಸ್ಕರ ನಮ್ಮ ಒಮ್ಮೆ ಎದ್ದಿಲ್ಲಿ. ಅಲ್ಲಿಗೆ ನಾವು ಎಷ್ಟೇ ಎಂಬುದು ಗೊತ್ತಾಗ್ತದೆ ನಿಮಗೆ. ಒಂದು ಗಳಿಗೆ 1, 2, 3, 4, 5 ಅಂತ ಹೇಳುದ್ರೊಳಗೆ ಎದ್ದು ನಿಂತಾಗಬೇಕು. 1, 2 ಇವ್ರಿಗೆ ವಿಶ್ವಾಸ ಇಲ್ಲ. 3, 4 ಸಾಕು, ಮರ್ಯಾದಿದ್ದು ಪ್ರಶ್ನೆ ಅಲ್ಲ, 1 ಉಳಿದಿದೆ. ಹೇಳ್ತಾನೆ. 5 ಬೇಡ. ಅವ್ರು ಯಾಕೆ ಹೇಳುದಿಲ್ಲ ಗೊತ್ತಿಲ್ಲ, ಅಲ್ಲಿ ಕೆಲವು ನಿಂತುಕೊಂಡಿದ್ದಾರೆ. ಅವ್ರ ಎದುರು ಅವರು ಒಂದು ಕೂತ್ಕೊಳ್ತಾರೆ. ಅದೇ ವಿಷಯ, ಅದೇ ನಮ್ಮ ಡೊಂಬರಾಟ. ಯಾರು? ಪುಟ್ಟ ಬಾಲಕ ಇದ್ದಾನೆ ನೋಡಿ ಅಮ್ಮ, ಇದು ಕೇವಲ ತಂತ್ರ ಇಲ್ಲ, ಮಂತ್ರ ಇಲ್ಲ, ಕೇವಲ ಕೈಚಳಕ. ಇದು ನಮ್ಮದ್ರಲ್ಲಿ ಅಪ್ರಾಪ್ತ. ಎಂತ ವಿಷಯ ಹೇಳಿ? ಅವ ಏನ್ ಮಾಡ್ತಾ ನೋಡಿ. ಇವತ್ತು ನಮ್ಮದ್ರಲ್ಲಿ ಒಂದು ಅಪ್ರಾಪ್ತ ಯುವಕ ಅಂದ್ರೆ ಇವನೇ. ಈಗ ಯಾವ್ದು ಪ್ರದರ್ಶನ ಯಾವುದು ಹೇಳು. ಅವರು ಸಾಮಾನ್ಯ ಅಲ್ಲ, ಕತ್ತಿ ಬಾಯಲ್ಲಿ ನಡೆಯುವಂತ ಏಕಮಾತ್ರ ವ್ಯಕ್ತಿ ನೋಡಿ. ನೋಡಿ, ಇದರಲ್ಲಿ ರಕ್ತ ಎಲ್ಲಿ ಉಂಟು? ಬಾಯಲ್ಲಿ ನಡೆದು ರಕ್ತ ಎಲ್ಲ ಹೋಗಿದೆ. ಮಗನೇ, ಜಾಗ್ರತೆ ಮಗ, ಜಾಗ್ರತೆ. ನಿಮ್ಮದೊಂದು ಆಶೀರ್ವಾದ. ನಿನ್ನ ಒಳ್ಳೆದಾಗ್ಲಿ ಮಗನೇ.
ಇನ್ಸೂರ್ ಉಂಟಲ್ಲ ಅಮ್ಮ ಇನ್ನು ಶುರು ಉಂಟಲ್ಲ ನಿಮ್ಮಲ್ಲಿ ಕಣ್ಣೀರು ಉಂಟೆ ಎಂತ ಕಣ್ಣೀರು ಸ್ವಲ್ಪ ಹಾಕಿ ಅಂತ ಯಾಕೆ ಇದು ವೇದನೆ ಅಂತ ನನಗೆ ಹೆದರಿಕೆ ಆಗುತ್ತೆ ಉಂಟು ಈ ಕತ್ತಿಯ ಬಾಯಿ ನೋಡಿದ್ರೆ ದೇವರ ಇದರಲ್ಲಿ ನಡೆಯುವುದಂದ್ರೆ ಎಂತದ್ದು ಒಂದು ಆಶೀರ್ವಾದ ಪಡೆಕೋ ಮಗ ನೋಡಿ ಇದು ಕಣ್ಣು ಕಟ್ಟೋದ ಕೈ ಕಟ್ಟೋದ ಎಲ್ಲರೂ ಆಶೀರ್ವಾದ ಮಾಡ್ಬೇಕು. ಈ ಆಟ ರಸಿಕರ ರಸದೂಟ ಮಹಾನ್ ಕಲಾವಿದರ ಒಕ್ಕೂಟ ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದ್ರೆ ಮತ್ತೊಮ್ಮೆ ಮತ್ತೊಂದು ಇನ್ನೊಮ್ಮೆ ನೋಡಬೇಕು ಕುತೂಹಲ ಬರವಾದ ಚಪ್ಪಾಳೆ ಕತ್ತಿ ಬಾಯಲ್ಲಿ ನಡೆಯುವುದು ಕತ್ತಿ ಬಾಯಲ್ಲಿ ನಡೆಯುವುದು ಕತ್ತಿ ಬಾಯಲ್ಲಿ ನಡೆಯುವುದು ಕತ್ತಿ ಬಾಯಲ್ಲಿ ನಡೆಯುವುದು ನೋಡಿ ಕೇವಲ ಕೈ ಚಾಳಕ ಏನಿಲ್ಲ ಮಾಟ ಇಲ್ಲ ಮಂತ್ರ ಇಲ್ಲ ಅಂತ ಇಲ್ಲ ಕತ್ತಿ ಬಾಯಲ್ಲಿ ಮಲ್ಲ ಮಗ ಮೆಲ್ಲ ಮಗ ಮೆಲ್ಲ ಮಗ ಮೆಲ್ಲ ಮಗ ಮೆಲ್ಲ ಮಗ ಮೆಲ್ಲ ಮಗ ನೀವು ಎಂತ ಹೇಳಿದ್ದು ಅದು ನಾನು ನಡೆಯುವುದಿಲ್ಲ ಅದು ಇವಳು ನಡೆದು ತೋರಿಸ್ತಾಳೆ ಅಲ್ಲ ನೀವೆಂತ ಹೇಳಿದ್ರು ಕತ್ತಿ ಬಾಯಲ್ಲಿ ನಡೆಯುವುದು ಅಂತ ಹೇಳಿ ಕತ್ತಿಯನ್ನು ಬಾಯಲ್ಲಿ ಇಟ್ಟುಕೊಂಡು ನಡೀತಾ ಇದ್ದೀರಿ ನಾನು ನಿಲ್ಲಿಸಿದೆ ಕತ್ತಿ ಬಾಯಲ್ಲಿ ನಡೆಯುತ್ತಾನೆ ಅದನ್ನು ನೀವು ಮೊದಲೇ ಹೇಳ್ಬೇಕಲ್ಲ ಅದಕ್ಕೆ ತಿಳಿಯುವಂತ ಶಕ್ತಿ ಬೇಕು ಅಂತ ಹೇಳುದು ಅದು ಬೇಡಿ ಅದು ಉಂಟು ಇನ್ನೊಂದುಂಟು ಜಾಗ್ರತೆ ಮಾಡ ಇದು ಕತ್ತಿ ಬಾಯಲ್ಲಿ ಅಲ್ಲ ಅದು ದಡ್ಡದ ವಿಷಯ ಅಲ್ಲ ಹಗ್ಗದ ಮೇಲೆ ನಾನು ನಡ್ತೆ ಹಗ್ಗ ಮೇಲೆ ನಾನು ಹಗ್ಗ ಮೇಲೆ ಪುಣ್ಯಾತ್ಮ ನಿಲ್ಲ ನಿಲ್ಲ ಜಾಗ್ರತೆ ಅದು ಹಗ್ಗವ ಇಷ್ಟೇ ಹಗ್ಗದ ಮೇಲೆ ನಡೆಯುವುದು ಇದು ಯಾರು ಹಿಡಿಯುವುದು ಅದು ಹಗ್ಗವ ಅದು ನೂಲದು ನೂರ ಹಗ್ಗ ಅಂತ ಭಾವಿಸಿ ಇದು ಸಣ್ಣದಾಯ್ತು ಅಂತಲ್ಲ ಇದು ಸಣ್ಣದಾಯ್ತು ಅಂತಲ್ಲ ಇಲ್ಲಿ ಅದ್ರಲ್ಲಿ ನಮ್ಮ ಮಾಟ ಇಲ್ಲ ಮಂತ್ರ ಇಲ್ಲ ತಂತ್ರ ಇಲ್ಲ ಯಾವುದೂ ಇಲ್ಲ ಕೇವಲ ಕೈ ಚಾಳಕ ಹಗ್ಗ ಬೇಕಲ್ಲ ನಿಮಗೆ ಆಮಾಡ ನೋಡಿ ಬಾಯಿಂದ ಹಗ್ಗ ಬಂತು ಕರುಳು ಅಲ್ಲ ಅದು ಹಗ್ಗ ಬಾಯಿಂದ ಹಗ್ಗ ಬಾಯಿಂದ ಹಗ್ಗ ಎಲ್ಲ ಬರ್ತದೆ ಇನ್ನೆಂತೆಲ್ಲ ಬರ್ತದೆ ಜಾಗ್ರತೆ ಹಗ್ಗ ಮೇಲೆ ಹರಿತಾನೆ ಹಗ್ಗದ ಮೇಲೆ ನಡೆಯುವುದು ಏನಾಗುದಿಲ್ಲ ಕೆಳಗೆ ಮೇಲೆ ಎಲ್ಲಿಗೆ ಮೇಲೆ ಹೋಗುದು ಇದುವೇ ಗಿಡ್ಡ ಜಾಗ್ರತೆ ನೋಡಿ ಕೇವಲ ಕೈ ಚಾಲಕ ಮಾಟ ಇಲ್ಲ ಮಂತ್ರ ಇಲ್ಲ ನೋಡಿ ಹಗ್ಗ ಮೇಲೆ ನಡೆಯುವುದು ಹಗ್ಗದ ಮೇಲೆ ನಡೆಯುವುದಂತ ಹೇಳ್ತಾ ಇದ್ರಿ ಹಗ್ಗ ಮೇಲೆ ಇಟ್ಕೊಂಡು ನೀವು ಕೆಳಗೆ ನಡೀತಾ ಇದ್ದೀರಿ ಹಗ್ಗ ಮೇಲೆ ನಡೀತೇವೆ ಅಂತ ನನ್ನದು ಕೊನೆಯದೊಂದ ಕೊನೆಯ ಕಿಂಡಲ ಕುಂಡಲ ಕರ್ಣ ಕಿಂಡಲ ಇದು ವಿಶೇಷವಾದ ನೋಡಿ ಅದೆಂತದ್ದು ಏನಿಲ್ಲ ಇದರಲ್ಲಿ ಅದು ಬಡಿಯುವುದು ಬೇರೆ ನೋಡಿ ಇದು ಕುಂಡಲ ಇಲ್ಲಿ ನೋಡಿ ನೋಡ್ಬೇಕು ಮತ್ತೆ ಹಾಗೆ ಹೀಗೆ ತಿಳಿಬಾರ್ದು ಇದನ್ನು ನಾನು ಮುಚ್ಚಿದೆ ಎಲ್ಲುಂಟು ಈಗ ಅದು ಅದೀಗ ಅದರೊಳಗುಂಟು ನೋಡಿದಿರಲ್ಲ ಕಣ್ಣು ಕಟ್ಟಲ್ಲ ಕೈ ಕಟ್ಟಲ್ಲ ಕಾಲು ಕಟ್ಟಲ್ಲ ತೊಳು ಕಟ್ಟಲ್ಲ ಏನಲ್ಲ ಈಗ ಇದನ್ನು ಮುಟ್ಟದೆ ಒಳಗಿದ್ದಂತ ಮಣಿಯನ್ನು ನಾನು ತೆಗಿತೇನೆ ಹೌದಾ ಅದು ಹೇಗೆ ಅಂತ ನೋಡ್ಬೇಕು ಅದನ್ನು ಸ್ಪರ್ಶವೇ ನಾನು ಮಾಡುವುದಿಲ್ಲ ಒಳಗಿದ್ದ ಮಣಿ ನಾನು ತೆಗಿತೇನೆ ಹೇಗೆ ನೋಡ್ತಾರೆ ಅದು ನೋಡಿ ಅದು ಹೇಳುದಲ್ಲ ನೋಡಿ ತೆಗ್ದಾಯ್ತು ನೋಡಿ ತೋರಿಸಿ ಮುಚ್ಚಳ ತೆಗೀರಿ ಅಲ್ಲ ನೀವು ತೋರಿಸಿ ಅದನ್ನು ಮುಚ್ಚಳ ತೆಗೀರಿ ಅದು ಇಂದ್ರಜಾಲ ನೀವು ಯಾರನ್ನು ಮಂಗ ಮಾಡುದು ಇಂದ್ರಜಾಲ ಎಂತ ಸೆಕೆ ಇಷ್ಟು ಮಾಡಿ ನಿಮ್ಗೆ ಸೆಕೆ ಬುಲ ಒಂದಾದ್ರೂ ಸರಿದು ಇಂದ್ರಜಾಲ ಮಾಡಿದೆ ಒಂದಾದ್ರೂ ಸರಿದು ನನಗೆ ತೋರಿಸಿ ಅಮ್ಮ ಯಾಕಂದ್ರೆ ಹುಟ್ಟಿದ ಮೇಲೆ ನಮಗೆ ಬೇಕಾದ ನಗು ನಮ್ಮಲ್ಲಿ ಏನಿಲ್ಲ ನಮಗೆ ಗೊತ್ತುಂಟು ನಾವು ಮಾಡಿದ ಆಟವನ್ನು ನೋಡಿ ಅರೆ ಕ್ಷಣವಾದ್ರು ಮನಸ್ಸಿಗೆ ಒಳ್ಳೆಯದೋ ಕೆಟ್ಟ ಅದೋ ವಿಷಯ ಅಲ್ಲ ಮನಸ್ಸಿಗೆ ಸಮಾಧಾನ ಆಯ್ತು ಆದ್ರೆ ಇದು ಮುಖ್ಯವಲ್ಲ ಪ್ರಧಾನವಾದದ್ದು ಇನ್ನುಂಟು ಅವನನ್ನು ಮಾಯಕ ಮಾಡಿ ಅವನನ್ನು ಎಂತದ್ದು ಅವನು ಮಾಯಕ ಮಾಡ್ಲಿಕ್ಕೆ ಎಂತದ್ದುಂಟು ಸ್ವಲ್ಪ ದಿನ ಹೋಗ್ಲಿ ಮೊದಲಿದ್ದಾಗಿಲ್ಲ ಮಾಯಕ ಆಗ್ತಾನೀಗ ಆಗ್ತಾ ಬರ್ತಾನೆ ಕೊನೆಯದು ಇದರಲ್ಲಿ ಮಾಟ ಇಲ್ಲ
ಮಾರಣ ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ, ಕಪಟ ಇಲ್ಲ. ಹೇಳುದು ಕೇಳ್ತಿರಲ್ಲ, ಸ್ವರ್ಗ 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 ಅಂತ. ಸ್ವರ್ಗ ಮೇಲೆ ಸ್ವರ್ಗ ಹೋಗಿದ್ದಾರಾ? ಯಾರು ಹೋಗಿ ಹೇಳುದನ್ನು ಕೇಳಿ ನೋಡಿದ್ದಾರಾ? ಇಲ್ಲ, ಹೇಳುದು ಮಾತ್ರ. ಹಾಗಾದ್ರೆ ಆ ಸ್ವರ್ಗವನ್ನು ನಿಮಗೆ ನಾವು ತೋರಿಸಬಲ್ಲೆ. ಅದು ಹೇಗೆ? ದೇವತೆಗಳನ್ನು ಕಣ್ಣಾರ ಕಾಣುವ ಯೋಗದ ಹೇಗೆ ಅದು? ಅದಕ್ಕೆ ನೀವು ಸ್ವಲ್ಪ ಸಹಕಾರ ಕೊಡ್ಬೇಕು. ಖಂಡಿತ ಸಹಕಾರ ಕೊಡ್ತೇವೆ. ಕುಳಿತು ಬಿಡಿ. ಸ್ವರ್ಗ ತೋರಿಸ್ಬೇಕು. ನೀ ಸ್ವರ್ಗ ಅಂತ ಹೇಳಿ ನಿನ್ನ ಊರಿಗೆ ಇದೀಗ ಇದು ವಾಸನೆ ಬರ್ತದೆ. ವಾಸನೆ ಅದು ಸ್ವರ್ಗ ಹಾಗೆ ವಾಸನೆ. ಸ್ವರ್ಗ ನಾನು ಹೋಗುವಾಗ ವಾಸನೆ ಇತ್ತು, ಆಮೇಲೆ ನರಕಕ್ಕೆ ಹೋದ್ದು. ನರಕದಲ್ಲಿ ಮಾತ್ರ ವಾಸನೆ. ನಿಮ್ಮೆಲ್ಲರ ಮಹಾರಾಣಿಯನ್ನು ನಾನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತೇನೆ. ಏನಾಗ್ಲಿಕ್ಕಿಲ್ಲ. ಹೇಗೆ ಕರೆದುಕೊಂಡು ಹೋಗಿದ್ದೇವೋ ಹಾಗೇ ನಾವು ಮರಳಿ ನಿಮ್ಮ ಪಾಲ್ಗೊಪ್ಪಿಸ್ತೇವೆ. ಈ ಕಾಶ್ಮೀರ ದೇಶದಲ್ಲಿ ಬಹಳ ವಿಜೃಂಭಣೆಯಿಂದ ಪುಷ್ಪೋತ್ಸವ ನಡೆಯುತ್ತಾ ಇದೆ. ಮಾತ್ರವಲ್ಲ, ಈ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಮುಂದುವರಿಯುತ್ತಾ ಇರುವಂತಹ ವೇಳೆಗೆ ಆಗುತ್ತಿದ್ದಂತಹ ವರ್ತಮಾನ ಏನು? ದೇವಋಷಿಯಾದಂತಹ ನಾರದ ಬಂದು ಆಡಿದಂತಹ ಮಾತಾದರು ಏನು? ನನ್ನ ಮಗಳಾದಂತಹ ಕಾಂತೀವತಿಯು ಅಪಹರಿಸಲ್ಪಟ್ಟಿದ್ದಾಳೆ. ಈ ರೀತಿಯ ಕೃತ್ಯವನ್ನು ಎಸಗಬೇಕು ಅಂತ ಇದ್ರೆ ಕೇವಲರಿಂದ ಸಾಧ್ಯವಿಲ್ಲ. ಅನಿಮಾದಿ ಅಷ್ಟಸಿದ್ಧಿ ಬಲ್ಲವರು ದಾನವರು. ವರ್ತಮಾನ ಕಾಲದಲ್ಲಿ ಅಂತಹ ವ್ಯಕ್ತಿ ಯಾರು ಎಂಬುದಾಗಿ ನಾವು ಆಲೋಚನೆಯನ್ನು ಮಾಡಿದೆ ಅಂತಾದ್ರೆ ದೌಲಜ್ಯಾಪುರದ ಅಧಿಕಾರಿಯಾದಂತಹ ಬರ್ಬರಾಸುರ ಅವನ ಕೃತ್ಯವೇ ಇದೆ. ಆದುದರಿಂದ ನನ್ನ ಮಗಳಾದಂತಹ ಆ ಕಾಂದೇವತಿಯನ್ನು ಮರಳಿ ನನ್ನ ಪುರವನ್ನು ಸೇರಿಸಬೇಕಾಗಿದೆ. ಅದಕ್ಕಾಗಿ ತಡ ಮಾಡುವುದಲ್ಲ, ನಾನೊಬ್ಬನೇ ಹೋಗುವುದಲ್ಲ. ಎಲ್ಲಿ ನನ್ನ ಮಂತ್ರಿ ಬರಲಿಕ್ಕೆ ನಿನ್ನನ್ನು ಏಕಕಾಲದಲ್ಲಿ ಕರಬೇಕು ಅಂತ ಇದ್ರೆ ಬಲವಾದಂತಹ ಕಾರಣವಿದೆ. ಏನದು? ಬೇರೆ ಏನೂ ಅಲ್ಲ, ಬಹಳ ಸಂಭ್ರಮದಿಂದ ಈ ಕಾಶ್ಮೀರದಲ್ಲಿ ಪುಷ್ಪೋತ್ಸವ ನಡೆಯುತ್ತಾ ಇದೆ. ಎಲ್ಲರೂ ಸುಕ್ಷೇಮದಿಂದ ಇದ್ದಾರೆ. ನಮಗೆ ಮಾತ್ರ ವ್ಯವಸ್ಥೆ ಮಾಡಿದಂತಹ ನಮಗೆ ಆ ಅಪವಾದವು ಮಾತ್ರವಲ್ಲ, ನಮಗೆ ಅನ್ಯಾಯವಾಗಿದೆ. ಬೇರೆ ಏನೂ ಅಲ್ಲ, ನನ್ನ ಮಗಳಾದಂತಹ ಕಾಂತೀವತಿಯನ್ನು ಆ ಬರ್ಬರಾಸುರ ಅಪಹರಿಸಿದ್ದಾನೆ. ಅವಳನ್ನು
ಪುನಃ ಮರಳಿ ಪಡೆಯಬೇಕು ಅಂತ ಇದ್ರೆ ಯಾರು ಅಪಹರಿಸಿಕೊಂಡು ಹೋಗಿದ್ದಾನೆ. ಬೇಡಿ ಚಿಂತೆಯ ಅವರನ್ನು ಸೆದೆ ಬಳಿದು ನಿಮ್ಮ ಮಗಳನ್ನು ನಾನು ಕರೆದುಕೊಂಡು ಬರ್ತೇನೆ. ಶಾಬಾಷ್! ನಿನ್ನ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷ. ಆ ಸಂತೋಷ ಇಲ್ಲಿ ಕಾಣಿಸುವುದಲ್ಲ, ಅವನನ್ನು ಹೊಡೆದಾಡಿಸಿ ಮಗಳನ್ನು ಮರಳಿ ಪಡೆಯುವಾಗ ಆ ಮಗನ ಸಾಹಸದ ಕಥೆಯನ್ನು ಕೇಳದೆ ಮುಂದುವರೆದು ಬಂದಿರಬೇಕು. ಒಳ್ಳೆಯ ಮಾತಲ್ಲಿ ಹೇಳುತ್ತೇನೆ ಕೇಳು. ಬಂದು ಹೋದ ಹಿಂದೆ ಹೋದರೆ ಲೇಸು, ಇಲ್ಲವಾದರೆ ಶಿರ ಹಾರಿಸಿ ಅಪಹರಿಸಿಕೊಂಡು ಬಂದಿದ್ದೀಯಾ? ಹೌದು. ಕರೆದುಕೊಂಡು ಹೋಗುವುದಕ್ಕೆ ನಾನು ಕರವೀರ ಬಂದಿದ್ದೇನೆ. ಸಾಮರ್ಥ್ಯ ಇದ್ರೆ ನನ್ನೊಂದಿಗೆ ಎಂಬವಂದರೆ ನೀನೇನೋ ನಾವೇ ಮರ್ಯಾದೆ ಬಿಟ್ಟವನೇ, ಮಾನಗಟ್ಟವನೇ. ಯಾಕೆ ಈ ರೀತಿಯನ್ನು ಹೇಳಿದೆ? ನೀನೊಬ್ಬ ವೀರನಾಗಿದ್ರೆ, ಸಮರ್ಥನಾಗಿದ್ರೆ ನೇರವಾಗಿ ನಮ್ಮ ಆಸ್ಥಾನವನ್ನು ಸೇರಬೇಕಿತ್ತು. ಮಗಳನ್ನು ಕೊಡು ಅಂತ ಕೇಳಿದ್ರೆ ಮಾಮೇಲೆ ಆಲೋಚನೆಯನ್ನು ಮಾಡಬಹುದಿತ್ತು. ನಮಗೂ ತಿಳಿಯದ ಹಾಗೆ ಶುಭ ಸಂಭ್ರಮ ನಡೆಯುತ್ತಿರುವಂತಹ ವೇಳೆಯಲ್ಲಿ ಕಪಟ ವಿದ್ಯೆಯ ಮೂಲಕ ನೀನು ನನ್ನ ಮಗಳನ್ನು ಅಪಹರಿಸಿದೆಯಾ? ನಿನ್ನಲ್ಲಿ ಸಾರಿ ಹೇಳುತ್ತಿದ್ದೇನೆ ಕೇಳು. ನನ್ನ ಮಗಳನ್ನು ಕೊಟ್ಟೆ ಅಂತಾದ್ರೆ ಬದುಕಿ ಬಾಳುವೆ, ಇಲ್ಲದ ಯಮನಾಲಯಕ್ಕೆ
ಧರ್ಮವನ್ನು ಅನುಸರಿಸುವವರೇ ಸರಿ. ಒಂದು ವೇಳೆ ನಾನಾಗಿಯೇ ನಿನ್ನ ಬಳಿಗೆ ಬಂದು ನಿನ್ನ ಮಗಳನ್ನು ಮದುವೆ ಮಾಡಿ ಕೊಡು ಎಂದು ನಾನು ಕೇಳ್ತಿದ್ರೆ ನೀನು ರಕ್ಕಸ ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳ್ತಿದ್ದೆ. ಆ ಕಾರಣದಿಂದಲೇ ಮೋಸದಿಂದ ಸ್ವಾಧೀನ ಮಾಡಿಕೊಂಡೆ. ಈಗ ಬಂದೇ ಅಲ್ಲ, ನಾನೀಗ ಬಿಟ್ಟು ಕೊಡ್ತೇನೆ ಅಂತ ಭಾವಿಸೋಣ. ನೀನು ಕರ್ಕೊಂಡು ಹೋಗಿ ಏನು ಮಾಡುವುದಕ್ಕೆ ಸಾಧ್ಯ? ಇನ್ನೊಬ್ಬ ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಹೇಳ್ತೇನೆ, ಏ ಮಾವ, ಶುಭ ಮುಹೂರ್ತಕ್ಕೆ ಸರಿಯಾಗಿ ಮದುವೆಯನ್ನು ಮಾಡಿಕೊಡು. ನೀನು ನನಗೆ ಮಾವ ಕರೆಯುವುದ? ನಿನ್ನ ಮಾವ ಆಗುವುದಕ್ಕಿಂತ ನನಗೆ ಒಂದು ಮಗಳಿದ್ರೆ ಅವಳನ್ನು ಕಲ್ಲು ಕಟ್ಟಿ ಬಾವಿಗೆ ಹಾಕಿ ಮನಸ್ಸನ್ನು ಬದಲಾಯಿಸಿ ಮಗಳನ್ನು ಮದುವೆ ಮಾಡಿ ಕೊಡ್ತೀಯಾ ಇಲ್ವೇ? ಎಲ್ಲರೂ ನೋಡ್ತಾ ಇದ್ದೀರಿ, ಹಿಡಿದು ಕಾರಾಗೃಹಕ್ಕೆ ಹೆಣ್ಣನ್ನು ಕಾರಾಗೃಹದಲ್ಲಿ ಇರಿಸಿದ್ದೇನೆ. ಇದುವರೆಗೆ ನಾನು ಸುಮ್ಮನೆ ಕುಳಿತದ್ದು ಇದಕ್ಕೆ. ಅಪ್ಪ ಬಂದಾಗಿದೆ, ಕಾರಾಗೃಹಕ್ಕೆ ತಳ್ಳಿದ್ದೇನೆ. ಸರಿಯಾದ ಸಮಯ, ಅವಳ ಸನಿಹಕ್ಕೆ ಹೋಗ್ತೇನೆ. ಕಾಂತಿಮತಿ, ಏನು? ಓ ಕಾಶ್ಮೀರ ಕನ್ಯೆ, ಬಾಲ್ಯದಲ್ಲೇ ಕಾಶ್ಮೀರದ ಬಗ್ಗೆ ನಮಗೆ ವಿಶೇಷವಾದಂತ ಆಸಕ್ತಿ ಇರಲೇಬೇಕು ತಾನೆ. ಕಾಶ್ಮೀರ ಬಹಳ ಪ್ರಸಿದ್ಧವಾದ ರಾಜ್ಯ.
ಎರಡು ವಿಚಾರಗಳಲ್ಲಿ ಪ್ರಸಿದ್ಧತೆಯನ್ನು ಹೊಂದಿದೆ. ಯಾವುದರಲ್ಲಿ? ಒಂದು ಕಾಶ್ಮೀರದ ಹಣ್ಣು, ಮತ್ತೊಂದು ಕಾಶ್ಮೀರದ ಹೆಣ್ಣು. ಯಾವುದು ಹಣ್ಣು? ಸೇಬು ಅಲ್ವೇ? ಹೌದು. ಹೆಣ್ಣು ಕೂಡ ಅಷ್ಟೇ. ಪ್ರಪಂಚದಲ್ಲಿ ಅತ್ಯಂತ ಸುಂದರಿಯರು ಇರುವುದು ಎಲ್ಲಿ ಕೇಳಿದ್ರೆ ಕಾಶ್ಮೀರದಲ್ಲಿ. ಅದಕ್ಕೆ ಕಾರಣ ಉಂಟು. ಏನು? ಸುಮ್ಮನೆ ಅವರು ಸುಂದರಿಯರಾದದ್ದಲ್ಲ, ಅಲ್ಲಿಯ ಹವಾಮಾನ, ಅಲ್ಲಿಯ ವಾತಾವರಣ ಅವರನ್ನು ಸುಂದರಿಯನ್ನಾಗಿಸಿದೆ. ಹೌದು. ಯಾಕೆ? ಯಾಕೆ? ವಿಪರೀತ ಚಳಿ, ವಿಪರೀತ ಬಿಸಿಲು, ಹೀಗಿದ್ದರೂ ಕೂಡ ಕಾಶ್ಮೀರದಲ್ಲಿ ಯಾರಿಗೂ ಬೆವರುವುದಿಲ್ಲ. ಈ ಬೆವರದ ಇದ್ರೆ ಉಂಟಲ್ಲ, ಶರೀರ ಕಪ್ಪಾಗುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಕಾಶ್ಮೀರದಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳು ಹಾಲಿನ ಬಣ್ಣದವರು. ಅದರಲ್ಲೂ ನೀನು ಆಲೋಚನೆ ಮಾಡು, ಅಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲ ಚಂದ, ಅಂತಲ್ಲಿ ಕಾಶ್ಮೀರದ ಅರಸನ ಮಗಳು ಎಷ್ಟು ಸುಂದರಿಯಾಗಿರುವುದಕ್ಕೆ ಸಾಧ್ಯತೆ ಇಲ್ಲ. ನಾನು ಸತ್ಯ ಹೇಳ್ತೇನೆ. ಏನು? ಬಾಲ್ಯದಿಂದ ಯೌವನಾವಸ್ಥೆಗೆ ನಾನು ಜಾರುವಂತಹ ಸಂದರ್ಭದಲ್ಲಿ ವಿಶೇಷವಾದ ಒಂದು ಕನಸನ್ನು ಕಂಡೆ. ಏನದು? ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಪರಮೇಶ್ವರ ನನಗೆ ಕನಸಿನಲ್ಲಿ ಕಾಣಸಿಕ್ಕಿದ್ದು ಮಾತ್ರವಲ್ಲ, ನನ್ನಲ್ಲಿ ಒಂದು ಮಾತನ್ನು ಹೇಳಿದ. ಏನು ಹೇಳಿದ? ಮಗನೇ, ಭವಿಷ್ಯದಲ್ಲಿ ಕಾಶ್ಮೀರದ ರಾಜಕುಮಾರಿಯನ್ನು ನೀನು ಮದುವೆಯಾಗುವಂತಹ ಯೋಗವನ್ನು ಪಡೆಯುವೆ, ಜಾಗೃತನಾಗು ಎನ್ನುವ ಹಾಗೆ. ಕನಸೆಲ್ಲ ನಿಜ ಆಗ್ಬೇಕಂತೇನಿಲ್ಲವಲ್ಲ. ಅಂದಿನಿಂದ ಇಂದಿನವರೆಗೆ ನಾನು ಬೇರೆ ಯಾವ ಹೆಣ್ಣು ಮಕ್ಕಳನ್ನು ಕಣ್ಣೆತ್ತಿಯೂ ನೋಡಿದವನಲ್ಲ. ನನ್ನ ಬ್ರಹ್ಮಚರ್ಯವನ್ನು ಇದುವರೆಗೆ ರಕ್ಷಣೆ ಮಾಡಿಕೊಂಡು ಬಂದವ. ನನ್ನ ಶೀಲವನ್ನು ನಾನು ಇದುವರೆಗೆ ಕಳೆದುಕೊಳ್ಳಿಲ್ಲ. ಎಷ್ಟೋ ಹೆಣ್ಣು ಮಕ್ಕಳು ನನ್ನ ಹತ್ತಿರ ಬಂದ್ರು, ಅವರನ್ನೆಲ್ಲ ತಿರಸ್ಕರಿಸಿದೆ. ಯಾರಿಗಾಗಿ? ಯಾರಿಗಾಗಿ? ನಿನಗಾಗಿ. ನನಗೆ ಜೀವನದಲ್ಲಿ ಆಸೆ ಒಂದೇ, ದಿನಕ್ಕೆ ಒಂದು ಕಾಶ್ಮೀರದ ಹಣ್ಣು ಸೇಬನ್ನು ತಿಂದು ನನ್ನ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ದಿನಂಪ್ರತಿ ಕಾಶ್ಮೀರದ ಒಂದು ಹೆಣ್ಣನ್ನು ಭೋಗಿಸಿ ಶರೀರ ಬಲವನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುವ ಆಸೆ. ನಾನು ನಿನ್ನನ್ನು ಪ್ರೀತಿಸಿದ್ದೇನೆ. ನೀನು ನನ್ನೊಂದಿಗೆ ಬಂದೆ ಎಂದಾದ್ರೆ ಯಾವ ಕೊರತೆಯನ್ನು ನಿನಗೆ ನಾನು ಮಾಡುವುದಿಲ್ಲ. ಬಂಗಾರದ ಆಭರಣವನ್ನೆಲ್ಲ ನಿನಗೆ ನಾನು ತೆಗೆದುಕೊಡುವುದು, ಮತ್ತೆ ನಿನ್ನನ್ನು ಬಂಗಾರದಲ್ಲೇ ನಾನು ಮುಚ್ಚಿಸುತ್ತೇನೆ. ಬಂಗಾರದ ಪಂಜರದ ಒಳಗೆ ನಿನ್ನನ್ನು ಪೋಷಿಸುತ್ತೇನೆ. ನನ್ನೊಂದಿಗೆ ಬಂದೆ ಎಂದಾದರೆ ಸುಖ ಸಾಗರದಲ್ಲಿ ನಿನ್ನನ್ನು ಮುಳುಗಿಸಿ ಎಬ್ಬಿಸಿ ಮುಳುಗಿಸಿ ಏಳಿಸಿ ಸುಖ ಪಡಿಸುತ್ತೇನೆ. ಬಾ ನನ್ನ ಹೃದಯ ಹೀನ ಇವ. ಹೃದಯ ಹೀನಕ್ಕೆ ನಮ್ಮಲ್ಲಿ ಸೆರೆಮನೆಯಲ್ಲಿ ತಂದಿರಿಸಿದ್ಯಾ, ಈಗ ನೋಡಿದ್ರೆ ನಮ್ಮನ್ನು ಮದುವೆ ಆಗು ಎನ್ನುವ ಹಾಗೆ ಹೇಳ್ತಾ ಇದ್ದೀಯ. ನಿನಗೆ ಸೆರೆಮನೆಯಲ್ಲಿ ಏನಾದರೂ ಕೊರತೆ ಆಗಿದೆ? ಎಷ್ಟು ಚೆನ್ನಾಗಿ ನಿನ್ನನ್ನು ನೋಡ್ತಾ ಇದ್ದೇನೆ ನಾನು. ಮೃಷ್ಟಾನ್ನ ಭೋಜನವನ್ನಿಟ್ಟರು ಅದು ಕೂಡ ಸೆರೆಮನೆ, ಅದು ಅರಮನೆ ಅಂತ ಆಗುವುದಿಲ್ಲ, ನೆನಪಿಟ್ಟಕೋ. ಒಬ್ಬ ಮೋಸಗಾರ ನೀನು. ಆದ ಕಾರಣವೇ ಬಂದದ್ದು ನಿನ್ನನ್ನು ಸೆರೆಮನೆಯಿಂದ ಅರಮನೆಗೆ ಕರೆದುಕೊಂಡು ಹೋಗುವ ಅಂತ. ನಾನು ಬರುವುದಕ್ಕೆ ಒಪ್ಪಿದ್ರೆ ಅಲ್ವಾ ಬರುವುದು? ಯಾಕೆ ಒಪ್ಪುದಿಲ್ಲ? ಇಂತಹ ಒಂದು ಹೃದಯ ಹೀನ ನೀನು. ಯಾರು ಹೇಳಿ? ಎರಡು ಸಂಬಂಧಗಳು ಬೆಸೆದರೆ, ಎರಡು ಹೃದಯಗಳು ಬೆಸೆದರೆ ಮಾತ್ರದಕ್ಕೆ ಪ್ರೀತಿ ಎನ್ನುವ ಹಾಗೆ ಹೇಳುತ್ತಾರೆ. ಎರಡು ಹೃದಯಗಳು ಪ್ರೀತಿಗೆ ತದ್ವಿರುದ್ಧವಾಗಿದ್ರೆ
ಅದನ್ನು ಪ್ರೀತಿ ಅಂತ ಕರೆಯುವುದಕ್ಕೆ ಹೇಗೆ ಸಾಧ್ಯ ಉಂಟು ಹೇಳು? ನೀನೊಬ್ಬ ಮೋಸಗಾರ, ನೀನೊಬ್ಬ ವಂಚಕ, ಭಯವನ್ನು ಉತ್ಪಾದಿಸುವಂತಹ ಭಯೋತ್ಪಾದಕ ನೀನು. ಕಾಶ್ಮೀರದಲ್ಲಿ ಇಂಥದ್ದೇ ಮಾಡಬೇಕೆನ್ನುವ ಹಾಗೆ ನೀನು ಮೊದಲೇ ತೀರ್ಮಾನ ಮಾಡಿ ಬಂದವ ನನಗೆ ಗೊತ್ತಿದೆ. ನಿಮ್ಮಂತವರು ಇರುವ ತನಕ ಈ ದೇಶವೇ ಉದ್ಧಾರ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹೆಣ್ಣು ಮಕ್ಕಳನ್ನು ಅಪಹರಿಸಿ ನಿನ್ನ ಸೆರೆಮನೆಯಲ್ಲಿ ತಂದಿರಿಸಿ ಈಗ ನನ್ನನ್ನು ಪೀಡಿಸುತ್ತಾ ಇದ್ದೇನೆ, ನನ್ನ ಮದುವೆಯಾಗಬೇಕು ಎನ್ನುವ ಹಾಗೆ. ಸರಿಯಾಗಿ ಹೇಳ್ತಾ ಇದ್ದೇನೆ, ಯಾವ ಕಾರಣಕ್ಕೂ ನಿನ್ನನ್ನು ಮದುವೆಯಾಗುವುದಕ್ಕೆ ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿಯೂ ನಿನ್ನಂತಹ ವರ್ಚಸ್ಸು, ನಿನ್ನ ವರ್ಚಸ್ಸು ಏನು ಕಡಿಮೆ ಉಂಟು ವರ್ಚಸ್ಸಿಗೆ? ಏನು ಕಡಿಮೆ, ಏನು ಹೆಚ್ಚು ಉಂಟು ನಿನ್ನಲ್ಲಿ? ಏನು ಕಡಿಮೆ ಅಂತ ಹೇಳು? ಹೌದು, ನಿನ್ನ ಬುದ್ಧಿಯೇ ಕಡಿಮೆ ಉಂಟು. ಮತ್ತೆಂತದ್ದು? ಕುಲದಲ್ಲಿ ನಾವು ಯಾವ ಕುಲದಲ್ಲಿ ಹುಟ್ಟಿದರೇನು? ನೀ ಮಾಡುವಂತಹ ಕಾರ್ಯ ಒಳ್ಳೆದಾಗಿರ್ಬೇಕಲ್ಲ. ಕಾರ್ಯವೇ ಒಳ್ಳೆದಾಗದಿದ್ರೆ ಮತ್ತೆ ನಿನ್ನನ್ನು ಹೇಗೆ ಒಳ್ಳೆವಂತ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ? ಈಗ ಏನು ನಿನ್ನ ಅಭಿಪ್ರಾಯ? ನಾನು ನಿನ್ನನ್ನು ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ. ನೀನು ಇಲ್ಲಿಂದ ಹೋಗಿ ತೆರಳಬೇಕು. ನನ್ನ ಹತ್ರ ನೀನು ಹೃದಯಹೀನ ಎನ್ನುವ ಹಾಗೆ ಹೇಳಿದೆ. ನೀನು ಆಲೋಚನೆ ಮಾಡು. ಏನು? ನಿನ್ನನ್ನು ಇಲ್ಲಿಗೆ ಕರೆ ತಂದ ಮೇಲೆ ಅರೆ ಕ್ಷಣದಲ್ಲಿ ನಿನ್ನ ಸುಖವನ್ನು ಪಡೆಯುವುದಕ್ಕೆ ನನಗೆ ಸಾಧ್ಯ ಉಂಟು. ಹಾಗೆ ಮಾಡಿದ್ರೆ ನಾನು ನಿನಗೆ ಅವಕಾಶ ಕೊಟ್ಟೆ. ಹೆಣ್ಣು ಒಲಿದು ಬಂದರೆ ಅದು ಮಾತ್ರ ಅದು ಪ್ರೀತಿಯನ್ನು ಅವಕಾಶ ಕೊಟ್ಟೆ. ಪ್ರೀತಿಯಿಂದ ನನ್ನ ಸನಿಹಕ್ಕೆ ಬಾ ಎನ್ನುವ ಹಾಗೆ ಬರುವುದಿಲ್ಲ. ಕೇಳುವುದಕ್ಕೆ ನಿನಗೆ ಮನಸ್ಸಿಲ್ಲ ಅಂತ ಆದ್ರೆ ನಮ್ಮದು ಇದು ಸ್ವಭಾವವೇ ಅಲ್ಲ. ಮತ್ತೆ ಹೇಗೆ? ನಾವು ಈ ರೀತಿಯಾಗಿ ಸೌಮ್ಯದಲ್ಲಿ ಮಾತನಾಡುವವರೇ ಅಲ್ಲ. ಮತ್ತೆ ಹೇಗೆ? ಅರೆ ಕ್ಷಣದ ಒಳಗೆ ನಿನ್ನ ಶೀಲವನ್ನು ನಾನು ಅಪಹರಿಸದೇ ಇದ್ರೆ ನಾನು ಬರ್ಬರಾಸುರಲ್ಲ. ಅಯ್ಯೋ, ಮದುವೆ ಆಗ್ತೀಯಲ್ಲ, ಈಗ ಕೈ ಹಾಕಬೇಕು. ಯಶೋ ದೇವರೇ, ಅಂತಹ ಒಂದು ಕೆಲಸಕ್ಕೆ ಮನ ಮಾಡಬೇಡ ನೀನು. ನೀನು ಹಾಗೆ ಹೇಳಿದ್ರೆ ಹೇಗೆ? ನನಗೊಂದು ಯೋಚನೆ ಮಾಡೋದಕ್ಕೆ ಅವಕಾಶ ಕೊಡು ನೀನು. ಏನು ಯೋಚನೆ? ಬೇಗ ಮಾಡು. ಒಂದೇ ಒಂದು ಮಾತು. ಏನು ಗೊತ್ತೇ? ನಾನು ಗೌರಿ ವ್ರತವ ಸುಳಿಯಲಾರದನ್ಯ ಭಾವ ಗೌರಿ ವ್ರತ ತಡೆದಿಗೇನು ಕಡೆಯ ಕೃಷ್ಣ ಪಕ್ಷ ಮುಂದೆ ಬಿಳಿಯ ಪಕ್ಷ ವರಿಪೆಯೋ ಜನೆಯನು ಕರುಣೆ ತೋರುವೆನನು. ನನ್ನ ನಿಜ ಸ್ವರೂಪ ತೋರಿಸ್ಬೇಕ ನಿನಗೆ? ನಿನ್ನನ್ನು ಮದುವೆ ಆಗಬಹುದಿತ್ತು. ಮತ್ತೇನು ಮದುವೆ ಆಗುವುದು? ಆದ್ರೆ ಒಂದು ಕೊರತೆ. ಈಗ ಏನು ಕೊರತೆ ನಿನಗೆ? ಆ ಕೊರತೆಯನ್ನು ನಾನು ನೀಗಿಸ್ತೇನೆ. ಈ ಸಮಯದಲ್ಲಿ ನನಗೆ ಆಗುವುದಿಲ್ಲ ನಿನ್ನ ಮದುವೆ ಆಗುವುದಕ್ಕೆ. ಸ್ವಲ್ಪ ಸಮಯ ಬಿಟ್ಟು ಬೇಕಾದ್ರೆ ನಿನ್ನ ಮದುವೆ ಆಗಬಹುದು. ಈ ಸಮಯದಲ್ಲಿ ಯಾಕಾಗುವುದಿಲ್ಲ? ನಾನು ಹೇಳು. ನಾನು ವ್ರತದಲ್ಲಿದ್ದೇನೆ. ಏನು ವ್ರತ ನಿನ್ನ? ನಾನು ಗೌರಿ ವ್ರತದಲ್ಲಿದ್ದೇನೆ. ಏನದರ ವಿಶೇಷ? ವಿಶೇಷ ಅಂತ ಹೇಳಿದ್ರೆ ಗೌರಿಯನ್ನು ಪೂಜಿಸುವುದು. ನನಗೆ ಒಂದು ಒಳ್ಳೆಯ ಗಂಡನನ್ನು ಹುಡುಕಿ ಕೊಡಪ್ಪ, ನನ್ನನ್ನು ಒಳ್ಳೆಯ ಗಂಡನನ್ನು ಒಂದು ಮದುವೆ ಮಾಡಿ ಕೊಡಪ್ಪ ಎನ್ನುವ ಹಾಗೆ. ಈಗ ಆ ಗೌರಿ ವ್ರತ ಆಚರಣೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ಯಲ್ಲ? ಹೌದು. ನೋಡು, ಏನು ವ್ರತಾಚರಣೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಎಂತಹ ಗಂಡ ನಿನ್ನ ಬಳಿಗೆ ಬಂದ ನೋಡು. ಅದೇ ನಾನು ಆಲೋಚಿಸುದು. ಗೌರಿ ವ್ರತವನ್ನು ಆರಂಭಿಸಿದ್ದೇ ತಡ, ಇಂಥದ್ದು ಒಂದು ನನ್ನ ಕಣ್ಣ ಮುಂದೆ. ಆ ಪುಣ್ಯ ಬಲದಿಂದಲೇ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ಈಗ ಒಂದು ಕೆಲಸ ಇಲ್ಲ, ಅದು ಆಗುದಿಲ್ಲ. ಗೌರಿ ವ್ರತದಲ್ಲಿ ಒಂದು ನಿಯಮ ಉಂಟು. ಅದರಲ್ಲಿ ಕೃಷ್ಣ ಪಕ್ಷ ಬರ್ತದೆ. ಆ ಕೃಷ್ಣ ಪಕ್ಷದಲ್ಲೆಲ್ಲ ಮದುವೆ ಆಗ್ಲಿಕ್ಕಿಲ್ಲ. ಕೃಷ್ಣ ಪಕ್ಷ ಕಳೆದು ಮತ್ತೆ ಒಂದು ಬಿಳಿ ಪಕ್ಷ ಬರ್ತದೆ. ಹೌದು, ಆ ಬಿಳಿ ಪಕ್ಷದಲ್ಲಿ ಮದುವೆ ಆಗುವ ನಾವು. ಹಾಗೆ ಹೌದು, ಕಪ್ಪು ಹೋಗಿ ಬಿಳಿ ಆಗುದು. ಕೃಷ್ಣ ಪಕ್ಷ ಹೋದ ಮೇಲೆ ಮತ್ತೆ ಯಾವುದು ಬರುವುದು? ಬಿಳಿ ಪಕ್ಷ, ಶುಕ್ಲ ಪಕ್ಷ. ಹೌದು, ಅದು ಬಿಳಿ ಪಕ್ಷ, ಅದು ಶುಕ್ಲ ಪಕ್ಷ. ಈಗ ಹಾಗಿದ್ರೆ ಈ ಕೃಷ್ಣ ಪಕ್ಷದಲ್ಲಿ ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಆಗ ಮದುವೆ ಆದ್ರೆ ಮತ್ತೆ ಹುಟ್ಟುವಂತಹ ಮಕ್ಕಳೆಲ್ಲ ಎಂತದ್ದೆಲ್ಲ ಬುದ್ಧಿಮಾಂದ್ಯ ಎಲ್ಲ ಹುಟ್ಟುತ್ತದೆ. ಆಮೇಲೆ ನೀನು ಮದುವೆ ಆಗುವುದಕ್ಕೆ ಸಿದ್ಧಳಿದ್ದಿ. ಹೌದು, ಸತ್ಯದಾನೆ? ಸತ್ಯವಾಗಿ ಹೇಳ್ತಾ ಇದ್ದೇನೆ. ಸತ್ಯದಾನೆ? ಸತ್ಯ. ಹಾಗಿದ್ರೆ ನೀನು ವ್ರತಾಚರಣೆಯನ್ನು ಮಾಡ್ತೀಂತಾದ್ರೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನಾನು ಕೊಡ್ತೇನೆ. ಯಾಕೆ? ನೀನು ಮಾಡಿದ ವ್ರತಾಚರಣೆಯಿಂದಾಗಿ ನಮಗೆ ಮುಂದೆ ಏಳಿಗೆ ಆಗ್ಬೇಕಲ್ಲ, ಪುಣ್ಯ ಫಲ ನನಗೂ ಸಿಗುತ್ತದೆ. ಆದ ಕಾರಣ ನಿನಗೆ ಪೂಜಾಗ್ರಹವನ್ನು ತೋರಿಸ್ತೇನೆ.
ಪುಣ್ಯಾನಾಂ ಎಂಬ ಹಾಗೆ ಪ್ರಾಜ್ಞರಾಡಿದರು. ಒಬ್ಬಾತನಿಗೆ ಒಂದು ಅಧಿಕಾರ ಎನ್ನುವುದು ಪ್ರಾಪ್ತಿಸಲ್ಪಡುವುದು ಪೂರ್ವದಲ್ಲಿ ಆರ್ಜಿಸಿದ ಪುಣ್ಯಶೇಷದಿಂದಲಂತೆ. ಈ ಮಾತನ್ನು ಇವತ್ತು ಸರ್ವದಮನನಾಗಿದ್ದ ಭರತ ಯಾಕೆ ಉಚ್ಚರಿಸ್ತಾನೆ ಅಂತ ಕೇಳಿದ್ರೆ, ನಾ ಹುಟ್ಟಿದ್ದು ಋಷ್ಯಾಶ್ರಮದಲ್ಲಿ, ಬೆಳೆದದ್ದು ಋಷಿ ಪರಿಸರದಲ್ಲಿ. ಆದರೆ ನಮ್ಮಪ್ಪ ದುಷ್ಯಂತ ಭೂಪತಿ ಸಕಲ ವಿಷಯವನ್ನರಿತು ಮತ್ತೊಮ್ಮೆ ಕರೆತಂದು ಪರಮ ಪವಿತ್ರವಾದ ಪ್ರತಿಷ್ಠಾನಪುರದ ಪ್ರತಿಷ್ಠೆಯ ಗದ್ದುಗೆಯನ್ನೇರಿಸಿದರು. ಆ ಕಾಲಕ್ಕೆ ನಾ ಅಧಿಕಾರವನ್ನು ಪಡೆದ ಮೇಲೆ ಅಧಿಕಾರ ಅಂದ್ರೆ ಹೇಗಿರಬೇಕು ಎನ್ನುವುದನ್ನು ಆರ್ಯಾವರ್ತದ ಪ್ರಜಾವರ್ಗಕ್ಕೆ ಕಾಣಿಸಬೇಕು ಅಂತ ಯೋಚಿಸಿದೆ. ಸಪ್ತದ್ವೀಪವಲಯಾಂಕಿತವಾದ ಅಜನಾಭ ವರ್ಷವೆಂದೇ ಕರೆಸಿಕೊಂಡ ಪರಮ ಪವಿತ್ರವಾದ ಜಂಬೂದ್ವೀಪದ ಖ್ಯಾತ ಕೇಂದ್ರ ನಗರಿಯೇ ಈ ಪ್ರತಿಷ್ಠಾನಪುರ. ಕೇಂದ್ರದಲ್ಲಿ ಇದ್ರೆ ಸಾಲದು, ಕೇಂದ್ರದಲ್ಲಿ ಇದ್ದು ಏನು ಮಾಡಿದ ಅಂತ ಬೇಕು. ಆದ್ದರಿಂದಲೇ ಕೇಂದ್ರೀಕೃತ ವಿಷಯಗಳ ಬಗೆಗಾಗಿ ನಾ ಓಲಗ ಕೊಟ್ಟಿದ್ದೇನೆ. ಏನಂತೆ ಆ ಕಲ್ಮಷಾಸುರನು ಅಲ್ಲ ಬರ್ಬರಾಸುರನು ಇವರೆಲ್ಲ ಒಟ್ಟು ಸೇರಿಸಿಕೊಂಡು ದಾನವ ಭ್ರಾತದೊಂದಿಗೆ ಕಾಶ್ಮೀರಪುರದ ಕನ್ಯೆಯಾದ ಕಾಂತಿಮತಿಯನ್ನು ಅಪಹರಿಸಿದ್ದಾರಂತೆ. ಪ್ರಶ್ನಿಸುವುದಕ್ಕೆ ನಮ್ಮವರು ಹೋದ್ರೆ ಅವರನ್ನೇ ಬಂಧಿಸಿದ್ದಾರಂತೆ. ಅನ್ಯರಿಂದ ಇಂಥದ್ದಾಗುತ್ತದೆ ಅಂತಾದ್ರೆ, ದುಷ್ಟರಿಂದ ಇಂತಹದ್ದು ಆಗುತ್ತದೆ ಅಂತಾದ್ರೆ, ಪರಮತೀಯರಿಂದ ಇಂತಹ ಹೀನ ಕೃತ್ಯ ಆಗುತ್ತದೆ ಅಂತಾದ್ರೆ ಆ ಕಾಲಕ್ಕೆ ಎದ್ದು ನಿಲ್ಲಬೇಕಾದದ್ದೇ ಕೇಂದ್ರದ ಧರ್ಮ. ಕೇಂದ್ರದಲ್ಲಿದ್ದವರು ಎಲ್ಲ ನಡೆಯುವಾಗ ಬಾಯಿ ಮುಚ್ಚಿ ಕೂತುಕೊಳ್ಳುವುದಲ್ಲ. ಆದ್ದರಿಂದಲೇ ಚಕ್ರವರ್ತಿ ಪೀಠ ಎನ್ನಿಸಿದ ಕೇಂದ್ರ ಸ್ಥಾನ. ಇಲ್ಲಿ ಕುಳಿತಿರುವ ಈ ಭರತ ಚಕ್ರವರ್ತಿ ಯಾವ ಕಾಲಕ್ಕೂ ಇದನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ನಾರದರಲ್ಲಿ ಹೇಳಿದ್ದೇನೆ, ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಒಬ್ಬ ನರಪತಿಯಾಗಿ ಮಾಡಿಯೇ ಮಾಡ್ತೇನೆ ಎಂಬ ಹಾಗೆ ನಮ್ಮಲ್ಲಿ ಇದ್ದವರನ್ನೆಲ್ಲ ಒಟ್ಟು ಸೇರಿಸಿದ್ದೇನೆ. ತಡ ಯಾಕೆ? ಆ ದುರ್ಲಂಘಪುರದತ್ತ ಸಾಗರಿಸಿದೆ. ಬಂದ ಪುರ ಯಾವುದೆಂಬ ಹಾಗೆ ಅರಿತೇ ಬಂದಿರಬಹುದು ನೀನು. ಆದರೆ ಒಂದು ಮಾತನ್ನು ಹೇಳ್ತೇನೆ ಕೇಳು. ಯಾಕೆ ಬಂದಿದ್ದೀಯ? ಹೆಸರು ಏನು? ಸವಿವರವಾಗಿ ತಿಳಿಸು.
ಮುಖ್ಯವಾದುದು ಹೌದು ಎನ್ನುವುದರಿಂದಲೇ ನಿಮ್ಮ ಅಧಿಕಾರ ಸ್ಥಾಪನೆ. ಇದನ್ನು ಉತ್ತರಿಸುವುದಕ್ಕೆ ಬಂದವ ವರ್ತಮಾನ ಕಾಲದಲ್ಲಿ ಚತುರ್ಸಾಗರ ಮಧ್ಯಗತವಾದ ಭೂಮಿಯನ್ನಾಳುವ ಭೂಮಿ ಪರಿಂದ ಅಭಿಮನ್ಯ ಎನ್ನಿಸಿಕೊಂಡ ನಾಗ ಮಾತ್ರವಲ್ಲ ಮಧ್ಯ ತ್ರೈಭುವನದಲ್ಲಿ ತನ್ನದ್ದಾದಂತಹ ವಿಜಯ ಸ್ಥಾಪತ್ಯವನ್ನು ಮಾಡಿದ ದುಷ್ಯಂತ ಭೂವರನ ಮಗ ಭರತನಾಮಕನಿದ್ದೇನೆ. ಈ ಮೊದಲು ಪ್ರಾಣಿಗಳ ಸರ್ವದಮನ, ಇನ್ನು ನಮ್ಮ ಪ್ರಕ್ರಿಯೆಯೇ ಬೇರೆ. ನಾವು ಶಾಂತಿ ಮಂತ್ರ ಹೇಳಿಕೊಂಡು ಕೂತುಕೊಳ್ತೇವೆ ಅಂತ ಭಾವಿಸಿದ್ರೆ ಅದು ನಿಮ್ಮ ಅಲ್ಪತನಾದೀತು. ನಿಮ್ಮ ಕಬಳಿಕೆಗೆ ಈ ಸಲ ತಕ್ಕ ನಿರ್ಣಯ ತಳೆಯದೆ ಹೋದ್ರೆ ಭರತನಲ್ಲ. ಹೌದಾ? ನೋಡುವ ಬಾ. ತಂದೆಯ ಮರಣಕ್ಕೆ ಕಾರಣೀಭೂತರಾದಂತಹ ದುಷ್ಯಂತ ನನಗೆ ಸಿಗಬೇಕು ಎನ್ನುವ ಹಾಗೆ ದುಷ್ಯಂತ ಮಗನಲ್ವೇ ನೀನು ನಿಜ ಬಹಳಷ್ಟು ಒಳ್ಳೆಯದೇ ಆಯ್ತು. ಒಂದೇ ಕಲ್ಲಿನಲ್ಲಿ ಎರಡು ಹಣ್ಣು, ಒಂದು ನಿನ್ನ ತಲೆ ತೆಗೆಯುವುದು, ಮತ್ತೊಂದು ಆ ಹೆಣ್ಣನ್ನು ವರಿಸುವುದು. ಬಯಲಾಗುವುದಿಲ್ಲ ಅಂತ ನೀ ಭಾವಿಸಬೇಡ. ನಿಮ್ಮತ್ತಾದ ಕಾಪಟ್ಯ, ನಿಮ್ಮತ್ತಾದ ವಂಚನೆ, ಇದರ ಫಲರೂಪವಾಗಿ ನಮ್ಮ ಹೆಣ್ಣು ಮಕ್ಕಳನ್ನು ನೀವು ಬಲೆಗೆ ಹಾಕಿಕೊಳ್ಳುತ್ತಾ ಇದ್ದೀರಿ. ಪರಿಣಾಮದಲ್ಲಿ ಮತ್ತೆ ನಿಮ್ಮದ್ದೇ ಕುಲ, ನಿಮ್ಮ ಸಂತಾನದ ವೃದ್ಧಿ, ಇದರ ಬಗ್ಗೆ ತಿದ್ದುವುದಕ್ಕೆ ಬೇಕಾಗಿ ಬಂದಿದ್ದೇನೆ. ನನ್ನ ಅಪ್ಪ ಸುರೇಂದ್ರನನ್ನೇ ಗೆದ್ದಂತಹ ಆ ನಿನ್ನಪ್ಪ ದುರ್ಜಯನನ್ನು ಕೊಂದವ ಅಂತಹ ನರೇಂದ್ರನ ಮಗ ಇದ್ದೇನೆ. ನರೇಂದ್ರ ಮುಗಿದಲ್ಲಿಗೆ ಮುಗಿಯಿತು ಅಂತ ನೀವೆಲ್ಲ ಭಾವಿಸಿದ್ರೆ ಅಂತಹದ್ದು ಮತ್ತೆ ಮತ್ತೆ ಈ ಪವಿತ್ರವಾದ ಭೂಮಿಯಲ್ಲಿ ಹುಟ್ಟಿ ಬರುತ್ತವೆ ಎನ್ನುವುದನ್ನು ಯಾವ ಕಾಲಕ್ಕೂ ಮರೆಯಬೇಡ. ಅದಕ್ಕೆ ಬೇಕಾಗಿ ಎದ್ದು ನಿಂತವ ಭರತ. ಇದು ಏರುವುದು ಬಿಟ್ರೆ ಇಳಿಲಿಕ್ಕಿಲ್ಲ. ಈ ಸಲವು ಏರಿಸದಿದ್ರೆ ಮತ್ಯಾವಾಗ ಏರಿಸುವುದು? ಈ ಸಲ ನಿನ್ನನ್ನು ಮೇಲೆ ಏರಿಸಿ ಚಕ್ರವರ್ತಿತ್ವವನ್ನು ಸ್ಥಾಪಿಸ್ತೇನೆ. ಏನು ನರೇಂದ್ರ? ನಾನೇ. ನಿನಗೆ ಮಕ್ಕಳು ಹುಟ್ಟದ ಹಾಗೆ ಮಾಡ್ತೇನೆ ಬಾ. ಕಪಟ ವಿನಯದಿ ಗಾಲಿಗೆ ನಗಿದ ಪ್ರಾಣದಾನ ಈವುದಿಲ್ಲೆನುತ ಯಾಕೆ ನಿಲ್ಲಿಸಿದೆ? ಅಪರಾಧವಾಗಿದೆ.
ಆದ ಕಾರಣ ನನಗೆ ಕ್ಷಮೆ ಕೊಡಬೇಕು. ನಾನು ಹೊರಡುವಾಗಲೇ ಯೋಚನೆ ಮಾಡಿದ್ದೆ. ಒಂದು ಅರ್ಧ ಮನಸ್ಸು ನನ್ನದು ಹೇಳ್ತಾ ಇತ್ತು, ನೀನು ಅಪರಾಧ ಮಾಡ್ತಿ ಎನ್ನುವ ಹಾಗೆ. ಆದರೂ ಕೂಡ ಇಷ್ಟು ಮುಂದುವರಿದೆ. ಈಗ ನಿನ್ನ ಕೈಯಿಂದ ಪೆಟ್ಟು ತಿಂದಾಕ್ಷಣ ನನಗೆ ಅರ್ಥವಾಗಿದೆ ನಾನು ಮಾಡಿದ್ದೆಲ್ಲ ಅಪರಾಧ ಅಂತ. ನಿಮ್ಮ ಕುಲದವರಿಗೆ ಯಾವಾಗ ಅಪರಾಧಿ ಪ್ರಜ್ಞೆ ಮೂಡುತ್ತದೋ ಆವಾಗ ಮಾತ್ರ ನಿಮಗೆ ಈ ನೆಲದಲ್ಲಿ ಬದುಕುವ ಹಕ್ಕು ಸಿಗುತ್ತದೆ. ನನ್ನ ಕುಲದವರಿಗೆ ಯಾಕೆ, ನನಗೆ ಈಗ ಪ್ರಜ್ಞೆ ಹುಟ್ಟಿದೆ ಅಲ್ವಾ, ಅಪರಾಧ ಎನ್ನುವ ಹಾಗೆ. ಇದು ಪ್ರಾಮಾಣಿಕವಾಗಿ ಹೇಳುವುದು. ಹೌದೇ, ಆದರೆ ನಮಗೆಲ್ಲ ನಿಮ್ಮ ಬಗ್ಗೆ ಗೊತ್ತುಂಟು. ನಿನ್ನ ಈ ನಾಟಕ ಎಲ್ಲ ನನ್ನಲ್ಲಿ ಬೇಡ. ಯುದ್ಧ ಸಾಮರ್ಥ್ಯ ಉಂಟಾ? ಯುದ್ಧ ಇಲ್ಲ ನನ್ನದು, ಕ್ಷಮೆ ಕೊಡಬೇಕು. ನಾನು ಎಲ್ಲಿಯಾದ್ರೂ ಹೋಗಿ ಬೇಡಿ ತಿಂತೇನೆ. ಎತ್ತಿಕೋ ಆಯುಧ. ಬರ್ಬರಾಸುರ, ಇಂದು ನಿನಗೆ ಜೀವದಾನ ನೀಡುತ್ತಾ ಇದ್ದೇನೆ. ನಮ್ಮ ಈ ನೆಲದ ಸಂಸ್ಕೃತಿ ಇನ್ನೊಬ್ಬನ ತಲೆ ತೆಗೆಯಲಿಕ್ಕೆ ಕಲಿಸಿಕೊಡ್ಲಿಲ್ಲ. ಬರ್ಬರಾಸುರ ಪ್ರತಿಯೊಬ್ಬರ ತಲೆ ಉಳಿಸುವುದಕ್ಕೆ ಕಲಿಸಿಕೊಟ್ಟಿದೆ. ಆದರೆ ಇದನ್ನು ನಮ್ಮ ದೌರ್ಬಲ್ಯ ಅಂತ ನೀವು ಭಾವಿಸಿ ಇದ್ದಲ್ಲಿ ಎಲ್ಲ ನಿಮ್ಮದ್ದು ಅಂತ ಮಾಡಲಿಕ್ಕೆ ಹೊರಟ್ರೆ, ನಿಮ್ಮದ್ದು ಅಂತ ಮಾಡುವುದಕ್ಕೆ ಹೊರಟ ನೆಲದಲ್ಲಿಯೇ ನಿಮ್ಮ ಸ್ಮಶಾನ ಕಟ್ಟಿಯೇನು. ಒಂದು ವಿಷಯ ನಿನ್ನಲ್ಲಿ ಹೇಳ್ತೇನೆ, ಯಾರನ್ನು ಬೇಕಾದರೂ ನಂಬಬಹುದು, ಈ ಜಾತಿಯನ್ನು ಮಾತ್ರ ನೀನು ನಂಬಬೇಡ ಆಯ್ತಾ. ಆದ್ರೆ ನನ್ನನ್ನು ನಂಬಬಹುದು, ಈ ಜಾತಿಯನ್ನು ಮಾತ್ರ ನಂಬಬೇಡ ನೀವು. ಒಳ್ಳೆದಾಯಿತು. ಈ ಜಾತಿ ಏನೇ ಮಾಡಿದರೂ ಅದನ್ನು ಹೇಗೆ ನಿಯಂತ್ರಿಸಬೇಕು ಎನ್ನುವುದನ್ನು ಚಕ್ರವರ್ತಿ ಒಬ್ಬ ಅರ್ಥ ಮಾಡಿಕೊಂಡಿದ್ದಾನೆ. ನೀವು ನಿಯಂತ್ರಿಸುವುದಕ್ಕೆ ಮೊದಲು ನೀವೇ ಇಲ್ಲದಾಗ್ತೀರಾ ಅಂತ ನನಗೊಂದು ಸಂಶಯ. ಯೋಚನೆ ಮಾಡಬೇಡ. ನಿಮ್ಮ ನೆಲಕ್ಕೆ ಬಂದು ಹೊಡೆಯುವ ಮಟ್ಟಕ್ಕೆ ಮುಟ್ಟಿದ್ದೇವೆ ಅಂದ್ರೆ ಇಲ್ಲಿ ತೋರಿಸಲಾಗದ್ದನ್ನು ನೀವು ಎಲ್ಲೆಲ್ಲಿಯೋ ನಮ್ಮವರ ಮೇಲೆ ತೋರಿಸಬೇಕು. ಬಿಟ್ರೆ ಇಲ್ಲಿ ಬಾಲ ಬಿಚ್ಚಿದ್ರೆ ನಿಮ್ಮ ತಲೆ ತೆಗೆದೇನು. ನಡೆ ಬದುಕು. ಏನು ಮಾಡಿ ದುಷ್ಟನಾದಂತಹ ಬರ್ಬರಾಸುರ ಶರಣಾಗತನಾಗಿದ್ದಾನೆ. ಯುದ್ಧದಲ್ಲಿ ಶರಣು ಬಂದವರನ್ನು, ಹುತ್ತ ಏರಿದವರನ್ನು, ಮಾತ್ರವಲ್ಲ ರಣಕ್ಕೆ ಬೆನ್ನು ಹಾಕಿದವರನ್ನು ಕೊಲಬಾರದೆನ್ನುವುದೇ ಶಾಸ್ತ್ರ. ಆ ನೀತಿಯಿಂದಲೇ ಅವನಿಗೆ ಬದುಕು ಕೊಟ್ಟಿದ್ದಾನೆ. ಬದುಕಿದ್ರೆ ಬದುಕುತ್ತಾನೆ, ಇಲ್ಲದಿದ್ರೆ ಮತ್ತೊಮ್ಮೆ ನನ್ನ ಕೈಯಲ್ಲೇ ಸಾಯ್ತಾನೆ. ಬಿಡಿ. ಆದರೆ ಅಂತಿಮತಿ ಬಂಧನದಲ್ಲಿದ್ದಾರೆ. ಯಾರಲ್ಲಿ? ಅವಳನ್ನು ಬಿಡಿಸಿಕೊಂಡು ಬನ್ನಿ. ಅರಸು ಕೇಳು ಮರುಳು ಕಾಶ್ಮೀರ ಕನ್ಯೆಯೇ, ವಿಶ್ವನಾಥನಿಂದ ಕಾಶಿ ಹೇಗೆ ಪ್ರಸಿದ್ಧವು, ಶಾರದೆಯಿಂದ ಕಾಶ್ಮೀರ ಪ್ರಸಿದ್ಧ. ಹೌದು. ಶಾರದಾಪುರಿ ಎನ್ನಿಸಿದ ಪವಿತ್ರ ನೆಲದಲ್ಲಿ ಬದುಕು ಕಟ್ಟಿಕೊಂಡವಳು ನೀನು. ಯಾವ ಕಾಲಕ್ಕೂ ನಿನ್ನ ಬದುಕು ಬರಡಾಗಕೂಡದು. ಬಹುಶಃ ನೀನು ನಂಬಿದ ಸತ್ಯ, ನಿನ್ನವರು ಮಾಡಿದ ಸತ್ಕಾರ್ಯ. ನಾರದನಂತಹವರಿಂದ ನನ್ನನ್ನು ಎಚ್ಚರಿಸಿತು ಅಂತ ಹೇಳಿದ್ರೂ ಹೆಚ್ಚಾಗಲಿಕ್ಕಿಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ ಮಾತ್ರ ನಮ್ಮ ಬದುಕು ಸೀಮಿತ. ಎಲ್ಲಿಯೋ ಯಾವ ಹೆಣ್ಣು ಮಕ್ಕಳದ್ದೋ ಮಾನ ಹೋಗುತ್ತದೆ ಅಂತ ಕೂತುಕೊಳ್ಳುವ ಜಾಯಮಾನ ಈ ಸನಾತನ ನೆಲದ ಸಂಸ್ಕಾರವನ್ನು ಹೊಂದಿದ ಯಾವನದ್ದು ಅಲ್ಲವಮ್ಮ. ಆದ್ದರಿಂದಲೇ ಎಚ್ಚೆತ್ತು ಬಂದು ದುಷ್ಟರನ್ನು ಮಣಿಸಿದ್ದೇನೆ. ಬದುಕು ಬೇಕು ಅಂತ ಕೇಳಿದ್ದಾರೆ, ಬದುಕುವುದಕ್ಕೆ ಬಿಟ್ಟು ಬಿಟ್ಟಿದ್ದೇನೆ. ಎಲ್ಲಿದ್ದರೂ ಇಲ್ಲಿ ಬದುಕಲಿ, ಆದರೆ ನಿನ್ನನ್ನು ಬಂಧಮುಕ್ತಗೊಳಿಸಿದ್ದೇನೆ. ಇಂದು ನಿನ್ನ ಪಿತನು ಬಂಧನದಲ್ಲಿದ್ದಾನೆ ಅಂತ ನಾ ತಿಳಿದಿದ್ದೇನೆ. ಬಂಧ ಮುಕ್ತಿಯಾಯಿತು, ಬಂಧ ಮುಕ್ತವಾಯಿತು. ಇನ್ನು ನಿಮ್ಮನ್ನು ಪುರ ಸೇರಿಸುವ ಹೊಣೆ ನನಗೆ. ಒಂದು ಮಾತಿಗೆ ಬಂದಾಗ ಜನ್ಮಾಂತರಕ್ಕೂ ನಿಗೈದಂತ ಪರಮೋಪಕಾರವನು
ಅರಿವೆನು ಗುರುದರ ಕೀರ್ತಿಯ ಕೇಳರಿವೆನು ಎಂದು ನೋಡಿ ಧನ್ಯಳಾದೆ ನೆರೆ ನೋಡಿ ಧನ್ಯಳಾದೆ ಮರಿಜನ ಜನ್ಮಾಂತರ ಕುಲಗೈದಂತ ಪರಮ ಪಗಾರವನೋ ಲೋಕದಲ್ಲಿ ಒಂದು ಮಾತಿದೆ, ಏನು? ಕುಲವ ಅರುಹಿತು ನಾಲಗೆ, ನಿಜ ಗುಣವ ತಿಳಿಸಿತು ನಾಲಗೆ ಎನ್ನುವ ಹಾಗೆ ಸತ್ಯ. ಒಬ್ಬನು ಆಡುವಂತಹ ಮಾತುಗಳಿಂದ ಅವನ ಕುಲ ಅವನ ಗುಣ ಏನು ಎಂಬುದನ್ನು ಅರಿಯುವುದಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೆ. ಸರಿ, ನೀವು ಆಡಿದಂತಹ ಮಾತುಗಳನ್ನು ಕೇಳಿ ನಾನು ಧನ್ಯಳಾದೆ. ಆಂಗಿಕವಾದಂತಹ ಸೌಷ್ಠವ, ಮೌಖಿಕವಾದಂತಹ ಕಾಂತಿ, ನಿಮ್ಮ ವರ್ಚಸ್ಸು ಇವನ್ನೆಲ್ಲವನ್ನು ಕಂಡಾಗ ನನಗೆ ಅತೀವವಾದಂತಹ ಸಂತೋಷವಾಯಿತು. ಯಾಕೆ? ನಿಮ್ಮದಾದಂತಹ ಪರಿಚಯವನ್ನು ನಾನು ಈ ಹಿಂದೆ ತಿಳಿದವಳಿದ್ದೇನೆ. ಭರತ ಚಕ್ರವರ್ತಿ ಎನ್ನುವ ಹಾಗೆ ನಾನು ತಿಳಿದವಳಿದ್ದೇನೆ. ಈ ಹೊತ್ತಿಗೆ ನೀವು ಮಾಡಿದಂತಹ ಉಪಕಾರವನ್ನು ನಾನು ಯಾವ ಕಾರಣಕ್ಕೂ ಮರೆಯಲಾರೆ. ಆ ದುಷ್ಟ ಬರ್ಬರಾಸುರ ನನ್ನನ್ನು ಅಪಹರಿಸಿದ್ದು ಮಾತ್ರ ಅಲ್ಲ, ಈ ಸೆರೆಮನೆಯಲ್ಲಿ ಇಟ್ಟು ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ನನ್ನನ್ನು ಪೀಡಿಸುತ್ತಾ ಇದ್ದ. ಯಾವಾಗ ಇವನಿಂದ ಮುಕ್ತಿ ಎನ್ನುವ ಹಾಗೆ ನಾನು ಕೂಡ ಪ್ರತಿ ಕ್ಷಣವೂ ಕೂಡ ದುಃಖಿತಳಾಗಿದ್ದೆ. ಆದ್ರೆ ಈ ಹೊತ್ತಿನಲ್ಲಿ ಬಂದು ಅವರನ್ನು ಹೊಡೆದು ಓಡಿಸಿ ನನ್ನನ್ನು ಈ ಸೆರೆಮನೆಯಿಂದ ಬಂಧಮುಕ್ತಗೊಳಿಸಿದ್ದೀರಿ. ನಿಜ, ನಿಮ್ಮ ಉಪಕಾರವನ್ನು ಜನ್ಮ ಜನ್ಮಾಂತರಕ್ಕೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಸಂತೋಷವಾಯಿತು. ಆದರೆ ಇನ್ನು ಇಲ್ಲಿಂದ ಹೋಗುವುದು ಯಾವಾಗ, ಎಲ್ಲಿಗೆ ಹೋಗುವುದು, ಯಾರೊಡನೆ ಹೋಗುವುದು ಎಲ್ಲವೂ ನನಗೆ ಸ್ಪಷ್ಟವಾಗಲಿಲ್ಲ. ಎಲ್ಲವೂ ತಿಳಿಸಬೇಕು. ಯೋಚನೆ ಮಾಡಬೇಡ, ನಿನ್ನಪ್ಪ ಬಂಧನದಲ್ಲಿದ್ದಾನೆ, ನೀನು ಬಂಧಮುಕ್ತಳಾಗಿದ್ದಿ. ದುಷ್ಟರನ್ನು ಹನನಗೊಳಿಸಿ ಮತ್ತೊಮ್ಮೆ ಅವರಿಗೂ ನಿಜವಾದ ಬದುಕಿನ ಅರ್ಥ ಕಲ್ಪಿಸಿ ನಿಮ್ಮನ್ನು ಜೊತೆ ಸೇರಿಸಿಕೊಂಡು ಮತ್ತೆ ನಿಮ್ಮ ಪುರವನ್ನು ಸೇರಿಸಿ ಮರಳಿ ನನ್ನ ಪುರ ಪ್ರತಿಷ್ಠಾನ ನಗರಿಯನ್ನು ಸೇರುವುದಕ್ಕಿದ್ದೇನೆ. ಆ ವ್ಯವಸ್ಥೆ ನಾ ಮಾಡುತ್ತೇನೆ. ಇದರ ಮಧ್ಯೆ ಒಂದು ಮಾತಿಗೆ ಅವಕಾಶ ಉಂಟೆ? ಜೀವನವನಿತೆ ನಿನ್ನನೇ
ನ ಸೋತೆ ಸೋತೆ ನ ಶರಣಾದೇನು ಶರಣಾದೇನು ಸೋತೆನು ಶರಣಾದೇನು ನಿನ್ನಲ್ಲಿ ನಾದ ಪ್ರಾಣನಾದ ಯೋಗಡಿ ನಾನು ಪ್ರೀತಿಯೊಡೆಯನನು ವರಿಸು ಉದ್ಧರಿಸು ಸೋತಿರು ಶರಣಾದೆನು ಸೋತಿರು ಶರಣಾದೆನು ಪ್ರೀತಿಯೊಡೆಯನನು ನಾ ಸೋತನು ಶರಣಾದೆನು ನಾ ಸೋತನು ಶರಣಾದೆನು ನಾ ಸೋತನು ಶರಣಾದೆನು ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ಅತೀವ ಸಣ್ಣವಳು ನಾನು. ಯಾಕಂದ್ರೆ ಲೋಕಾನುಭವವನ್ನು ಹೊಂದಿದವರು ನೀವು. ಕೇವಲ ಕಾಶ್ಮೀರದ ಪರಿಸರಕ್ಕೆ ಮಾತ್ರ ನನ್ನದಾದಂತಹ ಮತಿ ಸೀಮಿತವಾದದ್ದು. ಸರಿ, ಅಪೂರ್ವವಾದದ್ದು. ಏನೇ ಅಪರೂಪವೂ ಹೌದು. ಈ ಸಂದರ್ಭದಲ್ಲಿ ಈ ಪ್ರಸಂಗ ಎಲ್ಲ ಅಪರೂಪವೇ. ಹೌದು. ನಿಮ್ಮಲ್ಲಿ ಯಾಕಂದ್ರೆ ನೀನು ನಾನು ಒಂದಾಗುತ್ತೇವೆ ಎನ್ನುವ ನಿರೀಕ್ಷೆಯೇ ಇರಲಿಲ್ಲ. ವಾಕ್ ಸ್ವಾತಂತ್ರ್ಯ ನನಗೆ ಸಿಗುತ್ತದೆ ಎನ್ನುವ ಹಾಗೆ ಭಾವಿಸಿದ್ದೇನೆ. ನಿಮ್ಮಲ್ಲಿ ಖಂಡಿತ ಹೆದರಿಕೆ ಆಗುತ್ತೆ ನಿಮಗೆ. ಯೋಚನೆ ಮಾಡಬೇಡ. ಇದು ಕಾಶ್ಮೀರದ ಹೆಣ್ಣು ಮಕ್ಕಳು ಯಾವ ಕಾರಣಕ್ಕೂ ಹೆದರಬಾರದು. ಹೆದರಿದ್ರೆ ಅಲ್ಲಿದ್ದು ನಾವು ಮತ್ತೆ ನಮಗಿಲ್ಲ ಅಂತ ಆಗುತ್ತದೆ. ಹೌದಲ್ವಾ? ಇದು ಕನ್ಯಾವರಯತೆ ರೂಪಂ ಎನ್ನುವ ಹಾಗೆ ಕನ್ಯೆಯಾದವಳು ತನ್ನನ್ನು ಮದುವೆಯಾಗುವಂತಹ ಗಂಡು ರೂಪವಂತನಾಗಿರಬೇಕು, ಗುಣವಂತನಾಗಿರಬೇಕು, ಧೈರ್ಯವಂತನಾಗಿರಬೇಕು, ಹೀಗೆಲ್ಲ ಮನಸ್ಸಿನಲ್ಲಿ ಕಲ್ಪನೆಯನ್ನು ಕಟ್ಟಿಕೊಳ್ಳುತ್ತಾಳೆ. ಸತ್ಯ. ನಾನಂತೂ ಹೀಗೆ ಕಲ್ಪನೆ ಮಾಡಿಕೊಂಡಿದ್ದೆ. ಆದ್ರೆ ಅಂತಹ ಗಂಡ ಯಾವಾಗ ಸಿಗುತ್ತಾನೆ, ಆ ಗಂಡು ಯಾವಾಗ ಸಿಗುತ್ತದೆ ಎನ್ನುವ ಹಾಗೆ ನಾನು ಮನಸ್ಸಿನಲ್ಲಿ ಯೋಚಿಸಿದವಳು. ಇಷ್ಟು ಬೇಗದೆಲ್ಲ ಕೂಡಿ ಬರುತ್ತದೆ ಎನ್ನುವ ಹಾಗೆ ನಾನು ಕನಸಿನಲ್ಲಿ ಎಣಿಸಿಕೊಂಡವಳಲ್ಲ. ನಿಶ್ಚಯ ಆಗಿದೆ. ನಿಶ್ಚಯ ಆಗಲಿಲ್ಲ ಮತ್ತೆ ಆದ್ರೆ ಕೂಡಿ ಬಂದಿದೆ. ನಿಶ್ಚಯ ಆದವರ ಹೆಸರು ಹೇಳ್ಬೋದಲ್ವಾ? ಆಗುವ ಲಕ್ಷಣ ಉಂಟು. ಹಾಗೆ. ಹೌದು. ಸರಿ ಸರಿ. ಈಗ ನನ್ನ ಮಾನವನ್ನು ಪ್ರಾಣವನ್ನು ರಕ್ಷಿಸಿದವರು ನೀವು. ಈ ಸಂದರ್ಭದಲ್ಲಿ ಹೆಣ್ಣಾದವಳ ಮಾನ ಪ್ರಾಣ ರಕ್ಷಿಸಿದವನೇ ದೇವರಲ್ವಾ? ಒಂದು ಲೆಕ್ಕದಲ್ಲಿ ಹೌದು. ಹೌದು. ಆ ದೇವರೇ ಗಂಡ ಅಂತ ಯಾಕೆ ಆಗಬಾರದು? ಅದಕ್ಕೆಲ್ಲ ಲಕ್ಷ್ಮಿಯೋ ಪಾರ್ವತಿಯೋ ಸರಸ್ವತಿಯೋ ಆಗಬೇಕು. ಯಾವುದಕ್ಕೆ? ಅಲ್ಲ, ದೇವರನ್ನೇ ಪತಿಯಾಗಿ ಪಡೀಲಿಕ್ಕೆ. ಹೌದು. ಈಗ ಲಕ್ಷ್ಮಿಗೆ ಗಂಡ ನಾರಾಯಣ. ನಾರಾಯಣ ಸ್ವರೂಪನಾದವನು ಇಲ್ಲಿಯೇ ಇದ್ರೆ ನವಿಷ್ಣು ಪೃಥ್ವೀಪತಿ ಅಲ್ವೇ? ಈಗ ನಿಮ್ಮನ್ನೇ ನಾನು ದೇವರು ಅಂತ ಪೂಜಿಸಿದ್ದೇನೆ. ಈ ಸಂದರ್ಭದಲ್ಲಿ ನಿಮ್ಮನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಕನಸನ್ನು ಕಟ್ಟಿಕೊಂಡೆ. ಈಗ ನಾನು ನೂತನವಾದಂತಹ ಜೀವನವನ್ನು ನನಗೆ ಒದಗಿಸಿದ್ದೀರಿ. ನೂತನವಾದಂತಹ ಜೀವನವನ್ನು ಒದಗಿಸಿದಂತಹ ನೀವು ನನಗೊಂದು ಜೀವನಕ್ಕೆ ದಾರಿಯನ್ನು ಕಲ್ಪಿಸಿಕೊಡುತ್ತೀರಿ ಎನ್ನುವ ಹಾಗೆ ಭಾವಿಸಿದ್ದೇನೆ. ನನ್ನನ್ನು ವರಿಸಬೇಕು, ನನ್ನನ್ನು ಉದ್ಧರಿಸಬೇಕು ಎನ್ನುವ ಹಾಗೆ ಕರ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ಕಾಂತಿಮತಿ Shut
ಕಾಂತಿ ಕಂಡರೆ ಸಾಕಾಗುವುದಿಲ್ಲ. ಅಂತಸ್ಥವಾಗಿರುವಂತಹ ಗುಣವೇ ಮುಖಬಿಂಬದಲ್ಲಿ ಬಿಂಬಿಸಲ್ಪಟ್ಟಾಗ ನಿಜವಾದಂತಹ ಪ್ರಭೆ ಅದು ಅನ್ನಿಸಲ್ಪಡ್ತದೆ. ಪ್ರಭಾವಲಯವನ್ನು ಹೊಂದಿದ ಸಂಸ್ಕಾರ, ಸಂಸ್ಕಾರವನ್ನು ಹೊಂದಿದ ಪ್ರಭಾವಲಯ, ಇದನ್ನು ಮೈಗೂಡಿಸಿಕೊಂಡ ಹೆಣ್ಣು ನೀನು ಎನ್ನುವುದನ್ನು ನಿನ್ನ ನುಡಿಯಿಂದ ಅರ್ಥ ಮಾಡಿಕೊಂಡೆ. ಸರಿ, ನುಡಿ, ಗತಿ, ಶ್ರುತಿ, ಮತಿ ಇದರಲ್ಲೆಲ್ಲ ಸೌಂದರ್ಯ ಅಡಗಿರ್ತದೆ ಅಂತ ಅರ್ಥ. ವಪು, ವಸ್ತ್ರ, ವಾಕ್ಯ, ವಿದ್ಯಾ, ವಿನಯಾದಿ ವಕಾರ ಪಂಚಕಗಳಿಂದ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಗೆ ಅಳೆಯುವುದಕ್ಕೆ ಸಾಧ್ಯವೋ ಹೆಣ್ಣಲ್ಲಿ ಗತಿಯಿಂದ ಅವಳು ಏನು ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯ. ಹೌದಂತೆ. ನಿನ್ನ ನಡೆ ನುಡಿಯಿಂದ ತೋಷಮಾನಸನಾದೆ. ಈ ಪ್ರಪಂಚದ ಯಾವ ಗಂಡು ಮಕ್ಕಳೇ ಆಗಲಿ ಕೇವಲ ಹೆಣ್ಣಿನ ರೂಪವನ್ನು ನೋಡುವುದಲ್ಲ, ರೂಪ ನೋಡಿ ವರಿಸಿದವರ ದಾಂಪತ್ಯ ಕೊನೆವರೆಗೆ ಇರುವುದು ಬಹಳ ಕಡಿಮೆ. ಹೌದಂತೆ. ಯಾವತ್ತಿದ್ದರೂ ಹೆಣ್ಣಲ್ಲಿ ಗುಣ ನೋಡಿ ಯಾವಾತನು ವರಿಸ್ತಾನೋ ಅವರ ದಾಂಪತ್ಯ ಕೊನೆವರೆಗೆ ಶಾಶ್ವತವಾಗಿ ಇರುತ್ತದೆ ಕಾಂತಿಮತಿ. ಆದ್ದರಿಂದ ನಿನ್ನ ಮಾತಿನಲ್ಲಿ ಗುಣವಿದೆ, ರೂಪವಿದೆ, ನಿನ್ನ ನಡೆಯಲ್ಲಿ ಸಂಸ್ಕಾರವಿದೆ, ಸೌಜನ್ಯವಿದೆ. ಇದನ್ನರ್ಥ ಮಾಡಿಕೊಂಡ ನೀನು ನಾನು ಒಬ್ಬ ಚಕ್ರವರ್ತಿಯ ಸ್ಥಾನಕ್ಕೇರಬೇಕು ಅಂತ ಅಪೇಕ್ಷೆ ಪಟ್ಟವ, ಸಮ್ರಾಟನಾಗುವುದಕ್ಕೆ ಹೊರಟ ನನಗೆ ನೀನು ಸಾಮ್ರಾಜ್ಞಿಯಾಗಬಲ್ಲ ಅರ್ಹತೆ ಇದ್ದವಳು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಹಾಗೆಂದು ಅತಿಕ್ರಮಿಸುವುದು ಅವನಿಪಾಲಕನಿಗೆ ಗುಣವಲ್ಲ. ನಿನ್ನ ಅಪ್ಪ ಇದೀಗ ದುಷ್ಟರ ಬಂಧನದಲ್ಲಿದ್ದಾರೆ, ಅವರನ್ನು ಬಂಧಮುಕ್ತಗೊಳಿಸ್ತೇನೆ, ಅವರಲ್ಲಿ ವಿಷಯವನ್ನು ತಿಳಿಸೋಣ. ನಿನ್ನ ಅಪ್ಪನ ಒಪ್ಪಿಗೆ ಉಂಟು ಅಂತಾದ್ರೆ ನಿನ್ನನ್ನು ವರಿಸುವುದಕ್ಕೆ ನಾ ಬದ್ಧನಿದ್ದೇನೆ, ಸಿದ್ಧನಿದ್ದೇನೆ. ಆದೀತು, ಅಪ್ಪನನ್ನು ಬಿಡಿಸಿಕೊಳ್ಳೋಣವೇ? ಬಾಹ್ಯ ಏನಮ್ಮ ಇದು? ಏನಾಗಿ ಹೋಯಿತು ನೋಡಿ. ಅಪಹರಿಸಲ್ಪಟ್ಟಂತಹ ಕಾಲದಿಂದ ಮಮ್ಮಲ ಮರುಗುತ್ತಿದ್ದವನು ನಾನು ನಿನ್ನನ್ನು ಕಾಣಬೇಕು ಎಂಬುದಾಗಿ ಕಂಡಂತಹ ವೇಳೆಯಲ್ಲಿ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ. ನೀವು ಸೆರೆಮನೆಯಲ್ಲಿದ್ರಿ, ನಾನು ಸೆರೆಮನೆಯಲ್ಲಿದ್ದೇನೆ. ಸೆರೆಯಲ್ಲಿದ್ದಂತಹ ನಮ್ಮನ್ನು ಬಿಡುಗಡೆ ಮಾಡಿಸಿದವರು ಯಾರಮ್ಮ? ನಮ್ಮನ್ನು ಸೆರೆಯಿಂದ ಬಿಡುಗಡೆ ಮಾಡಿಸಿದ್ದು ಯಾರು ಗೊತ್ತೇ? ನೋಡಿ, ಇಲ್ಲಿ ಕಾಣುತ್ತಾ ಇದ್ದೀರಲ್ವಾ, ಭರತನಾಮಕರಾದಂತ ಕಾಶ್ಮೀರದ ವನಿಪಾಲಕರು. ನಮಸ್ಕರಿಸಿಕೊಂಡಿದ್ದೇವೆ. ಪ್ರತಿ ನಮಸ್ಕಾರ. ಅಯ್ಯ, ನಾ ಗ್ರಹಿಸಿದ್ದೆ ನಿಮ್ಮಿಂದ ಈ ಸಲ ಒಂದು ಉಗ್ರರ ಉಚ್ಚಾಟನೆ ಆಗುತ್ತದೆ ಅಂತ. ನಾನು ಅದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅವರು ನಿಮ್ಮನ್ನೇ ಬಂಧನದಲ್ಲಿರಿಸಿದ್ರು. ಏನು ಮಾಡೋಣ ಹೇಳಿ? ಕೆಲವು ಮನಸ್ಸಿನಲ್ಲಿರುವಂತಹ ವಿಚಾರದ ಕಡೆ ಗಮನವನ್ನು ಹರಿಸಿದೆ ಅಂತಾದ್ರೆ ಅದಕ್ಕೆ ಪರಿಹಾರ ಸಿಗ್ತದೆ ಅಂತ ಹೇಳುವುದಲ್ಲ. ಅಲ್ಲ, ನಮ್ಮ ಪರಿಶ್ರಮ ಎಷ್ಟರ ಮಟ್ಟಿಗೆ ಉಂಟು ಎನ್ನುವುದು ಮುಖ್ಯ. ಸತ್ಯ. ಆದರೆ ಚಕ್ರವರ್ತಿ ಮನೆತನದವರಾದಂತಹ ನೀವು ನಮ್ಮ ಪಾಲಿಗೆ ಆದಂತಹ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದೀರಿ. ಕೇವಲ ಒಂದು ಕ್ಷೇತ್ರದಲ್ಲಿ ಮಲ್ಲರಾದ್ರೆ ಸಾಕಾಗುವುದಿಲ್ಲ, ಸರ್ವ ಕ್ಷೇತ್ರದಲ್ಲೂ ಮಲ್ಲರಾಗಬೇಕು ಅಂತ ಈಗ ನಿಮ್ಮನ್ನು ಕಂಡು ಅನುಭವಕ್ಕೆ ಬಂತು. ಚಕ್ರವರ್ತಿ, ನಿಮ್ಮದಾದಂತಹ ಆಗಮನದಿಂದ ನಮಗೆಲ್ಲರಿಗೂ ಕೂಡ ಕ್ಷೇಮವಾಗಿದೆ, ನಮ್ಮ ಕಷ್ಟ ಪರಿಹಾರವಾಗಿದೆ. ಆದುದರಿಂದ ಮಗಳು, ನಾವು ಇನ್ನು ಇಲ್ಲೇ ಇರುವುದಲ್ಲ. ಮಧ್ಯೆ ಒಂದು ವಿಷಯವನ್ನು ಹೇಳಲಿಕ್ಕಿತ್ತಪ್ಪ. ಏನು? ಈಗ ನಮ್ಮ ಸೆರೆಮನೆಯಿಂದ ಬಿಡಿಸಿದ್ದಾರಲ್ವಾ, ಮತ್ತೇನಲ್ಲ. ಏನೇ ಈಗ ನಿಮಗೆ ನಾಚಿಕೆ ಮಗಳಿಗೆ ಒಂದು ಮದುವೆ ಮಾಡ್ಬೇಕಂತ ಏನು ಮನಸ್ಸಿಲ್ವ ನಿಮಗೆ? ಮದುವೆಗೆ ಮಾಡಬೇಕು, ಆಲೋಚನೆ ಮಾಡಬೇಕು, ಒಂದು ಹುಡುಗ ಬೇಕಲ್ಲ. ಯಾರ್ಯಾರಲ್ಲಪ್ಪ, ನೋಡಿ ನಮ್ಮ ಕಣ್ಣ ಮುಂಭಾಗದಲ್ಲಿ ನಿಂತಿದ್ದಾರಲ್ವಾ, ಪ್ರತಿಷ್ಠಾನಪುರದ ದೊರೆ. ಇವರನ್ನು ಹೇಳಿದ್ದಲ್ಲ, ಅವಳಿಗೆ ಮನಸ್ಸುಂಟಷ್ಟೇ. ಹೌದೇ? ಅಲ್ಲಿಗೊಂದು ಸೊಸೆ ಆಗ್ಬೇಕಂತ ನನಗೆ ಆಸೆ. ಅಲ್ಲ, ನೀವು ಒಪ್ಪಿದ್ರೆ ನಮ್ಮತ್ತು ಆಕ್ಷೇಪ ಇಲ್ಲ. ಹಾಗಿದ್ರೆ ಹುಡುಕುವ ಬಳ್ಳಿಯೇ ಕಾಲಿಗೆ ಎಡವಿದಂತಾಯಿತು. ನನ್ನ ಮಗಳ ಶ್ರೀರಕ್ಷೆ ಆಗಬೇಕು. ಸತ್ಯ ಹೇಳಬೇಕಿದ್ರೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಯಾವುದೇ ದುಷ್ಟರಿಂದ ಅಪಹರಿಸಲ್ಪಡಬಾರದು. ಆದ್ರೆ ನನ್ನ ಮಗಳಿಗೆ ಆದಂತಹ ಅನ್ಯಾಯಕ್ಕೆ ಉತ್ತಮವಾದಂತಹ ಶ್ರೀರಕ್ಷೆ ಸ್ವರೂಪದಲ್ಲಿ ನೀವೇ ಬಂದಿದ್ದೀರಿ ಅಂತ ಆದ್ರೆ, ಅವಳು ನಿಮ್ಮ ಮೇಲೆ ಮನಸ್ಸು ಮಾಡಿದಳಂತಾದ್ರೆ ಇನ್ನು ತಡ ಮಾಡುವ ಹಾಗೆ ಇಲ್ಲ. ನನಗೆ ಮನಸ್ಸಿದೆ, ನನ್ನ ಮನಸ್ಸು ದೊಡ್ಡದಲ್ಲ, ನನ್ನ ಮಗಳಿಗೆ ಮನಸ್ಸಿದೆ. ಹಾಗಿರುವಾಗ ಇನ್ನು ಇಲ್ಲೇ ಇದ್ದು ಮದುವೆ ಕಾರ್ಯಕ್ರಮ ಇಲ್ಲಿ ಮಾಡುವುದಲ್ಲ, ಇಲ್ಲಿ ನಿಶ್ಚಿತಾರ್ಥ ಮಾತ್ರ ಅಷ್ಟೇ. ಈ ದುಷ್ಟರಪುರದಲ್ಲಿ ಮದುವೆಯ ಕೆಲಸ ಬೇಡ. ಇಲ್ಲಿ ಮಾಡಿದ್ರೆ ಏನಿದ್ದರೂ ನಮ್ಮ ಭವನ ಉಂಟು, ಕಾಶ್ಮೀರ ಭವನ ಅಲ್ವೇ? ನಮ್ಮ ಮದುವೆಯಾಗಿ ಗೃಹ ಪ್ರವೇಶಕ್ಕೆ ನಮ್ಮ ಪ್ರತಿಷ್ಠಾನ ನಗರಿಯಲ್ಲಿ ವ್ಯವಸ್ಥೆ ಮಾಡ್ತೇನೆ. ಹಾಗೆ ಸರಿ ಸರಿ.
ಸಕಲರ ಸಂಭ್ರಮದ ಜೊತೆಯಲ್ಲಿ ಭರತನ ವಿವಾಹ. ಒಂದು ರೀತಿಯಿಂದ ನೆಮ್ಮದಿ ಮುಟ್ಟು ಆಳ್ವಿಕೆಯಲ್ಲಿ ಕಾಲ ಕೆಲವು ಸಂದು ಹೋಯಿತು. ಏನು ಮಾಡೋಣ, ಇಷ್ಟಕ್ಕೆ ಮುಗಿಸುವುದಲ್ಲ. ಯಾಕೋ ಏನೋ ಒಂದು ಕಾಲದಲ್ಲಿ ಸರ್ವಧಮನನಾಗಿದ್ದೆ. ಅಲ್ಲಿ ದುಷ್ಟರು ಶಿಷ್ಟರು ಎನ್ನುವ ಭೇದ ಇರಲಿಲ್ಲ. ಆದರೆ ಈಗ ಹಾಗಲ್ಲ. ಈ ಆರ್ಯಾವರ್ತಕ್ಕೆ ಕಂಟಕ ಸದೃಶರಾಗಿ, ಭರತನ ಆಳ್ವಿಕೆಗೆ ಕಂಟಕರಾಗಿ ಇರುವವರನ್ನು ದಮನಿಸಬೇಕಾದ ಹೊಣೆಗಾರಿಕೆ ಪೀಠದಲ್ಲಿ ಕುಳಿತ ನನಗುಂಟು. ಅದಕ್ಕೆ ಕಂಡುಕೊಂಡ ಮಾರ್ಗ ಒಂದೇ, ದಿಗ್ವಿಜಯ. ರಣವೆನ್ನುವುದು ಯೋಧರಾದವರಿಗೆ ಮಹಾನವಮಿ. ಆ ವಿಜಯದಶಮಿ ಆಚರಣೆ ಆಗಬೇಕು ಅಂತಿದ್ರೆ ಅಖಂಡವಾದ ಭೂತಳದಲ್ಲಿ ದಿಗ್ವಿಜಯ ಮಾಡಬೇಕು. ಎಲ್ಲೆಲ್ಲ ಇದ್ದಾರೆ ನಮ್ಮನ್ನು ಮಾನಿಸುವವರು, ಅವರಿಗೆ ವಂದನೆ ಇದೆ. ಯಾರು ಮಲೆಯುವವರು ಅವರನ್ನು ಮರ್ತಿಸುವುದಕ್ಕಿದೆ. ತೆಂಕಣ, ಕೊಂಕಣ, ಸೌರಾಷ್ಟ್ರ, ಮಾಳವ, ಗುರ್ಜರವೇ ಮುಖ್ಯವಾದ ಅದೆಷ್ಟು ಅವನಿಪಾಲಕರನ್ನು ಕಂಡು ವಿಜಯದ ಅಚ್ಚೊತ್ತಿದ್ದು ಆಯಿತು. ಆದರೆ ಮುಂದೆ ನಮಗೆ ಲಕ್ಷ್ಯ ವಿದರ್ಭ, ವಿಡೂರಥ. ನಮ್ಮ ವಿಜಯ ರಥಕ್ಕೆ ಒಂದು ತಡೆ ಒಡ್ಡಬಲ್ಲ ಅಂತ ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ. ನಮ್ಮ ರಥಕ್ಕೆ ತಡೆಯಾಗುವ ಅವನ ತಡೆಯನ್ನು ನಿವಾರಿಸಬೇಕು. ಅತ್ತ ಸಾಗುತ್ತೇವೆ. ಆಳಿಕೊಂಡು ಬರುತ್ತಾ ಇದ್ದೇನೆ. ಸುಖ ಶಾಂತಿ ನೆಮ್ಮದಿಯಿಂದ ಈ ಪುರವನ್ನು ಆಳಿಕೊಂಡು ಬಂದ ಪರಿಣಾಮವೇ ಈ ಪುರದಲ್ಲಿ ಕಷ್ಟ ಎನ್ನುವಂತಹ ಶಬ್ದಕ್ಕೆ ಅರ್ಥವೇ ಇಲ್ಲ. ನನ್ನ ಪ್ರಜಾವರ್ಗದವರೆಲ್ಲರೂ ಸುಖಿಗಳಾಗಿದ್ದಾರೆ. ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ಮಾತಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ವಿಡೂರ ತನ್ನ ಆಳ್ವಿಕೆ ನಡೆಯುತ್ತಾ ಇದೆ ಎನ್ನುವ ಹಾಗೆ ಅವರೆಲ್ಲ ಹೇಳಿದಾಗ ಮನಸ್ಸು ತುಂಬಿ ಬರುತ್ತಾ ಇದೆ. ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ವಿಚಾರದಲ್ಲಿ ನನ್ನನ್ನು ಮೀರಿಸುವವರಿಲ್ಲ ಅಂತ ಹೇಳಿರುವುದು ಅತಿಶಯೋಕ್ತಿಯಾಗಲಾರದು. ಸಾಂಸಾರಿಕ ವಿಚಾರದಲ್ಲಿ ಈರುವರು ಕುವರಿಯರಿಗೆ ನಾನು ತನಕನೆಂದೆನಿಸಿಕೊಂಡಿದ್ದೇನೆ. ನಂದ ಸುನಂದ ಎನ್ನುವ ಹಾಗೆ ಅವರಿಗೆ ಹೆಸರನ್ನಿರಿಸಿ ಯೋಗ್ಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೇನೆ. ಸತ್ಕುಲೆ ಪ್ರಸೂತಿಯರಾಗಿ ಅವರು ಬೆಳಗುತ್ತಾ ಇದ್ದಾರೆ. ಇಂದು ಓಲಗಸ್ತನೋದ ವೇಳೆ ಬಂತಲ್ಲ ಚರರಿಂದ ಒಂದು ನುಡಿ. ಏನಂತೆ ಭರತನೆಂಬಾತ ಪ್ರತಿಷ್ಠಾನ ಪುರದರಸ ದಿಗ್ವಿಜಯಾರ್ಥಿಯಾಗಿ ನಮ್ಮ ಪುರಕ್ಕೆ ದಾಳಿ ಮಾಡಿದ್ದಾನಂತೆ. ಅವನನ್ನು ಪ್ರತಿಭಟಿಸಲೇಬೇಕು. ಹಾಗಾಗಿ ನಮ್ಮ ಸೇನಾ ವರುತಿನಿಯ ಎದ್ದು ನಿಲ್ಲಲಿ. ಪಟಹ ನಿಸ್ಸಾಳದ ಮಠ ಭೇರಿಗಳ ಸಮುದ್ರದ ನಾದ ಮೊಳಗಲಿ. ಉಗ್ರ ಗಜಗಟೆಯ ಕಂಠಾರವ ವೈರ್ಯ ಎದೆಯನ್ನು ಅಪ್ಪಾಳಿಸಲಿ. ಚಟುಲವಾದಿಯ ಕುರಪುಟದ ರಭಸ ಅವನಿಗೆ ಭೀತಿಯನ್ನು ಎಬ್ಬಿಸಲಿ. ಹರಿವ ಸೂಟಿಯ ರಥಚಕ್ರ ಧ್ವನಿ ಅವರನ್ನು ಪಡಿದೆಬ್ಬಿಸಲಿ. ನಟ ಕಟಿಪ ಸಮರ ಲಂಪಟರ ಚಾಪಸ್ವನವು ಪಟುತರದ ಬುಪ್ಪಿಯಾರ್ಪಟಿ ಒಂದಾಗಿ ಬ್ರಹ್ಮಾಂಡವನ್ನು ಬಿರಿಯುವಂತಾಗಬೇಕು. ಹೊರಡ್ತೇನೆ ಯುದ್ಧಕ್ಕೆ. ಆ
ಮನದಲ್ಲಿ ಭಾವಿಸಿದ ತಂಗಿ ನೊಂದನೆ ಈ ವಿಚಾರದ ಮನವಿದು ಮನದಲ್ಲಿ ಭಾವಿಸಿದ ಇರುವುದೇ ಬಳಿಕ ಸೋದರಿ ಕೇಳಿದೆಯೇ ಪಿತಾನ ಇದು ಸಮರಕ್ಕೆ ತಾನೆ ಪಿತಾನ ಇದು ಸಮರಕ್ಕೆ ತಾನೆ ಕೇಳಿದೆಯೇ
ಯೋಗ ಇದ್ದವನಿಗೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವನಿಗೆ ಯೋಗವಿರುವುದಿಲ್ಲವಂತೆ. ಸತ್ಯ. ಅವೆರಡು ಒಟ್ಟಾಗಿ ಬಂದಂತಹ ಕಾಲದಲ್ಲಿ ಅದನ್ನು ಅನುಭವಿಸುವುದಕ್ಕೆ ವ್ಯಕ್ತಿಯೇ ಶಕ್ತನಾಗಿರುವುದಿಲ್ಲವಂತೆ. ಆ ದೃಷ್ಟಿಯಲ್ಲಿ ಆಲೋಚಿಸುವುದಕ್ಕೆ ಹೋದರೆ ವಿಠೂರಥ ಮಹಾರಾಜನ ಮಕ್ಕಳು ನಿಜ. ನಾನು ಸುನಂದೆಯಾದರೆ ನೀನು ನಂದೆ. ಸತ್ಯ. ಅಕ್ಕ ತಂಗಿಯರು ಹೇಗೆ ಎನ್ನುವ ಹಾಗೆ ಎಲ್ಲರೂ ಕೂಡ ಹೇಳುವುದು ಹೇಗೆ? ನಾವಿಬ್ಬರು ಇದ್ದ ಹಾಗೆ ಇರಬೇಕು. ನಿಜ. ಮುಖದಲ್ಲಿರುವಂತಹ ಎರಡು ಕಣ್ಣಿನ ಹಾಗೆ, ಎರಡು ತೋಳುಗಳ ಹಾಗೆ ಸಮಾನವಾದಂತಹ ಮನಸ್ಥಿತಿಯನ್ನು ಹೊಂದಿದವರು. ಹೌದು. ಅಷ್ಟು ಮಾತ್ರ ಅಲ್ಲ, ಈ ವಿದರ್ಭ ರಾಜ್ಯದಲ್ಲಿ ಯಾರೇ ಆಗಲಿ ನಮಗೆ ಎದುರಾಗುವವರು ಯಾರೂ ಕೂಡ ಇಲ್ಲ. ಸೌಂದರ್ಯದಲ್ಲಾಗಬಹುದು, ವಿದ್ಯೆಯಲ್ಲಾಗಿರಬಹುದು, ಜ್ಞಾನದಲ್ಲಾಗಿರಬಹುದು, ಎಲ್ಲಾ ರೀತಿಯಲ್ಲಿಯೂ ಕೂಡ ಸಮಾನರಾದವರು ಇಲ್ಲ. ಅಷ್ಟು ಎತ್ತರದಲ್ಲಿದ್ದೇವೆ. ನಿಜ. ಆದರೆ ಇವತ್ತಿನ ಸಂತೋಷತೆ ಕಾರಣ ಏನು ಗೊತ್ತೇ? ಏನು? ಅಪ್ಪ ಯುದ್ಧಕ್ಕೆ ಹೊರಟಿದ್ದಾರೆ. ಯುದ್ಧಕ್ಕೆ? ಹೌದು. ಅದು ಯಾರಲ್ಲಿ? ಭರತ ಚಕ್ರವರ್ತಿ. ಹೌದೇ? ಆ ಭರತ ಚಕ್ರವರ್ತಿಯ ಹೆಸರು ಕೇಳುವಂತಹ ಸಮಯದಲ್ಲಿ ನನ್ನ ಮನಸ್ಸು ಜೀನ ವಸನ ಒಂದು ಗಾಳಿಗೆ ಹಾರಿ ಹೋದ ಹಾಗೆ ಅವನತ್ತ ಸಾಗುತ್ತಾ ಉಂಟು. ಯಾಕೆ ಗೊತ್ತೇ? ಯಾಕೆ? ಮದುವೆಯಾಗಬೇಕೆಂಬ ಬಯಕೆ ನನ್ನ ಮನದಾಳದಲ್ಲಿ. ಕರಗ್ರಹಣವನ್ನ ಮಾಡಿಕೊಂಡಿಂತಾಗಿದ್ದರೆ ಅದು ಭರತನನ್ನ ಮಾತ್ರ, ಬೇರೆ ಯಾರನ್ನೂ ಅಲ್ಲ. ಹಾಗಾಗಿ ಮನಸ್ಸು ಏನೋ ಒಂದು ರೀತಿ ಹಾಗೆ ಜಿಂಕೆ ಹಾಗೆ ಕುಣಿದಾಡ್ತಾ ಉಂಟು. ನೀನೇನು ಮುಖ ಏನು ಅಂತ ಅರಳುತ್ತಾ ಉಂಟು ಹೂವಿನ ಹಾಗೆ. ಏನಾಯ್ತು? ಜೀವ ಭಾವ ಒಂದೇ ಸಾವಕಾಶವ ಕೈಯುಗೀಗಲೇ ಬಿತನೆಡೆ ಸಾವಕಾಶವ ಕೈಯುಗೀಗಲೇ ಬಿತನೆಡೆ ಪಿನ್ನಗ ಕೈಯುವುದೇ ಲೇಸು ಲೇಸು ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ನೀನೇ ಹೇಳಿದ ಹಾಗೆ ಸಹೋದರಿ ಎಂದರೆ ಹೇಗಿರಬೇಕೆನ್ನುವುದಾಗಿ ನಮ್ಮನ್ನು ನೋಡಿ ಕಲಿಯಬೇಕು. ಹೌದು. ಹೂವನ್ನು ಬಿಟ್ಟು ಪರಿಮಳ ಇರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ನೀರನ್ನು ಬಿಟ್ಟು ಮೀನು ಇರುವುದಕ್ಕೆ ಸಾಧ್ಯ ಉಂಟೆ? ಹಾಗೆ ನಿನ್ನನ್ನು ಬಿಟ್ಟು ನಾನು ಇರುವುದಿಲ್ಲ. ಹೌದು, ನಿನ್ನನ್ನು ಬಿಟ್ಟು ನಾನಿಲ್ಲ. ಜೀವ ಬೇರೆ ಬೇರೆ ಆದ್ರೂ ನಮ್ಮ ಭಾವ ಒಂದೇ. ಹೌದೌದು. ಯಾವತ್ತು ನೀನು ಆಶಿಸಿದ್ದನ್ನೇ ನಾನು ಆಶಿಸುತ್ತೇನೆ, ನಾನು ಆಶಿಸಿದ್ದನ್ನೇ ನೀನು ಆಶಿಸುತ್ತೀಯ. ಜೀವನದಲ್ಲಿ ನಾನೊಂದು ಕನಸನ್ನು ಕಂಡವಳಿದ್ದೇನೆ. ಹೇಗೆ? ಭರತನನ್ನೇ ಕೈ ಹಿಡಿಯಬೇಕೆನ್ನುವುದಾಗಿ. ಹೌದಾ? ಹಾಗಾಗಿ ನೀನು ಸೇರಿದಂತಹ ಮನೆಗೆ ನಾನು ಸೇರಬೇಕೆನ್ನುವುದಾಗಿ ಆಸೆ. ಇಲ್ಲಿ ಮಾತ್ರ ಅಲ್ಲ, ಅಲ್ಲೂ ಕೂಡ ಒಟ್ಟಾಗಿರ್ಬೇಕು. ಒಟ್ಟಾಗಿ ಇರಬೇಕು, ಸಾವಕಾಶ ಮಾಡುವುದಲ್ಲ. ಅಪ್ಪನಲ್ಲಿ ಹೋಗಿ ಎಲ್ಲ ವಿಚಾರವನ್ನು ಹೇಳಕ್ಕೆ ಹೊರಟು ನಿಂತಿದ್ದಾರೆ. ಹೋಗು.
ಮತ್ತೆ ಪಥದಲ್ಲಿ ತಡೆದಿರಲ್ಲ ಮಕ್ಕಳು. ತಂದೆ, ಯಾವ ಕೆಲಸಕ್ಕೆ ಹೊರಟಿದ್ದೀರಿ ಎನ್ನುವುದು ನಮಗೆ ಗೊತ್ತಿದೆ. ಆದರೂ ಕೂಡ ಈ ಮಕ್ಕಳ ಮುದ್ದು ಮುಖವನ್ನ ಕಂಡಂತಹ ಕಾಲದಲ್ಲಿ ಎಲ್ಲಿಗೆ ಹೊರಟವರಾದರೂ ಕೂಡ ಒಮ್ಮೆ ನಿಂತು ನೀವು ಮಾತಾಡಬೇಕು. ಏನು ಅಂತ ಅಪ್ಪ, ನನಗೆ ಹೊರಟದ್ದು ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ಯುದ್ಧದ ಸಿದ್ಧತೆಯನ್ನು ಕಾಣುವಾಗ ಒಂದು ಉಲ್ಲಾಸ ಉತ್ಸಾಹದಿಂದ ಹೊರಟಿದ್ದೀರಿ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಶರವೃಷ್ಟಿಯೇ ಕರೀತಾ ಉಂಟು. ಅಪ್ಪ, ಯಾವ ಕಡೆಗೆ ಹೊರಟಿದ್ದೀರಾ? ಎಲ್ಲಿ ಯುದ್ಧ? ಯಾರೆಲ್ಲ ಯುದ್ಧ? ಯಾಕೆ ಯುದ್ಧ? ವಿಚಾರ ತಿಳಿಯುವ ಕುತೂಹಲವನ್ನು ರೋಷಾವೇಶದಿಂದ ಕರದಿ ಬಿಲ್ಬಾಣವನ್ನು ಧರಿಸಿ ನಾನು ಇಂದು ಹೊರಟಿದ್ದು ಬೇರೆ ಎಲ್ಲಿಗೂ ಅಲ್ಲ, ಭರತನೆಂಬಾತ ಪ್ರತಿಷ್ಠಾನಪುರದ ಅರಸ ಅವ ದಿಗ್ವಿಜಯಾರ್ಥಿಯಾಗಿ ಬಂದಿದ್ದಾನಂತೆ. ಇಡೀ ಭರತ ಖಂಡವನ್ನೇ ಸ್ವಾಧೀನಪಡಿಸುವಂತಹ ಯೋಚನೆಗೆ ಅವ ಮನ ಮಾಡಿದ್ದಾನೆ. ಎಂದಾದ ಮೇಲೆ ಈ ವಿದರ್ಭದ ಅರಸನಾಗಿ ಅವನನ್ನು ಪ್ರತಿಭಟಿಸಲೇಬೇಕು. ಈ ಮಣ್ಣಿನ ಗುಣ ಏನು, ನನ್ನ ಸತ್ವ ಏನು, ನನ್ನ ಪರಾಕ್ರಮದ ಆಳ ಎಷ್ಟು ಎನ್ನುವುದನ್ನು ಅವನಿಗೆ ತೋರಿಸಿಕೊಡುವುದಕ್ಕಾಗಿ ಶಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ಸೇನಾ ಸಮೇತನಾಗಿ ಅವನಲ್ಲಿ ಪೌರಕ್ಕೆ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ನೀವು ಹೋರಾಟವನ್ನು ಮಾಡಬೇಕೆನ್ನುವ ಹಾಗೆ ಹೊರಟು ನಿಂತಿದ್ದೀರಿ. ಹೋರಾಟದ ಸಮಯದಲ್ಲಿ ಸಮಾಧಾನ ಇಲ್ಲ ಇಲ್ಲ ಇಲ್ಲ, ಯಾಕೆ ಗೊತ್ತೇ? ಅವನಲ್ಲಿ ಹೋರಾಟವನ್ನು ಮಾಡಿದ್ರು ಅಂತ ಹೇಳಿ ಆದ್ರೆ ಯಾರೂ ಕೂಡ ಗೆಲ್ಲುವುದಿಲ್ಲ ಎನ್ನುವ ವಿಚಾರವನ್ನು ನಮಗೆ ಗೊತ್ತಿಲ್ಲ. ಯಾರ ವಿಷಯ ಬೇಡ, ನೀವು ನನ್ನ ವಿಷಯ ಮಾತಾಡು. ನಿನ್ನ ಅಪ್ಪನ ಬಗ್ಗೆ ನಿನಗೆ ಗೊತ್ತಿಲ್ವೇನೆ? ನನ್ನ ಪರಾಕ್ರಮದ ಆಳದ ಅರಿವು ನಿನಗಿಲ್ವೇನೆ? ನಿಮ್ಮ ಆಳ ಎಷ್ಟು ಅಂತ ಗೊತ್ತುಂಟು. ನನ್ನ ಮುಂದೆ ಅವನನ್ನು ನೀನು ಹೊಗಳ್ತೀಯಾ? ಹಾಗಲ್ಲ, ಒಂದು ವೇಳೆ ನಿಮ್ಮಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಆಗತ್ತದ ಅಲ್ಲಿ ಮಾತುಂಟೆ ಹೇಳಿ ಇಲ್ಲಿಯ ರಸನಾಗಿ ಪ್ರತಿಯೊಬ್ಬರನ್ನು ಪಾಲಿಸುವ ದಾತಾರನಾಗಿ ಮೆರೆದವನು, ಸಾಮರ್ಥ್ಯ ಉಳ್ಳವನು ನಾನು. ಹಾಗಾಗಿ ಯಾವ ಕಾಲಕ್ಕೂ ಹಿಂದೆ ಮುಂದೆ ನೋಡಲಾರೆ. ಅವನನ್ನು ಪ್ರತಿಭಟಿಸುವುದು ಪಠಿಸುವುದೇ. ನೀವು ಬರ್ತೀರಾದ್ರೆ ಇದನ್ನೆಲ್ಲ ಬಿಚ್ಚಿ ಒಂದು ಕೂಳುಗುಳುಗುಂಡ ಇರುವರನ್ನು ಸರ್ವಗೌರವದಲ್ಲಿ
ಬಂದದ್ದ? ಇಲ್ಲ 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 ಇಲ್ಲ. ದಿಗ್ವಿಜಯ. ನಿಮಗೂ ಕೂಡ ಪರಾಕ್ರಮ ಉಂಟು. ನಾನು ನಿಲ್ಲಿಸ್ತೇನೆ. ನಿಮಗೂ ಪರಾಕ್ರಮ ಉಂಟು, ನಮಗೆ ಗೊತ್ತಿದೆ. ನೀವು ಯಾರಲ್ಲಿಯೂ ಕೂಡ ಸೋಲುವವರಲ್ಲ ಎನ್ನುವಂತ ಆತ್ಮವಿಶ್ವಾಸ ನಮಗುಂಟು. ಆದರೂ ಕೂಡ ಮಕ್ಕಳಾದ ನಾವು ಸೋತಿದ್ದೇವೆ. ಅವರ ರೂಪಲಾವಣ್ಯಕ್ಕೆ ನಾವು ಸೋತವರಿದ್ದೇವೆ. ನಮ್ಮಿಬ್ಬರದು ಕೂಡ ಒಂದೇ ಮನಸ್ಸು, ಇಬ್ಬರ ಮನಸ್ಸಿನಲ್ಲಿ ಇರುವುದು ಕೂಡ ಒಂದೇ ರೀತಿಯಾದಂತಹ ಭಾವನೆ. ಏನು? ಅವರನ್ನೇ ಕರಗ್ರಹಣ ಮಾಡಿಕೊಳ್ಳಬೇಕೆನ್ನುವ ಹಾಗೆ ಆಸೆ ಪಟ್ಟವರು ನಾವು. ಪ್ರೀತಿಯಿಂದ ಆದರದಿಂದ ಅವರನ್ನ ಇಲ್ಲಿಯವರೆಗಾಗಿ ಬರಮಾಡಿಕೊಂಡು ನಮ್ಮಿಬ್ಬರನ್ನು ದಾರ ಎರೆದು ಕೊಡ್ಬೇಕು. ಹೌದಪ್ಪ. ಈಗ ಭರತನನ್ನು ಮದುವೆಯಾಗುವ ಆಲೋಚನೆಗೆ ನೀವು ಬಂದದ್ದ? ಹೌದು ಮಕ್ಕಳೇ, ನಾನು ಯುದ್ಧಕ್ಕೆ ಅಣಿಯಾಗಿದ್ದೇನೆ. ಸಕಲ ಸೇನೆಗೂ ನಾನು ಆಜ್ಞೆಯನ್ನು ಮಾಡಿದ್ದೇನೆ. ಭರತನೊಂದಿಗೆ ಹೋರಾಟ ಎನ್ನುವ ಹಾಗೆ. ಆದರೆ ನೀವಾಡುತ್ತಾ ಇದ್ದೀರಿ, ಹೋರಾಟ ಸಲ್ಲದು. ನೀವು ಸೇನೆ ಒಟ್ಟಿಗೆ ಹೋಗಿ ಹೋರಾಟವನ್ನು ಮಾಡಬೇಕು. ಬದಲಾಗಿ ಅವನನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು. ನಿಮ್ಮ ಪತಿಯನ್ನಾಗಿ ಸ್ವೀಕಾರ ಮಾಡುವ ಹಾಗೆ ನಾನು ಮಾಡಬೇಕು. ಹೌದು. ನೀವು ಅವನನ್ನು ಪತಿಯಾಗಿ ಸ್ವೀಕಾರ. ನಮಗೊಂದು ಕಂಕಣ ಭಾಗ್ಯ ಕೈಗೂಡಿ ಬಂದಿದೆ. ಇಂತಹ ಒಂದು ಆಲೋಚನೆ ಉಂಟು. ಹೌದು ಕಳೆ ಹೀಗೆ. ಭರತನೇನು ಸಾಮಾನ್ಯದವನಲ್ಲ, ಅಲ್ಲ. ಪೌರುಷದ ಪತಾಕಿಯನ್ನ ಪ್ರಪಂಚ ಮುಖಕ್ಕೆ ಪ್ರಕಟ ಮಾಡಿಕೊಂಡು ಪ್ರಪಂಚ ಮುಖದಲ್ಲಿ ವ್ಯಕ್ತಿಯಲ್ಲ ಒಂದು ಶಕ್ತಿಯಾಗಿ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದ್ದಾನೆ. ಅತಿ ರೂಪವಂತನೂ ಆಗಿದ್ದಾನೆ. ರೂಪವಂತ ಮಾತ್ರವಲ್ಲ, ಸದ್ಗುಣನೂ ಆಗಿದ್ದಾನೆ. ಆಚಾರ ಎನ್ನುವುದು ಪ್ರಥಮ ಧರ್ಮವಂತೆ. ಅಂತಹ ಪ್ರಥಮ ಧರ್ಮವಾದಂತಹ ಆಚಾರವನ್ನು ಜೀವನದಲ್ಲಿ ಮೈಗೂಡಿಸಿಕೊಂಡು ಸದಾಚಾರಿಯಾಗಿ ವರ್ತಮಾನ ಕಾಲದಲ್ಲಿ ಬಾಳುತ್ತಿರುವ ಅಂತವನನ್ನು ನನ್ನ ಅಳಿಯನ್ನಾಗಿ ಸ್ವೀಕರಿಸುವುದಕ್ಕೆ ನಾನೇನು ಹಿಂದೆ ಮುಂದೆ ನೋಡುವುದಕ್ಕಿಲ್ಲ. ಆದರೂ ಏನು ಆಲೋಚನೆ ಏನು? ಅವನು ಒಪ್ಪಿಯಾನೆ ಎನ್ನುವುದೇ ವಿಷಯ. ಅವರನ್ನು ನೀವು ಒಪ್ಪಿಸಬೇಕಪ್ಪಯ್ಯ. ನೋಡೋಣ. ಮಕ್ಕಳಾಗಿ ಇಂತಹ ಒಂದು ಒಳ್ಳೆಯ ನಿರ್ಧಾರಕ್ಕೆ ನೀವು ಮನ ಮಾಡಿದ್ದೀರಿ ಅಂತಾದ್ರೆ ಆಗುವುದಿಲ್ಲ ಅಂತ ಹೇಳಿ ನಿಮ್ಮ ಆಸೆಗೆ ನಾನು ತಡೆಯನ್ನ ಒಡ್ಡಲಾರೆ. ಈ ಕೂಡಲೇ ನಾವೆಲ್ಲ ಭರತನಲ್ಲಿದ್ದಲ್ಲಿಗೆ ಹೋಗೋಣ. ಸಂಧಾನದ ಮುಖೇನವಾಗಿ ಅವನನ್ನು ಒಪ್ಪಿಸುವುದಕ್ಕೆ ಪ್ರಯತ್ನ. ಭೂಪತಿ ಸರ್ವ ಸೇನೆಯನ್ನು ಸನ್ನದ್ಧ ಮಾಡಿಕೊಂಡು ಸಮರಾವಸರಕ್ಕೆ ಬರುತ್ತಿ ಅಂತ ನಾ ಪ್ರತೀಕ್ಷಿಸುತ್ತಾ ಇದ್ದೆ. ಈತನ ಮಧ್ಯೆ ಆಯುಧವನ್ನು ಕೆಳಗಿಟ್ಟಿದ್ದಿ, ಶಾಂತಿ ಸಂದೇಶವಾದ ವ್ಯವಸ್ಥೆಯೊಂದಿಗೆ ಬಂದಿದ್ದಿ. ಮಾತ್ರವಲ್ಲ, ನಾನೇನು ಒಬ್ಬ ಋಷಿ ಅಲ್ಲ. ಮಂಗಳಾಂಗಿಯರನ್ನು ಮುಂದಿಟ್ಟುಕೊಂಡು ಕಲಶ ಕನ್ನಡಿ ಹಿಡಿದು ಸ್ವಾಗತ ಮಾಡಲಿಕ್ಕೆ ನಾ ದಿಗ್ವಿಜಯಾರ್ಥಿಯಾಗಿ ಬಂದವ. ತಿಳಿದವ ನಾನು. ಹೋರಾಟದ ಕಣಕ್ಕೆ ಬರುವಾಗ ಮಾನಿನಿಯರ ಜೊತೆ ಬಂದೆಯಲ್ಲ, ಏನು ಬಂದೆ? ಯುದ್ಧಕ್ಕೆ ಯಾಕೆ ವಿರಾಮ ಹೇಳಬಾರದೆ? ಅತುಲ ಚೂರ್ಯ ಸಾಗರ ನೀನು ದಿಗ್ವಿಜಯಾರ್ಥಿಯಾಗಿ ನನ್ನ ಪುರಕ್ಕೆ ಬಂದಾಗ ಈ ವಿಚಾರವನ್ನು ಅರಿತ ನಾನು ಕ್ಷಾತ್ರಿಯ ಧರ್ಮಕ್ಕೆ ಅನುಗುಣವಾಗಿ ನಿನ್ನಲ್ಲಿ ಪವರವನ್ನು ಕೊಡುವುದಕ್ಕೆ ಮುಂದಾದದ್ದು ಹೌದು. ಸರಿ,
ಆ ಬಳಿಕ ನನ್ನ ಕನ್ಯೆಯರ ವಿಚಾರವನ್ನು ಅರಿತ ಮೇಲೆ, ಅವರಾಡಿದ ನುಡಿಯನ್ನು ಆಲಿಸಿದ ಮೇಲೆ ಯುದ್ಧದ ವಿಚಾರವನ್ನು ಕೈಬಿಟ್ಟು ಬದಲಾಗಿ ನಿನ್ನನ್ನು ಸ್ವಾಗತಿಸಿ ನಿನ್ನಲ್ಲಿ ಒಂದು ಒಪ್ಪಂದವನ್ನು ಮಾಡಬೇಕು ಎನ್ನುವ ಹಾಗೆ ತೀರ್ಮಾನಕ್ಕೆ ನಾನು ಬಂದವನಿದ್ದೇನೆ. ಸಮರವನ್ನು ಕೈಬಿಟ್ಟೆ. ಹೌದು. ಸಂಧಾನ ಪ್ರಕ್ರಿಯೆ. ಹೌದು. ಇದು ಇವರು ನನ್ನೀರುವರು ಮಕ್ಕಳು. ಹೆಸರು ನಂದ ಸುನಂದ ಎನ್ನುವ ಹಾಗೆ ಇವರ ಹೆಸರು. ಮಕ್ಕಳು ಅಂತ ಗೊತ್ತಾಗುತ್ತದೆ. ಒಂದೇ ರೀತಿಯ ಉಡುಪು. ಇವರನ್ನು ಇಲ್ಲಿಗೆ ಕರೆದುಕೊಂಡು ಬರುವರೆ ಸಮವಸ್ತ್ರದಲ್ಲಿದ್ದಾರೆ. ಹೌದು ಹೌದು. ನಿನ್ನಲ್ಲಿಗೆ ಬರುವಾಗ ಸಮವಸ್ತ್ರ ಬೇಕು ಅಂತಲೇ ಹಾಕಿಸಿಕೊಂಡು ನಾನು ಬಂದ. ಆಳಂಗದಲ್ಲಿ ಮಾತ್ರ ಸ್ವಲ್ಪ ಏರುಪೇರು ಉಂಟು. ಆದರೂ ಇವರಿರುವರು ನನ್ನ ಮಕ್ಕಳೇ. ಸರಿ ಸರಿ. ಉಪ ಇವರನ್ನು ಈ ಕ್ಷೇತ್ರಕ್ಕೆ ಕರೆದುಕೊಂಡು ಬರಬೇಕಿದ್ರೆ ಬಲವಾದ ಕಾರಣ ಉಂಟು. ಏನು? ಯುದ್ಧಕ್ಕೆ ಹೊರಟು ನಿಂತ ಸಂದರ್ಭ ಇವರೇ ನನ್ನನ್ನು ತಡೆದು ನಿಲ್ಲಿಸಿ, ಯುದ್ಧ ಬೇಡ, ಭರತನಲ್ಲಿ ಸಮರ ಸಲ್ಲದು, ಬದಲಾಗಿ ಒಪ್ಪಂದವನ್ನು ಮಾಡಿಕೊಳ್ಳಿ, ಆ ಮುಖೇನವಾಗಿ ಭರತನ ಮನಸ್ಸನ್ನು ಮೆಚ್ಚಿಸಿ ಅವನು ನಮ್ಮ ಕೈ ಹಿಡಿಯುವ ಹಾಗೆ ಮಾಡಬೇಕು ಅಂತ ಹೇಳಿಕೊಂಡಿದ್ದಾರೆ. ಅಂದ್ರೆ ಅವರು ನಿನ್ನ ಬಗ್ಗೆ ಅನುರಕ್ತರಾಗಿದ್ದಾರೆ, ನಿನ್ನನ್ನು ಒಪ್ಪಿಕೊಂಡಿದ್ದಾರೆ. ಅವರ ಜೀವನದಲ್ಲಿ ಮದುವೆ ಎನ್ನುವಂತಹ ಒಂದು ಸಂಸ್ಕಾರ ಉಂಟು ಅಂತಾದ್ರೆ ಅದು ನಿನ್ನೊಂದಿಗೆ ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿ ಮಕ್ಕಳ ಮಾತನ್ನು ಕೇಳಿ ಅವರ ಭವಿಷ್ಯದ ಬಗ್ಗೆ ಆಲೋಚನೆಯನ್ನು ತಂದೆಯಾಗಿ ನಾನು ಮಾಡಬೇಕಾದಂತಹ ಸ್ಥಾನದಲ್ಲಿದ್ದ ಕಾರಣ ಇಂದು ಯುದ್ಧದ ವಿಷಯವನ್ನು ಬಿಟ್ಟು ಕಲಶ ಕನ್ನಡಿಗಳೊಂದಿಗೆ ನಿನ್ನಲ್ಲಿಗೆ ಬಂದಿದ್ದೇನೆ. ನಿನ್ನನ್ನು ಸ್ವಾಗತಿಸ್ತಾ ಇದ್ದೇನೆ. ಕೈ ಮುಗಿದು ಕೇಳಿಕೊಳ್ಳುವುದಿಷ್ಟೇ, ನನ್ನ ಮಕ್ಕಳಿರುವರನ್ನು ನೀನು ಮದುವೆಯಾಗಬೇಕು. ನಮ್ಮ ಚಂದ್ರವಂಶದ ಕೀರ್ತಿಯನ್ನು ದಿಗಂತಕ್ಕೆ ನೀನು ಏರಿಸಬೇಕು. ವಿಡೂರತ ಭೂಪತಿ, ಭವರ ಮಂಟಪವದು ಕಲ್ಯಾಣ ಮಂಟಪವಾಗಬೇಕು ಎನ್ನುವುದು ನಿನ್ನ ಕನ್ಯೆಯರ ಅಂಬೋಣ, ಆಕ್ಷೇಪ ಅಲ್ಲ. ದಿಗ್ವಿಜಯದಲ್ಲಿ ಕನಕಾರ್ತಿ ಮತ್ತು ಕನ್ಯಾರ್ತಿ ಈ ಎರಡೂ ವಿಭಾಗ ಇದೆ. ಕನಕಾರ್ತಿಯಾಗಿ ಆಸೆಯಿಂದ ಬಂದದ್ದಲ್ಲ, ದಿಗ್ವಿಜಯದ ಚಾತಿಗೆ ಪ್ರತಿವ್ಯಾಗಿ ನಮಗೆ ಕೊಡುಗೆ. ಆದರೆ ಕನ್ಯಾರ್ತಿಯಾಗಿ ನೀವು ಒಪ್ಪುತ್ತೀರಿಂತಾದ್ರೆ ಖಂಡಿತ ಆಕ್ಷೇಪ ಇಲ್ಲ. ಮೊದಲೊಬ್ಬಳು ಕನ್ಯೆಯನ್ನು ಕಾಂತಿಮತಿಯನ್ನು ನಾ ಮದುವೆಯಾದವನಿ. ರಾಜಾನಾಂ ಬಹುವಲ್ಲಭ, ರಾಜನಾದವನು ಬಹುಪತ್ನಿ ವಲ್ಲಭನಾಗಬಹುದು ಎನ್ನುವ ನಿರ್ಣಯದಿಂದ ನಿಮ್ಮ ಮಕ್ಕಳು ಒಪ್ಪಿದ್ರೆ ಮದುವೆಯಾಗುವುದಕ್ಕೆ ನಾ ಸಿದ್ಧನಿದ್ದೇನೆ. ನನ್ನ ಮಕ್ಕಳು ನಿನ್ನನ್ನು ಒಪ್ಪಿಯಾಗಿದೆ, ಇನ್ನು ಹಿಂದೆ ಮುಂದೆ ನೋಡುವುದಕ್ಕಿಲ್ಲ. ನಿನ್ನ ಈ ರೂಪ, ನಿನ್ನ ಈ ಆಲಂಗ, ನಿನ್ನ ಈ ವರ್ಚಸ್ಸು, ನಿನ್ನ ತೇಜಸ್ಸು, ನಿನ್ನ ಗುಣ, ನಿನ್ನದ್ದಾದಂತಹ ಪೌರುಷ, ಇವೆಲ್ಲವನ್ನು ಅರಿತೇ ನನ್ನ ಮಕ್ಕಳು ನಿನ್ನನ್ನು ಒಪ್ಪಿದ್ದು. ಸಂತೋಷ ಭೂಪತಿ. ಹಾಗಿದ್ರೆ ಮದುವೆಗೆ ವ್ಯವಸ್ಥೆ ಮಾಡಬಹುದಲ್ಲ? ನಾನು ವ್ಯವಸ್ಥೆ ಮಾಡ್ತೇನೆ. ಹೀಗೆ ಸರಿ ಸರಿ.
ಮಿಥಿಲಾನಪುರಿಯನ್ನು ಉಳಿದು ಅದು ದಿಗ್ವಿಜಯಕ್ಕಾಗಿ ಹೊರಟವನ್ನ ವಿಜಯೋತ್ಸವದೊಂದಿಗೆ ನಾಡನ್ನು ಪ್ರವೇಶ ಮಾಡುತ್ತಿರುವಂತಹ ಈ ಕಾಲದಲ್ಲಿ ಪ್ರಜಾಜನೆಲ್ಲ ಪರಮ ಸಂತೋಷದಿಂದ ನನ್ನನ್ನು ಜಯಘೋಷದೊಂದಿಗೆ ಸ್ವಾಗತಿಸುವುದಕ್ಕೆ ತೊಡಗಿದ್ದಾರೆ. ಅವರ ಸ್ವಾಗತ ವಾಕ್ಯವನ್ನು ಕೇಳಿದಾಗ ಪರಮಾನಂದ ಹೊಂದಿದೆ. ಹೇಳ್ತಾ ಇದ್ದಾರೆ, ಭರತ ಚಕ್ರವರ್ತಿ ಸಾರ್ವಭೌಮನ ಮಟ್ಟಕ್ಕೆ ಏರಿಸಿದ್ದಾರೆ. ಈ ಕಾಲಕ್ಕೆ ಈ ಭೂಮಿಯಲ್ಲಿ ಅಖಿಲ ಭೂಭುಜರಂತಾದಂತಹ ದರ್ಪವನ್ನು ಮುರಿದು ಅವರಿಂದ ಕಪ್ಪ ಕಾಣಿಕೆಯನ್ನು ಹೊಂದಿ ಮರಣಿನಾಗ ಪ್ರವೇಶ ಮಾಡಿದ್ದೀರಿ. ಒಬ್ಬ ಸಾರ್ವಭೌಮ ಬೇಕು. ಯಾಕೆ? ಉಳಿದ ಧರಾಣ್ಮರೆಲ್ಲ ತಪ್ಪು ದಾರಿಯಲ್ಲಿ ಮುಂದುವರಿಯ ಕೂಡಲು ಲೋಕಮಾರಕರಾಗಿ ವ್ಯವಹರಿಸಬಾರದು. ಅವರನ್ನು ನಮ್ಮ ಅಂಕೆಯೊಳಗಿಟ್ಟುಕೊಳ್ಬೇಕು. ಅದಕ್ಕಾಗಿರುವಂಥದ್ದು ಕೇಂದ್ರ ಸ್ಥಾನ. ಚಕ್ರವರ್ತಿ ಮನತನ ದಿಗ್ವಿಜಯವನ್ನು ಸಾಧಿಸುವುದಕ್ಕೆ ಅವಕಾಶವಾಗಲಿಲ್ಲ. ಈಗಲಾದರೂ ಅವಕಾಶ ಒದಗಿ ಬಂತಲ್ಲ, ಹಾಗಾಗಿ ಸಾಧಿಸಿದೆ. ಚಕ್ರವರ್ತಿ ಪೀಠಕ್ಕೆ ಏರುವುದಕ್ಕೆ ಸರ್ವ ಸಮರ್ಥರಿದ್ದಾನೆ. ಹಾಗೆ ಹಾಡಿ ಹೊಗಳಿದ್ರಲ್ಲ ಇವರಲ್ಲ. ಅಷ್ಟೇ ಅಲ್ಲ, ನಾನಿರುವಂತ ಈ ಭೂಮಿಗೆ ಬಂತಲ್ಲ ಹೆಸರು. ಈ ಇದು ಮೊದಲು ಆರ್ಯಾವರ್ತವೆಂಬ ಹಾಗೆ ಖ್ಯಾತಿಯನ್ನು ಹೊಂದಿದಂತಹ ಈ ಭೂಮಿ ಈ ಕಾಲಕ್ಕೆ ಭರತನ ಹೆಸರಿನ ಜೊತೆಗೆ ಬೆಸೆದು ಹೋಗಿದೆ. ನಾನು ಆನಂದವಾಯಿತು ಅಂತ ಹೇಳಿದೆ. ಯಾಕೆ? ಪ್ರಜೆಗಳೆಲ್ಲರೂ ಸಂತೋಷವನ್ನು ಹೊಂದಿದ್ದಾರೆ. ಆದರೂ ಅದು ಮುಖ್ಯವಲ್ಲ. ನನ್ನ ಅಯ್ಯನಾದಂತಹ ದುಷ್ಯಂತ ಚಕ್ರವರ್ತಿಗಳು ವಾನಪ್ರಸ್ಥವನ್ನು ಕೈಗೊಳ್ಳುವಂತಹ ಕಾಲಕ್ಕೆ ಕೊರಗಿನಿಂದ ಕಣ್ಣೀರು ಸುರಿಸಿ ಹೋದು. ಮಗನೇ, ನೀನು ಭುವನದ ಭಾಗ್ಯವಾಗಬೇಕೆಂಬಂತಹ ಬಯಕೆ ಇತ್ತು ನನಗೆ. ಅದರಿಂದ ಸರ್ವದಮನ ಪ್ರವೃತ್ತಿ ಲೋಕಮಾರಕವಾಗಿದೆ ಕುಮಾರ. ಕ್ಷತ್ರಿಯನಾಗಿದ್ದುಕೊಂಡು ರಾಕ್ಷಸಿ ಪ್ರವೃತ್ತಿಯಲ್ಲಿ ಮುಂದುವರಿಯುತ್ತಾ ಇತ್ತು. ಚಂದ್ರವಂಶ ವರಿಷ್ಠರಿಗೆ ಹೇಳಿದ ವ್ಯವಹಾರ ಅಲ್ಲ ಕಂದ ಇದು. ಭೂತ ದಯಾಪರ ಗುಣವುಳ್ಳವನಾಗಿ ಸಕಲ ಜೀವಿಗಳನ್ನು ಕೃಪಾದೃಷ್ಟಿಯಿಂದ ನೋಡಬೇಕು. ನೀನು ಮಾಡಿದಂತಹ ಮೃಗಗಳ ವಧೆ, ಆ ಉರಗಗಳದ್ದಾದಂತಹ ವಧೆ, ಕಾಡಿಗೆ ಬೆಂಕಿ ಹಾಕಿದಂತಹ ಕ್ರಮ, ಈ ಸರ್ವದಮನ ಪ್ರವೃತ್ತಿ ಇದು ತಾರಕಕ್ಕೆ ಕಾರಣವಾಗುವುದಿಲ್ಲ. ಲೋಕತಾರಕವಾದಂತಹ ವ್ಯವಹಾರ ಭರತ ಪ್ರವೃತ್ತಿಯಿಂದ ಮುಂದುವರಿಯಬೇಕು. ಅದನ್ನು ಮಾಡು ಕಂದ. ನೋಡೋಣ. ನಾನು ಸಾಯುವುದಕ್ಕೆ ಮೊದಲಾದರೂ ನನ್ನ ಮಗ ಒಳ್ಳೆಯ ಕೆಲಸ ಮಾಡಿದ್ದಾನೆಂಬಂತಹ ವಾರ್ತೆಯನ್ನು ಕೇಳಿ ನಾನು ಪ್ರಾಣ ಬಿಡ್ತೇನೆ ಅಂತ ಹೇಳಿ ಹೊರಟು. ಅವರ ಜೊತೆಗೆ ನಾನು ಕೊರಗಿದೆ. ಅಲ್ಲಿಂದ ಕಟಿಬದ್ಧನಾಗಿ ವ್ಯವಹರಿಸಿದೆ. ಭರತ ಪ್ರವೃತ್ತಿಯಿಂದಲೇ ಮುಂದುವರಿದೆ. ಹಾಗಾಗಿ ಈ ಕಾಲಕ್ಕೆ ಸರ್ವದಮನ ಪ್ರವೃತ್ತಿಯಿಂದ ಮುಂದುವರಿತಿದ್ದಂತಹ ನಾನು ಭರತನಾಗಿದೆ. ನನ್ನನ್ನು ಯಾರು ಸರ್ವದಮನ ಅಂತ ಕರೆಯುವುದಿಲ್ಲ. ಈಗ ಭರತ ಚಕ್ರವರ್ತಿ ಅಂತ ಕರೆಯುವುದಕ್ಕೆ ತೊಡಗಿದ್ದಾರೆ. ನನ್ನ ಭರತ ಪ್ರವೃತ್ತಿಯಿಂದಲಾಗಿ ದರೆಯ ಸಕಲ ಜೀವರಾಶಿಗಳು ಸಮೃದ್ಧವಾಗಿ ಸಂತೋಷದಿಂದ ಸಮಾಧಾನದಿಂದ ಕಾಲ ಕಳೆಯುತ್ತಾ ಇವೆ. ನನ್ನ ದೂರದ ವಾನಪ್ರಸ್ಥದಲ್ಲಿ ಕಾಲ ಕಳೆಯುತ್ತಾ ಇದ್ದಾರೆ. ಅವರಿಗೂ ವಾರ್ತೆ ತಿಳಿಯುತ್ತದೆ. ಪರಮ ಸಂತೋಷ ಹೊಂದಿ ಪೂರ್ಣ ಮನಸ್ಸಿನಿಂದ ಆಶೀರ್ವದಿಸುತ್ತಾರೆ ಮತ್ತು ಆ ವಿಶ್ವಾಸವನ್ನು ಈ ಕಾಲಕ್ಕೆ ಹೊಂದಿದ್ದೇನೆ. ಲೋಕವೆಲ್ಲ ಸಂತೋಷ, ಶಾಂತಿ, ಸಮಾಧಾನದಿಂದ ಕಾಲ ಕಳೆಯುತ್ತಾ ಇದ್ರು. ನನ್ನೊಳಗಿರುವ ಕೊರಗಿದೆಯಲ್ಲ, ಇಂಥ ಶಿವಗಿವ ಸಂತತಿ ವರ್ಧಿಪತಿರುವವು ಕಾಣದ ಕುಲಕಂತೆ ವತನಲ ತರಣದನದೊಡವಿವೇಕದೆ ದುರುಳತೆಯಲ್ಲಿ ಹಿಂಸೆಯ ಬಲು ಪರಿಯಲ್ಲಿ ಕೈದುದಕ್ಕಿಂತ ಪರಿಣಾಮವ
ಮಂಗಳಕಾರಕರಲ್ವೇ ಪ್ರಭೋ ನೀನು? ಯಾಕೆ ನನ್ನ ಜೀವನದಲ್ಲಿ ಈ ರೀತಿಯ ಮಂಗಳ? ದೊರೆಗೆ ಸುಭಿಕ್ಷೆಯನ್ನು ಒದಗಿಸಿದಂತ ಒಬ್ಬ ದೊರೆಗೆ ನಿತ್ಯ ಜೀವನದಲ್ಲಿ ಸಂತೋಷ ಇಲ್ಲ ಅಂತಾಗಿ ಹೋಯಿತಲ್ಲ. ಮಕ್ಕಳನ್ನು ಪಡೆಯುವ ಭಾಗ್ಯ ನನಗೆ ಯಾಕೆ ಇಲ್ಲ? ಒಂದು ಕಾಲದಲ್ಲಿ ಅನ್ಯಾಯವನ್ನು ಮಾಡಿದ್ದು ಹೌದು, ನಾನು ಅಧರ್ಮದ ಮಾರ್ಗದಲ್ಲಿ ಮುಂದುವರಿದದ್ದು ಹೌದು. ತಪ್ಪನ್ನು ತಿದ್ದಿಕೊಂಡು ಯೋಗ್ಯ ಪಥದಲ್ಲಿ ನಾನು ಮುಂದುವರಿದ ಕಾರಣದಿಂದಾಗಿಯೇ ಧರೆಯಲ್ಲಿ ಸುಭಿಕ್ಷೆ ತಾಂಡವಾಡ್ತಾ ಇದ್ದೆ. ಈಗಲಾದರೂ ಪಡೆಯಬೇಕಾದ್ದನ್ನು ಪಡೆಯಬಲ್ಲೆಂಬಂತಹ ವಿಶ್ವಾಸವನ್ನು ಹೊಂದಿದೆ ನಾನು. ಎಷ್ಟು ಕಾಲವಾಗಿ ಹೋಯಿತು. ದಿಗ್ವಿಜಯಾರ್ಥವಾಗಿ ಹೋಗಿದ್ದಂತಹ ಕಾಲಕ್ಕೆ ಕಾಂಚನ ಕೀರ್ತಿ ಜೊತೆಗೆ ಕಾಮಿನಿಯರು ಒಲಿದು ಬಂದರು. ಒಬ್ಬರಲ್ಲ, ಇಬ್ಬರಲ್ಲ, 3 ಮಂದಿಗಳು. ಕಾಂತಿಮತಿ ನನ್ನ ಸುನಂದರನ್ನು ಮದುವೆಯಾಗಿ ನನ್ನ ಮನೆಯನ್ನು ತುಂಬಿದೆ ನಾನು. ಇವತ್ತಲ್ಲ ನಾಳೆಯಾದರೂ ಪ್ರಸವಿಸಿ ನನ್ನ ಕುಲದ ಕೀರ್ತಿಗೆ ಕಾಣಿಕೆಯನ್ನು ನೀಡ್ತಾರೆಂಬಂತಹ ವಿಶ್ವಾಸವನ್ನು ಹೊಂದಿದೆ ನಾನು. ಯೋಗ್ಯ ಉತ್ತರಾಧಿಕಾರಿ ಬೇಕೋ ಬೇಡವೋ ಹೇಳು? ಸಮೃದ್ಧವಾದಂತಹ ಭೂಮಿಯನ್ನು ಹೊಂದಿದವನು ಹೌದು ನಾನು, ರಾಜನಾಗಿ ಬೆರೆದವನು. ನನಗೊಬ್ಬ ಉತ್ತರಾಧಿಕಾರಿ ಬೇಡವೇ? ಈ ವೈಭೋಗವನ್ನು ಮುಂದುವರಿಸಿಕೊಂಡು ಹೋಗಬೇಕಾದಂಥ ಒಬ್ಬ ಸಮರ್ಥ ಬೇಕೇ ಬೇಕು. ಭಗವಂತನಲ್ಲಿ ಬೇಡಿದೆ, ಕಾಡಿದೆ. ನನ್ನ ಮೊರೆ ಶಿವನ ಪಾದ ಸೇರಲಿಲ್ಲ ಅಂತ ಕಾಣ್ತದೆ. ಬಹುಶಃ ಬಾಲ್ಯದಲ್ಲಿ ಕೈಗೊಂಡಂತಹ ಕಾರ್ಯಗಳು ಮರುಕಳಿಸಿ ಶಾಪ ನನ್ನ ಜೀವನದಲ್ಲಿ ತಟ್ಟುವುದಕ್ಕೆ ತೊಡಗಿತು. ಹೇಗೆ ಒಳ್ಳೊಳ್ಳೆಯ ಕಾರ್ಯಗಳನ್ನು ಎಸಗಿದ್ರು ಆ ಪಾಪ ಕಾರ್ಯ ಮಾತ್ರ ನನ್ನನ್ನು ನಿತ್ಯ ಬೇಯುವಂತೆ ಮಾಡ್ತಾ ಇದೆ. ಪುತ್ರ ಭಾಗ್ಯ ಒದಗಿ ಬರದೇ ಇರುವವನು ಲೋಕದಲ್ಲಿ ನಿರ್ಭಾಗ್ಯನೇ ಇದ್ದಾನೆ. ಯಾವ ಸೌಭಾಗ್ಯವೇ ಆಗಲಿ ಅದೆಲ್ಲಕ್ಕಿಂತಲೂ ಬಿಗಿಲಾದದ್ದು ಸಂತಾನ ಭಾಗ್ಯ. ಅದನ್ನು ಹೊಂದಲಿಲ್ವಲ್ಲ, ಪಡೆಯಬೇಕಲ್ಲ. ಏನು ಮಾಡೋಣ? ಯಾರಲ್ಲಿ ಹೇಳೋಣ? ಪರಮಗುರುಗಳಾದಂತಹ ಕಣ್ವರಿದ್ದಾರೆ. ಒಂದು ಕಾಲಕ್ಕೆ ನನ್ನ ಅಮ್ಮನನ್ನು ಸಾಕಿ ಸಲಹಿದವರು ತಂದೆಯಂತೆ. ನನಗೆ ಅಜ್ಜನ ಹಾಗೆ ನೋಡಿದರೆ ಅವರು. ಅವರದ್ದಾದಂಥ ಆಶ್ರಮದಲ್ಲೇ ವಿದ್ಯಾಭ್ಯಾಸವನ್ನು ಪೂರೈಸಿದವರು ನಾನು. ಯಾವುದೇ ಸಮಸ್ಯೆ ಬಂದರೆ, ಸಂದಿಗ್ಧ ಬಂದರೆ, ಧರ್ಮ ಸಂಕಟ ಮೂಡಿದರೆ ಅದಕ್ಕೆ ಪರಿಹಾರದ ಮಾರ್ಗವನ್ನು ಸೂಚಿಸಬಲ್ಲಂತಹ ಮಹಾತ್ಮರಿದ್ದಾರೆ. ಹಾಗಾಗಿ ರಾಜಕೀಯ ವ್ಯವಹಾರಗಳನ್ನು ಮಂತ್ರಿಗಳಿಗೆ ಒಪ್ಪಿಸಿದ್ದೇನೆ. ಕಣ್ವರ ಆಶ್ರಮದ ಕಡೆಗೆ ನಡೆಯುತ್ತೇನೆ. ಸಮಾಧಾನವಾಗಿದೆ. ಗುರುಗಳ ದರ್ಶನ ಅತ್ಯಂತ ಸಂತಸವನ್ನು ಕೊಟ್ಟಿದೆ ನನಗೆ. ಬಂದಂತಹ ನನ್ನನ್ನು ಯೋಗ್ಯ ರೀತಿಯಲ್ಲಿ ಸ್ವಾಗತಿಸಿದ್ರು. ಮಾತಿಗೆ ಮುಂದುವರಿದಂತಹ ಕಾಲಕ್ಕೆ ಅವರಲ್ಲಿ ಸೂಚಿಸಿದೆ ನಾನು. ಅವರೇ ಹೇಳ್ತಾ ಇದ್ದಾರೆ, ಮಗನೇ ಯೋಚಿಸಬೇಡ, ನೀನು ಪುತ್ರವಂತನಾಗಲೇಬೇಕು. ಚಂದ್ರವಂಶ ನಿಲ್ಲುವಂಥದ್ದನ್ನ ಹತಪಿತೃಗಳೆಲ್ಲ ನಿನ್ನನ್ನು ಶಪಿಸುವ ಕಾಲ ಬರ್ತದೆ. ಎಲ್ಲಕ್ಕಿಂತಲೂ ಬಿಗಿಲಾಗಿ ನಾನು ಅಳಿದ ಮೇಲೆ ನನ್ನ ಔಷಧಲೇಹಿಕ ಕಾರ್ಯಕ್ರಮ ಮಾಡಲಿಕ್ಕೆ ಯಾರಿದ್ದಾರೆ ಸ್ವಾಮಿ ಅಂತ ಬೇಡಿದೆ ನಾನು. ನನಗೆ ಸಂಸ್ಕಾರ ಮಾಡಬೇಕು ಬೇಡ ನನ್ನ ದೇಹಕ್ಕೆ. 12ನೇ ದಿವಸ ನಡೆಯತಕ್ಕಂತಹ ಸಪಿಂಡೀಕರಣ ಶ್ರಾದ್ದ. ನನ್ನದಾದಂತಹ ಪಿಂಡವನ್ನು ಪಿತೃಗಳ ಜೊತೆಗೆ ಸೇರಿಸಿ ಇವನನ್ನು ಸ್ವೀಕರಿಸಿ ಅಂತ ಹೇಳಬೇಕಾದಂತಹ ಸಪಿಂಡೀಕರಣ ಶ್ರಾದ್ದ ಮಾಡಲಿಕ್ಕೆ ಯಾರಿದ್ದಾರೆ ಸ್ವಾಮಿ ಅಂತ ಬೇಡಿದೆ ನಾನು. ಆ ಕಾಲಕ್ಕೆ ಅವರು ಹೇಳಿದರು, ಯೋಗ್ಯವಾದಂತಹ ಪುತ್ರ ಕಾಮೇಷ್ಟಿ ಯಜ್ಞದ ಮೂಲಕವಾಗಿ ಮಗನನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಗರ್ಭ ಧರಿಸುವುದಕ್ಕೆ ಯೋಗ್ಯವಾದಂತಹ ಪಾತ್ರತೆ ನಿನ್ನ ಹೆಂಡರಿಗೆ ಬರಬೇಕು ಅಂತಾದ್ರೆ ಯಜ್ಞ ಪ್ರಸಾದವನ್ನು ಸ್ವೀಕರಿಸಿದ ಕಾಲಕ್ಕೆ ಬಂದೇ ಬರ್ತದೆ. ಆ ಮೂಲಕವಾಗಿ ಯಜ್ಞವನ್ನು ಸಂಘಟಿಸು, ಅದನ್ನು ಮಾಡಿ ಪೂರೈಸು. ಪೂರ್ಣಾಹುತಿಯ ಕಾಲಕ್ಕೆ ಒದಗಿ ಬರುವಂತಹ ಯಜ್ಞ ಪ್ರಸಾದ ಅದನ್ನು ಸ್ವೀಕರಿಸಿದಂತಹ ನಿನ್ನ ಮಡದಿಯರು ಯೋಗ್ಯ ಕಾಲದಲ್ಲಿ ಯೋಗ್ಯ ಮಕ್ಕಳನ್ನು ಪ್ರಸವಿಸ್ತಾರೆ ಅಂತ ಭರವಸೆ ನೀಡಿದರಲ್ಲ. ಯಾರ್ಯಾರ ಮೂಲಕ ಮಾಡಿಸುವುದಲ್ಲ ಸ್ವಾಮಿ, ನೀವೇ ಮಾಡಿಸಿಕೊಡ್ಬೇಕು ಅಂತ ಹೇಳಿದೆ ನಾನು. ಗಂಗಾ ನದಿ ತೀರದಲ್ಲ ಯಜ್ಞವನ್ನು ಪೂರೈಸೋಣ ಅಂತ ಹೇಳಿದರು. ಇದು ಮೊದಲೇ 27 ಅಶ್ವಮೇಧಗಳನ್ನು ಪೂರೈಸಿದವರು ನಾನು. ಯಮುನಾ ನದಿ ತೀರ, ಗಂಗಾ ನದಿ ತೀರದಲ್ಲಿ ಯಜ್ಞಕರ್ಮವನ್ನು ಸಂಘವಾಗಿ ಪೂರೈಸಿದರು. ಈ ರೀತಿಯಾದಂತಹ ಭಾಗ್ಯ ಉಳಿದು ಬರಲಿಲ್ಲ. ಆವಾಗ ಹೆಣ್ಣು ಪುತ್ರ ಕಾಮೇಶ್ ಗಂಗಾ ನದಿ ತೀರವೇ ಪ್ರಸಕ್ತ ಅಂತ ಹೇಳಿದ್ದೇ ತಡ. ಮಹತ್ತರವಾದಂತಹ ಯಜ್ಞವೇದಿಕೆ ನಿರ್ಮಾಣವಾಗಿದೆ. ನೋಡೋಣ, ಬರಬೇಕಾದಂತಹ ಬ್ರಾಹ್ಮಣೋತ್ತಮರು, ಋಷಿಮುನಿಗಳು ಎಲ್ಲರೂ ಆಗಮಿಸಿ ಈ ಯಜ್ಞಕರ್ಮ ಕಣ್ಮರದ್ದಾದಂತಹ ಧೈರ್ಯತರದಲ್ಲಿ ಸಂಘವಾಗಿ ಪೂರೈಸಲು
ಬಾಯಿಗೆ ಅನ್ನ ರುಚಿಸುತ್ತಾ ಇಲ್ಲ. ಮಾನಸಿಕವಾದ ಕೊರಗು. ನಾನು ಜೀವಚ್ಛವವಾಗುವುದಕ್ಕೆ ಮೂಲ ಕಾರಣವಾದವ ಆ ಭರತ. ಅಂದೇನು ಆತನ ಕಾಲಿಗೆ ಬಿಟ್ಟು ಪ್ರಾಣದಾನವನ್ನು ನಾ ಪಡೆದೆ. ಹಾಗೆಂದು ಇದುವರೆಗೆ ಜೀವಂತವಾಗಿ ಹೆಣದ ರೀತಿಯಲ್ಲಿ ಬದುಕನ್ನು ಸಾಗಿಸಿದೆ. ಆದರೂ ಒಂದಲ್ಲ ಒಂದು ದಿವಸ ಸೇಡನ್ನು ತೀರಿಸಬೇಕು ಎನ್ನುವಂತಹ ಆ ಉದ್ದೇಶವಿರಿಸಿಕೊಂಡೆ ಸಮಯಕ್ಕಾಗಿ ಕಾಯುತ್ತಾ ಇದ್ದೆ. ಈಗ ಒಂದು ಅವಕಾಶ ನಮಗೆ ದೊರಕಿದೆ. ಗಂಗಾ ತೀರದಲ್ಲಿ ವಿಶೇಷವಾದಂತಹ ಪುತ್ರಕಾಮೇಷ್ಟಿಯನ್ನು ಕೈಗೊಂಡಿದ್ದಾನಂತೆ. ನಮ್ಮದ್ದಾದಂತಹ ಸೇಡನ್ನು ತೀರಿಸಿಕೊಳ್ಬೇಕು. ಯಾವ ದಾರಿ ಇದೆ ಹೇಳು? ಪ್ರದೇಶಕ್ಕೆ ನೇರವಾಗಿ ಹೋಗುವುದು, ಯಾಗವನ್ನೇ ಹಾಳುಗೆಡುವುದು ಹೇಗುಂಟಣ್ಣ ಯೋಚನೆ? ತಮ್ಮ ಅಣ್ಣ, ಅದು ಸುಲಭವಾದ ದಾರಿಯಲ್ಲ. ಯಾಕಂದ್ರೆ ಜಾಗೃತನಾಗಿರ್ತಾನೆ ಆ ಭರತ. ಆತನ ಮುಂದೆ ನಮ್ಮ ಬೇಳೆ ಬೇಯಲಿಕ್ಕಿಲ್ಲ. ಉಪಾಯವನ್ನು ಮಾಡಬೇಕು. ಹೇಗಂಡ? ಶ್ರೋತ್ರಿಯರಾದಂತಹ ಬ್ರಾಹ್ಮಣರ ರೂಪವನ್ನು ತಾಳೋಣ. ನೇರವಾಗಿ ಯಾಗಶಾಲೆಯನ್ನು ಪ್ರವೇಶ ಮಾಡೋಣ. ಬ್ರಾಹ್ಮಣರು ಬೇಕಾದಷ್ಟು ಅವರಿಗೆ ಅಲ್ಲಿ ಬೇಕಾಗುತ್ತದೆ. ಯಾಕೆ ಅಲ್ಲಿ ನಡೆಸುತ್ತಾ ಇರುವುದು ಮಹತ್ತರವಾದಂತಹ ಯಾಗ. ಹಾಗಾಗಿ ಅಲ್ಲಿ ನಾವು ಸೇರಿಕೊಂಡೇ ಉಂಟಾದರೆ ನಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಕ್ಷಣವೇ ರೂಪಾಂತರದಿಂದ ಆ ಕಡೆ ಧರಣಿ ಪವಿತ್ರರಿ ಗುಪಜೋರ ನಡೆಸುತ್ತ ಕಲೆಗಳು ವಿಪುಲ ದಕ್ಷಿಣೆ ಕೊಳ್ಳುವುದು. ಅಲ್ಲ, ನಿಮ್ಮ ದೇಶದ ಕ್ರಮ ಹೀಗ ಹೇಗೆ? ಎಂತದು? ವಂದಿಸಬೇಕು, ವಂದಿಸಿದ ಮೇಲೆ ಹರಿಸಬೇಕು. ನಾವು ಯಾಕೆ ಹಾಗೆ ಮಾಡಿದ್ದು? ಅಲ್ಲ, ನಾನು ವಂದಿಸಬೇಕ ಮೊದಲ ಹರಸ್ತೀನಿ ಕೇಳಿ ಹೇಳ್ತಾರೆ. ಕಾರಣ ಉಂಟು. ನಮ್ಮಲ್ಲಿ ಆಶೀರ್ವಾದ ತುಂಬಿ ತುಳುಕಾಡುತ್ತಾ ಉಂಟು. ಯಾರಿಗೆ ಕೊಡುವುದಾಗಿದೆ ಈಗ? ವರ್ಚಸ್ಸುಗಳು ಸ್ವಾಮಿ. ಜಪ ತಪ ಅನುಷ್ಠಾನದ ಮೂಲಕವಾಗಿ ಜಪ ತಪ ಬೇಕಾದ ಜಪ ತಪ ಎಣಿಸುವುದು ಮಾಡಿದ್ದಲ್ಲ ನೋಡುವಾಗಲೇ ಗೊತ್ತಾಗುತ್ತದೆ. ಬೆಳಿಗ್ಗೆ ಕುಳಿತವರು ಮಧ್ಯಾಹ್ನವೇ ಹೇಳುವುದು. ನಿಮಗೆ ಬಿಸಿಲು ಅಂತ ಇಲ್ಲ, ಮಳೆ ಅಂತ ಇಲ್ಲ, ಚಳಿ ಅಂತ ಇಲ್ಲ. ಬಿಸಿಲಾದರೆ ಮಳೆಯ ಭಾವಜೀವಿ ಅಲ್ವ ತಾವು? ನೋಡುವಾಗಲೇ ಗೊತ್ತಾಗಲ್ಲ. ಬ್ರಾಹ್ಮಣರಲ್ವಾ? ಅಲ್ಲಪ್ಪ, ಯಜ್ಞೋಪವೀತಂ ಯಜ್ಞೋಪವೀತಂ ಪರಮ ಎದ್ದು ಕಾಣ್ತದೆ. ಹೌದಪ್ಪ, ಗೊತ್ತಾಗ್ತದೆ. ನೀವು ಹಾಗಿದ್ದೀರಿ. ಭಗವಂತ ಶ್ರೀಹರಿಯ ಬಣ್ಣದಲ್ಲಿ ಸ್ವಾಮಿ ಹಿಂದೆ ಹಿಂದೆ ಬಂದು ಹೀಗೆ ಎಲ್ಲಾದ್ರೆ ನಂದ್ರೆ ಆಯ್ತಾರೆ. ಯಾವ ಉದ್ದೇಶದಲ್ಲಿ ಬಂದಿದ್ದೀರಿ ಅಂತ ಗೊತ್ತಿಲ್ಲ. ಹರಿಸ್ವರೂಪಿಗಳು. ನಾವು ಬ್ರಾಹ್ಮಣ. ನಾನು ಬ್ರಾಹ್ಮಣನೇ. ನಾನು ಬ್ರಾಹ್ಮಣನೇ. ಯಾರು ಪ್ರಶ್ನೆ ಮಾಡುವುದಾ? ನಾನು ಬ್ರಾಹ್ಮಣನೇ. ಬ್ರಾಹ್ಮಣನೇ. ಕೆಲವರಿಗೆ ಹೇಗೆ ಗೊತ್ತಾಗುದಿಲ್ಲ. ಅಲ್ಲ, ನಿಮ್ಮ ನೋಡುವಾಗ ಹಾಗೆ ಕಾಣ್ತದ ಏನು? ನನಗಂತೂ ಸಂದೇಹ ಇಲ್ಲ. ಕೆಲವರು ಕೇಳಿದ್ರು, ನೀನು ಬ್ರಾಹ್ಮಣನು. ನಿಮ್ಮ ಬ್ರಹ್ಮವಸ್ತ್ರ ನೋಡುವಾಗ ಒಂದು ಸಂದೇಹ ಬರ್ತದೆ. ಸವ್ಯವಾಗಿಲ್ಲ, ಅಪಸವ್ಯವಾಗಿ ಉಂಟು. ಎಲ್ಲಿ ನೀವು ಹೇಳ್ತೀರಿ ನೀವು ಬ್ರಾಹ್ಮಣನು ಬ್ರಾಹ್ಮಣನು ಅಂದ್ರೆ ಅಲ್ಲ ಹೇಳಬಾರ್ದು ಅಂತ. ಕೇಳಬಾರ್ದು, ಮೊದಲೇ ಹೇಳಿ. ನನಗೆ ವ್ಯವಸ್ಥೆ ಯಾಕೆ ಹಾಗೆ ಆಯ್ತು ಗೊತ್ತಿಲ್ಲ. ಹುತ್ತದಲ್ಲಿದ್ದ ಹಾವು ಇಳಿದು ಒಬ್ಬರಿಗೆ ಹೋಗ್ತದೆ. ಹಾಗೆ ಗೊತ್ತಲ್ಲಪ್ಪ. ಒಟ್ಟು ಹೆಗಲ ಬಗಲಲ್ಲಿ ಇದ್ರೆ ಆಯ್ತು. ಸ್ವಾಮಿ ಏನು ಬಂದಿರೆ ತುರಿಸುವುದು ಯಜ್ಞ ಮಾಡಿ ಮಾಡಿ ಅದು ಹೊಗೆ ಆಗುದಿಲ್ಲ. ಅದು ನದಿ ಬದಿಯಲ್ವ? ಹೌದೌದು. ನದಿ ಬದಿ ಅಂದಾಗ ಹಾಗೆ ಮತ್ತೆ ಯಜ್ಞ ತೊಡಗಿದ್ರೆ ಬಹಳ ಮಂದಿಗಳು ಹೌದಾಗಿದ್ದಾರೆ. ಆವಾಗ ಎಲ್ಲದಕ್ಕೂ ಈ ನದಿಯೇ ಬೇಕಾ? ದೊಡ್ಡದಲ್ಲ. ಏನು ಬಂದಿದ್ದೀರಿ ಅಂತ ಕೇಳಲಿಕ್ಕಿಲ್ಲ. ಒಂದು ಒಳ್ಳೆಯ ಕಾರ್ಯಕ್ರಮ, ಯಾಗವೋ ಯಜ್ಞವೋ ದೇವತಾ ಕಾರ್ಯ ನಡೆಯುವಲ್ಲಿ ಬ್ರಾಹ್ಮಣರು ಬಂದ್ರೆ ಅವರಲ್ಲಿ ಯಾಕೆ ಬಂದಿದ್ದೀರಿ ಅಂತ ಕೇಳಬಾರದು.
ಅದು ತಿಳಿದ್ರೆ ಬ್ರಾಹ್ಮಣರು ಧಾರಾಳ ಬರ್ಬೋದು. ಬಂದವರನ್ನು ಸ್ವಾಗತಿಸಬೇಕಾದ್ದೇ ಮುಖ್ಯ. ಆದ್ರೂ ನಿಮ್ಮನ್ನು ನಮ್ಮ ನಾಡಿನಲ್ಲಿ ಇದುವರೆಗೆ ನಾನು ನೋಡ್ಲಿಲ್ಲ. ಕಣ್ವರ ಶಿಷ್ಯ ಪರಂಪರೆ ಜಗತ್ತೆಲ್ಲವೂ ದೈವದಾದೀನ, ದೈವ ಮಂತ್ರಾಧೀನ, ಮಂತ್ರ ಬ್ರಾಹ್ಮಣರಾಧೀನ, ಬ್ರಾಹ್ಮಣರು ಅಲ್ವಾ? ಆಗಲಿ ಬಂದಿದ್ದೀರಿ, ಬರಬಾರ್ದಿತ್ತ? ಅಲ್ಲ, ಬೇಡ ಹೋಗ್ತೇವೆ ನಾವು. ನನಗೆ ಸಂತೋಷ ಆಯ್ತು ಅಂತ. ಎಲ್ಲಿಯವರು ಏಕೆ ಬಂದಿದ್ದೀರಿ ಅಂತ ಕೇಳಲಿಕ್ಕೆ ಇಲ್ಲ. ಎಲ್ಲಿಯವರು ಅಂತ ಹೇಳಿ ಎಲ್ಲಿ ನಾವು ಒಂದೊಂದು ಕಡೆ ಒಂದೊಂದು ದಿವಸ ಇರ್ತೇವೆ. ಪ್ರಪಂಚ ಸರ್ವಂ ಬ್ರಾಹ್ಮಣಮಯ. ಪರಿವ್ರಾಜಕರು ತಿರುಗಾಡ್ತಾ ಇರುವವರು ಮನೆ ಅಂತ ಇಲ್ಲ ಅಂತ. ಆಗಲಿ ನಾವು ಕಾಶಿಯಲ್ಲಿ ಕಲ್ತದ್ದು ಗೊತ್ತಾಗ್ತದೆ ನೋಡುವ. ಶಿಕೆ ನೋಡುವಾಗ ಅರ್ಥ ಆಯ್ತು. ಅದು ಸೆಕೆ ಶಿಕೆ ಜುಟ್ಟು ತಲೆಯಲ್ಲಿ ಒಂದು ಜುಟ್ಟು, ಹಣೆಯಲ್ಲಿ ಒಂದು ಬೊಟ್ಟು, ಕಂಕಳಲ್ಲಿ ಒಂದು ಗಂಟು, ಕೈಯಲ್ಲಿ ಒಂದು ತಂಟು. ಇದು ಬ್ರಾಹ್ಮಣರ ಭೂಷಣ. ಆಗಲಿ ಸ್ವಾಮಿ, ಯಜ್ಞ ವಿಭಾಗದಲ್ಲಿ ತೊಡಗಿಸಿಕೊಳ್ಳಿ. ನಿಮಗೆ ಏನೆಲ್ಲ ಗೊತ್ತುಂಟ? ಯಾವ ವೇದೆಲ್ಲ ದ್ವಿವೇದಿಗಳು, ತ್ರಿವೇದಿಗಳು, ಚತುರ್ವೇದಿಗಳು ಅಲ್ಲ. ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಮೀಮಾಂಸ ಎಲ್ಲವನ್ನು ಕಲಸಿ ನೀರು ಬ್ರಹ್ಮೋಪಾಸಕರು ಅಂತ ಅರ್ಥ. ಆಗಲೇ ತೊಡಗಿಸಿಕೊಳ್ಳಿ. ಆಮೇಲೆ ಪೂರ್ಣಾಹುತಿಯ ಕಾಲಕ್ಕೆ ವಿಪುಲ ದಕ್ಷಿಣೆ ನಂದಲೇ ಪಡೆದು ನನ್ನನ್ನು ಅನುಗ್ರಹಿಸಬೇಕು ಅಂತ ಬೇಡುದು. ಹೇಗೆ ಬ್ರಾಹ್ಮಣರಲ್ಲಿ ಪ್ರಾಧಾನ್ಯತೆ ಉಂಟಲ್ಲ, ಅದು ಬೇಕಾದ್ರೆ ನಮ್ಮ ಬಿಡಲ ಬಿಡಲ ಭೂಪಮನದ ಚಿಂತೆ ಕೆಳಗೆ ಮುಗುದು ಯುಕ್ತ ತೊಡಲು ಬರು ಬಿಡದ ನಿಷ್ಠೆಯೋ ಬಿಡಲ ಭೂಪ ಮನದ ಚಿಂತೆ ಕೆಳಗೆ ಮುಗುದು ಯುಕ್ತ ಫಲವೋ ತೊಡಗುವೆವು ಎಮ್ಮ ಕರ್ಮ ಬಿಡದೆ ನಿಷ್ಠೆಯೋ ನಿಷ್ಠೆಯೋ. ಬ್ರಾಹ್ಮಣರು ಯಾವ ಹೀಗೆ ಅಲ್ಲ, ನಿಮ್ಮದು ಹಳೆ ಅಲ್ಲ ಬ್ರಾಹ್ಮಣರು ಹೀಗೆ ಅಲ್ಲ, ಹೀಗೆ ಹೌದೌದು. ಆದ್ರೆ ಆಶೀರ್ವಾದ ಮಾಡುವಾಗ ಕೈ ಮೇಲೆ ಹೌದು ಅಷ್ಟೇ. ಇದು ಮತ್ತೆ ಹೀಗೆ ಕಸಿದುಕೊಳ್ಳಿಕ್ಕೆ ಆಗುದಿಲ್ಲ. ಇಲ್ಲ ಇಲ್ಲ, ನಾವು ಯಾಕೆ ಬಂದದ್ದು ಅಂತ ನಿನ್ನ ಕೇಳುವ ಸಾಮಾನ್ಯ ಹಾಗಲ್ಲ. ಅದು ಯಾವ ಒಂದು ಪ್ರಯೋಗ ಏನಂತ ಯಾಕೆ ಬಂದದ್ದು ಅಂತ. ಈ ಯಾಗ, ಯಜ್ಞ, ಹೋಮ, ಹವನ, ಪೂಜೆ, ಪುರಸ್ಕಾರ ಇತ್ಯಾದಿಗಳಲ್ಲಿ ಎಲ್ಲರೂ ಬರಬಹುದು, ಭಾಗವಹಿಸಬಹುದು. ಆದ್ರೆ ಬ್ರಾಹ್ಮಣರಿಗೆ ಪ್ರಾಧಾನ್ಯತೆ. ನೀವು ಯಾಕೆ ಹಿಂದೆ ಸುಳಿಯುವುದು ಯಾಕೆ ಅಂತ ಅಭ್ಯಾಸ ಕಥಾವಿದ್ಯೆ ಬುದ್ಧಿ ಕರ್ಮ ದೇವ ಭಾಷೆ ಇನ್ನು ಬೇಕಾ? ಬೇಡ, ಸಾಕು. ಪ್ರತ್ಯೇಕ ಅಷ್ಟವಿಷಯ ಶಿಲಾಭೌತಿ ಶಂಕರ. ಹಾಗೆ ಇಲ್ಲಿ ಯಾಗ ಯಜ್ಞ ನಡೀತಾ ಇದೆ ಅಂತ ವಿಚಾರ ಗೊತ್ತಾಯ್ತು. ಆದ ಕಾರಣ ನಾವು ಇಲ್ಲಿಗೆ ಬಂದದ್ದು. ಪುತ್ರಕಾಮೇಷ್ಟಿ ಮಕ್ಕಳನ್ನು ಪಡೆಬೇಕೆಂಬಂತ ಉದ್ದೇಶ ಇಟ್ಟುಕೊಂಡು ಕೈಗೊಂಡಂತ ಯಾಗ ಪುತ್ರಕಾಮ. ಹೌದು. ಹಾಗಿರುವಾಗ ಇಲ್ಲಿ ನಾವು ಕೂಡ ಸಹಭಾಗಿಗಳಾಗಿ ಯಜ್ಞದಲ್ಲಿ ತೊಡಗಿಸಿಕೊಂಡು ನಿಮಗೆ ಮಾತ್ರವ? ಕರ್ತೃವಾದ ನನಗೆ ಮಾತ್ರವ? ಸಮಸ್ತ ಲೋಕಕ್ಕೆ ಅದರ ಪುಣ್ಯ ಪ್ರಭಾವ. ಅದನ್ನ ಅದ್ರಲ್ಲಿ ನನಗೊಂದು ಪಾಲು ಬೇಕು. ಯಾವ ಪಾಲು? ಪಾಲು ಅದಲ್ಲ, ಆ ವಿಭಾಗದಲ್ಲಿ ಭಾಗವಹಿಸಿದೆ. ಪಾಚಕ ವಿದ್ಯೆಗೆ ಮಾತ್ರ ಕಳಿಸಬಾರ್ದ ಮಗ. ಯಾವುದು? ಅಲ್ಲಿ ಅಡಿಗೆ ಕೋಣೆಗೆ ನಿಮಗೆ ಅದು ಬರುವುದಿಲ್ವ? ಬರುವುದಿಲ್ಲ. ಉಪ್ಪು ಹುಳಿ ಖಾರ ಹಾಕಲಿಕ್ಕೆ ಬರುದಿಲ್ಲ ಅಲ್ಲ. ನಾವು ಇದರಲ್ಲಿ ಸ್ವಲ್ಪ ಪರಿಣತಿ ಹೆಚ್ಚು ಇದ್ರಲ್ಲಿ, ಮತ್ತೆ ಪ್ರೀತಿ ಇದ್ರಲ್ಲಿ. ಹೌದೌದು. ಅಡುಗೆ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹಾಕ್ಲಿಕ್ಕೆ ಗೊತ್ತಿರ್ಬೇಕು. ಆದಿತ್ಯ ಅಲ್ಲಿ ಬೇಕಾದಷ್ಟು ಮಂದಿ ಇದ್ದಾರೆ. ಅಲ್ಲಿ ಓ, ಮಹಾಲಿಂಗ ಭಟ್ರು ಒಬ್ರು ಇದ್ದಾರೆ. ಮತ್ತೆ ನನ್ನ ಕ್ರಮ ಉಂಟು, ಅಡುಗೆ ಮಾಡ್ತಾ ಇದ್ದೆ. ಅಡುಗೆ ನಾನು ಮಾಡ್ಲಿಕ್ಕಿಲ್ಲ. ಅಡುಗೆ ಎಲ್ಲ ಆದ ಕೂಡಲೇ ಹೋಗಿ ಆ ಪಾತ್ರೆ ಅದು ಸುತ್ತುವರೆದು ಮಾತ್ರ, ಆಗ ರುಚಿ ಬಂದಾಯ್ತು. ಓ, ಕೃಪಾದೃಷ್ಟಿ ಬಿಡು. ಪಾಕಗಳೆಲ್ಲ ಕರಗತ. ಆದಿತ್ಯ ಸ್ವಾಮಿ ಅಲ್ಲ, ಬೇಡ. ಪಾಕತಜ್ಞ. ಪಾಕತಜ್ಞ ಆದೀತಪ್ಪ. ನೀವು ಹಾಗಾದ್ರೆ ಅಲ್ಲಿಗೆ ಹೋಗುದಿಲ್ಲ, ಯಜ್ಞದಲ್ಲಿ ತೊಡಗಿ. ನಮ್ಮದೇನಿದೆ ಇಲ್ಲೇ ಆದೀತು. ಸಮರ್ಪಯಾಮಿ. ಗುರುಗಳ ಜೊತೆಗೆ ಬಹಳ ಮಂದಿಗಳಿದ್ದಾರೆ. 10,000 ಮಂದಿ ಶಿಷ್ಯರ ಜೊತೆಗೆ ಇಲ್ಲಿಗೆ ಆಗಮಿಸಿ 10,002 ಆಯ್ತಲ್ಲ ಈಗ. ಆದೀತಪ್ಪ, ಬಹಳ ಮಂದಿ ಬಂದಿದ್ದಾರೆ. ಅಂತವರನ್ನೆಲ್ಲ ಸೇರಿಸಿಕೊಳ್ಳುವುದು. ಹಾಗಾಗಿ ಯಜ್ಞ ವಿಭಾಗದಲ್ಲಿ ತೊಡಗಿಸಿಕೊಳ್ಳಿ. ನನಗೆ ಸಂತೋಷ. ನಿಮ್ಮಂತವ್ರು ಇನ್ನೂ ಬರಲಿ ಇಲ್ಲಿಗೆ. ನಾವು ಬೇಡ ಅಂತ ಹೇಳಲಿ, ಎಷ್ಟು ಮಂದಿ ಬರೀ ಸ್ವಾಗತ ಅಂತ ಹೇಳ್ತಾರೆ. ಸ್ವಾಗತ. ಹಾಗಾಗಿ ಬನ್ನಿ, ತೊಡಗಿಸಿಕೊಳ್ಳಿ. ಯಜ್ಞ ಕರ್ಮ ಎಲ್ಲ ಮುಗಿಯುವ ಕಾಲಕ್ಕೆ, ಪೂರ್ಣಾಹುತಿಯ ಕಾಲಕ್ಕೆ ಹೊರಡುವಾಗ ಬೇಕಾದಷ್ಟು ಕೊಡ್ತೇನೆ. ಆಯ್ತು, ಅವರೊಟ್ಟಿಗೆ ಸೇರಿಕೊಳ್ತೇವೆ. ಆದಿತ್ಯ
ಈಗ ಹುಟ್ಟಿನಲ್ಲಿ ಯಾರಿದರು ಈಗ ಮಾತಿನಲ್ಲಿ ಅವನು ಮಂಗ ಮಾಡಿ ಆಯ್ತು. ನಾವು ನಿಜವಾದ ಬ್ರಾಹ್ಮಣರೇ ಎಂಬಾಗಿ ತಿಳ್ಕೊಂಡಿದ್ದಾರೆ. ಮತ್ತೆ ಇದನ್ನು ಹೇಳ್ತಾರ ಬ್ರಾಹ್ಮಣರನ್ನು ಸೇರುವುದಕ್ಕೊಂದು ಅವಕಾಶ ಸಿಕ್ಕಿತಲ್ಲ. ಇವನ ಹುಳಿ ಪದಾರ್ಥ ಯಾರಿಗೆ ಬೇಕು? ನಮಗೆ ಹಸಿ ಹಸಿ ಮಾಂಸ ತಿದ್ದ ಅಭ್ಯಾಸ. ಬೇಕಾದದ್ದು ಯಾವುದು? ಹೌದು, ಅದಲ್ಲ. ಇವರಿಗೆ ಮಕ್ಕಳಾಗಬೇಕಂತೆ, ಸಂತಾನ ಪ್ರಾಪ್ತಿ ಆಗಬೇಕಂತೆ. ಅದು ಹೇಗೆ? ಈ ಯಜ್ಞದಿಂದ ಬುದ್ಧಿ ಬಂದಂತಹ ಪಾಯಸ ಉಂಟಲ್ಲ, ಅದನ್ನು ಸೇವಿಸಿದ ಹೌದು ಅಂತಾದ್ರೆ ಇವನ ಮಡದಿಯರು ಮಕ್ಕಳನ್ನು ಹರಿಯುತ್ತಾರೆ. ಹಾಗಾಗಬಾರದು. ನಮ್ಮ ಹಾಗೆ ಸಾಧನೆ ಮಾಡಲೇಬೇಕು. ಅದಕ್ಕೆ ಒಂದೇ ದಾರಿ, ಪಾಯಸ ಕುಡಿಯುವಾಗ ಅದಕ್ಕೆ ಒಳ್ಳೆ ವಿಷ. ಅದು ಹೇಗಿರ್ಬೇಕು? ಈಗ ಆಘ್ರಾಣಿಸುವಾಗಲೇ ಮತ್ತಿಗೆಟ್ಟು ಆಗಬೇಕು ಅಂತ ವಿಷವನ್ನು ಅದಕ್ಕೆ ಕರೆಸಿ ಕೊಟ್ಟದ್ದಾದ್ರೆ ಇವರು ಹೇರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಉದ್ದೇಶ ನೆರವೇರುತ್ತದೆ. ಯಾರು ಮಾಡಿದ್ದು ಅಂತ ಗೊತ್ತಾಗಬಾರ್ದು. ನಾವಿಲ್ಲಿ ನಿಲ್ಲಲು ಬಾರದು. ಅಷ್ಟು ಮಾಡಿದೇವ, ನಾವು ಬಂದದಕ್ಕೆ ಸಾರ್ಥಕ ಆಯ್ತು. ಹೌದಲ್ಲ? ಏನ್ ಮಾಡುವ? ಕರ್ಮದೋ ಸಾಂಗವಾಗಿ ಪೂರೈಸಲ್ಪಟ್ಟಿದೆ. ಲೋಕವೇ ಪೂರ್ಣಾಹುತಿಯ ಕಾಲಕ್ಕೆ ನಲಿಯಿತು, ಸಂತೋಷ ಹೊಂದಿದ್ದು ನನ್ನನ್ನು ಅನುಗ್ರಹಿಸಿ ಹೋಗಿದ್ದಾರೆ. ಪರಮ ಪ್ರಸಾದವನ್ನು ಕಣ್ಮರೆ ನನ್ನ ಕೈಗಿಟ್ಟಿದ್ದಾರೆ. ಆ ಪ್ರಸಾದವನ್ನು ಮೂವರಿಗೂ ನಾನು ಕೊಟ್ಟೆ, ನನ್ನ ಮಡದಿಯರಿಗೆ. ಎಲ್ಲರೂ ಭುಂಜಿಸಿದ್ರು. ಯೋಗ್ಯ ಕಾಲದಲ್ಲಿ ಅದು ಗರ್ಭಿಣಿಯರಾಗಿದ್ದಾರೆ. ಪ್ರಸವ ಕಾಲ ಸನ್ನಿಹಿತವಾಗಿದೆ. ಚೆನ್ನಾಗಿ ನೋಡಿಕೊಂಡಿದ್ದ ಬಹಳ ಮಂದಿ ಸೂಲಗತ್ತಿರನ್ನು ಬದಿಯಲ್ಲಿ ಇರಿಸಿದ್ದೇನೆ. ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು ನನಗೆ. ಅದು ನನಗೊಂದು ತವಕ, ಮಕ್ಕಳ ಮುಖ ನೋಡಬೇಕು ಅಂತ ತವಕ. ಈಗ ಪ್ರಸವ ಆಗುತ್ತದೆ, ನೀವು ಅರೆಗಳಿಗೆಯಲ್ಲಿ ಪ್ರಸವ ಆಗುತ್ತದೆ ಕಾಯ್ತಾ ಇದ್ದೇನೆ. ಏನಂತೆ ಮಹಾರಾಣಿ ಹೆಸರು ಪ್ರಸವಿಸಿದೆ. ಮಕ್ಕಳು ನೋಡ್ಬೇಕು, ಮಗುವಿನ ಮುಖ ನೋಡ್ಬೇಕು, ನಡೆಯುವುದಲ್ಲ. ಸಾಧ್ಯವೇ ಇಲ್ಲ. ಎಂತಹ ಮಗುವನ್ನು ನಾವು ಹಡೆದಿದ್ದೇವೆ. ಮಕ್ಕಳಿಲ್ಲ ಎನ್ನುವ ಹಾಗೆ ಕಣ್ಣೀರನ್ನು ಸುರಿಸುವಂತಹ ತಂದೆ ತಾಯಂದಿರನ್ನು ಕಾಣಬಹುದು. ಮಕ್ಕಳು ಬೇಕು ಎನ್ನುವ ಹಾಗೆ ವ್ರತ ಪೂಜೆಯನ್ನು ಮಾಡುವಂತಹ ತಂದೆ ತಾಯಂದಿರನ್ನು ಕಾಣಬಹುದು. ಆದರೆ ನಮಗೆ ಹುಟ್ಟಿದಂತಹ ಮಕ್ಕಳ ಮುಖವನ್ನು ನೋಡಿದಾಗ ಅಯ್ಯೋ ನನ್ನಿಂದ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಂಗ ಪ್ರಮಾಣವೇ ಇಲ್ಲದಂತಹ ಮಕ್ಕಳಿಗೆ ನಾವು ಜನ್ಮವನ್ನಿದ್ದೇವೆ. ಯಾವ ಜನ್ಮದಲ್ಲಿ ಯಾವ ಪಾಪವನ್ನು ಮಾಡಿದ್ದೇವೆ ಏನು, ಈ ಜನ್ಮದಲ್ಲಿ ಇಂತಹ ಮಕ್ಕಳನ್ನು ಪಡೆದಿದ್ದೇವಲ್ಲೋ, ಏನು ಮಾಡುವುದು? ಕಡುವಿನ ಬರಿದಾಯ್ತು ಬಯಕೆಯು ಬಾಳಿ ಸುಡಲಿ ಪುಡಿಯಾಯಿತು ಸ್ವಪ್ನವು ಪೊಡವಿದನಿಗೆ ಸಹಿಪನೋ ಇದು ಕನಸುಗಳೆಲ್ಲವೂ ಕೂಡ ಹುಡಿಯಾಗಿ ಹೋಯಿತು. ಈ ಮಕ್ಕಳ ಮೇಲೆ ಏನೆಲ್ಲ ಕನಸುಗಳನ್ನು ಕಂಡವರು ನಾವು. ಆ ಕನಸುಗಳು ಯಾವುದೂ ಕೂಡ ಕೈಗೂಡುವುದಿಲ್ಲ ಎನ್ನುವುದು ಈ ಮಕ್ಕಳನ್ನು ನೋಡುವಾಗ ಗೊತ್ತಾಗುತ್ತಾ ಉಂಟು. ದಿನೇ ದಿನೇ ಇಂಥ ಮಕ್ಕಳನ್ನು ನೋಡಿ ಕೊರಗುವುದರ ಬದಲಾಗಿ ನಮಗೆ ಮರಣವಾದರೂ ಯಾಕೆ ಬರಬಾರ್ದಿತ್ತು? ಅಯ್ಯೋ ಬರಬರು ವಿಧಿ ಸೆಳೆದು ಎಡಗೈಯೋ ಇನ್ನೇನು
ಯೋಗ್ಯ ಪುರುಷನ ಕೈ ಹಿಡಿದರೆ ಸಾಲದಂತೆ ಆಕೆ ಯೋಗ್ಯವಾದಂತಹ ಪುತ್ರರನ್ನು ಹಡೆದಳಂತಾದರೆ ಆಕೆಯ ಜೀವನ ಎನ್ನುವುದು ಸಾರ್ಥಕವಾಗುತ್ತದೆ ಅಂತೆ. ಆ ಭಾಗ್ಯದಿಂದ ನಾವು ವಂಚಿತರಾಗಿದ್ದೇವೆ. ಇಂಥ ಮಗುವನ್ನು ಪಡೆದಂತಹ ನಾವು ಭಾಗ್ಯವಂತರಲ್ಲ. ಆ ವಿಕಟ ವಿನೋದಿಯಾದಂತಹ ವಿಧಿ ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಮಾಡಿಬಿಟ್ಟನಲ್ವ. ಏನು ಮಾಡುವುದು ಶಿವನೇ? ಸುತರ ಮುಖವ ಕಾಣಲಿರುವಂತೆ ಭೂಪನ ಸತಿಯರು ಬಳಿದಿಗೆ ದಿಕ್ಕುಗಳ ಎಷ್ಟು ಆನಂದ ಹೊಂದಿದ್ದೇನೆ ನಾನು ಈ ಕಾಲಕ್ಕೆ, ಪುತ್ರವಂತನಾಗಿದ್ದೇನೆ ನಾನು. ಈ ಅನುಭವವನ್ನು ಹೇಳಿಕೊಳ್ಳಕ್ಕೆ ಶಬ್ದ ಇಲ್ಲವೇ? ರೋಮಹರ್ಷಿತನಾಗಿದ್ದೇನೆ ನಾನು. ಮಕ್ಕಳ ಮುಖ ಕಾಣಬೇಕೆಂಬ ಉದ್ದೇಶದಲ್ಲಿ ಬಂದೆ. ಇಲ್ಲ ಸ್ವಾಮಿ, ನೀವು ಈ ಮಗುವಿನ ಮುಖವನ್ನು ನೋಡಬಾರದು ಸ್ವಾಮಿ. ನೋಡಿಕೊಂಡು ಸುತ್ತಾ ಇದ್ದೇನೆ ನಾನು ಮಕ್ಕಳ ಮುಖ ನೋಡುವುದಕ್ಕೆ. ಇಲ್ಲ, ನಾವು ತೋರಿಸುವುದಿಲ್ಲ. ಯಾವ ತಂದೆಯೇ ಆಗಲಿ ಹಡೆದ ಮಗುವಿನ ಮುಖ ನೋಡಬೇಕೆಂಬ ಆಶೆಯಿಂದ ಓಡೋಡಿ ಬರ್ತಾನೆ. ಅದಕ್ಕಿಂತ ಮಿಗಿಲಾಗಿ ಹೆಂಡತಿಯಾದವಳು ತಾನಿದೋ ಪಡೆದಿದ್ದೇನೆ, ನಿಮಗೆ ಕಾಣಿಕೆ ಇರುವುದಕ್ಕೆ ಸಿದ್ಧಳಾಗಿದ್ದೇನೆ, ಸ್ವೀಕರಿಸಿ ಅಂತ ಕೊಡುವುದಲ್ವೇನೆ? ಇಲ್ಲ, ಹತ್ತಿರ ಬಂದರು ಸೆರಗಿನಲ್ಲಿ ಅವಕಿ ದೂರ ದೂರ ಸಾಗುತ್ತಾ ಇದ್ಯಾ? ಇಲ್ಲ ಸ್ವಾಮಿ, ನಾವು ತೋರಿಸುವಂತ ಸ್ಥಿತಿಯಲ್ಲಿ ಇಲ್ಲ ಸ್ವಾಮಿ. ನೋಡ್ಬೇಡಿ ಸ್ವಾಮಿ, ವಂಶ ಬೆಳೆಯುವುದೇ ಆನಂದದಿಂದ ರೆಕ್ಕೆ ಮೂಡಿ ಹಾರುವುದಕ್ಕೆ ತೊಡಗಿದ ಹಕ್ಕಿಯ ಹಾಗಾಗಿದ್ದೆ ನಾನು. ಮಕ್ಕಳ ಮುಖಾವಲೋಕನದಿಂದ ಸಂತೋಷವನ್ನು ಹೊಂದಬೇಕೆಂಬ ಭಾವನೆಯಿಂದ ಕಾಂತಿಮತಿಯ ಸೆರಗನ್ನು ಸೆಳೆದು ಮಗುವಿನನ್ನು ಸಾಧ್ಯವಿಲ್ಲವಪ್ಪ. ಎಂಥ ಕಲ್ಲದೇವನಾದರೂ ಅವನಿಗೆ ಈ ಮಕ್ಕಳ ಮುಖ ನೋಡುವುದಕ್ಕೆ ಸಾಧ್ಯವಿಲ್ಲ. ಎಂಥ ವಿಕಾರ, ಎಂತಹ ವಿಕೃತಿ! ಸ್ಫುರದ್ರೂಪರಾದಂತಹ ನಮಗೆ ಹುಟ್ಟಿದ ಮಕ್ಕಳನ್ನು ನೋಡಿದರೆ ಯಾಕೆ ಹೀಗೆ? ಹೇಗೆ ಇದನ್ನು ಸಹಿಸಲಿ ಇವರೇ ನಾನು? ಈ ಮಕ್ಕಳಿಂದ ನನ್ನ ಕುಲದ ಉನ್ನತಿ ಹೇಗೆ? ಇವರು ಹೇಗೆ ನನಗೆ ಉತ್ತರಾಧಿಕಾರಿಗಳು? ಕೈಕಾಲುಗಳು ವಿಕಾರವಾದಂತಹ ಮುಖ, ಒಂದು ರೀತಿಯ ರಾಕ್ಷಸಿ ವ್ಯವಹಾರದಂತಿದೆಯಲ್ಲ, ಯಾಕೆ ಹೀಗೆ? ಯಾಕೆ ಮಾಡಿದ್ದುಣ್ಣೋ ಮಹಾರಾಯ? ಈ ಜನ್ಮದ ಪಾಪ ಸುಕೃತಿ ದುಷ್ಕೃತಿಗಳು ಒದಗಿ ಬರುವುದು ಮುಂದಿನ ಜನ್ಮದಲ್ಲಿ ಇಂಥ ಶಾಸ್ತ್ರವಾಕ್ಯ. ಆದರೆ ನಾನು ಎಸಗಿದಂತಹ ಪಾಪ ಕಾರ್ಯಕ್ಕೆ ಇದೇ ಜನ್ಮದಲ್ಲಿ ಅನುಭವಿಸುವ ಹಾಗಾಗಿ ಹೋಯಿತಲ್ಲ. ಬಾಲ್ಯದ ನನ್ನ ಸರ್ವದಮನ ಪ್ರವೃತ್ತಿ ಕಾಣ್ತಾ ಇದೆ ನನಗೆ, ಕಣ್ಣಿಗೆ ಕಟ್ಟುತ್ತಿದೆ ಆ ದೃಶ್ಯ. ಆನೆಗಳು ಸಂಚರಿಸುತ್ತಿದ್ದರೆ ಕಾಡಿಗೆ ಬೆಂಕಿ ಕೊಟ್ಟು ಆನೆಗಳು ಅದೋ ಬೆಂಕಿಯಲ್ಲಿ ನವೆದು ದೃಶ್ಯವನ್ನು ನೋಡಿ ಕೈ ತಟ್ಟಿ ಸಂತೋಷಪಟ್ಟವ ನಾನು. ಮಿಥುನದಲ್ಲಿದ್ದಂತಹ ನಾಗಗಳನ್ನು ಕೊಂದವ. ಯಾವ ಮಾನವನೇ ಆಗಲಿ, ಯಾವ ಪ್ರಾಣಿಯೇ ಆಗಿರಲಿ, ಮೈಥುನದಲ್ಲಿರುವಂತಹ ಕಾಲಕ್ಕೆ ಅದನ್ನು ಭಂಗಿಸಕೂಡದು, ಶಿಕ್ಷಿಸಕೂಡುವುದು. ಅದಕ್ಕಿಂತ ಮಿಗಿಲಾದ ಪಾಪ ಕಾರ್ಯ ಮತ್ತೊಂದಿಲ್ಲ.
ಅದರಲ್ಲಿಯೂ ನಾಗಸಂತತಿ ಸಂತಾನಕ್ಕೆ, ಸಮಾಧಾನಕ್ಕೆ, ಸಂಪತ್ತಿಗೆ, ಸಂತೋಷಕ್ಕೆ, ಸಮೃದ್ಧಿಗೆ ಕಾರಣವಾಗಿರುವಂಥದ್ದು. ಅಂತಹ ಉರಗ ಸಂತತಿಯನ್ನೇ ಬಾಣ ಹೊಡೆದು 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 ಕೊಂದೆನ. ಅವುಗಳು ವಿಲವಿಲನೆ ಒದ್ದಾಡಿ ನರಳಿ ನರಳಿ ಸಾಯುವ ದೃಶ್ಯವು ನೋಡಿ ಆನಂದಪಟ್ಟೆ. ಕ್ಷತ್ರಿಯನಾಗಿಯೂ ರಾಕ್ಷಸೀ ಪ್ರವೃತ್ತಿಯಿಂದ ಮುಂದುವರಿದೆನ. ಮಹಾತ್ಮನಾದಂಥ ಚಂಡವ್ರತ ಶಾಪ ಕೊಟ್ಟ ನನಗೆ. ಈ ಮಾಡಿದಂಥ ಆಘಾತ, ಜೀವಿಗಳ ಮೇಲೆ ನೀನು ಎಸಗಿದಂಥ ಈ ದೌರ್ಜನ್ಯ ನಿನ್ನ ಸಂತಾನಕ್ಕೆ ಮುಟ್ಲಿ. ಯಾವ ಯಜ್ಞ ಮಾಡಿದ್ರೇನು, ಯಾವ ಪುಣ್ಯಕರ್ಮ ಎಸಗಿದ್ರೇನು, ಈ ಮೊದಲು ಮಾಡಿದಂಥ ಪಾಪ ಕಾರ್ಯಕ್ಕೆ ಯಾರು ನಾನೇ ಅನುಭವಿಸಬೇಕಷ್ಟೇ, ಮತ್ತೊಬ್ಬನಿಗೆ ಅನುಭವಕ್ಕೆ ಬರಲಾರದು. ಈ ರೀತಿಯ ಕುರೂಪಿ ಮಕ್ಕಳನ್ನು ಪಡೆದು ನಾನು ಏನು ಕ್ಷೇಮ ಕಾಣುವುದಕ್ಕೆ ಸಾಧ್ಯವಿದೆ? ತಂದೆಯಾದ ನನಗೆ ಎಷ್ಟು ನೋವಾಗ್ತಾ ಇದೆಯಪ್ಪ. ಹೆತ್ತ ಇವರಿಗೆ ಎಷ್ಟು ನೋವಾಗಬೇಕು, ಈ ಮಾತೃ ಒಡಲಿಗೆ ಎಷ್ಟು ನೋವಾಗಬೇಕು. ಕಾಂತಿಮತಿ ಸಹನೆ ರಾಣಿಯನ್ನು ತಾನಂದು ಸಾಂತ್ವನಗೈ ವಿಧಿಯ ಪ್ರಸಾದ ಸ್ವೀಕರಿಸುವುದೇ ವಿಹಿತವು. ವಿಧಿಯ ಪ್ರಸಾದ ಸ್ವೀಕರಿಸುವುದೇ ವಿಹಿತವು. ನೋಡಬೇಕಂತ ಹೇಳಿದ್ರಲ್ವಾ? ನನ್ನನ್ನು ಆಕರ್ಷಿಸಿದಂತಹ ರೂಪ ನಿನ್ನದು, ನನ್ನನ್ನು ಸಂತೋಷಪಡಿಸಿದಂತಹ ಸಂಸ್ಕಾರ ನಿನ್ನದು. ನಿನ್ನಿಂದ ಮತ್ತೆ ನನ್ನ ಮನೆಗೆ ಬಂದವರು ಉಭಯ ಸಹೋದರಿಯರು ಮೂವರು ನನಗೆ ಸಂತೋಷ ಒದಗಿಸಿದ್ದೀರಿ, ಸುಖವನ್ನು ಕೊಟ್ಟಿದ್ದೀರಿ. ಪಾವಿತ್ರ್ಯಪೂರ್ಣವಾದಂತಹ ದಾಂಪತ್ಯ ಜೀವನದಲ್ಲಿ ಯೋಗ್ಯ ಪುತ್ರರೇ ಉದಿಸಿ ಬರ್ತಾರೆಂಬ ವಿಶ್ವಾಸವೇ ನಮಗೆ. ಏನು ಮಾಡೋಣ ಹೇಳು? ಲೋಕದಲ್ಲಿ ನಾವು ಸುಖವನ್ನೇ ಹೊಂದಬೇಕು, ಕಷ್ಟವನ್ನು ಹೊಂದುವುದಕ್ಕೆ ಸಿದ್ಧರಿಲ್ಲ ಅಂತ ಹೇಳುವ ಅಧಿಕಾರವನ್ನು ಪಡೆದಿಲ್ಲ ಮಾನವರವೇ ನಾವು. ನಾವು ಎಣಿಸಿದಂತೆ ಲೋಕ ಇರಬೇಕು ಅಂತಾದ್ರೆ ಭಗವಂತನಾಗಬೇಕಷ್ಟೇ. ಮನುಜರಿದ್ದೇನೆ, ನರೇಂದ್ರನಾದರೇನು ಮಾನವನೇ ಅಲ್ವೇ? ಎಲ್ಲ ಪುಣ್ಯಕರ್ಮಗಳನ್ನು ಎಸಗಿ ಆಯಿತು. ಕಣ್ಮರಂತವರೇ ಮುಂದಿರಿಸಿ ಮಾಡಿದಂತಹ ಈ ಯಜ್ಞಕರ್ಮ ಯೋಗ್ಯ ಫಲಗೊಂಡಿದ್ದೇವೆ ನಾವು. ಆದರೆ ಮಕ್ಕಳನ್ನು ಪಡೆಯುವಲ್ಲಿ ಮಾತ್ರ ದೌರ್ಭಾಗ್ಯವಂತರಾಗಿ ಹೋದೆವು. ಏನು ಮಾಡೋಣ? ಈ ದುರಂತಕ್ಕೆಲ್ಲ ಕಾರಣ ನಾನು. ಹಾಗಾಗಿ ನನ್ನ ಸಹಧರ್ಮಿಣಿಯರಾದಂತಹ ನಿಮ್ಮಲ್ಲಿ ಕೇಳುತ್ತಾ ಇರುವುದು, ಗಂಡನಾಗಿ ಕ್ಷಮೆ ಕೇಳುವುದಕ್ಕಾಗುವುದಿಲ್ಲ. ಆದರೂ ನಿಮ್ಮ ರಮಣನಾದ ನನ್ನ ಬಗ್ಗೆ ಕ್ಷಮೆ ಇರಲಿ. ಅಯ್ಯೋ, ಅಂತಹ ಮಾತುಗಳು ನೀವು ಆಡಬಾರದು. ನನ್ನನ್ನು ಶಾಪಿಸಬೇಡಿ. ನಾನು ಬಾಲ್ಯದಲ್ಲಿ ಎಸಗಿದಂತಹ ಕಾರ್ಯಗಳಿಂದಲೇ ಹೀಗಾಗಿದೆ. ಆದ್ದರಿಂದ ವಿಧಿ ಏನನ್ನು ಕೊಡ್ತಾನೆಯೋ ಅದನ್ನು ಸ್ವೀಕರಿಸಬೇಕಾದದ್ದು ಮನುಜರಾದ ನಮಗೆ ಕರ್ತವ್ಯ. ಕಷ್ಟ ಮರಕ್ಕೋ ಕಲ್ಲಿಗೋ ಬರುವುದಿಲ್ಲ, ಬುದ್ಧಿಜೀವಿಗಳಾದಂತಹ ನಮಗೆ ಬರುವಂಥದ್ದು. ಸಮಚಿತ್ತದಲ್ಲಿರಬೇಕಾದ, ಕಷ್ಟವಾಗಲಿ ಸುಖವಾಗಲಿ ಸಮಚಿತ್ತದಿಂದಲೇ ಸ್ವೀಕರಿಸಬೇಕಾದದ್ದು ಬುದ್ಧಿವಂತನಿಗೆ ಕರ್ತವ್ಯ ಅಂತ ಗುರುಗಳ ಪಾಠ. ಚಿತ್ತ ಸ್ವಾಸ್ಥ್ಯವನ್ನು ಕಳ್ಕೊಳ್ಬೇಡಿ, ಧೈರ್ಯ ಮಾನಸರಾಗಿರಿ. ಆ ಮಕ್ಕಳನ್ನು ಸಾಕಿ ಸಲಹಿ ಬೇರೆ ಯಾವುದೇ ಅನುಚಿತವಾದಂತಹ ಕಾರ್ಯಕ್ಕೆ ಮುಂದುವರಿಯಬೇಡಿ. ಇಲ್ಲ ಸ್ವಾಮಿ, ಮುಂದುವರಿಯಬೇಡಿ. ಇಲ್ಲ, ಮುಂದುವರಿಯಬೇಡಿ. ರೂಢಿ ಮೂಢರವಿರಲಿ ದಾರುಣವಾದ ಪಾಡಬ ಕುಳೆಯೆಂಬ ಆಸೆಯೇ ನೋಡುತ್ತ ಮನದುಳು ನಿಶ್ಚಯವೆಂದನು ಮಾಡಿದಳು ನೆನೆದೆನುತ ಮಾಡಿದಳು ಜೀತವಿದೆನುತ
ಶಿಶುಗಣ ಮೃತವಾಗಿ ಶೋಕವಿಮುಕ್ತಿ ಎಂಬುದು ಗತಿ ಕಾಪಬಂಧರು ಬರಲಿ ಪರಮಾತ್ಮ, ನಮ್ಮ ಅರಸನ ಮೇಲೆ ಯಾಕೆ ಸ್ವಾಮಿ ನೀನು ಮುರಿದೆ? ಮಹಾರಾಜ ಏನು ಅಪರಾಧ ಮಾಡಿದಕ್ಕೆ ಬೇಕಾಗಿ ಶಿಕ್ಷೆ ನೀನು ಕೊಡುತ್ತಾ ಇದ್ದಿ ಸ್ವಾಮಿ? ಇಷ್ಟು ವರ್ಷ ಮಹಾರಾಜರು ಮಕ್ಕಳಿಲ್ಲ 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 ಎಂಬಾಗ ಕಣ್ಣೀರು ಹಾಕ್ತಾ ಇದ್ರು. ಪುತ್ರ ಕಾಮೇಶಿ ಯಾಗವನ್ನು ಮಾಡಿ ಇಬ್ಬರು ಮಕ್ಕಳನ್ನು ಪಡೆದರು. ಆದರೆ ಹುಟ್ಟಿದಂತ ಮಕ್ಕಳು ಕುರೂಪಿಯಾಗಿ ಹೋಗಿದ್ದಾರಪ್ಪ. ಆ ಮಕ್ಕಳನ್ನು ಮನುಷ್ಯರಾದರೂ ನೋಡುವ ಸ್ಥಿತಿಯಲ್ಲಿ ಇಲ್ಲ. ಈ ಮಕ್ಕಳನ್ನು ರಾಜ್ಯ ಮತ್ತು ಮಹಾರಾಣಿಯರು ಕಂಡುಕೊಳ್ಳೋ ಅಂತ ತಲೆಗೆ ತಲೆ ಪಡ್ಕೊಂಡು ಕಣ್ಣೀರು ಹಾಕುವ ದೃಶ್ಯವನ್ನು ಕಾಣುವುದಕ್ಕಾಗುವುದಿಲ್ಲವಪ್ಪ, ಆಗುವುದಿಲ್ಲ. ಇದಕ್ಕಿಂತ ಮಕ್ಕಳನ್ನು ಕೊಡದೇ ಇರುತ್ತಿದ್ದರೆ ಅವರ ಜೀವನದಲ್ಲಿ ಸಮಾಧಾನ ಆಗುತ್ತಿತ್ತು. ಅದೆಷ್ಟೋ ವರ್ಷದಿಂದ ಪ್ರಾಮಾಣಿಕತೆಯಲ್ಲಿ ಅರಮನೆಯಲ್ಲಿ ನಾನು ಕೆಲಸ ಮಾಡುತ್ತಾ ಇದ್ದೇನೆ. ಮಹಾರಾಣಿ ಮಹಾರಾಜನ ಕಣ್ಣೀರನ್ನು ಕಾಣುವುದಕ್ಕೆ ನನಗೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಬೇಕಾಗಿ ಒಂದು ತೀರ್ಮಾನ ಮಾಡಿದ್ದೇನೆ. ಆ ಮಕ್ಕಳು ಅವರ ಕಣ್ಣ ಮುಂದೆ ಇದ್ದರೆ ತಾನೇ ಅವರಿಗೆ ಬೇಸರವಾಗುವುದು, ದಿನನಿತ್ಯಲೂ ಗೋಳೋ ಅಂತ ಅಳುವುದು. ಆದ ಕಾರಣ ನಾನು ಕಂಡಂತ ಉಪಾಯ ಬೇರೆ ಏನೂ ಅಲ್ಲ, ಆ ಮಕ್ಕಳನ್ನು ಕೊಲ್ಲುವುದು. ಆದರೆ ಒಂದು ಗಳಿಗೆ ಮಾತ್ರ ಅವರಿಗೆ ಬೇಸರ ಆಗಬಹುದು. ಆಮೇಲೆ ಕಳೆದಂಥ ಘಟನೆ ಎಲ್ಲವನ್ನು ಕೂಡ ಮರೆತು ಸುಖದಲ್ಲಿ ಅವರು ಬದುಕುವುದಕ್ಕೆ ಸಾಧ್ಯ ಉಂಟು. ಆದ ಕಾರಣ ಮಹಾರಾಣಿ ಮಹಾರಾಜನಿಗೆ ಗೊತ್ತಾಗದ ಹಾಗೆ ಆ ಮಗುವಿಗೆ ಮಕ್ಕಳಿಗೆ ವಿಷ ಹಾಕಿ ಕೊಂದು ಬಿಡ್ತಾರೆ. ನೋಡೋಣ, ಕೊಂದು ಬಿಡ್ತಾರೆ. ತಾಗರಸಲಿ ನಮ್ಮೊಡೆಯನನು ಹರಣವ ಬಲಿದಾನಗೈವಿ ದೈವದ ಕೈ ಪುರುವಂಶವನ್ನು ರಕ್ಷಿಸಲಿ ರಕ್ಷಿಸಲಿ. ನಾನೆಂತ ರಾಕ್ಷಸಿ ಆಗಿಬಿಟ್ಟೆಪ್ಪ. ನನ್ನ ಹೃದಯ ಕಲ್ಲಾಗಿ ಯಾಕೆ ಹೋಯಿತು? ಆ ಎಳೆಯ ಮಕ್ಕಳನ್ನು ಒಂದಿಷ್ಟು ಕನಿಕರಿಲ್ಲದೆ ವಿಷವನ್ನು ಉಡಿಸಿ ಕೊಲ್ಲುವಂತ ವೇಳೆಯಲ್ಲಿ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಅಂತ ಮಕ್ಕಳು ಒದ್ದಾಡುವ ದೃಶ್ಯವನ್ನು ಕಾಣುವಾಗ ನನ್ನ ಕರುಳೇ ಹಿಂಡಿದಂತಾಗುತ್ತದಪ್ಪ. ವಂಶವೇ ನನ್ನಿಂದಲಾಗಿ ನಾಶವಾಗುವಂತ ದುಸ್ಥಿತಿ ಪ್ರಾಪ್ತವಾಯಿತು. ಆಗಲಿ ಏನೇ ಆಗಲಿ ಪಾಪವನ್ನು ನಾನು ಕಟ್ಟಿಕೊಂಡಿದ್ದೆ. ಸ್ತ್ರೀ ಹತ್ಯ, ಭ್ರೂಣ ಹತ್ಯ, ಶಿಶು ಹತ್ಯ ಇದೆಲ್ಲ ಪಂಚಮಹಾಪಾತಕಗಳಲ್ಲಿ ಒಂದು ಎಂಬುದನ್ನು ನಾನು ಕೂಡ ತಿಳಿದಿದ್ದೇನೆ. ಇಂಥ ಪಾಪದ ಕೆಲಸವನ್ನು ಮಾಡಿ ನಾನು ಪ್ರಪಂಚಕ್ಕೆ ಮುಖ ತೋರಿಸಬೇಕೆ, ನಾನು ಬದುಕಬೇಕೆ. ಬದುಕಿದ್ದೆ ಹೌದು ಅಂತಾದ್ರೆ ಆ ದೇವರು ನನ್ನನ್ನು ಮೆಚ್ಚಿಯಾರೇ? ಇಲ್ಲ, ನನಗೆ ಜೀವನ ಬೇಡ, ಜೀವನವೇ ಬೇಡ. ಕೊನೆಯ ತೀರ್ಮಾನಕ್ಕೆ ಬಂದಿದ್ದೇನೆ. ಉಳಿದದ್ದು ಒಂದೇ ಒಂದು ದಾರಿ. ಮಕ್ಕಳನ್ನು ನಾನು ಕೊಂದೆ, ಉಳಿದಂತ ವಿಷಯವನ್ನು ನಾನೇ ಸ್ವೀಕರಿಸಿ ನಾನು ಕೂಡ ಸತ್ತು ಬಿಡ್ತೇನೆ. ರಾಣಿಯರು ತಿಳಿದು ವಿಷಾದಿಸಲಿ ವಿಷಯವನರಿತು ಭರತನು ಮನಮರುಗಿ ಪರೀಕ್ಷಿಸುವುದಕ್ಕೆ ನಾನೇ ಸಿಕ್ಕಿದ್ದೆ ಬ್ರಹ್ಮ ನಿನಗೆ. ವಿಧಿಯ ಚಿತ್ತವೇ ಕಠೋರವಾಗಿ ಹೋಯಿತಲ್ಲ. ಬಕ್ಕುಳೆ ಎಂಬವಳು ಪ್ರಾಮಾಣಿಕಳಾಗಿ ರಾಜಸದ ಕುರಿತಾದಂತಹ ಗೌರವ ಆಧಾರದಿಂದಲೇ ಕಾಲವನ್ನು ಕಳೆದ ಬರುತ್ತೆ. ಅಂತಹ ದಾಸಿ ನಮ್ಮ ದುಃಖವನ್ನು ನೋಡೋದಕ್ಕೆ ಸಾಧ್ಯವಿಲ್ಲದೆ ಆ ಮಕ್ಕಳನ್ನು ಮಹಾರಾಜರು ನಿತ್ಯ ನೋಡ್ತಾ ಇದ್ರೆ ಅವರ ದುಃಖ ಉಮ್ಮಳಿಸಿ ಬರ್ತದೆ ಎಂಬ ಭಾವನೆಯಿಂದ
ಮಕ್ಕಳಿಗೆ ವಿಷ ಕೊಟ್ಟು ಕೊಂದಳಂತೆ. ಆಮೇಲೆ ಏನು ಭಯ ಆಯ್ತು ಗೊತ್ತಿಲ್ಲ ಅವನಿಗೆ. ಸತ್ಯ ಹೇಳ್ತಿದ್ರೆ ನಾನು ಅವಳನ್ನು ಏನು ಮಾಡ್ತಿರ್ಲಿಲ್ಲ. ಬಹುಶಃ ಶಿಶು ಹತ್ಯಾ ಪಾತಕಗಳ ಮೇಲೆ ಹೊರಿತೇನೆಂಬ ಉದ್ದೇಶದಿಂದಲೇ ಇರಬೇಕು. ಸಾಕು ಅಂತ ಅವಳಿಗೂ ತೋರಿತೋ ಏನೋ ವೃದ್ಧೆಗೆ. ಆಕೆಯು ವಿಷಪ್ರಾಶನವನ್ನು ಮಾಡಿ ಸಾಯುವ ಕಾಲಕ್ಕೆ ನನ್ನ ರಾಣಿಯರಲ್ಲಿ ಹೇಳುತ್ತಾ ಸುವಳಿಗಳಂತೆ. ಆದರೂ ಒಂದು ಮಾತು ಹೇಳಿಲ್ಲಂತೆ ಕೊನೆಗೆ. ಈ ಭರತ ವಂಶಕ್ಕೆ ಯೋಗ್ಯ ಒಬ್ಬ ಉತ್ತರಾಧಿಕಾರಿ ಭಗವಂತ ಅನುಗ್ರಹಿಸಲಿ ಎಂಬ ಹಾಗೆ ಒಬ್ಬ ದಾಸಿಗಾದರೂ ಎಂತ ಹರಕೆ ಹೇಳುವ ಯೋಗ್ಯತೆ ಇರುವುದು. ಏನು ಮಾಡೋಣ, ಈ ದಾರುಣವಾದಂತಹ ದೃಶ್ಯಗಳನ್ನು ಸನ್ನಿವೇಶಗಳನ್ನು ಎಣಿಸುತ್ತಾ ಅಖಂಡ ಭೂಮಂಡಲವನ್ನು ಗೆಲ್ಲದಂತಹ ಚಕ್ರವರ್ತಿ ನಾನು ಕುಸಿದು ಹೋದೆರಲ್ಲ ಶಿವನೇ. ನನಗೆ ಮುಂದೇನು ದಾರಿ? ನನಗೆ ಭರತ ಭೂಮನೆ ತುಳಿಯುವುದು ಶೋಕ ಪರಮಯಾಯವಾಗಿದೆ ಫಲವದು ಕುರುಳುಗಾಣದೆ ಹೋದುದೇ ಮದುವೆ ಕಾರಣವು ಭರತ ಭೂಪಲಿ ತೊರೆಯುವುದು ಶೋಕ. ನಮೋ ನಮಃ ಸ್ವಾಮಿ. ಪುತ್ರ ಶೋಕದಿಂದ ಯಾವ ಮಹಾತ್ಮನೇ ಆಗಮಿಸಲಿ ಅವನನ್ನು ಯೋಗ್ಯ ರೀತಿಯಲ್ಲಿ ಕರೆದೊಯ್ದು ಸತ್ಕರಿಸಿದವನು ನಾನು. ಮನ ಬೇಕೋ ಬೀಳುವ ತಂದೆ, ತ್ರಿಕರಣ ಪೂರ್ವಕವಾಗಿ ನಿಮ್ಮಂಥವರನ್ನು ಪೂಜಿಸಿದ ನನಗಿಂದು ಅದರಲ್ಲಿ ತೊಡಗಿಸಿಕೊಳ್ಳಕ್ಕೆ ನನ್ನ ಚಿತ್ತ ಬಿಡುವುದಿಲ್ಲ ತಂದೆ. ಅಂತಹ ದುಃಖದ ಮಡುವಿನಲ್ಲಿ ಅದೋ ಮುಳುಗಿದ್ದೇನೆ ನಾನು. ಅರ್ಥವಾಗುತ್ತದೆ ಮಗನೇ. ನಿನ್ನ ಈ ದುಃಖವನ್ನು ಕಂಡೇ ನಾನು ಇಲ್ಲಿ ತನಕ ಬಂದವನೂ ಇದ್ದೇನೆ. ಏನು ಪರಿಹಾರವಿಲ್ಲದಂತಹ ಒಂದು ಪ್ರಕರಣವಲ್ವೇ ನನ್ನದು? ಏನು ಮಾಡುವುದಕ್ಕ ಆಗುತ್ತದೆ ಹೇಳು? ಪುತ್ರ ಶೋಕ ಎನ್ನುವಂಥದ್ದು ನಿರಂತರ. ಹಾಗಂತ ಅಳುತ್ತಾ ಕೂತಿಂತಾದ್ರೆ ಮತ್ತೆ ನಿನ್ನ ಮಕ್ಕಳು ಬರುವುದಕ್ಕೆ ಸಾಧ್ಯವೇ ಹೇಳು? ಮಕ್ಕಳು ಪಡೆದರು ಯೋಗ್ಯರಲ್ಲ ಅಂತ ಆದ ಮೇಲೆ ನನ್ನಲ್ಲಿಗೆ ವಂಶ ನಿಂತು ಹೋಗುತ್ತದೆ. ನನಗೆ ಅದು ಕೊರಗೀಗ ಮೂಲ ಕಾರಣ ಏನು ಗೊತ್ತೇ? ಚಂದ್ರ ವಂಶ ನನ್ನಲ್ಲಿಗೆ ನಿಂತು ಹೋಯ್ತು ಆದ್ರೆ ಹಠಪಿತೃಗಳು ನನ್ನನ್ನು ಶಾಪಿಸಲಿಕ್ಕಿಲ್ವೇ? ಇಲ್ಲೂ ಅಪ್ಪ ಇಲ್ಲ, ಚಂದ್ರವಂಶ ಇಲ್ಲಿಗೆ ನಿಲ್ಲುವುದಿಲ್ಲ. ಹಾಗಂತ ದುಃಖಿಸುವುದಲ್ಲ. ಇದಕ್ಕೆಲ್ಲ ಕಾರಣ ನೀನು ಹಿಂದೆ ಮಾಡಿದಂತಹ ದುಷ್ಕೃತ್ಯಗಳು. ಏನೇ ಇರಲಿ, ಹಾಗಂತ ಮುಂದೆ ದಾರಿಯನ್ನು ನಾನೇ ಹೇಳುತ್ತೇನೆ. ಏನು ಕಣ್ವರ ಮಾರ್ಗದರ್ಶನವನ್ನು ಪಡೆ. ಮುಂದಕ್ಕೆ ಮರುಸ್ತೋಮವನ್ನು ಯಾಗವನ್ನು ಮಾಡು. ಮರುತ್ತರು ಸಂಪ್ರೀತಿಗೊಳ್ಳುವಂತಹ ಸೋಮಯಾಗ ಮರುಸ್ತೋಮ ಯಾಗವನ್ನು ಮಾಡಿದೆ ಅಂತ ಆದ್ರೆ ನಿನಗೆ ಬೇಕಾದಂತಹ ಪುತ್ರರನ್ನ ಒಲಿಯುವುದಕ್ಕೆ ಸಾಧ್ಯ. ಹಾಗಂತ ಇಲ್ಲಿಂದಲೇ ತೊಡಗಿಸಿಕೊಳ್ಳುವುದಲ್ಲ, ಕೆಲವು ಕಲ್ಮಶಗಳ ನಿವಾರಣೆಯಾಗಬೇಕು. ಕಲ್ಮಶವ? ಹೌದೌದು. ಅದು ಪ್ರಾಸಾದ ಶುದ್ಧಿ, ಇದೆಲ್ಲ ಉಂಟಲ್ಲ. ಹಾಗಲ್ಲ, ಪುತ್ರ ನಾಶಕ್ಕೆಲ್ಲ ಕಾರಣ ಒಂದು ಶಾಪವಾದ್ರೆ ಮತ್ತೊಂದು ಕಾರಣ ಉಂಟು. ಯಾರು? ಇಬ್ಬರು ರಕ್ಕಸರು. ಅವರು ಕ್ಷಮೆ ಕೇಳಿ ಹೋಗಿದ್ದಾರೆ ಅವತ್ತೇ. ನಾನು ದುರ್ಲಂಘ್ಯಪುರಕ್ಕೆ ಹೋದ ಕಾಲಕ್ಕೆ. ಹೌದಪ್ಪ, ತಲುಪಿದ್ರು ನನಗೆ ಹೋದವರು ಇದ್ದಾರೆ. ಪುತ್ರಗಾಮಿಸಿ ಯಾಗವನ್ನು ಮಾಡಿದ ಸಂದರ್ಭದಲ್ಲಿ ಬಂದವರು ಇದ್ದಾರೆ. ಯಾರು? ಇಬ್ಬರು ಬ್ರಾಹ್ಮಣರು ಬಂದ್ರ. ಬ್ರಾಹ್ಮಣರು ಇಬ್ಬರೆಲ್ಲ ಬಹಳವಂದಿಗಳು ಬಂದಿದ್ದಾರೆ. ಅದರಲ್ಲಿ ಒಂದು ಅವರಾಗಿ ಕೇಳಿಕೊಂಡು ನಾನೊಂದು ಯಾಗವನ್ನು ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಎನ್ನುವ ಬಂದ್ರು. ನನಗೆ ಸಂದೇಹವಾಗಿತ್ತು ಅವರನ್ನು ಕಾಣುವಾಗ. ಆ ಸಂದರ್ಭದಲ್ಲಿ ನಾವು ಯಜ್ಞ ಕರ್ಮದಲ್ಲಿ ತೊಡಗಿಸಿಕೊಳ್ತೇವೆ ಅಂತ ಹೇಳಿದ್ರು. ಬ್ರಾಹ್ಮಣ ವೇಷದಲ್ಲಿ ಸೇರಿಕೊಂಡವರು ಮಾತ್ರವಲ್ಲ, ಆ ಪ್ರಸಾದಕ್ಕೆ ವಿಷವನ್ನು ಹಾಕಿಕೊಂಡು ಅವರಿಗೆ ಮೂಲಿಕೆಗಳಿಂದ ಸಿದ್ಧವಾದಂತಹ ಪರಮ ಪ್ರಸಾದಕ್ಕೆ ವಿಷವನ್ನು ಹಾಕಿದ ಇಷ್ಟ ಆಗುವುದಕ್ಕೆ ಮೂಲ ಕಾರಣ ಅವರು. ನಾನು ಅವರನ್ನು ನಂಬಿದ್ದೇ ಹೆಚ್ಚಾಯ್ತು. ಹಾಗೆ
ಹಾಗಾಗಿ ಮೊದಲಾಗಿ ಆ ಕಲ್ಮಶವನ್ನು ನೀನು ನಿವಾರಣೆ ಮಾಡಬೇಕು. ಆನಂತರ ಈ ಯಾಗವನ್ನು ನೀನು ತೊಡಗಿಸಿಕೊಳ್ಳಬೇಕು. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅದು ಅಲ್ಲದೆ ಶುಭವಾದಂತಹ ಮಂಗಳಕರವಾದಂತಹ ಕಾರ್ಯ ಕೈಗೊಳ್ಳುವಾಗ ಆ ಪರಿಸರವೇ ಶುದ್ಧ ಆಗಬೇಕು. ಮಾಡಿದ್ದಿಂತಾದ್ರೆ ನಿನಗೆ ಯೋಗ್ಯವಾದಂತಹ ಪುತ್ರರತ್ನ ಲಭಿಸುವುದಕ್ಕೆ ಸಾಧ್ಯ ಉಂಟು ಮಗನೇ, ಯೋಚಿಸಲಿ. ಅಪ್ಪಣೆ ಸ್ವಾಮಿ. ಆ ದುಷ್ಟರ ನಾಶ, ಆಮೇಲೆ ಪರಿಸರ ಶುದ್ಧಿ, ಆಮೇಲೆ ಗಂಗಾ ನದಿ ತೀರದಲ್ಲಿ ಯಜ್ಞ ಕರ್ಮಕ್ಕೆ ನಾನು ತೊಡಗಬೇಕು. ಅದಕ್ಕಿಂತ ಮೊದಲಾಗಬೇಕಾದ ದುಷ್ಟ ನಿಗ್ರಹ. ಚತುರಂಗ ಸೇನಾ ಪರಿವೇಶವಾಗಿ ದುರ್ರಂಗ್ಯ ಸಮಕ್ಷಮಕ್ಕೆ ಬಂದೆಯೋ ಹಾಗೆ ಇನ್ನೂ ನಿಂತಿಲ್ಲ. ನಿನ್ನ ರುಧಿರವನ್ನು ಕಾಣುವವರೆಗೂ ನಾನು ಹೋರಾಟಕ್ಕೆ ಸಿದ್ಧನಾಗಿದ್ದೇನೆ. ಬದುಕಿರು ಎಂಬ ಹಾಗೆ ಹೇಳಿದವನು. ಪ್ರಾಣದಾನ ಮಾಡಿದವನ ಬಗ್ಗೆ ಸ್ವಲ್ಪವಾದರೂ ಪ್ರೀತಿ ಇಲ್ಲದೆ, ಕರುಣೆ ಇಲ್ಲದೆ ನೀನು ವೇಷ ಮಾಡ್ತೀಯಲ್ವಾ? ಅದು ಬ್ರಾಹ್ಮಣರ ವೇಷ ಮಾಡಿದೆಯಲ್ಲ. ಬಂದು ನೀನು ವಿಷ ಬೆರೆಸಿದ್ಯಾ? ನೀನು ವಿಷ ಅಷ್ಟಕ್ಕೆ ಅಲ್ಲ, ನೀನು ಲೋಕಕ್ಕೆ ವಿಷ. ನಿನ್ನ ನಿವಾರಣೆಗಾಗಿ ಬಂದಿದ್ದೇವೆ, ಲೋಕಕ್ಕೆ ಅಮೃತ ಕೊಡ್ತೇನೆ. ದೇವಲೋಕಕ್ಕೆ ಹೋಗಿ ದೇವತೆಗಳಿಗೆ ವಿರೋಧವಾಗಿ ವ್ಯವಹರಿಸುವಂತಹ ದುಷ್ಟನ ನಾಶವಾಗಬೇಕಾದದ್ದು. ಅದು ಲೋಕದ ಕ್ಷೇಮಕ್ಕೆ ಕಾರಣ. ಅದನ್ನು ಮಾಡುವುದಕ್ಕೆ ಭಗವಂತ ನಮ್ಮಪ್ಪನನ್ನು ಕಳುಹಿಸಿಕೊಟ್ಟ. ಹೌದಾ? ಒಳ್ಳೆಯದು. ಅಂದು ನಿನ್ನಪ್ಪ ನಮಗೆ ಅನ್ಯಾಯವನ್ನು ಸಾಗಿದ, ನೀನು ಅನ್ಯಾಯವನ್ನು ಮಾಡಿದೆ. ಯಾವುದು? ನಾನು ವರಿಸಬೇಕು ಎನ್ನುವುದಾಗಿ ಬಯಸಿದ್ದಂತಹ ರಾಜಕುಮಾರಿಯನ್ನು ಎತ್ತಿ ಕೊಂಡೊಯ್ದು ನೀ ಮದುವೆಯಾದೆ. ನೀನು ರಕ್ಕಸಲ್ವೇ? ನನ್ನ ಸ್ವಾಭಿಮಾನವನ್ನು ಬಡಿದಟ್ಟಿಸಿದೆ. ನಿಮಗೆ ರಕ್ಕಸರಲ್ಲಿ ಹೆಣ್ಣಿಲ್ವೇನೋ? ನಮಗೆ ಅಗತ್ಯ ಇಲ್ಲ. ನಮಗೆ ಯಾವುದು ಬೇಕೋ ಅದನ್ನು ನಾವು ಪಡೆಯುತ್ತೇವೆ. ಅದಕ್ಕೆ ಸಹಮತ ಬೇಕೋ ಬೇಕು? ಹೌದೇನು? ಅವಳಿಗೆ ಒಪ್ಪಿಗೆ ಇಲ್ಲ ಅಂತಾದ್ರೆ ನಿನ್ನ ಬಲಾತ್ಕಾರ ಯಾಕೆ? ಯಾವುದೇ ಆದರೂ ಕೂಡ ನೀನು ನನ್ನ ಬದುಕನ್ನು ಪ್ರವೇಶ ಮಾಡಬಾರ್ದಿತ್ತು. ನಿನ್ನ ತಲೆಯಲ್ಲಿ ಬಹಳ ಚಂದದ ಮೋಹನ ಅಂತ ಉಂಟು. ಹೌದೌದು, ನಾ ಚಂದದವನೇ. ಅಂದಿನ ಸೇಡನ್ನು ತೀರಿಸುವುದಕ್ಕೆ ನಿನ್ನ ಯಾಗಶಾಲೆಯನ್ನು ಪ್ರವೇಶ ಮಾಡಿದೆ. ವಿಪ್ರ ರೂಪದಿಂದ ಯಾವ ದಿವ್ಯ ಪಾಯಸ ಉಂಟು ಅದಕ್ಕೆ ವಿಷವನ್ನು ಬೆರೆಸಿದೆ. ವಿಕಲಾಂಗರಾದಂತಹ ಮಕ್ಕಳನ್ನು ನಿನ್ನ ಹೆಂಡಿರು ಹೆತ್ತಾಗ ನೀನು ಕಣ್ಣೀರು ಸುರಿಸಿದ್ದನ್ನು ಕಂಡು ಸಂತೋಷ ಹೊಂದಿದೆ. ಈಗಲೂ ನನಗೆ ಸಮಾಧಾನ ಆಗಲಿಲ್ಲ. ಆಗಬೇಕು ಅಂತ ಆದ್ರೆ ನಿನ್ನ ತಲೆ ಕತ್ತರಿಸಬೇಕು. ಆದೀತ ನಿನ್ನಿಂದ
ಕಲ್ಮಶ ಅಂತ ಒಂದು ಹೆಸರಿಟ್ಟುಕೊಂಡಿದ್ಯಲ್ಲ, ನಿನಗೆ ನಾಚಿಕೆ ಆಗುದಿಲ್ಲ? ಅದು ನನ್ನ ತಮ್ಮ. ಯಾರು? ನಾನು ಬರ್ಬರಾಕ್ಷ. ಬರ್ಬರ ಅಂದ್ರೂ ಅಷ್ಟೇ. ಹೌದೌದು. ಯಾರಿಗೆ ಆಗದ್ದು ಅಂತ ಅರ್ಥ. ಹೌದೌದು. ಅಂತೂ ಬರ್ಬರ ಅಂತ. ನಮ್ಮನ್ನು ವಿರೋಧಿಸಿದವರಿಗೆ ನಾವು ಆಗದವರೇ ಅಲ್ಲ ಅಂತ ಹೆಸರಿಟ್ಟುಕೊಂಡು ಕೂಡ ನಾನು ಕಲ್ಮಶ, ನಾನು ಬರ್ಬರ ಅಂತ ಹೇಳಿ ತಿರುಗುತ್ತಿಯಲ್ಲ ನೀವು. ಹೌದು. ಹೆಸರಿಗೆ ಅನುಗುಣವಾಗಿ ಲೋಕಮಾರಕರಾಗಿ ವ್ಯವಹಾರ ಮಾಡುವರು. ಒಂದು ರೀತಿಯ ಭಯೋತ್ಪಾದಕರು. ನಮ್ಮ ಧರ್ಮವೇ ಅದನ್ನು ಹೇಳಿದ್ದು. ಏನು ಅಂತ? ಯಾರು ನಿಮ್ಮನ್ನು ವಿರೋಧಿಸ್ತಾರೋ, ಯಾರು ನಿಮ್ಮದ್ದಾದಂತಹ ಧರ್ಮವನ್ನು ಒಪ್ಪುವುದಿಲ್ಲವೋ ಅವರ ಸರ್ವನಾಶ ಮಾಡಿ ಎನ್ನುವುದಾಗಿ. ಎಲ್ಲ ಧರ್ಮ ಒಳ್ಳೆಯದನ್ನೇ ಹೇಳು, ಅದಕ್ಕೆ ವಿಪರೀತ ಅರ್ಥ ಮಾಡುವವರಿಗೆ ಹುಟ್ಟಿಕೊಂಡಿದ್ದಾರೆ ನಿನ್ನ ಹಾಗಿರುವ ಭಯೋತ್ಪಾದಕರು. ನಮ್ಮ ಧರ್ಮ ಹೇಳುವುದೇ ಹಾಗೆ. ನಿನಗೆ ಮತ್ತೊಬ್ಬ ಕಣ್ಣೀರು ಸುರಿಸುವಾಗ ಸಂತೋಷ ಆಗುತ್ತದೆ. ಹೌದೌದು. ನಿನ್ನ ಮನೆಯವರು ಕಣ್ಣೀರು ಸುರಿಸುವಾಗ ನೀವು ಸರ್ವನಾಶ ಆಗಬೇಕು. ನಿನಗೆ ಇನ್ನೊಬ್ಬರ ಮನೆಯವರು ಕಣ್ಣೀರು ಸುರಿಸುವಾಗ ದುಃಖ ಆಗುತ್ತದೆ ಅಂತ ಆದ್ರೆ, ನಿನ್ನ ಮನೆಯವರು ಕಣ್ಣೀರು ಸುರಿಸುವಾಗ ನಮಗೆ ಮತ್ತೊಬ್ಬರ ಕಣ್ಣೀರು ಕಂಡು ದುಃಖ ಆಗುದಿಲ್ಲ, ನಮಗೆ ಸಂತೋಷ ಆಗುತ್ತದೆ. ಹೌದೌದು. ಈಗ ಸಂತೋಷ ಆಗಬೇಕು. ನಿನ್ನ ಮನೆಯವರು ನೀನು ಅಳಿದ ಕಾಲಕ್ಕೆ ಸಕಲ ಲೋಕವು ಸಂತೋಷಗೊಂಡು ನಗುತ್ತದೆ. ಅದನ್ನು ಹೆಚ್ಚು ಸಮಯ ಏನೂ ಇಲ್ಲ. ನನ್ನ ಬಾಣ ನಿನ್ನಲ್ಲಿ ಕಾರ್ಯ ಮಾಡುವಾಗ ಅದರ ಪರಿಣಾಮ ತಿಳಿಯುವುದಕ್ಕೆ ನೀ ಇರುವುದಿಲ್ವಲ್ಲ. ಹೌದಾ? ನಿನ್ನ ಕಾರ್ಯ ನಾ ಮಾಡ್ತೇನೆ. ನಿರ್ಭೀತಿಯ ವಾತಾವರಣ ಒದಗಿ ಬಂತು. ಯಜ್ಞಕ್ಕೆ ಯೋಗ್ಯವಾದಂತಹ ಭೂಮಿ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ಗುರುಗಳಾದಂತಹ ಕಣ್ಣೂರನ್ನು ಭರಿಸಿದೆ. ಗಂಗಾ ನದಿ ತೀರದಲ್ಲಿ ನಡೆಯುತ್ತಾ ಇದೆ ಮಹತ್ತರವಾದಂತಹ ಯಜ್ಞ. ಮರುಸೋಮ ಇದು ಮೊದಲು ಬಹಳ ಮಂದಿಗಳು ಮಾಡಿದ್ದೇನು ಅಲ್ಲ. ಹಾಗಾಗಿ ಮರುತರು ಪ್ರಸನ್ನರಾಗಿ ಮಕ್ಕಳನ್ನು ಒದಗಿಸ್ತಾರೆ ಎಂಬ ವಿಶ್ವಾಸದೊಂದಿಗೆ ಯಜ್ಞದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಆ ಪೂರ್ಣಾಹುತಿಯ ಕಾಲ ಭರತ ಮಾಡಲ್ಕಿ ಹರುಷದಲ್ಲಿ ನಡೆದಂದರಂದು ಮರುತ್ತರೆ. ನೀನು ಮಾಡಿದಂತಹ ಯಾಗಕ್ಕೆ ಮೆಚ್ಚಿದಂತಹ ನಾವು ಬೃಹಸ್ಪತಿ ಆಚಾರ್ಯರ ಪುತ್ರರೇ. ನಾವು ಪಾಲಿಸಿದಂತಹ ಪುತ್ರ ಈತನನ್ನ ನಿನಗೆ ಕೊಡುವುದಕ್ಕಾಗಿದ್ದೆ, ಅನುಗ್ರಹಿಸುವುದಕ್ಕೆ. ಹೌದೇ? ಭೂಮನ್ಯು ಕುಮಾರ ಎಂಬುದಾಗಿ ನಾಮ. ನಿನ್ನ ಚಂದ್ರವಂಶ ಉದ್ಧಾರವಾಗಲಿ, ಇವನಿಂದ ಬೆಳಗಲಿ. ಧನ್ಯವಾದ ಸ್ವಾಮಿ. ವರ್ಧನಕ ತುಗಳಿತ
ಹರ್ಷವಿಯೊಳಗಾಡು ಮುದ್ದು ಮಾಡಿದನು ಮರುಗಳಿದ್ದ ವರಸೂನು ತೆಗೆದ ಬಾಯನ್ನ ಮರಿಯಾನಿ ಬಾರನ್ನ ಸಿಂಹದ ಮರಿ ಸಂತೋಷವಾಯಿತು ಕಂದ. ಭಗವಂತನನ್ನು ನಂಬಿದವನಿಗೆ ಒಂದಲ್ಲ ಒಂದು ಕಾಲಕ್ಕೆ ಫಲ ಕೈಗೂಡಿಯೇ ಕೂಡುತ್ತದೆ ಎಂಬುದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಎಷ್ಟು ದುರಂತಗಳನ್ನು ಒತ್ತರಿಸಿ ಎಷ್ಟು ಪರಿಭವಗಳಿಗೆ ಎದೆ ಒಡ್ಡಿ ನಾನು ಮುಂದುವರಿದವನು ಈ ಕಾಲಕ್ಕೆ ದುಷ್ಟಶಕ್ತಿಯ ನಾಶವಾಗಿ ಕೈಗೊಂಡಂತಹ ಪುಣ್ಯಕರ್ಮದಲ್ಲಿ ಸಪ್ತ ಋತುಗಳೇ ಪ್ರಸನ್ನರಾಗಿ ಅವರ ಪಾಲಿತ ಪುತ್ರನಾದಂತಹ ನಿನ್ನನ್ನು ನಮಗೆ ಒಪ್ಪಿಸಿಕೊಟ್ಟಿದ್ದಾರೆ. ಬೃಹಸ್ಪತಿ ದೇವಗುರು ಇದ್ದಾನೆ, ಅವರನ್ನು ಲೋಕಗುರು ಅಂತ ಕೊಂಡಾಡು. ಅಂತಹ ಲೋಕಗುರುವಾದಂತಹ ಬೃಹಸ್ಪತಿ ಉಚತ್ತನ ಮಡದಿಯಾದಂತಹ ಮಮತೆ ಇವರಿಬ್ಬರದ್ದಾದಂತಹ ಸಂಸರ್ಗದಿಂದ ಹುಟ್ಟಿಕೊಂಡ ನಿನ್ನನ್ನು ಅವರು ಉಪೇಕ್ಷೆ ಮಾಡಿ ಹೋದ್ರಂತೆ. ಆದರೆ ದೇವತೆಗಳು ಯಾವತ್ತೂ ಕೃಪೆಯನ್ನು ಬೀರುವರು, ಕರುಣೆ ದೂರುವರು. ನಿನ್ನ ಬಗ್ಗೆ ಕೃಪಾದೃಷ್ಟನ್ನು ಬೀರಿ ನಿನ್ನನ್ನು ಸಾಕಿ ಸಲಹಿದರು. ಹಾಗಾಗಿಯೇ ಮರುತ್ತರ ಪಾಲಿತ ಪುತ್ರನಾದಂತಹ ನೀನು ಭೂಮನ್ಯು ದೇವ ಸಂಸ್ಕಾರಕ್ಕೆ ಸಂಬಂಧಪಟ್ಟವನು, ದೇವನ ಬಗ್ಗೆ ಸಂಬಂಧಪಟ್ಟವನು. ನಮ್ಮ ಅಮ್ಮನ ಕತೆ ಹಾಗೆ, ಆಮೇಲಿನ ಕಥೆಗಳು ಹಾಗೆ, ಎಲ್ಲ ದೇವ ಸಂಸ್ಕಾರವನ್ನು ಹೊಂದಿದವರು ಈ ಕಾಲಕ್ಕೆ ಇದ್ದಾರೆ. ಈಗ ನನಗಿಂತ ಮತ್ತೆ ಉತ್ತರಾಧಿಕಾರಿಯಾಗಿ ಒದಗಿ ಬಂದವನು ಬೃಹಸ್ಪತಿ ಆಚಾರ್ಯರ ಕುಮಾರ, ಇನ್ನು ಮುಂದೆ ನನ್ನ ಉತ್ತರಾಧಿಕಾರಿ. ಸಂತೋಷ ಆಯ್ತು ಕಂದ. ಕುರುವಂಶ ಬೆಳಗಿತು ಮಗನೇ, ನನ್ನ ಆಶೆ ಈಡೇರಿತು ಕಂದ. ಆದಷ್ಟು ಬೇಗನೆ ಕಲಿಯಬೇಕಾದಂತಹ ವಿದ್ಯಾಬುದ್ಧಿಗಳೆಲ್ಲವನ್ನು ಕಲಿತ ಕಾಲಕ್ಕೆ ನಿನ್ನನ್ನು ಪ್ರತಿಷ್ಠಾನಪುರದ ಪೀಠದಲ್ಲಿ ಕುಳ್ಳಿರಿಸಿ ಯೋಗ್ಯವಾದಂತಹ ಪಟ್ಟಾಭಿಷೇಕವನ್ನು ಪೂರೈಸಿ ನಾನು ನೆಮ್ಮದಿಯಿಂದ, ನನ್ನ ಅಪ್ಪ ಹೋಗುವಾಗ ಅವರಿಗೆ ನೆಮ್ಮದಿರಲಿಲ್ಲ, ದುಷ್ಯಂತ ಚಕ್ರವರ್ತಿಗಳ ವಾನಪ್ರಸ್ಥಕ್ಕೆ ಹೊರಡುವ ಕಾಲಕ್ಕೆ ಕಣ್ಣೀರು ಸುರಿಸಿಕೊಂಡೇ ಹೋದದ್ದು. ನಾನು ಹಾಗಲ್ಲ ಮಗು, ನಿನ್ನ ಬಗ್ಗೆ ಪರಿಪೂರ್ಣ ವಿಶ್ವಾಸವನ್ನು ಹೊಂದಿ ನೆಮ್ಮದಿಯಿಂದ ವಾನಪ್ರಸ್ಥಾಶ್ರಮವನ್ನು ಕೈಗೊಳ್ಳುವನಿದ್ದೆ. ಭುವನದ ಭಾಗ್ಯವಾಗಬೇಕು ಅಂತ ಅಪ್ಪ ಹೇಳಿದ್ರು, ಅದು ಈಡೇರಿದೆ ಅಂತ ಅರ್ಥ. ಹಾಗಾಗಿ ನೀನು ದೊರಕಿಲ್ಲ, ನೀನು ಭುವನದ ಭಾಗ್ಯವಾಗು, ಭುವನ ಭಾಗ್ಯವಾಗು. ಕುರುವಂಶ ಮುಂದುವರಿಯಿತು, ಭುವನ ಭಾಗ್ಯ ಎಂಬಂಥ ಚಂದ್ರವಂಶಕ್ಕೆ ಸಂಬಂಧಪಟ್ಟಂತಹ ಈ ಪುರಾಣ ಪುಣ್ಯ ಕಥನ ಎಷ್ಟೋ ಮಂದಿಗಳಿಗೆ ಆರ್ಯಾವರ್ತ ಭರತ ಭೂಮಿಯಾದದ್ದು ಹೇಗೆ ಅಂತ ಗೊತ್ತಿಲ್ಲ. ಸಮೃದ್ಧವಾದಂತಹ ಸಂತೋಷಯುತವಾದಂತಹ ಬಾಳ್ವೆಯನ್ನು ಪ್ರಜಾಜನರಿಗೆ ಕೊಟ್ಟುದರಿಂದಲೇ ಅವನ ಹೆಸರು ಈ ನಾಡಿಗೆ ಬೆಸೆದು ಹೋಯಿತು. ಹಾಗಾಗಿ ಭಾರತ ಭೂಮಿ ಆಯಿತು, ಭರತ ಭೂಮಿ ಆಯಿತು. ಅಂತ ಭರತ ಭೂಮಿಯ ಬಗ್ಗೆ ಸಾರಿ ಹೇಳುವ ಪುರಾಣ ಪುಣ್ಯ ಕಥಾ ಭಾಗವನ್ನು ಯಾರು ಕೇಳಿದ್ರು, ಕೇಳಿಸಿದ್ರು, ದೂರದಲ್ಲಿ ನಿಂತು ನೋಡಿದ್ರು, ಆಡಿದ್ರು, ಆಮೇಲೆ ಆಡಿಸಿದ್ರು, ಅಂಥವರೆಲ್ಲವರಿಗೂ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಸಿದ್ಧಿ ವಿನಾಯಕ, ಸಾನ್ನಿಧ್ಯ ದೇವನಾದಂತಹ ಮಹಾಲಿಂಗೇಶ್ವರ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಲೆಂಬ ಹಾಗೆ ಹಾರೈಸುತ್ತಾ ಕಥೆಗೆ ಮಂಗಳ ಹಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಬೇಡೋಣ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ದೇವದೇವ ಶರಣೋ ಮಯೂರವಾಹನ, ದೇವದೇವ ಚರಣಕ್ಕೆ ಮಣಿಬೆಡು ಕಳೆವೆಳಿ ಮಾನೋ, ಚರಣಕ್ಕೆ ಕಳೆವೆಳಿ ಮಾನೋ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಗುರು ವಿಶ್ವವಾನ್ಯ ಶ್ರೀ ಸುಬ್ರಹ್ಮಣ್ಯ.
ಬ್ರಹ್ಮಣ್ಯಗೆ ಮಂಗಲಂ 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 ಶುಭ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರು ಹಾಗೂ ಆಡಳಿತ ಮಂಡಳಿಯವರು ಕಾರ್ತಿಗಾರ ಕುಶವಾರಗಾರ ಭಕ್ತಿಪೂರ್ವಕವಾಗಿ ಬಿಟ್ಟಿರತಕ್ಕಂತಹ ಕಾಂಚನ ಶಿವ ಶ್ರೀದೇವಿ